ಹಾಯ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಓಕೆ, ನನ್ನ ಹೆಸರು ಅಶೋಕ್. ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಟಾಪಿಕನ್ನು ಡಿಸ್ಕಸ್ ಮಾಡಲು ಹೊರಟಿದ್ದೇವೆ. ಅದು 10th ಬೋರ್ಡ್ಗೆ ತುಂಬ ತುಂಬ ಇಂಪಾರ್ಟೆಂಟ್ ಟಾಪಿಕ್. ಏಕೆಂದರೆ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಅತಿ ಹೆಚ್ಚು ಮಾರ್ಕ್ಸನ್ನು ಕ್ಯಾರಿ ಮಾಡೋ ಚಾಪ್ಟರ್ ಇದಾಗಿದೆ. ಸರಿನಾ? ಇದಕ್ಕಿಂತ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಲೆಕ್ಚರ್ ಇದ್ರ ಇಂಪಾರ್ಟೆನ್ಸ್ ಅನ್ನು ತಿಳ್ಕೊಬೇಕಾಗಿದೆ. ಅದೇನಪ್ಪ, ಇಲ್ಲಿ ನಾನು ಈ ಸ್ಕ್ರೀನ್ ಮುಂದೆ ನಿಂತಿದ್ದೇನೆ. ಈ ಸ್ಕ್ರೀನ್ ರನ್ ಆಗಬೇಕಾದ್ರೆ ಏನು ಬೇಕು? ಇಲ್ಲಿ ನಾನು ಮೈಕ್ರೋಫೋನ್ ಹಾಕೊಂಡಿದ್ದೀನಿ. ಇದು ರನ್ ಆಗಬೇಕಂದ್ರೆ ಏನು ಬೇಕು? ಇನ್ನು ನನ್ನ ಮುಂದೆ ಕ್ಯಾಮ್ರಾ ಇದೆ. ಇದು ರನ್ ಆಗಬೇಕಂದ್ರೆ ಏನು ಬೇಕು? ಈ ಕೋಣೆಯಲ್ಲಿ AC ಇದೆ. ಇದು ರನ್ ಆಗಬೇಕಂದ್ರೆ ಏನು ಬೇಕು? ಎಲ್ಲರ ಮನೆಗಳಲ್ಲೂ TV, ರೆಫ್ರಿಜರೇಟರ್, ತುಂಬ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಇದೆ. ಇವು ಕೆಲಸ ಮಾಡಲು ತುಂಬ ಇಂಪಾರ್ಟೆಂಟ್ ಆಗಿರೋ ಕ್ವಾಂಟಿಟಿ ಯಾವುದು? ಗೆಸ್ ಮಾಡಿ ನೋಡೋಣ. ಕರೆಕ್ಟ್. ನೀವೇನು ಥಿಂಕ್ ಮಾಡಿದ್ರು ಅದು ಕರೆಕ್ಟ್. ಅದೇ ಎಲೆಕ್ಟ್ರಿಸಿಟಿ. ಸೊ ಇವತ್ತು ನಾವು ಎಲೆಕ್ಟ್ರಿಸಿಟಿ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ಈ ಟಾಪಿಕ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಮಗೆ ಫಿಸಿಕ್ಸಲ್ಲಿ ಬರೋ ಟೋಟಲ್ ಮಾರ್ಕ್ಸ್ ಕಂಪೇರ್ ಮಾಡಿದ್ರೆ 9 ಮಾರ್ಕ್ಸ್ ಈ ಟಾಪಿಕಿಂದ ಬರುತ್ತೆ. ಅದರಿಂದ ತುಂಬ ಜಾಗೃತೆಯಿಂದ ಈ ವಿಡಿಯೋನ ನೋಡಿ, ಹಾಗೆ ಪೇಪರ್ ಪೆನ್ನನ್ನು ರೆಡಿ ಮಾಡ್ಕೊಳ್ಳಿ. ಸರಿನಾ? ಇನ್ನೇಕೆ ತಡ, ಪ್ರಾರಂಭಿಸೋಣ. ಇವತ್ತಿನ ಟಾಪಿಕ್ ಎಲೆಕ್ಟ್ರಿಸಿಟಿ. ಈ ಎಲೆಕ್ಟ್ರಿಸಿಟಿ ಅನ್ನೋದು ಇಟ್ ಈಸ್ ದ ಸ್ಟಡಿ ಆಫ್ ಎ ಚಾರ್ಜಸ್. ಸೊ ಚಾರ್ಜ್ ಕ್ಯಾನ್ ಬಿ ಅಟ್ ರೆಸ್ಟ್, ಚಾರ್ಜ್ ಕ್ಯಾನ್ ಬಿ ಇನ್ ಮೋಷನ್. ನಾವು ಸದ್ಯಕ್ಕೆ ದ ಸ್ಟಡಿ ಆಫ್ ಎ ಚಾರ್ಜಸ್ ವೆನ್ ದೇ ಆರ್ ಎಟ್ ರೆಸ್ಟ್ ವಿ ಆರ್ ನಾಟ್ ಸ್ಟಡಿಂಗ್ ಅಟ್ ದಿಸ್ ಮೊಮೆಂಟ್. ಸದ್ಯಕ್ಕೆ ಅದನ್ನು ಸ್ಟಡಿ ಮಾಡ್ತಾ ಇಲ್ಲ. ಇನ್ನೊಂದಿದೆಯಲ್ಲ, ಅದ್ಯಾವುದು? The study of a charges when it is in motion. ಓಕೆನಾ? ಸೊ ಇದರದ ಪ್ರಾಪರ್ಟೀಸ್, ಹೇಗೆ ಕರೆಂಟ್ ಫ್ಲೋ ಆಗುತ್ತೆ, ಹೇಗೆ ಕರೆಂಟ್ನ ಕಂಟ್ರೋಲ್ ಮಾಡ್ಬೋದು, ಹೇಗೆ ಕರೆಂಟ್ನ ಮೆಜರ್ ಮಾಡ್ಬೋದು, ಈ ಕರೆಂಟ್ ಜೊತೆ ಏನೇನು ಪ್ಯಾರಾಮೀಟರ್ನ ಕಲಿಬೇಕಾಗಿರೋದು, ಅವೆಲ್ಲ ಈ ಸೆಷನಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ಎಲೆಕ್ಟ್ರಿಸಿಟಿ ಅಂದ ತಕ್ಷಣ ಒಂದು ಇಂಪಾರ್ಟೆಂಟ್ ಸಬ್ ಟಾಪಿಕ್ ಬರುತ್ತೆ. ಅದು ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್ ಅಂತ. ಆಲ್ಮೋಸ್ಟ್ 40-50% ಆಫ್ ದ ಸ್ಟೂಡೆಂಟ್ಸ್ ದೆ ಫೀಲ್ ದಟ್ ಪಾರ್ಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕೆಂದರೆ ಅದರಲ್ಲಿ ತುಂಬ ನ್ಯೂಮರಿಕಲ್ಸ್ ಬರುತ್ತೆ. ನ್ಯೂಮರಿಕಲ್ಸ್ ಅಂದ ತಕ್ಷಣ ನಮಗೆ ಅಯ್ಯೋ ಇದು ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಬಟ್ ಈ ಸೆಷನ್ ಆದಮೇಲೆ ಯುಲ್ ಫೀಲ್ that part is very easy and simple. ಆ ಗ್ಯಾರಂಟಿ ನಾನು ಕೊಡ್ತೇನೆ. ಓಕೆ, ಲೆಟ್ಸ್ ಸ್ಟಾರ್ಟ್. ದ ಫಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ, ಈ ಟಾಪಿಕಲ್ಲಿ ಏನೇನು ಕಂಟೆಂಟ್ ಇದೆ ಅದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗಬೇಕು. ದ ಫಸ್ಟ್ ಟಾಪಿಕ್ ಏನಪ್ಪ ಅಂತಂದರೆ ಚಾರ್ಜ್. ಇದರಲ್ಲಿ ಚಾರ್ಜ್ ಅಂದ್ರೇನು, ಚಾರ್ಜ್ನ ವಿಧಗಳ್ಯಾವವು, ಅದು ಏನು ಮಾಡುತ್ತೆ, ಅದು ಯೂನಿಟ್ ಏನು, ಅದೆಲ್ಲ ತಿಳ್ಕೊಂತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್. ಸರ್ಕ್ಯೂಟ್ ಅಂದ್ರೇನು, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದ್ರೇನು, ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು, ಅದ್ರ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡ್ತೇವೆ. ಮತ್ತು ನೆಕ್ಸ್ಟ್ ಥರ್ಡ್ ಒನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಸಿಂಬಲ್ ಆಫ್ ಸಮ್ ಕಾಮನ್ಲಿ ಯೂಸ್ಡ್ ಕಾಂಪೊನೆಂಟ್ ಇನ್ ಎ ಸರ್ಕ್ಯೂಟ್ ಡಯಾಗ್ರಾಮ್. ಅಂದರೆ ಸರ್ಕ್ಯೂಟಲ್ಲಿ ಕೆಲವು ಕಾಂಪೊನೆಂಟ್ನ ಯೂಸ್ ಮಾಡ್ತೀವಿ, ಬಟ್ ಅದು ಹೇಗೆ ಅಂತಂದರೆ ಸಿಂಬಲಿಕಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕರೆಂಟ್ ಅಂದರೆ ನಾವು ಕರೆಂಟ್ ಅಂತ ಬರೆಯಲ್ಲ, ಅದಕ್ಕೆ ಒಂದು ಸಿಂಬಲ್ ಯೂಸ್ ಮಾಡ್ತೀವಿ. ಅದೇ ರೀತಿ ಬೇರೆ ಬೇರೆ ಕಾಂಪೊನೆಂಟ್ಗಳನ್ನು ಯೂಸ್ ಮಾಡ್ತೀವಿ. ಅದು ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಅನ್ನೋದು ಈ 4th ಪಾಯಿಂಟಲ್ಲಿ ನಾವು ಕಲಿಯುತ್ತಿದ್ವಿ. 5th ಪಾಯಿಂಟ್ ಓಮ್ಸ್ ಲಾ. ಇದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಸ್ಟೇಟ್ಮೆಂಟ್, ಡಿಪೆಂಡೆಂಟ್ ಫ್ಯಾಕ್ಟರ್ ಆ್ಯಂಡ್ ನ್ಯೂಮರಿಕಲ್ ಬೇಸ್ಡ್ ಆನ್ ದಿಸ್ plays an important role scoring your exam marks. ಓಕೆನಾ? ಇದಾದಮೇಲೆ
ನೆಕ್ಸ್ಟ್ ಬರುತ್ತೆ ಕಂಡಕ್ಟರ್ಸ್, ಇನ್ಸುಲೇಟರ್ ಆ್ಯಂಡ್ ಸೆಮಿಕಂಡಕ್ಟರ್ಸ್. ಸೊ ಈ ಟೈಪ್ಸ್ ಇಟ್ ಈಸ್ ಬೇಸ್ಡ್ ಆನ್ ರೆಸಿಸ್ಟಿವಿಟಿ ಬೇಸ್ ಮಾಡಿಕೊಂಡು ಕಂಡಕ್ಟರ್ಸ್, ಇನ್ಸುಲೇಟರ್ ಮತ್ತು ಸೆಮಿಕಂಡಕ್ಟರ್ಸ್ ಅಂತ ಡಿವೈಡ್ ಮಾಡಿದ್ದಾರೆ. ಮತ್ತು 7th ಪಾಯಿಂಟ್ ನಮ್ಮಲ್ಲಿ ಹೇಳಿದ್ನಲ್ಲ, ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್, ನ್ಯೂಮರಿಕಲ್ಸ್ ಏನಂತಾರೆ ಅದಕ್ಕೆ, ಮ್ಯಾಥಮೆಟಿಕ್ ಪ್ರಾಬ್ಲಮ್ಸ್ನು ಮಾಡೋದೇ ಒಂದು ಕಷ್ಟಕರ ಅಂತ ಅಂದ್ಕೊಂಡಿರ್ತೀರ, ಬಟ್ ನೋಡಿ ಎಷ್ಟು ಈಸಿಯಾಗಿರುತ್ತೆ ಅನ್ನೋದು ಹೇಳ್ಕೊಡ್ತೇನೆ. ನೆಕ್ಸ್ಟ್, ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್, ಎಲೆಕ್ಟ್ರಿಕ್ ಪವರ್ ಆ್ಯಂಡ್ ಎಲೆಕ್ಟ್ರಿಕಲ್ ಎನರ್ಜಿ. ದ ಲಾಸ್ಟ್ ಒನ್, ಜೌಲ್ಸ್ ಲಾ ಆಫ್ ಹೀಟ್. ಇದು ಜೌಲ್ಸ್ ಲಾ ಆಫ್ ಹೀಟ್. ಇದರಲ್ಲಿ ಕರೆಂಟ್ ಹೇಗೆ ಹೀಟ್ ಜನರೇಟ್ ಮಾಡುತ್ತೆ, ಅದರ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು ಅನ್ನೋದು ತಿಳ್ಕೊಂಡ್ವಿ. ಸರಿನಾ? ಸೊ ಟೋಟಲ್ 10 ಕಂಟೆಂಟ್ಸ್ ಇದೆ. ಸೊ ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಓಕೆ, ಸೊ ಫಸ್ಟ್ ಒನ್, ಚಾರ್ಜ್. ಚಾರ್ಜ್ ಅಂದ್ರೇನು? ದ ಚಾರ್ಜ್ ಈಸ್ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಎ ಮ್ಯಾಟರ್ ಡ್ಯೂ ಟು ವಿಚ್ ಇಟ್ ಪ್ರೊಡ್ಯೂಸಸ್ ಅಂಡ್ ಎಕ್ಸ್ಪೀರಿಯನ್ಸ್ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್. ಅಥವಾ ಇನ್ನೊಂದು ವೇಯಲ್ಲಿ ಹೇಳ್ಬೋದು, ಹೇಗೆ? ಇಟ್ ಪ್ರೊಡ್ಯೂಸಸ್ ಅಂಡ್ ಎಕ್ಸ್ಪೀರಿಯನ್ಸಸ್ ಎಲೆಕ್ಟ್ರಿಕ್ ಎಫೆಕ್ಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್. ಇಲ್ಲಿ ತಿಳ್ಕೊಬೇಕಾಗಿರೋದು, ವಾಟ್ ಈಸ್ ದಿಸ್ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಎ ಮ್ಯಾಟರ್? ನಮ್ಮ ಇಡೀ ಜಗತ್ತು, ಇಡೀ ವಿಶ್ವ ಯಾವುದರಿಂದ ಮಾಡಲ್ಪಟ್ಟಿದೆ? ಇನ್ನು ಲೋವರ್ ಗ್ರೇಡ್ ಕ್ಲಾಸಲ್ಲಿ ನಾವು ಕಲ್ತಿರ್ತೀವಿ. ಏನು? ದಿಸ್ ಯೂನಿವರ್ಸ್ ಈಸ್ ಮೇಡ್ ಅಪ್ ಆಫ್ ಮ್ಯಾಟರ್ ಆ್ಯಂಡ್ ಎನರ್ಜಿ. ಇಲ್ಲಿ ಎನರ್ಜಿ ನಾವು ಸ್ಟಡಿ ಮಾಡ್ತಾ ಇಲ್ಲ, ಮ್ಯಾಟರ್ ಬಗ್ಗೆ ಮಾಡ್ತಾ ಇದ್ವಿ. ಮ್ಯಾಟರ್, ಸೊ ಮ್ಯಾಟರ್. ಸೊ ನೆಕ್ಸ್ಟ್, ಈ ಮ್ಯಾಟರಲ್ಲಿ ಮಾಸ್ ಮತ್ತು ಚಾರ್ಜ್ ಅಂತ ಬರುತ್ತೆ. ಓಕೆನಾ? ಮ್ಯಾಟರ್ ಈಸ್ ಆಲ್ಸೋ ಪ್ರಾಪರ್ಟಿ ಆಫ್ ಮಾಸ್ ಈಸ್ ಆಲ್ಸೋ ಪ್ರಾಪರ್ಟಿ ಆಫ್ ಅ ಮ್ಯಾಟರ್, ಚಾರ್ಜ್ ಈಸ್ ಆಲ್ಸೋ ಪ್ರಾಪರ್ಟಿ ಆಫ್ ಅ ಮ್ಯಾಟರ್. ಬಟ್ ಎರಡಕ್ಕೂ ಡಿಫ್ರೆನ್ಸ್ ಇದೆ, ಬಟ್ ಎಕ್ಸ್ಟೆಂಡ್ ಮಾಡೋದು ಬೇಡ. ವಿಲ್ ಸ್ಟಿಕ್ ಆನ್ ಟು ಚಾರ್ಜ್. ಈ ಚಾರ್ಜ್ ಕನ್ಸಿಡರ್ ಮಾಡಿದಾಗ ಇದು ಸಹಜವಾದ ಗುಣ. ಇಂಟ್ರೆನ್ಸಿಕ್ ಪ್ರಾಪರ್ಟಿ ಅಂದರೆ ಸಹಜವಾದ ಗುಣ ಎಲ್ಲರಿಗೂ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮನ್ನ ತಗೊಳ್ಳಿ, ನಿಮಗೆ ತುಂಬ ಪ್ರಾಪರ್ಟೀಸ್ ಇದೆ, ಗುಣಲಕ್ಷಣಗಳಿದೆ. ಕಂಪೇರ್ ಟು ಯುವರ್ ಫ್ರೆಂಡ್, ನಿಮ್ಮ ಸ್ನೇಹಿತನ ಜೊತೆ ಕಂಪೇರ್ ಮಾಡ್ಕೊಳ್ಳಿ. ಅವನ ಗುಣಲಕ್ಷಣಗಳೇ ಬೇರೆ ಇರುತ್ತೆ, ನಿನ್ನ ಗುಣಲಕ್ಷಣಗಳೇ ಬೇರೆ ಇರುತ್ತೆ ಅಲ್ವಾ? ಹ್ಯಾಬಿಟ್ ಸೇಮ್ ಇರ್ಬೋದು, ಗುಣಲಕ್ಷಣಗಳು ಬೇರೆ ಬೇರೆ ಇರುತ್ತೆ, ಯೋಚನೆ ಶಕ್ತಿ ಬೇರೆ ಬೇರೆ ಇರುತ್ತೆ. ಅದೇ ರೀತಿ ದಿಸ್ ಚಾರ್ಜ್ ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಎ ಮ್ಯಾಟರ್. ಸರಿನಾ? ಇದು ಡೆಫಿನೇಷನ್ ಆಯಿತು. ನೆಕ್ಸ್ಟ್ ಏನು? ಈ ಚಾರ್ಜ್ ಅನ್ನೋದು ಇಂಟ್ರೆನ್ಸಿಕ್ ಪ್ರಾಪರ್ಟಿ ಆಫ್ ಎ ಮ್ಯಾಟರ್ ಡ್ಯೂ ಟು ವಿಚ್ ಪ್ರೊಡ್ಯೂಸಸ್ ಅಂಡ್ ಎಕ್ಸ್ಪೀರಿಯನ್ಸ್ ಎಲೆಕ್ಟ್ರಿಕಲ್ ಎಫೆಕ್ಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್. ನೆಕ್ಸ್ಟ್ ಏನು? ವಾಟ್ ಆರ್ ದ ಟೈಪ್ಸ್ ಆಫ್ ಎ ಚಾರ್ಜ್? ಇವಾಗ ನೀವು ಒಂದು ಆಟಮ್ ಅಂತ ತಗೊಂಡ್ರೆ ಒಂದು ಬೇಸಿಕ್ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎ ಮ್ಯಾಟರ್? ಓಕೆನಾ? ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಎ ಮ್ಯಾಟರ್, ವಿ ಸೇ ಇಟ್ ಈಸ್ ಅ ಆಟಮ್. Atom or molecule, right? Molecule. Atoms are molecule. ಇವಾಗ ನಾನು ಒಂದು ಆಟಮ್ನ ತಗೊಂಡ್ರೆ ಅದರಲ್ಲಿ ಸೆಂಟರ್ ಇರುತ್ತೆ. ಸೆಂಟರ್ ಆಫ್ ದಿಸ್ ಆಟಮ್ ವಿ ಕಾಲ್ ಇಟ್ ಆಸ್ ಎ ನ್ಯೂಕ್ಲಿಯಸ್. ಓಕೆ, ಈ ನ್ಯೂಕ್ಲಿಯಸ್ ಅಲ್ಲಿ ಆಟಮ್ ಕನ್ಸಿಡರ್ ಮಾಡಿದ್ರೆ 3 ಸಬಾಟಮಿಕ್ ಪಾರ್ಟಿಕಲ್ಸ್ ಇರುತ್ತೆ. ಅವು ಯಾವುವು ಗೊತ್ತೇ ಇರುವಂಥದ್ದು, ಪ್ರೋಟಾನ್, ಎಲೆಕ್ಟ್ರಾನ್ ಆ್ಯಂಡ್ ನ್ಯೂಟ್ರಾನ್. ಬಟ್ ಈ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಈ ಆಟಮಲ್ಲಿ ಯಾವ ಪ್ಲೇಸಲ್ಲಿ ಇರುತ್ತೆ ಅನ್ನೋದು ತಿಳ್ಕೋಬೇಕು. ಇಲ್ಲಿ ಹೇಳಿದ್ನಲ್ಲ ನ್ಯೂಕ್ಲಿಯಸ್, ಈ ನ್ಯೂಕ್ಲಿಯಸ್ಸಲ್ಲಿ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಇರುತ್ತೆ, ಮತ್ತು ಎಲೆಕ್ಟ್ರಾನ್ ಇದ್ರ ಸುತ್ತಲೂ ತಿರುಗ್ತಾ ಇರುತ್ತೆ. ದ ಎಲೆಕ್ಟ್ರಾನ್ಸ್ ರಿವಾಲ್ವ್ಸ್ ಅರೌಂಡ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಇದು ಎಲೆಕ್ಟ್ರಾನ್. ಓಕೆ, ಸೊ ಇಲ್ಲಿ ಚಾರ್ಜ್ಡ್ ಪಾರ್ಟಿಕಲ್ ತಿಳ್ಕೋಬೇಕಾಗಿದೆ. ಇಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ ಚಾರ್ಜ್, ದಿಸ್ ಈಸ್ ಚಾರ್ಜ್. ಎಲೆಕ್ಟ್ರಾನು ಚಾರ್ಜ್ ಪಾರ್ಟಿಕಲ್, ಪ್ರೋಟಾನು ಚಾರ್ಜ್ ಪಾರ್ಟಿಕಲ್. ಬಟ್ ದಿಸ್ ನ್ಯೂಟ್ರಾನ್ ಏನಿದೆಯಲ್ಲ ಅದು ಚಾರ್ಜ್ ಪಾರ್ಟಿಕಲ್ ಅಲ್ಲ. ಯಾಕೆ? ಇದರ ಜೊತೆ ಯಾವುದೇ ಥರ ಚಾರ್ಜ್ ಇಲ್ಲ. ವಿ ಕಾಲ್ ಇಟ್ ಆಸ್ ಎ chargeless particle. So neutron is a chargeless particle. ಹಾಗಿದ್ರೆ ಈ ಚಾರ್ಜ್ ಅನ್ನೋದು ಎಷ್ಟು ವಿಧಗಳಲ್ಲಿ?
ಡಿವೈಡ್ ಮಾಡ್ಬೋದು. ಒಂದು ಪಾಸಿಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್. ಸೊ 2 ಟೈಪ್ಸ್ ತಿಳ್ಕೊಂಡು ಬನ್ನಿ. ಪಾಸಿಟಿವ್ ಚಾರ್ಜ್, ಈ ಪಾಸಿಟಿವ್ ಚಾರ್ಜ್ ಅಂತ ತಗೊಂಡಾಗ ಎಕ್ಸಾಂಪಲ್ ತಗೊಂಡ್ರೆ ಪ್ರೋಟಾನ್ ಅಂತ ತಗೋಬಹುದು. ಪ್ರೋಟಾನ್. ಮತ್ತೆ ನೆಗೆಟಿವ್ ಚಾರ್ಜ್ಗೆ ಎಕ್ಸಾಂಪಲ್ ಏನು ತಗೋಬಹುದು? ನಿಮ್ಗೆ ಗೊತ್ತೇ ಇದೆ, ರಿಪೀಟ್ ಮಾಡಿ ಅಷ್ಟೇ, ಓಕೆನಾ? ಎಲೆಕ್ಟ್ರಾನ್. ಮತ್ತೆ ದ ಚಾರ್ಜ್ ಆನ್ ಪ್ರೋಟಾನ್ ಮತ್ತೆ ಚಾರ್ಜ್ ಆನ್ ಎಲೆಕ್ಟ್ರಾನ್ ಎಷ್ಟಿರ್ಬೋದು? ಇಲ್ಲಿ ಚಾರ್ಜ್ ಅಂತ ಹೇಳಿದ ತಕ್ಷಣ ಡೆಫಿನೇಷನ್ ಗೊತ್ತಾಯ್ತು, ಬಟ್ ಈ ಯೂನಿಟ್ ಅನ್ನೋದು ತಿಳ್ಕೊಳ್ಳಿಲ್ಲ ಅಲ್ವಾ? ವಾಟ್ ಈಸ್ ದ ಯೂನಿಟ್ ಆಫ್ ಎ ಚಾರ್ಜ್? ಇಟ್ ಈಸ್ ಎ ಕೂಲಮ್. ಓಕೆ, ಚಾರ್ಜ್ SI ಯೂನಿಟ್ ಈಸ್ ಎ ಕೂಲಮ್. ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಅಂದರೆ, ಆ ಕೂಲಮ್ ಅನ್ನೋದು ಯೂನಿಟ್ ಆ್ಯಂಡ್ ಸಿ ಅನ್ನೋದು ಸಿಂಬಲ್ ಆಫ್ ಯೂನಿಟ್, ಕ್ಯಾಪಿಟಲ್ ಲೆಟರ್ ಸಿ. ಚಾರ್ಜ್ ಆನ್ ಪ್ರೋಟಾನ್, ಚಾರ್ಜ್ ಆನ್ ಎಲೆಕ್ಟ್ರಾನ್ ಹೇಗೆ ಬರಿತೀವಿ ಅಂತಂದರೆ, ಇಲ್ಲಿ ಬರ್ದ್ವಲ್ಲ, ಈ ಚಾರ್ಜ್ ಆನ್ ಪ್ರೋಟಾನ್ ಅಂತಂದರೆ ಈ ಪ್ಲಸ್ ಆರ್ ಮೈನಸ್ ಅಲ್ಲಿ ಬರಿತೀವಿ. ಇದು ಪಾಸಿಟಿವ್, ಇದು ನೆಗೆಟಿವ್. ಈ ಎರಡು ವ್ಯಾಲ್ಯೂಗಳನ್ನು ಹೇಗೆ ಬರಿತೀವಿ ಅಂತಂದರೆ, E is equal to plus or minus 1.6 into 10 power minus 19 ಕೂಲಮ್. ಓಕೆನಾ? ಪ್ಲಸ್ ಅಂದರೆ ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್, ಮೈನಸ್ ಅಂದರೆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್. ಓಕೆನಾ? ಇದು ಟೈಪ್ಸ್ ಆಫ್ ಚಾರ್ಜಸ್. ಎಷ್ಟು ಗೊತ್ತಾಯ್ತಾ? ಚಾರ್ಜ್ ಆನ್ ಪ್ರೋಟಾನ್ ಈಸ್ ಎ 1.6 into 10 power minus 19 ಕೂಲಮ್. ಚಾರ್ಜ್ ಆನ್ ಎಲೆಕ್ಟ್ರಾನ್ ಈಸ್ ಆಲ್ಸೋ 1.6 into 10 power minus 19 ಕೂಲಮ್. ಬಟ್ ಯಾಕೆ ಈ ಪಾಸಿಟಿವ್ ಮತ್ತು ನೆಗೆಟಿವ್ ಯೂಸ್ ಮಾಡ್ತೀವಿ ಅನ್ನೋದು ಹೇಳ್ಬೇಕಂದ್ರೆ, ನೇಚರ್ ಆಫ್ ದ ಚಾರ್ಜ್. ಪಾಸಿಟಿವ್ ಅಂದರೆ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್, ನೆಗೆಟಿವ್ ಸೈನ್ ಇದ್ದರೆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್. ಇಷ್ಟ ಅರ್ಥ ಆಯ್ತಾ? ಚಾರ್ಜ್ ಡೆಫಿನೇಷನ್, ಚಾರ್ಜ್ ಯೂನಿಟ್, ಚಾರ್ಜ್ ಆನ್ ದ ಪ್ರೋಟಾನ್, ಚಾರ್ಜ್ ಆನ್ ದ ಎಲೆಕ್ಟ್ರಾನ್. ಸರಿನಾ? ಓಕೆ, ನೆಕ್ಸ್ಟ್ ಏನು? ಆಫ್ಟರ್ ದಿಸ್ ಟೈಪ್ಸ್ ಆಫ್ ಚಾರ್ಜಸ್, ವಾಟ್ ಆರ್ ದ ಪ್ರಾಪರ್ಟಿ ಆಫ್ ಚಾರ್ಜ್? ಇಲ್ಲಿ ನಾವು ತಿಳ್ಕೊಂಡ್ವಿ ಟೈಪ್ಸ್ ಆಫ್ ಚಾರ್ಜಸ್ ಎರಡು ಇದೆಯಲ್ಲ, ಒಂದು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್, ಇನ್ನೊಂದು ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್. ಇವಾಗ ಏನಾಗುತ್ತೆ, ನಮಗೆ ಡೆಫಿನೇಷನ್ ಮುಖಾಂತರ ನಮ್ಗೆ ಗೊತ್ತಾಗಿದೆ, ಇಟ್ ಪ್ರೊಡ್ಯೂಸಸ್ ಅಂಡ್ ಎಕ್ಸ್ಪೀರಿಯನ್ಸಸ್ ಎಲೆಕ್ಟ್ರಿಕ್ ಎಫೆಕ್ಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್. ಓಕೆ, ಇವಾಗ ನಾನು ಏನು ಮಾಡ್ತೀನಿ, ಲೈಕ್ ಚಾರ್ಜಸ್ ಆರ್ ಸಿಮಿಲರ್ ಚಾರ್ಜಸ್. ಇಲ್ಲಿ ಪಾಸಿಟಿವ್ ಕ್ಯೂ ಅಂತ ತಗೋತೀನಿ. ಕ್ಯೂ ಅಂತಂದರೆ ಚಾರ್ಜ್ ಸಿಂಬಲಿಕಲಿ. ಓಕೆ, ಡೆಫಿನೇಷನ್ ಪ್ರಕಾರ ಇಟ್ ಪ್ರೊಡ್ಯೂಸಸ್ ಅಂಡ್ ಎಕ್ಸ್ಪೀರಿಯನ್ಸಸ್ ಎಲೆಕ್ಟ್ರಿಕ್ ಎಫೆಕ್ಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್. ಓಕೆ, ಇದ್ರ ಸುತ್ತಮುತ್ತ ಒಂದು ರೀಸನ್ ತೊಗೊತೀನಿ. ಈ ರೀಸನ್ ಸುತ್ತಮುತ್ತ ಈ ಎಫೆಕ್ಟ್ ಇರುತ್ತೆ. ಓಕೆನಾ? ಇಲ್ಲೊಂದು ಚಾರ್ಜ್ ತೊಗೊತೀನಿ, ಪಾಸಿಟಿವ್ ಚಾರ್ಜ್. ಓಕೆನಾ? ಇದ್ರ ಸುತ್ತಮುತ್ತನೂ ಅದೇ ಥರ ರೀಸನ್ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಎರಡನ್ನು ಒಂದಕ್ಕೊಂದು ಸಮೀಪ ತಂದಾಗ ಏನಾಗ್ಬೋದು ಯೋಚನೆ ಮಾಡಿ. ನಾಟ್ ಓನ್ಲಿ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್, ಯು ಕ್ಯಾನ್ ಕನ್ಸಿಡರ್ ನೆಗೆಟಿವ್ ಚಾರ್ಜ್ ಆ್ಯಂಡ್ ಹಿಯರ್ ಆಲ್ಸೋ ನೆಗೆಟಿವ್ ಚಾರ್ಜ್. ಈ ಥರ ಸಿಚುವೇಶನ್ ಇದ್ದಾಗ ಏನಾಗುತ್ತೆ? ರಿಪಲ್ ಈಚ್ ಅದರ್. ಯಾಕೆ ರಿಪಲ್ ಈಚ್ ಅದರ್ ಆಗಬೇಕು? ಯಾಕೆ ಒಂದನ್ನೊಂದು ದೂರ ತಳ್ಳಬೇಕು? ಯಾಕಂದರೆ ಈ ಫೀಲ್ಡ್ ಇಂಟರಾಕ್ಟ್ ಆಗಿ ದರ್ ಎಕ್ಸಿಸ್ಟ್ ಎ ಫೋರ್ಸ್, ದ ಫೋರ್ಸ್ ಆಫ್ ರಿಪಲ್ಷನ್. ಇಲ್ಲಿ ಫೋರ್ಸ್ ಎಕ್ಸಿಸ್ಟ್ ಆಗೋದರಿಂದ ಈ ಚಾರ್ಜ್ನ ಈ ಕಡೆ ತಳ್ಳುತ್ತೆ, ಈ ಚಾರ್ಜ್ನ ಈ ಕಡೆ ತಳ್ಳುತ್ತೆ. ರಿಪಲ್ ಈಚ್ ಅದರ್. ಓಕೆನಾ? ಈ ಕೇಸಲ್ಲೂ ಸೇಮ್, ಈ ಚಾರ್ಜ್ ಏನು ಮಾಡುತ್ತೆ, ಈ ಚಾರ್ಜ್ನ ಈ ಕಡೆ ತಳ್ಳುತ್ತೆ, ಈ ಚಾರ್ಜ್ ಏನು ಮಾಡುತ್ತೆ, ಈ ಚಾರ್ಜ್ನ ಈ ಕಡೆ ತಳ್ಳುತ್ತೆ. ಅದರಿಂದ ಈ ಎರಡು ಚಾರ್ಜಸ್ ಮೀನ್ಸ್ ವೆನ್ ದೇ ಆರ್ ಸೇಮ್, ಅವು ಒಂದೇ ಆಗಿದ್ದಾಗ, ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್, ಎರಡು ಪಾಸಿಟಿವ್ ಚಾರ್ಜ್ ಎರಡು ನೆಗೆಟಿವ್ ಚಾರ್ಜ್ ಅನ್ನು ಒಂದರ ಸಮೀಪ ಒಂದಿಟ್ಟಾಗ ಅವು ವಿಕರ್ಷಣೆಗೆ ಒಳಪಡುತ್ತೆ, ರಿಪಲ್ ಈಚ್ ಅದರ್. ಓಕೆನಾ? ದಟ್ ಈಸ್ ಒನ್ ಕೇಸ್. ನೀವು ಒಂದು ಕ್ವಶನ್ ಕೇಳ್ಬೋದು, ಸರ್ ಇಲ್ಲಿ ನಾವು ಪಾಸಿಟಿವ್ ಚಾರ್ಜ್ ಮತ್ತು ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜನ್ನು ಕನ್ಸಿಡರ್ ಮಾಡಿದ್ದೀವಿ. ಒಂದು ವೇಳೆ ನಾವು ಒಂದು ಪಾಸಿಟಿವ್ ಚಾರ್ಜ್ ಇನ್ನೊಂದು ನೆಗೆಟಿವ್ ಚಾರ್ಜ್ನ ಕನ್ಸಿಡರ್ ಮಾಡಿದಾಗ ಏನಾಗ್ಬೋದು? ಅಥವಾ ಒಂದು ನೆಗೆಟಿವ್ ಚಾರ್ಜ್ ಇನ್ನೊಂದು ಪಾಸಿಟಿವ್ ಚಾರ್ಜ್ ಕನ್ಸಿಡರ್ ಮಾಡಿದಾಗ ಏನಾಗ್ಬೋದು? ಡಿಫ್ರೆಂಟ್ ಕೈಂಡ್ ಆಫ್ ಎ ಚಾರ್ಜಸ್ ಒಂದರ ಸಮೀಪ ಇನ್ನೊಂದು ಇಟ್ಟಾಗ ಏನಾಗುತ್ತೆ ಬನ್ನಿ ನೋಡೋಣ. ಇದು ಪಾಸಿಟಿವ್ ಚಾರ್ಜ್. ಓಕೆನಾ? ಇಲ್ಲಿ ನೆಗೆಟಿವ್ ಚಾರ್ಜ್.
ಇದ್ರ ಸುತ್ತಮುತ್ತ ರೀಜನ್ ಇದೆ, ಅದು ಗೊತ್ತು ನಮಗೆ, ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಸ್ಡ್ ಆನ್ ಇಟ್ ಸ್ಪೀಡ್. ಓಕೆ, ವೆನ್ ದೇ ಆರ್ ಇನ್ ಮೂವಿಂಗ್. ಓಕೆ, ಸೊ ಇದೇನಾಗುತ್ತೆ, ಈ ಚಾರ್ಜ್ ಏನಿದೆ ಈ ಚಾರ್ಜ್ನ ಇದ್ರ ಪಕ್ಕ ಎಳ್ಕೊಳ್ಳುತ್ತೆ. ಈ ಚಾರ್ಜ್ ಏನು ಮಾಡುತ್ತೆ, ಈ ಚಾರ್ಜ್ನ ಈ ಕಡೆ ಎಳ್ಕೊಳ್ಳುತ್ತೆ. ಅಂದರೆ ದೇ ಅಟ್ರಾಕ್ಟ್ ಈಚ್ ಅದರ್. ಎಲ್ಲಿ ಬಾರೋ ನೀನು ಅಂತ ಈ ಚಾರ್ಜ್ ಕರೆಯುತ್ತೆ, ಆ ಚಾರ್ಜ್ ಏನು ಮಾಡುತ್ತೆ, ನೀನೇ ಬಾ ಅಂತ ಇದು ಕರೆಯುತ್ತೆ. ಓಕೆನಾ, ದೇ ಲೈಕ್ ಎ ಫ್ರೆಂಡ್ಸ್. ಅವು ಸ್ನೇಹಿತರಿದ್ದಂಗೆ, ಒಂದನ್ನು ಬಿಟ್ಟು ಒಂದಿರಲ್ಲ. ಓಕೆನಾ, ಅಟ್ರಾಕ್ಟ್ ಆಗಿರುತ್ತೆ, ಆಕರ್ಷಣೆಗೆ ಒಳಗಾಗತ್ತೆ. ಓಕೆನಾ, ಇದು ಫೋರ್ಸ್ ಆಫ್ ರಿಪಲ್ಷನ್, ಡ್ಯೂ ಟು ಫೋರ್ಸ್ ಆಫ್ ರಿಪಲ್ಷನ್. ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್. ಇಲ್ಲಿ ನೀವು ಇನ್ನೊಂದು ಸೈನ್ ಕನ್ಸಿಡರ್ ಮಾಡ್ಬೋದು, ಇಲ್ಲಿ ನೆಗೆಟಿವ್ ಇಲ್ಲಿ ಪಾಸಿಟಿವ್ನು ಕನ್ಸಿಡರ್ ಮಾಡ್ಬೋದು. ಇಲ್ಲೂ ಅಷ್ಟೇ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗುತ್ತೆ. ಸರಿನಾ, ಅರ್ಥ ಆಯ್ತಾ? ನೆಕ್ಸ್ಟ್ ಟಾಪಿಕ್ ಮೂವ್ ಆಗೋಣ. ಅರ್ಥ ಆಗಿದೆ ಅನ್ಕೊಂತೀನಿ. ಅರ್ಥ ಆಗಿರಲೇಬೇಕು, ತುಂಬ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಏನು, ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್? ಇಲ್ಲಿ ನಾವು ನೋಡಿದ್ವಿ ಚಾರ್ಜ್, ಎಸ್ ಐ ಯೂನಿಟ್, ಟೈಪ್ಸ್ ಆಫ್ ಚಾರ್ಜ್, ಅವು ಹೇಗೆ ಬಿಹೇವ್ ಮಾಡುತ್ತೆ. ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಲ್ವಾ. ಇಷ್ಟು ಚಾರ್ಜ್ ಬಗ್ಗೆ ಆಯಿತು. ಇಲ್ಲಿ ನಮಗೆ ಮೇನ್ ಕಾನ್ಸೆಪ್ಟ್ ಬರುತ್ತೆ, ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್. ಕರೆಂಟ್ ಅಂತಂದರೆ ಪ್ರವಾಹ ಕನ್ನಡದಲ್ಲಿ. ಓಕೆನಾ, ಪ್ರವಾಹ. ಇವಾಗ ನಾವು ಜನರಲಿ ನೋಡಬೇಕಾದ್ರೆ ನೀರಿನ ಪ್ರವಾಹ ನೋಡ್ತೀವಿ. ಈ ನೀರಿನ ಪ್ರವಾಹ ಯಾಕೆ ಬರುತ್ತೆ, ಯಾಕೆ ಉಂಟಾಗುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಉಂಟಾಗುತ್ತೆ ಅಂತ ಯಾರಾದರೂ ಕೇಳಿದ್ರೆ ನೀವು ಹೇಳ್ಬೋದು, ಆ ನೀರು ಹರಿಯುವುದರಿಂದ ನೀರಿನ ಪ್ರವಾಹ ಉಂಟಾಗುತ್ತೆ. ಓಕೆನಾ, ಮಾರುತಗಳು ಹೇಗೆ ಉಂಟಾಗುತ್ತೆ, ಈ ಗಾಳಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗೋದ್ರಿಂದ ಅಥವಾ ಹೋಗೋದ್ರಿಂದ ಅಲ್ಲಿ ಮಾರುತಗಳು ಉಂಟಾಗುತ್ತೆ. ಮಾರುತಗಳು ಉಂಟಾಗಲು ಗಾಳಿ ಚಲಿಸಬೇಕು, ಈ ನೀರಿನ ಪ್ರವಾಹ ಉಂಟಾಗಬೇಕಂದ್ರೆ ನೀರು ಚಲಿಸಬೇಕು. ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಉಂಟಾಗಬೇಕಾದ್ರೆ ಯಾವುದು ಚಲಿಸಬೇಕು, ಯಾವುದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ, ಚಾರ್ಜಸ್. ಓಕೆನಾ, ಯಾವಾಗ ಚಾರ್ಜಸ್ ಫ್ಲೋ ಆಗುತ್ತೆ, ಯಾವಾಗ ಚಾರ್ಜಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫ್ಲೋ ಆಗುತ್ತೆ, ಆವಾಗ ಎಲೆಕ್ಟ್ರಿಕ್ ಕರೆಂಟ್ ಉಂಟಾಗುತ್ತೆ. ಸರಿನಾ, ಅದು ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು, ದ ಟೋಟಲ್ ಚಾರ್ಜ್ ಪಾಸಿಂಗ್ ಥ್ರೂ ಎನಿ ಕ್ರಾಸ್ ಸೆಕ್ಷನ್ ಪರ್ ಸೆಕೆಂಡ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಕರೆಂಟ್. ಅಥವಾ ಇನ್ನೊಂದು ಥರ ಹೇಳ್ಬೋದು, ದ ಚಾರ್ಜ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್ ಇನ್ 1 ಸೆಕೆಂಡ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಕರೆಂಟ್. ಹೇಗೆ ಡಯಾಗ್ರಾಮೆಟಿಕಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ಸರಿನಾ, ಇಲ್ಲಿ ನಾವು ಒಂದು ವೈರ್ ತಗೋತೀನಿ, ಕಂಡಕ್ಟರ್ ಅಂತ ಕರಿತೀವಿ. ಓಕೆನಾ, ಸೊ ಇಲ್ಲಿ ಒಂದು ವೈರ್ನ ಈ ಥರ ನಾನು ರೆಪ್ರೆಸೆಂಟ್ ಮಾಡ್ತೇನೆ, ಈ ಥರ ರೆಪ್ರೆಸೆಂಟ್ ಮಾಡ್ತೇನೆ. ಇದರಲ್ಲಿ ನಂಬರ್ ಆಫ್ ಚಾರ್ಜಸ್ ಇರುತ್ತಲ್ವಾ, ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ ಅಲ್ವಾ. ಏನಾಗುತ್ತೆ, ನಾವು ಒಂದು ಚಾರ್ಜ್ ಕನ್ಸಿಡರ್ ಮಾಡ್ತೀವಿ, ಯೂನಿಟ್ ಚಾರ್ಜ್ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ನಾವು ಇಲ್ಲಿ ಒಂದು ಚಾರ್ಜ್ ಈ ಕಡೆಯಿಂದ ಈ ಕಡೆಗೆ ಫ್ಲೋ ಆಗುತ್ತೆ. ನಾವು ಹೇಳ್ಬೋದಾ ಇದರಲ್ಲಿ ಕರೆಂಟ್ ಇದೆ ಅಂತ? ಅಫ್ಕೋರ್ಸ್ ಹೇಳ್ಬೋದು, ಯಾಕೆಂದರೆ ಈ ಚಾರ್ಜ್ ಫ್ಲೋ ಆಗ್ತಿದೆ, ಅದರಿಂದ ಎಲೆಕ್ಟ್ರಿಕ್ ಕರೆಂಟ್ ಇದೆ. ಇವಾಗ ಚಾರ್ಜ್ ಫ್ಲೋ ಆಗಲಿಲ್ಲ ಅಂದರೆ ಏನಾಗುತ್ತೆ, ಸಿಂಪಲ್, ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಇಲ್ಲ ಅಂತ ಹೇಳ್ಬೋದು. ಇವಾಗ ಒಂದು ಚಾರ್ಜ್ ಫ್ಲೋ ಆಗುತ್ತೆ ಯಾವುದ್ರ ಮುಖಾಂತರ, ಇಲ್ಲಿ ನಾನು ಒಂದು ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ತಗೋತೀನಿ, ಇದನ್ನು ಕ್ರಾಸ್ ಸೆಕ್ಷನಲ್ ಏರಿಯಾ ಎನಿ ಪ್ಲೇಸ್ ನೀವು ತಗೋಬೋದು. ಓಕೆನಾ, ನಾನಿಲ್ಲಿ ರೆಫರೆನ್ಸ್ ಅಂದರೆ ಒಂದು ಎಕ್ಸ್ಪ್ಲೇನ್ ಮಾಡೋಕೆ ಒಂದು ಪ್ಲೇಸಲ್ಲಿ ಇಟ್ಕೊಂಡಿದ್ದೀನಿ, ಒಂದು ಈ ಕ್ರಾಸ್ ಸೆಕ್ಷನ್ ಮುಖಾಂತರ ಈ ಚಾರ್ಜ್ ಫ್ಲೋ ಆಗ್ತಿದೆ ಅಂತ. ಓಕೆನಾ, ಇನ್ನೊಂದು ಚಾರ್ಜ್ ತಗೋತೀನಿ, ಇದು ಇದ್ರ ಮುಖಾಂತರ ಫ್ಲೋ ಆಗ್ತಿದೆ, ಇನ್ನೊಂದು ಚಾರ್ಜ್ ಇದ್ರ ಮುಖಾಂತರ ಫ್ಲೋ ಆಗ್ತಿದೆ. ಅಂದರೆ ದ ಫ್ಲೋ ಆಫ್ ಚಾರ್ಜಸ್ ಇನ್ ಎ ಯೂನಿಟ್ ಟೈಮ್. ಯೂನಿಟ್ ಟೈಮ್ ಅಂದರೆ ಯಾವುದು, ಸೆಕೆಂಡ್. ಇನ್ 1 ಸೆಕೆಂಡ್, ಒಂದು ಸೆಕೆಂಡಲ್ಲಿ ಎಷ್ಟು ಚಾರ್ಜಸ್ ಫ್ಲೋ ಆಗುತ್ತೆ ಅಂತ ಹೇಳೋದೇ ಎಲೆಕ್ಟ್ರಿಕ್ ಕರೆಂಟ್. ಅರ್ಥ ಆಯ್ತಾ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಷ್ಟು ಚಾರ್ಜಸ್ ಫ್ಲೋ ಆಗುತ್ತೆ ಇನ್ನು 1 ಸೆಕೆಂಡ್ ಅನ್ನೋದು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ.
ಅದನ್ನೇ ನಾವು ಮ್ಯಾಥಮೆಟಿಕಲಿ ಯಾವ ಥರ ಬರಿತೀವಿ? I is equal to Q by T. ಇನ್ನು ಸ್ವಲ್ಪ ಸಮಯದಲ್ಲಿ ಈ ಥರನೂ ಬರಿಬೋದು. Q is equal Q ಡಿವೈಡೆಡ್ ಬೈ T ಅಂತಲೂ ಬರಿಬೋದು. ಎರಡೂ ಕರೆಕ್ಟ್, ಸರಿನಾ? ಇದು ಕರೆಂಟ್ ಬಗ್ಗೆ ಆಯಿತು. ಸಿಂಪಲ್. ಕರೆಂಟ್ ಅಂತಂದರೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಎಷ್ಟು ಚಾರ್ಜಸ್ಗಳು ಫ್ಲೋ ಆಗುತ್ತೆ, ಪ್ರವಾಹಿಸುತ್ತೆ ಅನ್ನೋದು ಎಲೆಕ್ಟ್ರಿಕ್ ಕರೆಂಟ್. ಇದರದ್ದು ಎಸ್ ಐ ಯೂನಿಟ್ ನೋಡೋಣ. ಎಸ್ ಐ ಯೂನಿಟ್ ಬರೆಯೋದು ತುಂಬ ಈಸಿ. ಇಲ್ಲಿ ಫಾಲೋ ಮಾಡಿ, ಓಕೆನಾ? ಎಸ್ ಐ ಯೂನಿಟ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಲ್ವಾ? CGS ಯೂನಿಟ್, ಎಸ್ ಐ ಯೂನಿಟ್, FPS ಯೂನಿಟ್, ಓಕೆನಾ? ಸೊ ಅದರಲ್ಲಿ ಎಸ್ ಐ ಯೂನಿಟ್ ಅನ್ನೋದು ಇವಾಗ ವಿಶ್ವಾದ್ಯಂತ ಯೂಸ್ ಮಾಡ್ತಿರೋದು, ವರ್ಲ್ಡ್ ವೈಡ್ ಯೂಸ್ ಮಾಡ್ತಾ ಇರೋದು ಎಸ್ ಐ ಯೂನಿಟ್. ಸಿಸ್ಟಮ್ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಯೂನಿಟ್ಸ್, ಓಕೆನಾ? ಅವನ್ನ ಎಸ್ ಐ ಯೂನಿಟ್ ಅಂತ ಕರಿತೀವಿ. ಇಲ್ಲಿ ನಮಗೆ ಎಸ್ ಐ ಯೂನಿಟ್ ಆಫ್ ಎ ಕರೆಂಟ್ ಬೇಕು. ಎಸ್ ಐ ಯೂನಿಟ್ ಆಫ್ ಎ ಕರೆಂಟ್ ದಟ್ ಈಸ್ ಈಕ್ವಲ್. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಎ ಚಾರ್ಜ್? ಜಸ್ಟ್ ಓದಿದ್ವಲ್ಲ, ಏನದು? 1 ಕೂಲಮ್ ಡಿವೈಡೆಡ್ ಬೈ. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಎ ಟೈಮ್? ಈಸಿ, 1 ಸೆಕೆಂಡ್. 1 ಕೂಲಮ್ ಬೈ 1 ಸೆಕೆಂಡ್, ಓಕೆನಾ? ಈ ಥರನೂ ಬರಿಬೋದು. ಎಸ್ ಐ ಯೂನಿಟ್ ಆಫ್ ಎ ಕರೆಂಟ್ ಈಸ್ 1 ಕೂಲಮ್ ಪರ್ ಸೆಕೆಂಡ್ ಅಂತಲೇ ಕರಿಬೋದು. ಯಾಕೆ ಪರ್ ಸೆಕೆಂಡ್ ಕರಿಬೋದು? ಇಲ್ಲಿ ಏನೂ ಇಲ್ಲ ಅಲ್ವಾ? ಏನೂ ಇಲ್ಲ ಅಂತಂದ್ರೆ 1 ಪವರ್ ಅಂತ. ಪವರ್ ಎಷ್ಟಿದೆ? 1 ಇದೆ ಅಂತ. ಇವಾಗ ನಾನು ಇದನ್ನು ನ್ಯೂಮಿನೇಟರ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? 1 ಕೂಲಮ್ ಆಸ್ ಇಟ್ ಈಸ್ ಆಗಿರುತ್ತೆ. ಈ 1 ಅನ್ನೋದು ಇಲ್ಲಿ 1 ಇಂಟು 1 1 ಅಲ್ವಾ? ಸೊ 1 ಬೈ 1 ಅಂದ್ರೂ 1. ಸೊ ಇದನ್ನು ಶಿಫ್ಟ್ ಮಾಡಿದಾಗ ಇದ್ರದ್ದು ಸೈನ್ ಏನಿದೆಯಲ್ಲ 1 ಅನ್ನು, ಇಲ್ಲಿ ಪಾಸಿಟಿವ್ ಇದೆ, ಶಿಫ್ಟ್ ಮಾಡಿದಾಗ -1 ಅಂತ ಆಗುತ್ತೆ. ಸೊ ಈ ಥರ ಬರಿಬೋದು. ಇದನ್ನೇ 1 ಕೂಲಮ್ ಪರ್ ಸೆಕೆಂಡ್ ಅನ್ನೋದೇ 1 ಆಂಪಿಯರ್ ಅಂತ ಕರೆಯೋದು. ಈ ಸಿಂಬಲ್ ಎ, ಬಟ್ ಯೂನಿಟ್ ಇಸ್ ಆಂಪಿಯರ್. ಅರ್ಥ ಆಯ್ತಾ? ಸರಿ, ಇವಾಗ ಕರೆಂಟ್ ಫ್ಲೋ ಆಗ್ತಿದೆ ಅಂತ ತಿಳ್ಕೊಳ್ಳೋಣ. ಯಾಕೆಂದರೆ ಇಲ್ಲಿ ಚಾರ್ಜಸ್ ಫ್ಲೋ ಆಗ್ತಿದೆ. ಓಕೆ, ನಮ್ಗೆ ಯಾವ ಥರ ತಿಳ್ಕೋಬೇಕು? ಜಸ್ಟ್ ಕರೆಂಟ್ ಫ್ಲೋ ಆಗ್ತಿದೆ ಅನ್ನೋದು ಯಾವ ಥರ ತಿಳ್ಕೋಬೇಕು? ಅದಕ್ಕೆ ಎಕ್ಸಾಂಪಲ್ ನೋಡಬೇಕಂದ್ರೆ ನಾವು ಮಾರ್ಕೆಟ್ಗೆ ಹೋಗ್ತೀವಿ. 1 kg ಅಥವಾ 2 kg ನಮಗೆ ಬೇಕಾಗಿರೋ ರೈಸ್ ಅಥವಾ ಆನಿಯನ್ಸ್ ಏನೋ ಬೇಕು, ತರಕಾರಿಗಳು ತೊಗೊಂಡಾಗ ಒಂದು ತಕ್ಕಡಿಯಲ್ಲಿ ಇಟ್ಕೊಂಡು ತೂಗಿ ಕೊಡ್ತಾರೆ, ನಮ್ಗೆ ಎಷ್ಟು ಬೇಕೋ ಅಷ್ಟು. ಸೊ ಅಲ್ಲಿ ತಕ್ಕಡಿ ಇಟ್ಕೊಂಡ್ರೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಮಾಸ್ನ ಮೆಜರ್ ಮಾಡ್ತಾ ಇರೋದು ಅಂತ. ಎಸ್ ಯೂನಿಟ್ ಆಫ್ ಮಾಸ್ ಇಸ್ kg. 1 ಕಿಲೋಗ್ರಾಮ್, 2 ಕಿಲೋಗ್ರಾಮ್ ಅಥವಾ ಹಾಫ್ kg, ಕಿಲೋಗ್ರಾಮ್, ಹಾಫ್ ಕಿಲೋಗ್ರಾಮ್ ಅಥವಾ 5 ಕಿಲೋಗ್ರಾಮ್. ರೈಸ್ ತೊಗೊಂಡ್ರೆ 25 ಕಿಲೋಗ್ರಾಮ್ ಅಲ್ವಾ? ಈ ಥರ ಮೆಜರ್ ಮಾಡ್ತೀವಿ. ಅದೇ ಥರ ಈ ಕರೆಂಟ್ನು ಮೆಜರ್ ಮಾಡ್ಬೋದು. ಯಾವ ಥರ? ಒಂದು ಡಿವೈಸ್ ಇದೆ, ನಮಗೆ ಮಾಸ್ ಮೆಜರ್ ಮಾಡಬೇಕಾದ್ರೆ ತಕ್ಕಡಿ ಇದೆ, ಬಟ್ ಫಿಸಿಕ್ಸಲ್ಲಿ ಬೀಮ್ ಬ್ಯಾಲೆನ್ಸ್ ಅಥವಾ ಫಿಸಿಕಲ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಅದೇ ರೀತಿ ಒಂದು ಡಿವೈಸ್ ಇದೆ, ಒಂದು ಉಪಕರಣ, ಓಕೆನಾ? ಆ ಉಪಕರಣದ ಹೆಸರು ಅಲ್ಲಿ ಯೂನಿಟ್ ಈಸ್ ಆಂಪಿಯರ್ ಅಲ್ವಾ? ಇದು ಅಮ್ಮೀಟರ್ ಅಂತ ಕರಿತೀವಿ. ಅಮ್ಮೀಟರ್ ತೋರಿಸ್ತೀನಿ ಅದು ಯಾವ ಥರ ಕಾಣಿಸುತ್ತೆ ಅನ್ನೋದು. ಓಕೆ, ಆಮೀಟರ್. ಈ ಆಮೀಟರ್ ಅನ್ನೋ ಉಪಕರಣದಿಂದ ನಾವು ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅನ್ನೋದು ತಿಳ್ಕೊಬಹುದು, ಸರಿನಾ? ಮತ್ತು ಇಲ್ಲಿ ಸಮ್ಟೈಮ್ಸ್ ಇನ್ಸ್ಟೆಡ್ ಆಫ್ ಡೆಫಿನೇಷನ್ ಒಂದೊಂದು ಸತಿ ವಾಟ್ ಈಸ್ ಕರೆಂಟ್ ಅನ್ನೋ ಕೇಳೋ ಬದಲು ಡಿಫೈನ್ 1 ಆಂಪಿಯರ್ ಅಂತ ಕೇಳ್ತಾರೆ. ಅಂದರೆ ಒಂದು ಆಂಪಿಯರ್ ಅಂದರೆ ಏನು ಅಂತ ಕೇಳ್ತಾರೆ. ಅವ್ರು ಎಲೆಕ್ಟ್ರಿಕ್ ಕರೆಂಟ್ ಕೇಳಲ್ಲ, 1 ಆಂಪಿಯರ್ ಅಂದ್ರೆ ಏನು ಅಂತ ಕೇಳ್ತಾರೆ. ಅವಾಗ ನಾವು ಯಾವ ಥರ ಡಿಫೈನ್ ಮಾಡ್ಬೋದು? 1 ಆಂಪಿಯರ್ ಈಸ್ ದ ಕರೆಂಟ್ ವೆನ್ 1 ಕೂಲಮ್ ಆಫ್ ಚಾರ್ಜ್ ಫ್ಲೋಯಿಂಗ್ ಇನ್ ಎ 1 ಸೆಕೆಂಡ್ ಇನ್ ಎ ಕಂಡಕ್ಟರ್. ಅಷ್ಟೇ, ಸಿಂಪಲ್ ಆಗಿ ಹೇಳೋದು. ಜಸ್ಟ್ ಇದನ್ನು ನೀವು ಗುರ್ತು ಮಾಡಿಕೊಂಡ್ರೆ ಸಾಕು, ಸರಿನಾ? ನೋಡೋಣ ಅದು ಆಮೀಟರ್ ಯಾವ ಥರ ಕಾಣಿಸುತ್ತೆ. ನೋಡಿ, ಇದೇ ಆಮೀಟರ್ ಅನ್ನೋದು. ಈ ರೆಡ್ ಕಲರ್ ಇಂಡಿಕೇಟ್ ಮಾಡುತ್ತಲ್ಲ, ಇದು ಪಾಸಿಟಿವ್ ಟರ್ಮಿನಲ್ ಅಂತ. ಇಲ್ಲಿ ಇನ್ನೊಂದಿದೆಯಲ್ಲ ಬ್ಲ್ಯಾಕ್ ಕಲರ್, ಅದು ನೆಗೆಟಿವ್ ಟರ್ಮಿನಲ್. ಇವೆರಡನ್ನ ಕನೆಕ್ಟ್ ಮಾಡಿದ್ರೆ ನಮಗೆ ಎಷ್ಟು ಕರೆಂಟು ಫ್ಲೋ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ, ಸರಿನಾ? ಇದು ಆಮೀಟರ್. ಮತ್ತು ಇದು ಆಂಪಿಯರ್ ಡೆಫಿನೇಷನ್ ಹೇಗೆ? ದ ಕರೆಂಟ್ ಈಸ್ ಸೇಡ್ ಟು ಬಿ 1 ಆಂಪಿಯರ್ ವೆನ್ 1 ಕೂಲಮ್ ಆಫ್ ಚಾರ್ಜಸ್ ಫ್ಲೋ ಅಕ್ರಾಸ್ ಎನಿ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್ ಇನ್ 1 ಸೆಕೆಂಡ್. ಅದೇ ಹೇಳಿದ್ನಲ್ಲ, ಈ 1 ಆಂಪಿಯರ್ ಅನ್ನೋದು ಇದು ಕರೆಂಟೇ. ಬಟ್ ಅಂದರೆ ಏನು? 1 ಕೂಲಮ್ ಫ್ಲೋ ಆಗಬೇಕು ಎಷ್ಟು ಟೈಮಲ್ಲಿ?
1 ಸೆಕೆಂಡಲ್ಲಿ. ಅದನ್ನೇ ನಾವು ಏನಂತ ಕರಿತೀವಿ, 1 ಆಂಪಿಯರ್ ಅಂತ ಕರಿತೀವಿ. ಸರಿನಾ? ಬಟ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೀವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ಈ ಆಮೀಟರ್ ಸರ್ಕ್ಯೂಟಲ್ಲಿ ಯಾವ ಥರ ಕನೆಕ್ಟ್ ಮಾಡ್ತಾರೆ. ಸರಿ, ಯಾವ ಥರ ಕನೆಕ್ಟ್ ಮಾಡ್ತಾರೆ ಅಂತಂದರೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಯಾಕೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ? ಸೀರೀಸ್ ಕನೆಕ್ಷನ್. ಸೀರೀಸ್ ಕನೆಕ್ಷನ್ ಯಾಕೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕಂದ್ರೆ, ಇಟ್ ಶುಡ್ ಹ್ಯಾವ್ ಲೀಸ್ಟ್ ರೆಸಿಸ್ಟೆನ್ಸ್. ಅಂದರೆ ಎಷ್ಟು ಸಾಧ್ಯವೋ ಅಷ್ಟು ಕಮ್ಮಿ ರೆಸಿಸ್ಟೆನ್ಸ್ ಇರಬೇಕು. ಓಕೆನಾ? ಅದರಿಂದ ಇದನ್ನ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡಬೇಕು. ಅವ ರೆಸಿಸ್ಟೆನ್ಸ್ ಜಾಸ್ತಿ ಇದ್ರೆ ಏನಾಗುತ್ತೆ, ಕರೆಂಟ್ ಕಮ್ಮಿ ಆಗುತ್ತೆ. ಅಂದರೆ ಕರೆಂಟ್ ಕರೆಕ್ಟಾಗಿ ಮೆಜರ್ ಮಾಡಲ್ಲ. ಸರಿನಾ? ಅದರಿಂದ ಇದನ್ನ ಸೀರೀಸ್ ಕನೆಕ್ಷನ್ ಮಾಡಬೇಕು. ಸರಿನಾ? ಮತ್ತೆ ನೆಕ್ಸ್ಟ್ ಒನ್ ಥಿಂಗ್ ಏನಂತಂದರೆ, ಇವಾಗ ನಿಮಗೆ ಸದ್ಯಕ್ಕೆ ರೆಸಿಸ್ಟೆನ್ಸ್ ಅಂದ್ರೇನು ಗೊತ್ತಿಲ್ಲ, ಮತ್ತು ಸೀರೀಸ್ ಕನೆಕ್ಷನ್ ಅಂದ್ರೇನು ಗೊತ್ತಿಲ್ಲ. ಬಟ್ ಜಸ್ಟ್ ರಿಮೆಂಬರ್, ಅದನ್ನು ಮುಂದೆ ಓದ್ತಾ ಇರ್ತೀವಿ. ಓಕೆನಾ? ಇಟ್ ಶುಡ್ ಹ್ಯಾವ್ ಲೀಸ್ಟ್ ರೆಸಿಸ್ಟೆನ್ಸ್. ಅದು ಸಮಟೈಮ್ಸ್ ಹೇಳ್ತಾರೆ ಇಟ್ ಶುಡ್ ಪೊಸೆಸ್ ಲೀಸ್ಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಮತ್ತೆ ಸೀರೀಸ್ ಕನೆಕ್ಷನ್ ಆಯಿತು, ಆಂಪಿಯರ್ ಆಯಿತು, ಆಮೀಟರ್ ಆಯಿತು. ನೆಕ್ಸ್ಟ್ ಏನು? ಸರ್ಕ್ಯೂಟ್. ವಾಟ್ ಈಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಈ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನೋದು ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಕಂಡಕ್ಟಿಂಗ್ ಪಾತ್ ಫಾರ್ ಎಲೆಕ್ಟ್ರಿಕ್ ಕರೆಂಟ್. ಅಂದರೆ ಇಲ್ಲಿ ಕಂಟಿನ್ಯೂಸ್ ಆಗಿರಬೇಕು. ಈ ಸರ್ಕ್ಯೂಟು ಕಂಟಿನ್ಯೂಸ್ ಆಗಿರ್ಬೇಕು, ಎಲ್ಲೂ ಬ್ರೇಕ್ ಆಗಿರ್ಬೋದು. ಎಲ್ಲಾದರೂ ಬ್ರೇಕ್ ಆಗಿದ್ರೆ ಕರೆಂಟು ಫ್ಲೋ ಆಗಲ್ಲ. ಕಂಟಿನ್ಯೂಸ್ ಆಗಿರಬೇಕು, ಯಾವುದೇ ಥರ ಬ್ರೇಕ್ಸ್ ಇರಬಾರ್ದು. ಮೀನ್ಸ್ ಎಲ್ಲೂ ವೈರ್ ಕಟ್ ಆಗಿರ್ಬೋದು, ಅಥವಾ ಯಾವುದೇ ಕನೆಕ್ಷನ್ ಲೂಸ್ ಆಗಿರಬಾರ್ದು. ಲೂಸ್ ಆಗಿದ್ರೆ ಏನಾಗುತ್ತೆ, ಕನೆಕ್ಷನ್ ಕಟ್ ಆಗುತ್ತೆ, ಕರೆಂಟು ಫ್ಲೋ ಆಗಲ್ಲ. ಇದರ ಅರ್ಥ. ನೆಕ್ಸ್ಟು ಕ್ಲೋಸ್ಡ್. ಅದು ಯಾವುದೇ ಥರ ಓಪನಿಂಗ್ಸ್ ಇರಬಾರ್ದು, ಅದು ಕ್ಲೋಸ್ ಆಗಿರಬೇಕು. ಓಕೆನಾ? ಇಲ್ಲಿ ನೋಡಿ, ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಎಲ್ಲ ಕ್ಲೋಸ್ ಆಗಿದೆ. ಡೋಂಟ್ ಥಿಂಕ್ ದಿಸ್ ಈಸ್ ಅ ಓಪನ್. ಇಟ್ ಇಂಡಿಕೇಟ್ಸ್ ಬ್ಯಾಟ್ರಿ. ಓಕೆನಾ? ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇದೇನು ಆ್ಯಂಡ್ ದಿಸ್ ಇಸ್ ಅ ಡೈರೆಕ್ಷನ್ ಏನು ಅಂತ ಹೇಳ್ತೇನೆ. ಇಷ್ಟ ಆಗ್ತಾಯ್ತಾ? ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಕಂಡಕ್ಟಿಂಗ್ ಪಾತ್ ಫಾರ್ ಅ ಎಲೆಕ್ಟ್ರಿಕ್ ಕರೆಂಟ್. ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕು, ಇಲ್ಲಿ ಬ್ಯಾಟ್ರಿ ಇದೆ. ಓಕೆನಾ? ಬ್ಯಾಟ್ರಿ. ಈ ಬ್ಯಾಟ್ರಿ ಏನು ಮಾಡುತ್ತೆ? ಬ್ಯಾಟ್ರಿ ಆರ್ ಸೆಲ್, ಇಟ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಈ ಎಲೆಕ್ಟ್ರಿಕಲ್ ಎನರ್ಜಿ ಫ್ಲೋ ಆದಾಗ ಚಾರ್ಜಸ್ ಫ್ಲೋ ಆಗುತ್ತೆ. ವೆನ್ ಚಾರ್ಜಸ್ ಫ್ಲೋ, ಕರೆಂಟ್ ಫ್ಲೋ ಆಗುತ್ತೆ. ಸೊ ಇಲ್ಲಿ ನೋಡಿ, ದಿಸ್ ಈಸ್ ಪ್ಲಸ್ ಸೈನ್, ದಿಸ್ ಈಸ್ ನೆಗೆಟಿವ್ ಸೈನ್. ಪ್ಲಸ್ ಸೈನ್ ಅಂತಂದರೆ ಹೈ ಪೊಟೆನ್ಷಿಯಲ್ ಆ್ಯಂಡ್ ಮೈನಸ್ ಸೈನ್ ಅಂತಂದರೆ ಲೋ ಪೊಟೆನ್ಷಿಯಲ್. ಐ ಅಂತಂದರೆ ಕರೆಂಟ್. ಇಲ್ಲಿ ನೋಡಿ, ಕರೆಂಟ್ ಇಟ್ ಈಸ್ ಫ್ಲೋಯಿಂಗ್ ಫ್ರಮ್ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್. ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತದೆ. ಪಾಸಿಟಿವ್ ಟು ನೆಗೆಟಿವ್. ಪಾಸಿಟಿವ್ ಅಂದರೆ ಹೈ ಪೊಟೆನ್ಷಿಯಲ್, ನೆಗೆಟಿವ್ ಅಂದರೆ ಲೋ ಪೊಟೆನ್ಷಿಯಲ್. ಸರಿನಾ? ಇದನ್ನ ನಾವು ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ ಅಂತ ಕರಿತೀವಿ. ಸಾಂಪ್ರದಾಯಿಕವಾಗಿ ಬಂದಿರೋದು. ಓಕೆನಾ? ಕನ್ವೆನ್ಷನಲ್ ಅಂದರೆ ಸಾಂಪ್ರದಾಯಿಕವಾಗಿ. ಇದನ್ನ ಡೈರೆಕ್ಷನ್ ಆಫ್ ಕರೆಂಟ್ ಹೇಗಿರುತ್ತೆ ಅಂತಂದರೆ, ಇಟ್ ಈಸ್ ಆಲ್ವೇಸ್ ಫ್ರಮ್ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್. ಬಟ್ ನಮಗೆ ಗೊತ್ತಿರೋದು, ಇವಾಗ ಸದ್ಯಕ್ಕೆ ಗೊತ್ತಾಗಿರೋ ಪ್ರಕಾರ, ದ ರೀಸನ್ ಫಾರ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಎಲೆಕ್ಟ್ರಾನ್ಸ್, ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಬಟ್ ನೀವು ಕೇಳ್ಬೋದು, ಸರ್ ಯಾಕೆ ನಾವು ಎಲೆಕ್ಟ್ರಾನ್ಸ್ ಯೂಸ್ ಮಾಡಿಕೊಂಡು ಡಿಫೈನ್ ಮಾಡಲ್ಲ ಎಲೆಕ್ಟ್ರಿಕ್ ಕರೆಂಟ್ನ ಅಂತ? ಸರಿನಾ? ಇಲ್ಲಿ ಎಲೆಕ್ಟ್ರಾನ್ಸ್ನ ಕನ್ಸಿಡರ್ ಮಾಡಲ್ಲ. ಯಾಕೆಂತಂದರೆ ಈ ಕರೆಂಟ್ನ ಡಿಸ್ಕವರಿ ಮಾಡಿದಾಗ ಈ ಎಲೆಕ್ಟ್ರಾನ್ಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅದರಿಂದ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ ಕನ್ಸಿಡರ್ಡ್ ಆಸ್ ಎ ಡೈರೆಕ್ಷನ್ ಆಫ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್. ಮೀನ್ಸ್ ಈ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಯಾವ ಕಡೆಗೆ ಮೂವ್ ಆಗುತ್ತೆ ಆ ಕಡೆಗೆ ಕರೆಂಟ್ ಫ್ಲೋ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಟಾಪಿಕ್ ಪ್ರಕಾರ, ನಾವು ಈಗ ಗೊತ್ತಾಗಿರೋದು ಏನಂತಂದರೆ, ಈ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಏನು ಮಾಡುತ್ತೆ ಅಂತಂದರೆ ಫೋರ್ಸ್ನ ಪ್ರೊವೈಡ್ ಮಾಡುತ್ತೆ. ಯಾವುದಕ್ಕೆ?
ಎಲೆಕ್ಟ್ರಾನ್ಸ್ಗೆ. ಎಲೆಕ್ಟ್ರಾನ್ಸ್ ತಾನೇ ರಿವಾಲ್ವಿಂಗ್ ಅರೌಂಡ್ ನ್ಯೂಕ್ಲಿಯಸ್. ಅವು ಫ್ರೀ ಆಗಿ ಮೂವ್ ಆಗುತ್ತೆ. ದೇ ಕ್ಯಾನ್ ಜಂಪ್ ಫ್ರಮ್ ಒನ್ ಶೆಲ್ ಟು ಅದರ್ ಶೆಲ್. ಅದರಿಂದ ಆ ಎಲೆಕ್ಟ್ರಾನ್ಸ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಫ್ಲೋ ಆಗುತ್ತೆ. ಬಟ್ ಯಾವ ಥರ ಅಂತಂದರೆ ಇಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಫ್ರಾಮ್ low potential to high potential. ಬಟ್ ಕರೆಂಟ್ ಯಾವ ಥರ ಫ್ಲೋ ಆಗುತ್ತೆ? ಕರೆಂಟ್ ಫ್ಲೋ ಫ್ರಮ್ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್. ಅರ್ಥ ಆಯ್ತಾ? ಬೋತ್ ಆರ್ ಅಪೋಸಿಟ್ ಅಲ್ವಾ? ಬಟ್ ಓಲ್ಡನ್ ಡೇಸ್ ಅಲ್ಲಿ ಏನು ಮಾಡ್ತಾ ಇದೀವಿ? ವಿ ಹ್ಯಾವ್ ಕನ್ಸಿಡರ್ಡ್ ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಆಲ್ವೇಸ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್. ಆ ಥರ ಇತ್ತು. ಕ್ಲಿಯರಾ? ಎಲೆಕ್ಟ್ರಾನ್ಸ್ ಕನ್ಸಿಡರ್ ಮಾಡಿದ್ರೆ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್. ಹೇಗೆ ಕರೆಂಟ್ ಫ್ಲೋ ಆಗುತ್ತೆ ಅಂತಂದರೆ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ ಈಸ್ ಆಲ್ವೇಸ್ ಅಪೋಸಿಟ್ ಫಾರ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಬಟ್ ಕನ್ವೆನ್ಷನ್ ಏನು ಮಾಡ್ತಾ ಇದೀವಿ? ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್. ಇಷ್ಟ ಆಯ್ತಾ? ನಾವು ಇದು ಏನಂತಂದರೆ ಬಲ್ಬ್ ಅಂತ ಅರ್ಥ. ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಇದು ಅಮೀಟರ್ ಡಿವೈಸ್. ಇದೇನು ಮಾಡುತ್ತೆ? ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅನ್ನೋದು ನೋಟ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಪ್ಲಗ್ ಕೀ ಅಂತಂದರೆ ಪ್ಲಗ್ ಕೀ. ಓಕೆನಾ? ಈ ಪ್ಲಗ್ ಕೀ ಏನು ಮಾಡುತ್ತೆ? ಒಂದು ಕನೆಕ್ಟಿಂಗ್ ಬ್ರಿಡ್ಜ್ ಥರ. ಇವಾಗ ನಾವು ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಒಂದು ನದಿ ಇದೆ, ಎರಡು ಊರುಗಳ ಮಧ್ಯೆ ಒಂದು ನದಿ ಇದೆ. ಒಂದು ಊರಿನ ಜನ ಇನ್ನೊಂದು ಊರಿಗೆ ಹೋಗ್ಬೇಕಂತಂದರೆ ಅಲ್ಲಿ ಯಾವುದೇ ಥರ ರೋಡ್ಸ್ ಇಲ್ಲ, ಯಾವುದೇ ಥರ ಟ್ರಾವೆಲಿಂಗ್ ಫೆಸಿಲಿಟೀಸ್ ಇಲ್ಲ. ಅವರು ನಡ್ಕೊಂಡೇ ಹೋಗಬೇಕು. ಅವಾಗ ಏನಾಗುತ್ತೆ ಅಂತಂದರೆ ಅವರು ಬ್ರಿಡ್ಜ್ನ ಕ್ರಿಯೇಟ್ ಮಾಡಬೇಕು ಒಂದು ಊರಿಂದ ಇನ್ನೊಂದು ಊರಿಗೆ ಬರಬೇಕಂತಂದ್ರೆ. ಯಾಕಂದರೆ ನದಿ ಇದೆಯಲ್ಲ, ಸೊ ನದಿನ ದಾಟ್ಕೊಂಡು ಬರಬೇಕು. ಅದರಿಂದ ಅವರು ಬ್ರಿಡ್ಜ್ ಕನೆಕ್ಟ್ ಮಾಡ್ತಾರೆ ಒಂದು ಊರಿಂದ ಇನ್ನೊಂದು ಊರಿಗೆ. ಅದೇ ಥರ ಈ ಪ್ಲಗ್ ಕೀ ಬ್ರಿಡ್ಜ್ ಥರ ಆ್ಯಕ್ಟ್ ಮಾಡುತ್ತೆ ಕರೆಂಟಿಗೆ. ಓಕೆನಾ? ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್. ಇಲ್ಲಿ ಬ್ರಿಡ್ಜ್ ಇರಲಿಲ್ಲ ಅಂದರೆ ಏನಾಗುತ್ತೆ? ಈ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ ತಾನೆ? ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ. ಸೊ ಸರ್ಕ್ಯೂಟ್ ಬ್ರೇಕ್ ಆಗಿದ್ರೆ ಏನಾಗುತ್ತೆ? ಇಟ್ ಈಸ್ ನಾಟ್ ಕ್ಲೋಸ್ಡ್, ಇಟ್ ಈಸ್ ನಾಟ್ ಕಂಟಿನ್ಯೂಯಸ್. ಏನಾಗುತ್ತೆ? ದ ಕರೆಂಟ್ ಫ್ಲೋ ಆಗಲ್ಲ. ಸೊ ಅದರಿಂದ ಈ ಪ್ಲಗ್ ಕೀ ತುಂಬ ಇಂಪಾರ್ಟೆಂಟ್. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಈ ಪ್ಲಗ್ ಕೀ ಅಂತಂದರೆ ಸ್ವಿಚ್ ಥರ ಆ್ಯಕ್ಟ್ ಮಾಡುತ್ತೆ. ಹೇಗೆ? ಸ್ವಿಚ್ ಹಾಕಿದ್ರೆ ಲೈಟ್ ಆನ್, ಎಗೇನ್ ಸ್ವಿಚ್ ಹಾಕಿದ್ರೆ ಲೈಟ್ ಆಫ್, ಸ್ವಿಚ್ ಹಾಕಿದ್ರೆ ಫ್ಯಾನ್ ಆನ್, ಮತ್ತೆ ಸ್ವಿಚ್ ಆನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡಿದ್ರೆ ಫ್ಯಾನ್ ಆಫ್. ಈ ಥರ ಕೀ ಅಂತಂದರೆ ಪ್ಲಗ್ ಕೀ ಅಂತಂದರೆ ಸ್ವಿಚ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇಷ್ಟು ಇದ್ರ ಬಗ್ಗೆ ಐಡಿಯಾಸ್. ನಾನು ನಿಮಗೆ ಹೇಳಿದೆ. ಏನು ಹೇಳಿದೆ? ಬಿಫೋರ್ ದ್ಯಾಟ್ ವಿಲ್ ಸಾಲ್ವ್ ಫ್ಯೂ ನ್ಯೂಮರಿಕಲ್ಸ್. ಓಕೆ, ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದೆ, ದಟ್ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತೇಳಿ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ ಬೋರ್ಡ್ ಎಕ್ಸಾಮ್ ನಮ್ಮ ತಲೆಯಲ್ಲಿ ಇರಬೇಕಲ್ವಾ, ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಈ ಟಾಪಿಕ್ ಮೇಲೆ ಅನ್ನೋದು. ಇಲ್ಲಿ ನೋಡಿ, ಇನ್ ಎ ಕಂಡಕ್ಟರ್ 6.25 into 10 power 6, 16 electrons flow from its end A to B in 2 seconds. Find the current flowing through a conductor. ಇಲ್ಲಿ ಏನು ಕೊಟ್ಟಿದ್ದಾರೆ? ನಮಗೆ ನಂಬರ್ ಆಫ್ ಚಾರ್ಜಸ್ ಕೊಟ್ಟಿದ್ದಾರೆ. ಎಷ್ಟು ಚಾರ್ಜಸ್ ಫ್ಲೋ ಆಗ್ತಿದೆ? ಓಕೆ, ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕು. ಏನಪ್ಪ ಅಂತಂದರೆ, ಇನ್ ಫಿಸಿಕ್ಸಲ್ಲಿ ಯಾವಾಗ ನೀವು ನ್ಯೂಮರಿಕಲ್ಸ್ ಸಾಲ್ವ್ ಮಾಡ್ತೀರಲ್ಲ, ಫಸ್ಟ್ ಡೇಟಾ ಬರ್ಕೊಳ್ಳೋದನ್ನು ಕಲಿಬೇಕು. ಡೇಟಾ ಅಂತಂದರೆ ದತ್ತಾಂಶಗಳು, ಏನೇನು ಕೊಟ್ಟಿದ್ದಾರೆ ಕ್ವಶನಲ್ಲಿ ಅಂತ. ಏನು ಕೊಟ್ಟಿದ್ದಾರೆ? ಫಸ್ಟ್ ಥಿಂಗ್ ಈಸ್, ಇಲ್ಲೇನು ಕಂಡುಹಿಡಬೇಕು? ಕರೆಂಟ್ ಕಂಡುಹಿಡಬೇಕು. ಓಕೆನಾ? ಫಸ್ಟ್ ಥಿಂಗ್, ನಂಬರ್ ಆಫ್ ಚಾರ್ಜಸ್ ಎನ್ 6.25. ಓಕೆನಾ? 6.25 into 10 power 16. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಟೈಮ್ ಕೊಟ್ಟಿದ್ದಾರೆ. ಎಷ್ಟು ಟೈಮ್ ಕೊಟ್ಟಿದ್ದಾರೆ? ಇಟ್ ಈಸ್ 2 seconds. ಏನು ಫೈಂಡ್ ಮಾಡಬೇಕು? ಕರೆಂಟ್ನ ಫೈಂಡ್ ಮಾಡಬೇಕು. ಅದು ಕ್ವಶನ್ ಮಾರ್ಕ್. ಅಕಾರ್ಡಿಂಗ್ ಟು ಡೆಫಿನೇಷನ್ ನಮ್ಗೆ ಗೊತ್ತಿದೆ, I is equal to Q by T ಅಂತ ಬರೀತಿದ್ವಿ. ಇಲ್ಲಿ ನಮಗೆ Q ವ್ಯಾಲ್ಯೂ ಕೊಟ್ಟೇ ಇಲ್ವಲ್ಲ, Q ವ್ಯಾಲ್ಯೂ ಕೊಟ್ಟೇ ಇಲ್ಲ. ಇಲ್ಲಿ ನೋಡ್ಕೊಳ್ಳಿ, ಈ Q ಅನ್ನೋದು ಚಾರ್ಜ್ ಅಲ್ವಾ, ಎಷ್ಟು ಚಾರ್ಜ್ ಫ್ಲೋ ಆಗ್ತಿದೆ ಅನ್ನೋದು. ಅಂದರೆ
ಎನ್ ನಂಬರ್ ಆಫ್ ಚಾರ್ಜಸ್ ಎಷ್ಟು ಫ್ಲೋ ಆಗ್ತದೆ ಎನ್ ನಂಬರ್ ಆಫ್ ಚಾರ್ಜಸ್ ಚಾರ್ಜ್ ಆನ್ ದ ಈಚ್ ಎಲೆಕ್ಟ್ರಾನ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಚಾರ್ಜ್ ಆನ್ ಪ್ರೋಟಾನ್ ಅಂಡ್ ಚಾರ್ಜ್ ಆನ್ ಎಲೆಕ್ಟ್ರಾನ್ ಡಿವೈಡೆಡ್ ಬೈ ಟೈಮ್ ಅಂತ ಇವಾಗ ಏನು ಮಾಡ್ತೀನಿ ಐ ಇಸ್ ಈಕ್ವಲ್ ಟು ಎನ್ ವ್ಯಾಲ್ಯೂ ಎಷ್ಟಪ್ಪ 6.25 ಇಂಟು 10 ಪವರ್ 16 ಇಂಟು 1.6 ಇಂಟು 10 ಪವರ್ ಮೈನಸ್ 19 ಕೂಲಮ್ ಡಿವೈಡೆಡ್ ಬೈ ಎಷ್ಟು ಟೈಮ್ ಕೊಟ್ಟಿದ್ದಾರೆ 2 ಸೆಕೆಂಡ್ಸ್ ಇದು ಎಸ್ ಐ ಯೂನಿಟ್ ಅಲ್ಲಿದೆ ಸೊ ಅದರಿಂದ ನೋ ನೀಡ್ ಟು ಕನ್ವರ್ಟ್ ಇಟ್ 2 ಸೆಕೆಂಡ್ಸ್ ಓಕೆ 6.25 ಇಂಟು 1.6 ಎಷ್ಟಾಗುತ್ತೆ 10 ಇಂಟು 10 ಪವರ್ 16 10 ಪವರ್ ಮೈನಸ್ 19 ಎಷ್ಟಾಗುತ್ತೆ ಇಲ್ಲಿ ಪ್ಲಸ್ 16 ಇದೆ ಇಲ್ಲಿ ಮೈನಸ್ 19 ಇದೆ ಎಷ್ಟಾಗುತ್ತೆ minus 3 divided by 2. So 10 by 2 it is a 5 into 10 power minus 3 ampere. ಇದು ನಮ್ಗೆ ಬೇಕಾಗಿರೋ ಆನ್ಸರ್. ಫೈವ್ ಇಂಟು 10 ಪವರ್ ಮೈನಸ್ 3 ಆಂಪಿಯರ್. ಇದನ್ನ ಈ ಥರನೂ ಬರಿಬೋದು. 5 ಇಂಟು ಈ 10 ಪವರ್ 3ನ ಯಾವ ಥರ ಬರಿಬೋದು ಮಿಲಿ ಅಂತ ಬರಿಬೋದು ತಾನೆ 10 ಪವರ್ ಮೈನಸ್ 3 ಅದನ್ನು 1 ಸೆಕೆಂಡ್ ಮಿಲಿ ಸೆಕೆಂಡ್ ಅಲ್ವಾ ಮಿಲಿ ಆಂಪಿಯರ್. ಮಿಲಿ ಅಂತಂದರೆ 1 ಮಿಲಿ ಮೀನ್ಸ್ 10 ಪವರ್ ಮೈನಸ್ 3. 1 ಕಿಲೋ ಅಂತಂದರೆ 10 ಪವರ್ ಪ್ಲಸ್ 3. ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಅಲ್ಲಿ ಕಲ್ತಿರ್ತೀವಿ ಓಕೆನಾ. ಇಷ್ಟಾಯಿತು. ಎಷ್ಟು ಬಂತು ನಮಗೆ ಫೈನಲಿ ಕರೆಂಟು 5 ಮಿಲಿ ಆಂಪಿಯರ್. ಇದು ನಮ್ಗೆ ಬೇಕಾಗಿರೋ ಆನ್ಸರ್. ಇಲ್ಲಿ ಏನಾಗುತ್ತೆ ಎಲೆಕ್ಟ್ರಾನ್ಸ್ ಫ್ಲೋ ಫ್ರಮ್ ಎಂಡ್ ಎ ಟು ಬಿ. ಕರೆಂಟ್ ಯಾವ ಡೈರೆಕ್ಷನಲ್ಲಿ ಇರುತ್ತೆ ಅಪೋಸಿಟ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಕರೆಂಟ್ ಈಸ್ ಬಿ ಟು ಎ. ಇದು ಬೇಕಾಗಿರೋ ಆನ್ಸರ್. ನೆಕ್ಸ್ಟ್ ಇಲ್ಲಿ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಾನ್ಸ್ಟಿಟ್ಯೂಟಿಂಗ್ 1 ಕೂಲಮ್. ಸೊ ಫಾರ್ಮುಲಾ ಪ್ರಕಾರ ಏನಿದೆ Q ಇಸ್ ಈಕ್ವಲ್ ಟು ಎನ್ ಇ. ಸೊ ಇಲ್ಲಿ ನಾವು ಏನು ಕಂಡುಹಿಡಬೇಕು ಕ್ಯಾಲ್ಕುಲೇಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಎನ್ ವ್ಯಾಲ್ಯೂ ಕಂಡುಹಿಡಬೇಕು. ಅಂದರೆ ಎನ್ ಈಸ್ ಕ್ವಶನ್ ಮಾರ್ಕ್. ಕೂಲಮ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು ಚಾರ್ಜ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು 1 ಕೂಲಮ್. ಈ 1 ಕೂಲಮ್ ಫ್ಲೋ ಆದರೆ ಎಷ್ಟು ಎಲೆಕ್ಟ್ರಾನ್ಸ್ ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ಫ್ಲೋ ಆಗುತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗಿದೆ. ಇಲ್ಲಿ ನಮಗೆ ಬೇಕಾಗಿರೋದು ಎನ್. ಅದರಿಂದ ನಾನು ಫಾರ್ಮುಲಾನ ರೀಅರೇಂಜ್ ಮಾಡ್ತೀನಿ. Q ಡಿವೈಡೆಡ್ ಬೈ ಇ ಅಂತ ಕರೆಕ್ಟಾ. ಇವಾಗ ಎನ್ ಇಸ್ ಈಕ್ವಲ್ ಟು ಕ್ಯೂ ವ್ಯಾಲ್ಯೂ ಎಷ್ಟು 1 ಕೂಲಮ್ ಓಕೆ ಡಿವೈಡೆಡ್ ಬೈ ಚಾರ್ಜ್ ಆನ್ 1 ಎಲೆಕ್ಟ್ರಾನ್ ಎಷ್ಟು 1.6 ಇಂಟು 10 ಪವರ್ ಮೈನಸ್ 19 ಕೂಲಮ್. ಇಲ್ಲಿ ನೋಡಿ ಈ ಕೂಲಮ್ ಗೆಟ್ ಕ್ಯಾನ್ಸಲ್ ಆಗುತ್ತೆ ಓಕೆನಾ. ನೆಕ್ಸ್ಟ್ ಏನಾಗುತ್ತೆ ಈ 1/6 1 ಡಿವೈಡೆಡ್ ಬೈ 1/6 ಎಷ್ಟು ಬರುತ್ತೆ 0.625 ಇಂಟು ಇಲ್ಲಿ 10 ಪವರ್ ಮೈನಸ್ 19 ಇದೆ. ಅದನ್ನು ಮೇಲ್ಗಡೆ ತಂದರೆ ಏನಾಗುತ್ತೆ ಪ್ಲಸ್ 19 ಆಗುತ್ತೆ. ಈ ಪ್ಲಸ್ 19 ನಾವು ಯಾವ ಥರ ಬರಿಬೋದು 6.25 ಇಂಟು 10 ಪವರ್ 18 ಅಂದರೆ ನಮಗೆ ಎಷ್ಟು ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ 1 ಕೂಲಮಲ್ಲಿ 6.25 ಇಂಟು 18 ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. ಸೊ ಫೈನಲಿ ಎನ್ ಈಸ್ ಈಕ್ವಲ್ ಟು 6.25 ಇಂಟು 10 ಪವರ್ 18 ಎಲೆಕ್ಟ್ರಾನ್ಸ್. ಇದು ನಮಗೆ ಬೇಕಾಗಿರೋ ಆನ್ಸರ್. ಅರ್ಥ ಆಯ್ತಾ ಮಕ್ಕಳೇ. ನೆಕ್ಸ್ಟ್ ಏನಪ್ಪ ಇಲ್ಲಿ ನಾವು ಅವಾಗಿಂದ ಹೇಳ್ತಾ ಇದ್ದೀವಿ ದ ಚಾರ್ಜಸ್ ಫ್ಲೋಯಿಂಗ್ ಫ್ರಮ್ ಒನ್ ಎಂಡ್ ಟು ಅದರ್ ಎಂಡ್ ಮೇ ಬಿ ಎ ಟು ಬಿ ಬಿ ಟು ಎ. ನಿಮ್ಗೊಂದು ಕ್ವಶನ್ ಮೂಡುತ್ತಲ್ವಾ ಸರ್ ಈ ಚಾರ್ಜಸ್ ಫ್ಲೋ ತನ್ನಷ್ಟಕ್ಕೆ ತಾನೇ ಆಗುತ್ತಾ ಅಥವಾ ಯಾರಾದರೂ ತಳ್ತಾ ಇದ್ದಾರಾ ಕ್ವಶನ್ ಮೂಡುತ್ತಲ್ವಾ. ಸೊ ಅದರಿಂದ ಈ ಚಾರ್ಜ್ ಯಾರು ತಳ್ತಾರೆ ಅನ್ನೋದು ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಇಲ್ಲಿ ನಾನು ಒಂದು ವಾಟರ್ ಎಕ್ಸಾಂಪಲ್ ತಗೋತೀನಿ. ನೆಕ್ಸ್ಟು ಒಂದು ಹಾಟ್ ಬಾಡಿನ ತಗೋತೀನಿ ಎಕ್ಸಾಂಪಲ್ ಆಗಿ.
ಹಾಟ್ ಬಾಡಿ ಎಕ್ಸಾಂಪಲ್ ಆ್ಯಂಡ್ ವಾಟರ್ ಬಾಡಿ ಎಕ್ಸಾಂಪಲ್. ಸರಿನಾ? ಒಂದು ಸಮತಟ್ಟಾದ ಪ್ರದೇಶದಲ್ಲಿ ನೀರಿದೆ. ಓಕೆ, ಆ ನೀರಿದೆ. ಥಿಂಕ್ ಮಾಡಿ, ಆ ನೀರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗುತ್ತಾ? ಏನು ಅನ್ಸುತ್ತೆ? ಆ ನೀರು ಪ್ರವಹಿಸುತ್ತಾ ಅಥವಾ ಹೋಗುತ್ತಾ? ಅಲ್ಲಿಂದ ಸಮತಟ್ಟ ಆಗಿದೆ, ಫ್ಲಾಟ್ ಆಗಿದೆ, ಸರ್ಫೇಸ್ ಕ್ಲೀನ್ ಆಗಿದೆ, ಫ್ಲೋ ಆಗಲ್ಲ. ಯಾಕೆ? ಅಲ್ಲಿ ಯಾವುದೇ ಥರ ಡಿಫ್ರೆನ್ಸ್ ಕ್ರಿಯೇಟ್ ಆಗಿಲ್ಲ. ಈ ನೆಲ ಇದೆಯಲ್ಲ, ನೆಲ ಡಿಫ್ರೆನ್ಸ್ ಇಲ್ಲ. ಇವಾಗ ಏನಾದರೂ ಅದು ನಾವು ವಾಟರ್ ಯಾವಾಗ ಫ್ಲೋ ಆಗೋದು ನೋಡ್ತೀವಿ? ಹೈ ರೀಸನ್ ಟು ಲೋ ರೀಸನ್. ಅಂದರೆ ಎತ್ತರವಾದ ಪ್ರದೇಶದಿಂದ ಕೆಳ ಪ್ರದೇಶಕ್ಕೆ ನೀರು ಹರಿಯುತ್ತೆ ಅಲ್ವಾ? ನೀವು ನೋಡಿ, ಎಲ್ಲಾದರೂ ನೋಡಿ, ಬೆಟ್ಟ ಗುಡ್ಡೆಗಳಲ್ಲಿ ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ನೋಡಿ, ಯಾವಾಗಲೂ ನೀರು ಯಾವ ಥರ ಹರಿಯುತ್ತೆ? ಎತ್ತರ ಪ್ರದೇಶದಿಂದ ಕೆಳ ಪ್ರದೇಶ ಕಡೆ ಹರಿಯುತ್ತೆ. ಸರಿನಾ? ಇಲ್ಲಿ ಒಂದು ಎಕ್ಸಾಂಪಲ್ ತಗೋತೀನಿ, ಆ ನೀರಿನ ಎಕ್ಸಾಂಪಲ್. ಓಕೆನಾ? ಇಲ್ಲಿ ವಾಟರ್ ಟ್ಯಾಂಕ್ ಇದೆ, ಇಲ್ಲೂ ವಾಟರ್ ಟ್ಯಾಂಕ್ ಇದೆ. ಇವು ಸೇಮ್ ವಾಟರ್ ಟ್ಯಾಂಕ್ಸ್. ಓಕೆನಾ? ಹೈಟು, ಸೈಜ್ ಎಲ್ಲ ಸೇಮ್. ಬಟ್ ಏನಂತಂದರೆ, ಈ ಟ್ಯಾಂಕಲ್ಲಿ, ಈ ಟ್ಯಾಂಕನ್ನು ನಾನು ಎ ಅಂತ ಕರಿತೀನಿ, ಈ ಟ್ಯಾಂಕನ್ನು ಬಿ ಅಂತ ಕರಿತೀನಿ. ಸರಿನಾ? ಈ ಯಾವ ಟ್ಯಾಂಕಲ್ಲಿ ವಾಟರ್ ಹಚ್ಚಿದೆ ನೋಡ್ಬೋದು? ಟ್ಯಾಂಕಿಯಲ್ಲಿ. ಇಲ್ಲಿ ಏನು ಮಾಡ್ತೀನಿ, ಒಂದು ಪೈಪ್ ಮುಖಾಂತರ ಎರಡನ್ನು ಕನೆಕ್ಟ್ ಮಾಡ್ತೀನಿ. ಓಕೆನಾ? ಕನೆಕ್ಟ್ ಮಾಡಿ ಒಂದು ಟ್ಯಾಪ್ ಮುಖಾಂತರ ಕಂಟ್ರೋಲ್ ಮಾಡ್ತೀನಿ. ನನ್ನ ಇಷ್ಟ, ಅದು ಯಾವಾಗ ಬೇಕಾದ್ರೆ ಆನ್ ಮಾಡ್ಬೋದು, ಯಾವಾಗ ಬೇಕಾದ್ರೆ ಆಫ್ ಮಾಡ್ಬೋದು. ಓಕೆ, ಇವಾಗ ಸದ್ಯಕ್ಕೆ ಆಫ್ ಸ್ಟೇಟಲ್ಲಿದೆ, ಆಫ್ ಮಾಡಿದ್ದೀನಿ. ಓಕೆನಾ? ಟ್ಯಾಪ್ನ ಆಫ್ ಮಾಡಿದ್ದೀನಿ. ಏನು ಮಾಡ್ತೀನಿ ನಾನು ಇವಾಗ? ಓಪನ್ ಮಾಡ್ತೀನಿ, ಇದನ್ನು ಓಪನ್ ಮಾಡ್ತೀನಿ. ಈ ಟ್ಯಾಪ್ ಓಪನ್ ಮಾಡಿದಾಗ ಏನಾಗುತ್ತೆ? ಥಿಂಕ್ ಮಾಡಿ. ಇವಾಗ ತಾನೇ ಹೇಳಿದೆ, ಎತ್ತರ ಪ್ರದೇಶದಿಂದ ಕೆಳ ಪ್ರದೇಶಕ್ಕೆ ನೀರು ಪ್ರವಹಿಸುತ್ತದೆ. ಸರಿನಾ? ಇಲ್ಲಿ ಈ ಈ ಟ್ಯಾಂಕ್ ಎ ಅಲ್ಲಿ ನೋಡ್ಬೋದು ಹೆಚ್ಚಿನ ನೀರಿದೆ, ಇಲ್ಲಿ ಕಡಿಮೆ ನೀರಿದೆ. ಇಲ್ಲಿ ಪ್ರೆಷರ್ ಇನ್ ದಿಸ್ ಟ್ಯಾಂಕ್ ಈಸ್ ಮೋರ್ ದ್ಯಾನ್ ದಿಸ್ ಟ್ಯಾಂಕ್. ಅದರಿಂದ ಏನಾಗುತ್ತೆ, ಈ ವಾಟರ್ ಈ ಟ್ಯಾಂಕ್ ಇಂದ ಟ್ಯಾಂಕ್ ಬಿಗೆ ಹೋಗುತ್ತೆ, ಫ್ಲೋ ಆಗ್ತಾನೇ ಇರುತ್ತೆ. ಆನ್ ಮಾಡಿರೋದ್ರಿಂದ ಫ್ಲೋ ಆಗುತ್ತೆ. ಎಲ್ಲಿವರೆಗೆ ಹೋಗುತ್ತೆ? ಈ ಎರಡು ಲೆವೆಲ್ಲು ಸೇಮ್ ಆಗೋವರೆಗೂ, ಎರಡು ಟ್ಯಾಂಕಲ್ಲಿ ಸೇಮ್ ಲೆವೆಲಲ್ಲಿ ವಾಟರ್ ಬರೋವರೆಗೂ ಫ್ಲೋ ಆಗ್ತಾನೇ ಇರುತ್ತೆ. ಆಮೇಲೆ ಏನಾಗುತ್ತೆ? ವಾಟರ್ ಫ್ಲೋಯೇ ಆಗಲ್ಲ, ಅಷ್ಟಕ್ಕೆ ನಿಂತ್ಕೊಂಡು ಬಿಡುತ್ತೆ. ಸರಿನಾ? ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಒಂದು ಸಿಸ್ಟಮ್ ಇದೆ, ಐಸೋಲೇಟೆಡ್ ಸಿಸ್ಟಮ್ ಅಂತೇಳಿ. ಅಂದರೆ ಇದು ಯಾವುದಕ್ಕೆ ಅವಕಾಶ ಕೊಡಲ್ಲ. ಅಂದರೆ ಯಾವುದು ಇದ್ರ ಒಳಗೆ ಬರಲ್ಲ, ಯಾವುದು ಇದ್ರ ಒಳಗಡೆಯಿಂದ ಹೊರಗೆ ಹೋಗಲ್ಲ ಅಂಥ ಸಿಸ್ಟಮನ್ನು ಐಸೋಲೇಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಓಕೆನಾ? ಏನು ಎಕ್ಸಾಂಪಲ್ ತಗೋಬೋದು? ರಿಯಲ್ ಲೈಫ್ ಎಕ್ಸಾಂಪಲ್ಲಿ ಒಂದು ಕೋಣೆಯಲ್ಲಿ ಲಾಕ್ ಮಾಡಿ ಒಬ್ಬರನ್ನ ಕೂಡಿಸೋದು. ಆ ಥರ ಅವನು ಹೊರಗೂ ಹೋಗಂಗಿಲ್ಲ ಅಥವಾ ಬೇರೆಯವರು ಒಳಗೂ ಬರಂಗಿಲ್ಲ, ಆ ಥರ ಇರುತ್ತೆ. ಸೊ ಐಸೋಲೇಟೆಡ್ ಸಿಸ್ಟಮ್. ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಎರಡು ಹಾಟ್ ಬಾಡೀಸ್ನ ತೊಗೋತೀನಿ. ಈ ಬಾಡಿ ಟೆಂಪ್ರೇಚರ್ 70 ಡಿಗ್ರಿ ಸೆಲ್ಸಿಯಸ್ ಇದೆ, ಈ ಬಾಡಿ ಟೆಂಪ್ರೇಚರ್ 30 ಡಿಗ್ರಿ ಸೆಲ್ಸಿಯಸ್ ಇದೆ. ಇಲ್ಲಿ ನೋಡ್ಬೋದು ನೀವು, ಎರಡಕ್ಕೂ ಕಾಂಟ್ಯಾಕ್ಟ್ ಇದೆ, ಎರಡರ ಮಧ್ಯೆ ಸಂಪರ್ಕ ಇದೆ. ಅಂಥ ಸಿಚುವೇಶನಲ್ಲಿ ಏನಾಗುತ್ತೆ? ಅಬ್ಸರ್ವ್ ಮಾಡಿ, ನೀವು ಬೆಳಗ್ಗೆ ಎದ್ದ ಕೂಡಲೇ ಟೀ ಕಪ್ಪನ್ನು ಇಟ್ಕೊಳ್ಳಿ, ಏನಾಗುತ್ತೆ? ಬಿಸಿ ಬಿಸಿ ಅಲ್ವಾ? ಅದು ಬಿಸಿಯಾಗಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಯಾಕೆ? ಆ ಲೋಟದಲ್ಲಿರೋ ಟೆಂಪ್ರೇಚರ್ ನಿಮ್ಮ ಬಾಡಿಗೆ ಬರುತ್ತೆ, ಅದರಿಂದ ಯು ಫೀಲ್ ಇಟ್ ಈಸ್ ಎ ಹಾಟ್ ಅಲ್ವಾ? ಅದೇ ರೀತಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಹೀಟ್ ಟ್ರಾನ್ಸ್ಫರ್ ಅಂತೇಳಿ. ಟೆಂಪ್ರೇಚರ್, ಓಕೆನಾ? ಡ್ಯೂ ಟು ಡಿಫ್ರೆನ್ಸ್ ಇನ್ ಟೆಂಪ್ರೇಚರ್, ಇಟ್ ಈಸ್ ಆಲ್ವೇಸ್ ಟ್ರಾವೆಲ್ ಹೀಟ್ ಫ್ರಮ್ ಹೈಯರ್ ಟೆಂಪ್ರೇಚರ್ ಟು ಲೋವರ್ ಟೆಂಪ್ರೇಚರ್. ಇಲ್ಲಿ ಹೈಯರ್ ಟೆಂಪ್ರೇಚರ್ ಯಾವುದಿದೆ? 70 ಡಿಗ್ರಿ ಸೆಲ್ಸಿಯಸ್, ಇಲ್ಲಿ 30 ಡಿಗ್ರಿ ಸೆಲ್ಸಿಯಸ್. ಅಂದರೆ ಇದು ಎ ಬಾಡಿ ಇದು ಬಿ ಬಾಡಿ ಅಂತ ತಗೊಳ್ಳೋಣ. ಇಲ್ಲಿ ಟೆಂಪ್ರೇಚರ್ ಎ ಬಾಡಿ ಟು ಬಿ ಬಾಡಿ ಟ್ರಾವೆಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಬಾಡಿ 60 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ, ಇದಕ್ಕೇನಾಗುತ್ತೆ? 10 ಡಿಗ್ರಿ ಆ್ಯಡ್ ಆಗುತ್ತಲ್ವಾ? ಬಿಕಾಸ್ ಇಟ್ ಈಸ್ ಲೂಸಿಂಗ್ ಇಟ್ಸ್ ಹೀಟ್ ಎನರ್ಜಿ, ಇಟ್ ಈಸ್ ಗೇನಿಂಗ್ ಇಟ್ಸ್ ಹೀಟ್ ಎನರ್ಜಿ. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ 40 ಡಿಗ್ರಿ ಸೆಲ್ಸಿಯಸ್. ಆಫ್ಟರ್ ಸಮ್ ಟೈಮ್ ಇದಾಗುತ್ತೆ 50 ಡಿಗ್ರಿ ಸೆಲ್ಸಿಯಸ್. ಓಕೆ, 50 ಡಿಗ್ರಿ ಸೆಲ್ಸಿಯಸ್. ಇದೆಷ್ಟಾಗುತ್ತೆ? 50 ಡಿಗ್ರಿ ಸೆಲ್ಸಿಯಸ್. ಆಮೇಲೆ ಒಂದು ನಿಮಿಷ 2 ನಿಮಿಷ ಬಿಟ್ಟು ನೋಡಿದ್ಮೇಲೂ ಇವೆರಡು ಸೇಮ್ ಟೆಂಪ್ರೇಚರ್ ಇರುತ್ತೆ. ಯಾಕೆ? ಎರಡು ಸಮಾನವಾದ ಟೆಂಪ್ರೇಚರನ್ನು ಹೊಂದಿದೆ. ಅದರಿಂದ ಇಲ್ಲಿ ದ ವಾಟರ್ ಫ್ಲೋಯಿಂಗ್ ಫ್ರಮ್ ಟ್ಯಾಂಕ್ ಎ ಟು ಬಿ, ಇಲ್ಲಿ ಟೆಂಪ್ರೇಚರ್
I mean heat transferring from one body to other body, that is body A to body B. ಏನಾಗ್ತಿದೆ ಇಲ್ಲಿ ಡಿಫ್ರೆನ್ಸ್ ಇನ್ ಪ್ರೆಷರ್, ಡಿಫ್ರೆನ್ಸ್ ಇನ್ ಪ್ರೆಷರ್, ಇಲ್ಲಿ ಡಿಫ್ರೆನ್ಸ್ ಇನ್ ಟೆಂಪರೇಚರ್, ಡಿಫ್ರೆನ್ಸ್ ಇನ್ ಟೆಂಪರೇಚರ್ ಇರೋದ್ರಿಂದ ಇಲ್ಲಿ ವಾಟರ್ ಫ್ಲೋ ಆಗ್ತಿದೆ, ಇಲ್ಲಿ ಟೆಂಪರೇಚರ್ ಫ್ಲೋ ಆಗ್ತಿದೆ. ಅದೇ ರೀತಿ ನಮ್ಮ ಕಾನ್ಸೆಪ್ಟ್ ಏನಂತಂದರೆ ಚಾರ್ಜ್. ಈ ಚಾರ್ಜ್ ಫ್ಲೋ ಆಗ್ಬೇಕಂದ್ರೆ ಏನು ಬೇಕು, ಇಲ್ಲಿ ಪ್ರೆಷರ್ ಇರೋದ್ರಿಂದ ವಾಟರ್ ಫ್ಲೋ ಆಗ್ತದೆ, ಇಲ್ಲಿ ಡಿಫ್ರೆನ್ಸ್ ಇನ್ ಟೆಂಪರೇಚರ್ ಇರೋದ್ರಿಂದ ಹೀಟ್ ಫ್ಲೋ ಆಗ್ತಿದೆ. ಬಟ್ ಯಾವ ಡಿಫ್ರೆನ್ಸ್ ಇದ್ರೆ ಈ ಚಾರ್ಜ್ ಫ್ಲೋ ಆಗುತ್ತೆ, ಅದೇ ನಮ್ಮ ಕಾನ್ಸೆಪ್ಟ್, ದಟ್ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರೋದ್ರಿಂದ, ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಪ್ರೊವೈಡ್ ಮಾಡೋದ್ರಿಂದ ದ ಚಾರ್ಜಸ್ ಫ್ಲೋ ಫ್ರಮ್ ಒನ್ ಎಂಡ್ ಟು ಅದರ್ ಎಂಡ್ ಇನ್ ಎ ಕಂಡಕ್ಟರ್. ಅರ್ಥ ಆಯ್ತಾ? ಈ ಚಾರ್ಜಸ್ ಫ್ಲೋ ಆಗಬೇಕಂದ್ರೆ ಏನು ಬೇಕು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕು. ಆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು ನೋಡ್ಕೊಳ್ಳೋಣ. ಇವಾಗ ನಾನು ಒಂದು ವೈರ್ ತಗೋತೀನಿ, ಅದೇ ಕಂಡಕ್ಟರ್, ಇಲ್ಲಿಂದ ಇಲ್ಲಿಗೆ ಬರಬೇಕದು, ಈ ಕ್ರಾಸ್ ಸೆಕ್ಷನ್ ಏರಿಯಾ ದಾಟ್ಕೊಂಡು, ಅವಾಗಿಲ್ಲ ತಾನೇ ನಾವು ಕರೆಂಟ್ ಅಂತ ಕರೆಯೋದು, ಸರಿನಾ? ಇಲ್ಲಿ ಇದು ತನ್ನಷ್ಟೇ ತಾನೇ ಮೂವ್ ಆಗುತ್ತಾ? ಇಲ್ಲ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಪ್ರೊವೈಡ್ ಮಾಡಬೇಕು. ನಮ್ಮ ಕ್ವಶನ್ ಏನಂತಂದರೆ, ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾರು ಪ್ರೊವೈಡ್ ಮಾಡ್ತಾರೆ ಅನ್ನೋದು ನಮಗೆ ಬೇಕಾಗಿರೋ ವಿಷಯ. ಯಾರು ಪ್ರೊವೈಡ್ ಮಾಡ್ಬೋದು? ಅದೇ ರೀ, ನಮಗೆ ಲೈಟ್ ಆನ್ ಆಗಬೇಕಂದ್ರೆ ಏನು ಮಾಡ್ತೀವಿ? ಸ್ವಿಚ್ ಆನ್ ಮಾಡಿದ್ರೆ ಆ ಕರೆಂಟ್ ಬಲ್ಬ್ ಬೆಳಗುತ್ತಲ್ವಾ, ಆನ್ ಆಗುತ್ತೆ. ಯಾರು ಪ್ರೊವೈಡ್ ಮಾಡ್ತಾರೆ? ಅದೇ ರೀತಿ ಟಾರ್ಚನ್ನು ತಗೊಳ್ಳಿ, ನೀವು ಸ್ವಿಚ್ ಆನ್ ತಕ್ಷಣ ಲೈಟ್ ಆನ್ ಆಗುತ್ತೆ. ಯಾರು ಪ್ರೊವೈಡ್ ಮಾಡ್ತಾರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್? ಈ ಟಾರ್ಚಿನ ಎಕ್ಸಾಂಪಲ್ ತಗೊಳ್ಳಿ. ಆ ಟಾರ್ಚಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ಸೆಲ್ಸ್ ಯೂಸ್ ಮಾಡಿರ್ತೀವಲ್ಲ, ಬ್ಯಾಟ್ರೀಸ್ ಯೂಸ್ ಮಾಡಿರ್ತೀವಿ. ಸೆಲ್ಸ್ ಆರ್ ಬ್ಯಾಟ್ರಿ ಪ್ರೊವೈಡ್ಸ್ ದಿಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆನಾ? ಅದನ್ನು ನಾರ್ಮಲ್ ಆಗಿ ಈ ಥರ ಬರೀತೀವಿ ನೋಡಿ. ಒಂದು ಲಾಂಗ್ ಇದೆ, ಇನ್ನೊಂದು ಕಮ್ಮಿ ಲೆಂತ್ ಇದೆ. ಇದು ಹೈ ಪೊಟೆನ್ಷಿಯಲ್, ದಿಸ್ ಈಸ್ ಲೋ ಪೊಟೆನ್ಷಿಯಲ್, ಸರಿನಾ? ಇಲ್ಲಿ ಕರೆಂಟ್ ಯಾವ ಥರ ಫ್ಲೋ ಆಗುತ್ತೆ? ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್. ಹೌ ಎಲೆಕ್ಟ್ರಾನ್ಸ್ ವಿಲ್ ಫ್ಲೋ? ಲೋ ಪೊಟೆನ್ಷಿಯಲ್ ಟು ಹೈ ಪೊಟೆನ್ಷಿಯಲ್. ಅರ್ಥ ಆಯ್ತಾ? ಸೊ ವಿಚ್ ಡಿವೈಸ್ ಮೆಜರ್ಸ್ ದಿಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್? ಅದನ್ನು ನಾವು ತಿಳ್ಕೋಬೇಕು. ಇವೆಲ್ಲ ತಿಳ್ಕೊಬೇಕಂದ್ರೆ ಫಸ್ಟ್ ಡೆಫಿನೇಷನ್ ತಿಳ್ಕೋಣ. ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಇನ್ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಸರ್ಕ್ಯೂಟ್, ದ ವರ್ಕ್ ಡನ್ ಟು ಮೂವ್ ಅ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅದರ್ ಪಾಯಿಂಟ್. ಸೊ ಇಲ್ಲಿ ಈ ಚಾರ್ಜನ್ನು ಮೂವ್ ಮಾಡಬೇಕು, ಒನ್ ಪಾಯಿಂಟಿಂದ ಅದರ್ ಪಾಯಿಂಟಿಗೆ ಮೂವ್ ಮಾಡಬೇಕು. ಯಾವ್ದು ಮೂವ್ ಮಾಡುತ್ತೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೂವ್ ಮಾಡುತ್ತೆ. ಯಾವ ಥರ? ಅದ್ರ ಮೇಲೆ ಕೆಲಸ ಮಾಡುತ್ತೆ. ಯಾವ ಥರ ಕೆಲಸ ಅಂದರೆ ಗೊತ್ತು. ವಾಟ್ ಇಸ್ ದಟ್? ವರ್ಕ್ ಡನ್. ಎಷ್ಟು ಚಾರ್ಜ್ ಮೇಲೆ? ಯೂನಿಟ್ ಚಾರ್ಜ್. ಯೂನಿಟ್ ಅಂದರೆ ಒನ್ ಚಾರ್ಜ್ ಮೇಲೆ. ಅದನ್ನೇ ನಾವು 1 ವೋಲ್ಟ್ ಅಂತ ಕರೆಯೋದು. ಓಕೆನಾ? ಸೊ ದಿಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಗಿವನ್ ಬೈ ಸಿಂಬಲ್ V. Okay, V, potential difference. Work done per unit charge. Capital Q ಅನ್ನು ಬರಿಬಹುದು, no problem. Okay. So potential difference formula ಆಯಿತು. What is its SI unit? Same method follow ಮಾಡಿ, ಕರೆಂಟಿಗೆ ಫಾಲೋ ಮಾಡಿದ್ವಲ್ಲ ಆ ಥರ. So what is SI unit of work done? ಕೆಲಸದ ಏಕಮಾನ ಯಾವುದು? Joule. 1 joule, which is represented by capital letter J. Okay. And what about charge? Coulomb. ಇದನ್ನು ಶಿಫ್ಟ್ ಮಾಡ್ತೀನಿ, ಏನಾಗುತ್ತೆ? 1 joule per coulomb. ದಿಸ್ 1 joule per coulomb-ನೇ ನಾವು 1 ವೋಲ್ಟ್ ಅಂತ ಕರಿತೀವಿ. 1 ವೋಲ್ಟ್ ಈಸ್ ನಥಿಂಗ್ ಬಟ್ ದ ವರ್ಕ್ ಡನ್ ಆನ್ ಎ ಯೂನಿಟ್ ಚಾರ್ಜ್. ವರ್ಕ್ ಡನ್ ಎಷ್ಟಾಗುತ್ತೆ? 1 joule ಆಫ್ ವರ್ಕ್ ಡನ್ ಆಗುತ್ತೆ to bring 1 coulomb of a charge from one point to other point. ಸರಿನಾ? ಅದು definition of 1 joule, voltage, nothing but potential difference as well as its unit. ಅರ್ಥ ಆಯ್ತಾ? ನೆಕ್ಸ್ಟ್ ಏನಿದೆ? ಕರೆಂಟ್ ಅಮೀಟರ್ ಮೂಲಕ ಅಳೆಯಲಾಗುತ್ತೆ. ಇದನ್ನೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾವ ಉಪಕರಣದಿಂದ ಅಳಿಬಹುದು? ಆಂಪಿಯರ್ ಅಮೀಟರ್, ವೋಲ್ಟ್ ಮೀಟರ್. ಈಸಿನಾ? ನೋಡೋಣ ಬನ್ನಿ, ಅದು ಯಾವ ಥರ ಕಾಣಿಸುತ್ತೆ. 1 ವೋಲ್ಟ್ ಇಸ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್. 1 ವೋಲ್ಟ್ ಅನ್ನೋದು ಪೊಟೆನ್ಷಿಯಲ್ ಡಿಫ್ರೆನ್ಸೇ ಬಿಟ್ವೀನ್ 2 ಪಾಯಿಂಟ್ಸ್, ಎಂಡ್ಸ್
ಕನ್ಸಿಡರ್ ಮಾಡಿದ್ವಲ್ಲ 1 and 2 ಅದರ್ ಎಂಡ್. ಓಕೆನಾ? ಅಲ್ಲೇನಾಗುತ್ತೆ, ಕರೆಂಟ್ ಕ್ಯಾರಿಂಗ್ ಇನ್ ಎ ಕಂಡಕ್ಟರ್ ವೆನ್ 1 joule ಆಫ್ ವರ್ಕ್ ಈಸ್ ಡನ್ ಟು ಮೂವ್ ಚಾರ್ಜ್ ಆಫ್ 1 ಕೂಲಮ್ ಫ್ರಮ್ 1 ಪಾಯಿಂಟ್ ಟು ಅದರ್ ಪಾಯಿಂಟ್. ಅದರ್ ಆಯ್ತಾ? ದಟ್ ಈಸ್ ಡೆಫಿನೇಷನ್ ಆಫ್ 1 volt. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 1 volt ಈಸ್ ನಥಿಂಗ್ ಬಟ್ 1 joule per ಕೂಲಮ್. ನೋಡಿ ಕನ್ಸಿಡರ್ ಮಾಡಿ, 1 volt ಅಂದ್ರೆ ಏನು? 1 joule ಆಫ್ ವರ್ಕ್ ಡನ್ ಟು ಮೂವ್ ಆಫ್ ಚಾರ್ಜ್ 1 ಕೂಲಮ್. ಆಯ್ತಾ? ಸೊ ಅದಕ್ಕೆ ಇವೆಲ್ಲ ರಿಮೆಂಬರ್ ಮಾಡ್ಕೋಬೇಕು, ಗುರ್ತಲ್ಲಿ ಇಟ್ಕೋಬೇಕು, ನೆನಪಲ್ಲಿ ಇಟ್ಕೋಬೇಕು. ಸರಿನಾ? ಸೊ ಯಾವ ಉಪಕರಣ? ವೋಲ್ಟ್ ಮೀಟರ್ ಅಂತ ಕರಿತೀವಿ. ಇದೆ ನೋಡಿ, ಇದ್ರ ಮುಖಾಂತರನೇ ನಾವು ಪೊಟೆನ್ಷಿಯಲ್ ಡಿಫರೆನ್ಸನ್ನು ಅಳಿತೀವಿ. ಓಕೆ, ಸೊ ವೋಲ್ಟ್ ಮೀಟರ್ ಅಂದರೆ ದ ಡಿವೈಸ್ ಬೈ ವಿಚ್ ವಿ ಕ್ಯಾನ್ ಮೆಜರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್. ಓಕೆ ಆಯಿತಾ? ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಆಯಿತು, ಎಸ್ ಐ ಯೂನಿಟ್ ಆಯಿತು, ಡೆಫಿನೇಷನ್ ಆಫ್ ಎಸ್ ಐ ಯೂನಿಟ್ ಆಯಿತು, ಯಾವ ಡಿವೈಸಿಂದ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಮೆಜರ್ ಮಾಡ್ತೀವಿ ಅನ್ನೋದು ಆಯಿತು. ನೆಕ್ಸ್ಟ್ ಏನು? ಇದನ್ನು ಸರ್ಕ್ಯೂಟಲ್ಲಿ ಯಾವ ಥರ ಕನೆಕ್ಟ್ ಮಾಡಬೇಕು? ಈ ಡಿವೈಸನ್ನು ಪ್ಯಾರಲಲ್ ಕನೆಕ್ಷನ್ ಆಗಿ ಯೂಸ್ ಮಾಡಬೇಕು. ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಯಾಕೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು? ಇದು ಇಟ್ ಈಸ್ ಹ್ಯಾವಿಂಗ್ ಹೈ ರೆಸಿಸ್ಟೆನ್ಸ್. ಸೊ ಅದರಿಂದ ಇದನ್ನು ಪ್ಯಾರಲಲ್ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ತೀವಿ. ಸೊ ಸದ್ಯಕ್ಕೆ ನಾವು ಅವಾಗಲೇ ಹೇಳಿದ್ನಲ್ಲ, ರೆಸಿಸ್ಟೆನ್ಸ್ ಗೊತ್ತಿಲ್ಲ, ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸು ಗೊತ್ತಿಲ್ಲ. ಸೊ ಅದರಿಂದ ಜಸ್ಟ್ ತಿಳ್ಕೊಂಡಿರಿ ಯಾಕೆ ಇದನ್ನು ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ ಅಂತಂದರೆ ಇಟ್ ಪೊಸೆಸ್ ಹೈ ರೆಸಿಸ್ಟೆನ್ಸ್. ಅದರಿಂದ ನಾವು ಪ್ಯಾರಲಲ್ ಕನೆಕ್ಟ್ ಮಾಡಬೇಕು. ಓಕೆ, ಸೊ ನಿಮಗೆ ಈ ಟಾಪಿಕ್ ಅರ್ಥ ಆಗುತ್ತೆ ಯಾವಾಗ ಅಂತಂದರೆ ಕಾಂಬಿನೇಷನ್ ಆಫ್ ರೆಸಿಸ್ಟರ್ ಸ್ಟಡಿ ಮಾಡಿದಾಗ. ಫೈನ್, ಸರಿ. ಕರೆಂಟ್ ಆಯ್ತು, ಚಾರ್ಜ್ ಆಯಿತು, ಟೈಪ್ಸ್ ಆಫ್ ಚಾರ್ಜ್ ಆಯಿತು, ಕರೆಂಟ್ ಆಯಿತು, ಡೆಫಿನೇಷನ್ ಆಯಿತು, ಯೂನಿಟ್ ಉಪಕರಣ ಡಿವೈಸ್ ಆಯಿತು, ಪೊಟೆನ್ಷಿಯಲ್ ಡಿಫರೆನ್ಸ್ ಆಯಿತು, ಎಸ್ ಐ ಯೂನಿಟ್ ಆಯಿತು, ಡಿವೈಸ್ ಆಯಿತು. ನೆಕ್ಸ್ಟ್ ಏನು? ಸಮ್ ಕಾಂಪೊನೆಂಟ್ಸ್. ಅದು ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಯಾವ ಥರ ರೆಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ನೋಡೋಣ. ನೋಡಿ, ಇದು ಎಲೆಕ್ಟ್ರಿಕ್ ಸೆಲ್. ನೋಡಿ ಇಲ್ಲಿ ಒಂದು ಲೆಂತ್ ನೋಡಿ ಜಾಸ್ತಿ ಇದೆ, ಅದನ್ನು ಹೈ ಪೊಟೆನ್ಷಿಯಲ್ ಅಂತ ಕರಿತೀವಿ. ಇನ್ನೊಂದು ಕಮ್ಮಿ ಲೆಂತ್ ಇದೆ, ಅದು ಲೋ ಪೊಟೆನ್ಷಿಯಲ್ ಅಂತ ಕರಿತೀವಿ. ಅದೇ ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್ ಅಂತ ಕರಿತೀವಿ. ಇದು ಸೆಲ್. ಅದೇ ನಾವು ಒನ್ ಸೆಲ್ ಬದಲು ಮಲ್ಟಿಪಲ್ ಸೆಲ್ ಯೂಸ್ ಮಾಡಿದ್ರೆ, ಈ ಒಂದ್ರ ಬದಲು 2 ಸೆಲ್ಲೋ ಅಥವಾ 3 ಸೆಲ್ಲೋ 4 ಸೆಲ್ಲೋ ಅದೇ ಥರ ಸೋ ಆನ್ ಈ ಥರ ಯೂಸ್ ಮಾಡಿದ್ರೆ ಅದನ್ನು ಸೆಲ್ ಅಂತ ಕರೆಯಲ್ಲ, ಅದನ್ನು ಬ್ಯಾಟ್ರಿ ಅಂತ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಟಾರ್ಚಲ್ಲಿ ನೋಡಿ, ಎವ್ರಿ ಡೇ ಸೆಲ್ಸ್ ತೊಗೊಂಡ್ರೆ ನಾವು 1 ಯೂಸ್ ಮಾಡಲ್ಲ, 2 ಇಲ್ಲ 3 ಯೂಸ್ ಮಾಡ್ತೀವಿ ಅಲ್ವಾ? ಸೊ 1 ಯೂಸ್ ಮಾಡ್ಕೊಂಡ್ರೆ ಸೆಲ್ ಅಂತೀವಿ. ಅದನ್ನೇ ಸೀರೀಸ್ ಕನೆಕ್ಷನಲ್ಲಿ ಒಂದಿಂದರಿಂದ ಒಂದು ಅಟ್ಯಾಚ್ ಮಾಡಿದ್ರೆ ಅದನ್ನು ಬ್ಯಾಟ್ರಿ ಅಂತ ಕರಿತೀವಿ. ಸರಿನಾ? ಅದನ್ನು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಇದನ್ನು ಬ್ಯಾಟ್ರಿ. ಮತ್ತು ಬ್ರಿಡ್ಜ್, ನದಿ 2 ಊರನ್ನ ಕನೆಕ್ಟ್ ಮಾಡ್ಬೇಕಂದ್ರೆ ಏನು ಬೇಕು? ಬ್ರಿಡ್ಜ್ ಬೇಕು. ಆ ಬ್ರಿಡ್ಜ್ ಈ ಸರ್ಕ್ಯೂಟಲ್ಲಿ ಏನಂತ ಕರಿತೀವಿ? ಪ್ಲಗ್ ಕೀ ಅಥವಾ ಸ್ವಿಚ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದನ್ನು ಈ ಸಿಂಬಲ್ ಮೂಲಕ ಪ್ರೆಸೆಂಟ್ ಮಾಡ್ತೀವಿ. ಬಟ್ ಇಲ್ಲಿ ನೀವು ನೋಡಬೇಕಾಗಿರೋದು, ಇಲ್ಲಿ ಈ ಡಯಾಗ್ರಾಮ್ಗೆ ಮತ್ತು ಈ ಡಯಾಗ್ರಾಮ್ಗೆ ಏನು ಡಿಫ್ರೆನ್ಸ್ ಇದೆ? ಈ ಫಸ್ಟ್ ಡಯಾಗ್ರಾಮಲ್ಲಿ ಒಂದು ಡಾಟ್ ಇಲ್ಲ ಅಂತಂದರೆ ಇದು ಓಪನ್ ಸರ್ಕ್ಯೂಟ್ ಅಂತ, ಅಂದರೆ ಸರ್ಕ್ಯೂಟ್ ಬ್ರೇಕ್ ಆಗಿದೆ. ಸರ್ಕ್ಯೂಟ್ ಬ್ರೇಕ್ ಆದರೆ ಏನಾಗುತ್ತೆ? ದ ಕರೆಂಟ್ ಕೆ ನಾಟ್ ಫ್ಲೋ. ಇಲ್ಲಿ ನೋಡಿ, ಒಂದು ಡಾಟ್ ರೆಪ್ರೆಸೆಂಟ್ ಮಾಡಿದ್ದಾರೆ. ಈ ಡಾಟ್ ರೆಪ್ರೆಸೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಟ್ ಈಸ್ ಎ ಕ್ಲೋಸ್ ಸರ್ಕ್ಯೂಟ್ ಅಂತ. ಕ್ಲೋಸ್ ಸರ್ಕ್ಯೂಟ್ ಅಂತಂದರೆ ದ ಕರೆಂಟ್ ಕ್ಯಾನ್ ಬಿ ಫ್ಲೋ, ಅಂದರೆ ಬ್ರಿಡ್ಜ್ ಕ್ರಿಯೇಟ್ ಆಗಿದೆ ಅಂತ, ಕರೆಂಟು ಫ್ಲೋ ಆಗುತ್ತೆ. ಸರಿನಾ? ಇದು ಪ್ಲಗ್ ಕೀ ಬಗ್ಗೆ ಆಯಿತು. ಇದೇನು? ವಯರ್ಸ್. ಲೆಫ್ಟ್ ಸೈಡಿಂದ ಒಂದು ಬರ್ತಿದೆ, ರೈಟ್ ಸೈಡಿಂದ ಒಂದು ಬರ್ತಿದೆ, ಮೇಲ್ಗಡೆಯಿಂದ ಒಂದು ಬರ್ತಿದೆ. ಅಂದರೆ ಕನೆಕ್ಟಿಂಗ್ ವಯರ್ಸ್ ಅಂತ, ಅಲ್ಲಿ ವಯರ್ಸ್ ಜಾಯಿನ್ ಆಗಿದೆ ಅಂತ ಅರ್ಥ. ಸರಿನಾ? ಅದೇ ನೋಡಿ, ದ ವೈರ್ ಜಾಯಿಂಟ್. ಈ ಪಾಯಿಂಟ್ನ ಜಾಯಿಂಟ್ ಅಂತ ಕರೀತಾರೆ, ವೈರ್ ಜಾಯ್ನಿಂಗ್ ಆಗಿದೆ. ಬಟ್ ಇಲ್ಲೂ ವೈರ್ಗಳೇ, ಇದು ವೈರೇ. ಬಟ್ ಇಲ್ಲಿ ಏನಾಗ್ತದೆ? ಜಂಪ್ ಆಗ್ತದೆ. ಅಂದರೆ ದೇ ಆರ್ ನಾಟ್ ಕನೆಕ್ಟೆಡ್. ಅದು ಕನೆಕ್ಟ್ ಮಾಡಿಲ್ಲ. ಆ ವೈರ್ ಮೂಲಕ, ವೈರ್ ಮೇಲೆ ಜಂಪ್ ಆಗ್ತಿದೆ, ಅದು ಕೆಳಗಿಂದನೂ ಜಂಪ್ ಆಗ್ಬೋದು. ಓಕೆನಾ? ಸೊ ಇಲ್ಲಿ ವೈರ್ ಕನೆಕ್ಷನ್ ಇಲ್ಲ, ಬಟ್ ಇಲ್ಲಿ ವೈರ್ ಕನೆಕ್ಷನ್ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡಿ, ಬಲ್ಬ್ ಈ ಸಿಂಬಲಲ್ಲಿ ಯೂಸ್ ಮಾಡ್ಬೋದು ಅಥವಾ ಈ ಸಿಂಬಲಲ್ಲಿ ಯೂಸ್ ಮಾಡ್ಬೋದು. ಬಟ್ ಮೋಸ್ಟ್ ಪ್ರಾಬಲಿ ಆಲ್ಮೋಸ್ಟ್ 90% ಇದನ್ನೇ ಯೂಸ್ ಮಾಡ್ತೀವಿ. ಯಾಕೆ? ಟೈಮ್ ಉಳಿಸ್ಬೇಕಲ್ಲ ಎಕ್ಸಾಮಲ್ಲಿ. ಓಕೆನಾ? ಇದ್ರ ಡ್ರಾ ಮಾಡ್ದಾಗ ಕೂತ್ರೆ ಟೈಮ್ ಹೆಚ್ಚಿಗಾಗತ್ತೆ. ಇದು ಕಮ್ಮಿ ಟೈಮಲ್ಲೇ ಡ್ರಾ ಮಾಡ್ಬೋದು. ಅದರಿಂದ ಇದು ಬಲ್ಬನ್ನು ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ನೋಡಿ, ಒಂದು ಜಿಗ್ಜಾಗ್ ಪಾತ್ ಇದೆ.
ಈ ಜಿಗ್ಜಾಗ್ ಪಾತ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಬಟ್ ಇಲ್ಲಿ ಇದೇ ಜಿಗ್ಜಾಗ್ ಪಾತ್ ಇದೆ, ಬಟ್ ಒಂದು ಬಾಣದ ಗುರ್ತಿದೆ, ಆರೋ ಮಾರ್ಕ್. ಈ ಆರೋ ಮಾರ್ಕ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಈ ರೆಸಿಸ್ಟೆನ್ಸು ವೇರಿ ಮಾಡ್ಬೋದು ಅಂತ. ಇಷ್ಟು ಮಾತ್ರ ರೆಫರ್ ಮಾಡಿದ್ರೆ ಫಿಕ್ಸ್ಡ್ ರೆಸಿಸ್ಟೆನ್ಸ್ ಅಂತ, ಫಿಕ್ಸ್ ಆಗಿದೆ, ರೆಸಿಸ್ಟೆನ್ಸ್ ಕ್ಯಾನ್ ನಾಟ್ ಬಿ ಚೇಂಜ್ಡ್. ಬಟ್ ಸಮ್ಟೈಮ್ಸ್ ಇನ್ ಸಮ್ ಸರ್ಕ್ಯೂಟ್ ನಿಮಗೆ ಚೇಂಜ್ ಮಾಡಬೇಕಾಗಿರೋ ಅವಶ್ಯಕತೆ ಬರುತ್ತೆ. ಆ ಟೈಮಲ್ಲಿ ಈ ರೆಸಿಸ್ಟೆನ್ಸ್ ಯೂಸ್ ಮಾಡೋ ಬದಲು ಈ ರೆಸಿಸ್ಟೆನ್ಸನ್ನು ಯೂಸ್ ಮಾಡಿ. ಬಟ್ ಇದನ್ನು ಏನಂತ ಕರೀತಾರೆ ಅಂತಂದರೆ ವೇರಿಯೇಬಲ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ, ವೇರಿಯೇಬಲ್ ರೆಸಿಸ್ಟೆನ್ಸ್. ಮತ್ತು ಇದನ್ನು ವೇರಿ ಮಾಡಬೇಕಂದ್ರೆ ಯಾವುದಾದ್ರೂ ಡಿವೈಸ್ ಬೇಕಲ್ಲ, ಅದನ್ನೇ ನಾವು ರಿಯೋಸ್ಟಾಟ್ ಅಂತ ಕರಿತೀವಿ. ರಿಯೋಸ್ಟಾಟ್ ಈಸ್ ನಥಿಂಗ್ ಬಟ್ ವೇರಿಯೇಬಲ್ ರೆಸಿಸ್ಟೆನ್ಸ್. ಸರಿನಾ? ಅದನ್ನು ಈ ಥರನೂ ರೆಪ್ರೆಸೆಂಟ್ ಮಾಡ್ತಾರೆ, ಈ ಥರ ಅಥವಾ ಈ ಥರ ಯಾವುದಾದ್ರೂ ಒಂದು. ಸರಿನಾ? ನೆಕ್ಸ್ಟ್ ಆಮೀಟರ್. ಆಮೀಟರ್ ಅಂದರೆ ಎ, ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್. ನೆಕ್ಸ್ಟ್ ವೋಲ್ಟ್ಮೀಟರ್ ವಿ, ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್. ಇಷ್ಟೇ, ಇಷ್ಟು ಓದ್ಕೊಂಡ್ರೆ ಸಾಕು. ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್ ಏನಿದೆ? ಓಮ್ಸ್ ಲಾ. ಈ ಓಮ್ಸ್ ಲಾ ಅನ್ನೋದು ಒಬ್ಬರು ಸೈಂಟಿಸ್ಟ್ ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಸ್ಟಡಿ ಮಾಡ್ತಾರೆ. ಅದರಿಂದ ಇದನ್ನು ಅವ್ರು ಬೇಸ್ ಮಾಡಿಕೊಂಡು, ಅವ್ರ ಹೆಸರು ಬೇಸ್ ಮಾಡಿಕೊಂಡು ಈ ಲಾ ಅನ್ನು ಕೊಟ್ಟಿದ್ದಾರೆ. ಅವ್ರು ಏನು ಮಾಡ್ತಾರೆ, ಏನು ಅಬ್ಸರ್ವೇಷನ್ ಮಾಡ್ತಾರೆ ಅಂತ ನೋಡಿದ್ರೆ ಅವ್ರು ಏನು ಮಾಡ್ತಾರೆ, ಒಂದು ಲ್ಯಾಬಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾರೆ. ಅದು ಎಕ್ಸ್ಪೆರಿಮೆಂಟ್ ಏನು, ಈ ಥರ ಕಂಡಕ್ಟ್ ಮಾಡ್ತಾರೆ. ಇದು ವೋಲ್ಟೇಜ್, ಈ ವೋಲ್ಟೇಜ್ ಯಾರು ಸಪ್ಲೈ ಮಾಡ್ತಾರೆ, ಸೆಲ್ಲಾರ್ ಬ್ಯಾಟ್ರಿ. ಸರಿನಾ? ಮತ್ತು ಕರೆಂಟ್ ಡೈರೆಕ್ಷನ್ ಈ ಥರ ಇದೆ, ನಿಮಗೆ ಗೊತ್ತು, ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್. ಓಕೆ, ಇದು ಪಾಸಿಟಿವ್ ಟರ್ಮಿನಲ್ ಆಫ್ ಆಮೀಟರ್, ನೆಗೆಟಿವ್ ಟರ್ಮಿನಲ್ ಆಫ್ ಆಮೀಟರ್, ಸೀರೀಸಲ್ಲಿ ಕನೆಕ್ಷನ್ ಆಗಿದೆ ಆ್ಯಂಡ್ ಕರೆಂಟ್ ವಿಲ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಇಸ್ ಇಟ್ ಫಿಕ್ಸ್ಡ್ ರೆಸಿಸ್ಟೆನ್ಸ್? ಎಸ್, ಇಟ್ ಇಸ್ ಎ ಫಿಕ್ಸ್ಡ್ ರೆಸಿಸ್ಟೆನ್ಸ್. ನೆಕ್ಸ್ಟು ಇದು ವೋಲ್ಟ್ ಮೀಟರ್, ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್. ಇಲ್ಲಿ ನೋಡಿ, ಹೈ ಪೊಟೆನ್ಷಿಯಲ್ ಶುಡ್ ಕನೆಕ್ಟ್ ವಿತ್ ಹೈ ಪೊಟೆನ್ಷಿಯಲ್ ಓನ್ಲಿ. ಪಾಸಿಟಿವ್ ಟರ್ಮಿನಲ್ನ ಪಾಸಿಟಿವ್ ಟರ್ಮಿನಲ್ ಜೊತೆನೇ ಕನೆಕ್ಟ್ ಮಾಡಬೇಕು. ಸರಿನಾ? ವಿತ್ ರೆಸ್ಪೆಕ್ಟ್ ಟು ಸಪ್ಲೈಯರ್, ಇಲ್ಲಿ ನೋಡಿ, ಇದನ್ನು ಸೇಮ್ ಪಾಸಿಟಿವ್ಗೆ ಕನೆಕ್ಟ್ ಮಾಡಿದ್ದಾರೆ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದಿಸ್ ನೆಗೆಟಿವ್, ವಿ ಆರ್ ಟಾಕಿಂಗ್ ಅಬೌಟ್ ಸಪ್ಲೈಯರ್, ವೋಲ್ಟೇಜ್ ಸಪ್ಲೈಯರ್. ಓಕೆ, ಸೊ ಇಲ್ಲಿ ವಿ ಅನ್ನೋದು ವೋಲ್ಟ್ ಮೀಟರ್ ಏನು ಮಾಡುತ್ತೆ, ಇದು ವೋಲ್ಟೇಜ್ನ ಮೆಜರ್ ಮಾಡುತ್ತೆ, ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ ಅಂತ. ನೆಕ್ಸ್ಟು ಇದು ಡೈರೆಕ್ಷನ್, ಇದು ಪ್ಲಕ್ಕಿ ಬ್ರಿಡ್ಜ್, ಆಲ್ರೆಡಿ ಡಿಸ್ಕಸ್ ಮಾಡೋದು ಇದ್ರ ಬಗ್ಗೆ. ಸೊ ಈ ಅರೇಂಜ್ಮೆಂಟ್ನ ಯೂಸ್ ಮಾಡಿಕೊಂಡು ಜಾರ್ಜ್ ಸೈಮನ್ ಓಮ್ ಅನ್ನೋ ವ್ಯಕ್ತಿ ಈ ಎರಡು ರಿಲೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಯಾವ್ದ್ಯಾವುದು? ಐ ಮತ್ತು ವಿ. ಸರಿನಾ? ಅವ್ರು ಏನು ಮಾಡ್ತಾರೆ, ಒಂದು ಟೇಬಲ್ ಕನ್ಸಿಡರ್ ಮಾಡ್ತಾರೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಒಂದು ಟೇಬಲ್ ಮಾಡ್ತಾರೆ, ಕರೆಂಟ್ ಅಂತ ಒಂದು ಟೇಬಲ್ ಮಾಡ್ತಾರೆ, ಮತ್ತು ವಿ ಬೈ ಐ ಅಂತ ಒಂದು ಟೇಬಲ್ ಮಾಡ್ತಾರೆ. ಅಂದರೆ ವಿ ಬೈ ಐ ರೇಷೋ. ಸರಿನಾ? ಒಂದು ಟೇಬಲ್ ಮಾಡಿಕೊಂಡು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಈ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ ವೋಲ್ಟೇಜ್ ಸಪ್ಲೈಯರ್ ಇದೆಯಲ್ಲ, ಒನ್ ಸೆಲ್ ಯೂಸ್ ಮಾಡಿದ್ದಾರೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗುತ್ತೆ, ಸೇ 2 ಅಂತ ಅಂದ್ಕೊಳ್ಳಿ, 2 ವೋಲ್ಟ್. ಇದು ವೋಲ್ಟು, ಇದು ಆಂಪಿಯರ್ ಅಥವಾ ಮಿಲಿ ಆಂಪಿಯರ್. ಓಕೆ, 2 ವೋಲ್ಟ್ ಕೊಟ್ಟಿದ್ದಾರೆ. ಕರೆಂಟ್ನ ಮೆಜರ್ ಮಾಡ್ತಾರೆ, ಅದೇನಾಗುತ್ತೆ 2 ಅಂತ ಬರುತ್ತೆ. ಇದನ್ನು ಯಾವುದು ಮೆಜರ್ ಮಾಡುತ್ತೆ, ಇದನ್ನು ಯಾವುದು ಮೆಜರ್ ಮಾಡುತ್ತೆ? ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ವೋಲ್ಟೇಜ್ ಮೆಜರ್ ವೋಲ್ಟ್ ಮೀಟರ್ ಮೆಜರ್ ಮಾಡುತ್ತೆ, ಈ ಕರೆಂಟ್ನ ಅಮೀಟರ್ ಮೆಜರ್ ಮಾಡುತ್ತೆ. ಸೊ ಇಲ್ಲಿ ರೇಷಿಯೋ ತೊಗೊಂಡ್ರೆ ಎಷ್ಟಾಗುತ್ತೆ, 1 ಅಂತ ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ, ಇನ್ನೊಂದು ಸಪ್ಲೈ ಕನೆಕ್ಟ್ ಮಾಡ್ತಾರೆ, ಅಂದರೆ ಸೆಲ್ ಕನೆಕ್ಟ್ ಮಾಡ್ತಾರೆ. ಸರಿನಾ? ಈ ಸೆಲ್ ಕನೆಕ್ಟ್ ಮಾಡಿದಾಗ ಇಲ್ಲಿ 2 ಸೆಲ್ ಆಗುತ್ತೆ. ಫಸ್ಟ್ ಒನ್ 2 ವೋಲ್ಟ್, ಸೆಕೆಂಡ್ ಒನ್ ಈಸ್ ಆಲ್ಸೋ 2 ವೋಲ್ಟ್. ಎಷ್ಟು ವೋಲ್ಟ್ ಆಯಿತು? 4 ವೋಲ್ಟ್. 4 ವೋಲ್ಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಇದನ್ನು 4 ಆಂಪಿಯರ್ ಆಗುತ್ತೆ. ಡಿವೈಡ್ ಮಾಡ್ಕೊಂಡ್ರೆ 4/4, ಸ್ಟಿಲ್ ಇಟ್ ಈಸ್ ಎ 1. ನೆಕ್ಸ್ಟ್ ಏನು ಮಾಡ್ತಾರೆ, ಇನ್ನೊಂದು ಸೆಲ್ ಕನೆಕ್ಟ್ ಮಾಡ್ತಾರೆ. ಸೆಲ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, 3 ಸೆಲ್ ಆಯ್ತಾ, 2 ವೋಲ್ಟ್ 2 ವೋಲ್ಟ್ 2 ವೋಲ್ಟ್, ಟೋಟಲ್ 6 ವೋಲ್ಟ್. ಕರೆಂಟ್ ಎಷ್ಟು ಬರುತ್ತೆ, ಅವಾಗ ಚೆಕ್ ಮಾಡಿದ್ರು 6 ಆಂಪಿಯರ್ ಅಂತ ಬರುತ್ತೆ. ಅವರ ರೇಷಿಯೋ ತೊಗೊಂಡಾಗ 1 ಅಂತ ಬರುತ್ತೆ. ಅವ್ರಿಗೆ ಅರ್ಥ ಆಗಿದ್ದೇನಂತಂದರೆ, ಈ ಎರಡೂ ರೇಷಿಯೋ ತೊಗೊಂಡಾಗ, ವಿ ಮತ್ತು ಐನ ರೇಷಿಯೋ ತೊಗೊಂಡಾಗ ಕಾನ್ಸ್ಟೆಂಟ್ ಬರುತ್ತೆ.
ಸ್ಥಿರಾಂಕ ಅಂತ. ಕಾನ್ಸ್ಟೆಂಟ್, ಸ್ಥಿರಾಂಕ. ಈ ಎರಡು ರೇಷೋ ತಗೊಂಡಾಗ ಕಾನ್ಸ್ಟೆಂಟ್ ಆಗಿರುತ್ತೆ. ಇಟ್ ಈಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಸರಿನಾ? ಈ ಕಾನ್ಸ್ಟೆಂಟ್ ಅನ್ನು ಅವ್ರು ಏನು ಮಾಡ್ತಾರೆ ಅಂತಂದ್ರೆ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಆರ್ ಅಂತಂದ್ರೆ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ಸರಿನಾ? ಇವರು ಒಂದು ಗ್ರಾಫ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಫ್ಟರ್ ಟೇಕಿಂಗ್ ರೀಡಿಂಗ್ಸ್ ಅವರೊಂದು ಗ್ರಾಫ್ನ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ನೋಡಿ, ವಿ ಬೈ ಐ, ವಿ ವೈ ಆಕ್ಸಿಸ್, ಐ ಅಲಾಂಗ್ ಎಕ್ಸ್ ಆಕ್ಸಿಸ್. ಅವರು ಇದು ಮಾಡಿದಾಗ ಅವ್ರಿಗೆ ಸ್ಟ್ರೇಟ್ ಲೈನ್ ದೊರೆಯುತ್ತೆ. ಫಾರ್ ಎಕ್ಸಾಂಪಲ್, ಹೇಗೆ ಈ ಸ್ಟ್ರೇಟ್ ಲೈನ್ ಬಂತು ಅನ್ನೋದನ್ನು ನೋಡಿದ್ರೆ, ಇಲ್ಲಿ 2 ವೋಲ್ಟ್, 4 ವೋಲ್ಟ್ ಆ್ಯಂಡ್ 6 ವೋಲ್ಟ್. ಇಲ್ಲಿ 2 ಆಂಪಿಯರ್, 4 ಆಂಪಿಯರ್ ಆ್ಯಂಡ್ 6 ಆಂಪಿಯರ್. 2 ವೋಲ್ಟ್, 2 ವೋಲ್ಟ್, 2 ಆಂಪಿಯರ್ ಇಯರ್ 1 ಪಾಯಿಂಟು, 4 ಆಂಪಿಯರ್, 4 ಆಂಪಿಯರ್ ಇಲ್ಲೊಂದು ಪಾಯಿಂಟು, 6 ಆಂಪಿಯರ್, 6 ಆಂಪಿಯರ್ ಇಲ್ಲೊಂದು ಪಾಯಿಂಟು. Joining all these 3 points, you'll be getting a straight line, which is joining origin. Origin ಮುಖಾಂತರ ಪಾಸ್ ಆಗ್ತಿದೆ ಆ ಲೈನ್. ಈ ಡಯಾಗ್ರಾಮ್, ಈ ಗ್ರಾಫ್ ತುಂಬಾ ಇಂಪಾರ್ಟೆಂಟ್. ಈ ಗ್ರಾಫ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ವಿ ಐ ಗ್ರಾಫ್ ಅಂತ ಕರಿತೀವಿ. ಸರಿನಾ? ಇಷ್ಟ ಆಯ್ತು. ದೆನ್ ವಾಟ್ ಈಸ್ ದ ಯೂನಿಟ್ ಆಫ್ ದಿಸ್ ಕಾನ್ಸ್ಟೆಂಟ್, ದಟ್ ಈಸ್ ದ ರೆಸಿಸ್ಟೆನ್ಸ್? ನೋಡೋಣ ಬನ್ನಿ. ಯೂನಿಟ್ ಆಫ್ ಎ ರೆಸಿಸ್ಟೆನ್ಸ್. Unit of a resistance. What is the unit of a potential difference? It is a 1 volt divided by 1 ampere. So ಇದನ್ನ 1 volt per ampere ಅಂತಲೂ ಕರಿಬಹುದು. 1 volt per ampere. ಈ 1 volt per ampere ಅನ್ನೋದು ಈ ಥರನೂ ಎಕ್ಸ್ಪ್ರೆಸ್ ಮಾಡ್ಬೋದು. ಯಾವ ಥರ? 1 ohm, OHM. ಯಾರು ಸೈಂಟಿಸ್ಟ್ ನೇಮು? ಜಾರ್ಜ್ ಸೈಮನ್ ಓಮ್. ಆಗಿದ್ರಿಂದ ಯೂನಿಟ್ 1 ಓಮ್ ಅಂತ ಕನ್ಸಿಡರ್ ಮಾಡ್ತಾರೆ. ದೆನ್ ವಾಟ್ ಇಸ್ ದ ಎಸ್ ಯೂನಿಟ್ ಆಫ್ ರೆಸಿಸ್ಟೆನ್ಸ್? ಓಮ್ ಅಂತಾನೆ ಹೇಳ್ಬೋದು, ನಾಟ್ 1 ಓಮ್. 1 ಅನ್ನೋದು ಮ್ಯಾಗ್ನಿಟ್ಯೂಡ್, ನಂಬರ್ ಇಂಡಿಕೇಟ್ ಮಾಡುತ್ತೆ. ಹೌ ಟು ಡಿಫೈನ್ ದಿಸ್ 1 ಓಮ್? ಸಿಂಪಲ್. ಇಲ್ಲಿ 1 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ದಾಗ 1 ಆಂಪಿಯರ್ ಆಫ್ ಕರೆಂಟ್ ಫ್ಲೋ ಆಗುತ್ತೆ. ಅದನ್ನೇ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸರಿನಾ? ಬಟ್ ಇದು ಓಮ್ಸ್ ಲಾ ಆಯಿತು. ಓಮ್ಸ್ ಲಾ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಆಸ್ ವಿ ಈಸ್ ಇನ್ಕ್ರೀಸಿಂಗ್. ನೋಡಿ, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗ್ತಿದೆ? ಕರೆಂಟು ಇನ್ಕ್ರೀಸ್ ಆಗ್ತದೆ. ಅದೇ ನಮಗೆ ಓಮ್ಸ್ ಲಾ ಹೇಳುತ್ತೆ. ಬಟ್ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನಂತಂದ್ರೆ ಟೆಂಪರೇಚರ್ ಶುಡ್ ರಿಮೈನ್ ಸೇಮ್. ಫಾರ್ ಎಕ್ಸಾಂಪಲ್, ರೂಮ್ ಟೆಂಪರೇಚರ್, ಕಂಡಕ್ಟರ್ ಟೆಂಪರೇಚರ್ ಈಸ್ 30 ಡಿಗ್ರಿ ಸೆಲ್ಸಿಯಸ್ ಅಂದರೆ ಆ 30 ಡಿಗ್ರಿ ಸೆಲ್ಸಿಯಸ್ಸೇ ಇರಬೇಕು. ಇಟ್ ಶುಡ್ ನಾಟ್ ವೇರಿ. ನೀವು ಕೇಳ್ಬೋದು, ಸರ್ ಒಂದು ವೇಳೆ ಆ ಟೆಂಪರೇಚರ್ ಆಫ್ ದ ಕಂಡಕ್ಟರ್ ಚೇಂಜ್ ಆದರೆ ಏನಾಗುತ್ತೆ? ಚೇಂಜ್ ಆದರೆ ಈ ಲಾ ವ್ಯಾಲಿಡ್ ಆಗಲ್ಲ. ಈ ಲಾ ವ್ಯಾಲಿಡ್ ಆಗಲ್ಲ. ದೇರ್ ಶುಡ್ ಬಿ ಎ ಕಾನ್ಸ್ಟೆಂಟ್ ಟೆಂಪರೇಚರ್, ದೆನ್ ಓನ್ಲಿ ದಿಸ್ ಓಮ್ಸ್ ಲಾ ಈಸ್ ಅಪ್ಲಿಕೇಬಲ್. ಕ್ಲಿಯರ್? ಸರಿನಾ? ವಾಟ್ ಈಸ್ ದಟ್ ಸ್ಟೇಟ್ಮೆಂಟ್? The potential difference V across ends of a given conductor in electric circuit is directly proportional to the current flowing through it, but condition is constant temperature. ಏನು ಹೇಳುತ್ತೆ ಇದು? ಸಿಂಪಲ್ ಆಗಿ V ಡೈರೆಕ್ಟ್ಲಿ ಪ್ರಪೋರ್ಷನಲ್ I, ನೇರ ಅನುಪಾತದಲ್ಲಿದೆ. ವಿಲೋಮ ಅನುಪಾತ, ನೇರ ಅನುಪಾತ ನಿಮಗೆ ಗೊತ್ತೇ ಇದೆ. ನೇರ ಅನುಪಾತ ಅಂದರೆ ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆದರೆ ಅದರ ಪಕ್ಕದ ಕ್ವಾಂಟಿಟಿನೂ ಇನ್ಕ್ರೀಸ್ ಆಗುತ್ತೆ. Increasing. If it is decreasing, other quantity is also decreasing. We call it as a directly proportional, ನೇರ ಅನುಪಾತ. ಒಂದು ವೇಳೆ ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಿದೆ, ಅದರ್ ಕ್ವಾಂಟಿಟಿ ಆಗ್ತಾ ಡಿಗ್ರೀಸ್ ಆಗ್ತಿದೆ. ಆ ಟೈಮಲ್ಲಿ ಏನಂತ ಹೇಳ್ತೀವಿ? ಇನ್ವರ್ಸ್ಲಿ ಪ್ರಪೋರ್ಷನಲ್, ವಿಲೋಮ ಅನುಪಾತ. ಒಂದು ಕ್ವಾಂಟಿಟಿ ಇನ್ಕ್ರೀಸ್ ಆದರೆ ಅದರ್ ಕ್ವಾಂಟಿಟಿ ಡಿಗ್ರೀಸ್ ಆಗುತ್ತೆ, ಅಥವಾ ಒಂದು ಕ್ವಾಂಟಿಟಿ ಡಿಗ್ರೀಸ್ ಆದರೆ ಅನದರ್ ಕ್ವಾಂಟಿಟಿ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ಆಸ್ ವಿ increases, I also increases. Clear aita? It's Ohm's law. So this statement is very important. This graph is also very important. And formula, simple. This formula can be written V is equal to IR. This graph is very, very important. Along y-axis, it should be potential difference. Along x-axis, it should be ಕರೆಂಟ್. ಏನಾಗುತ್ತೆ ಸಪೋಸ್ ಇದು ವಿ ಜಾಗದಲ್ಲಿ ಐ ಜಾಗದಲ್ಲಿ ವಿ ಬಂದರೆ ಏನಾಗುತ್ತೆ? ದ ಮೀನಿಂಗ್ ಕಂಪ್ಲೀಟ್ಲಿ
ಚೇಂಜ್ ಆಗುತ್ತೆ, ಅದರ ಅರ್ಥನೇ ಬೇರೆ ಥರ ಆಗುತ್ತೆ. ಅದನ್ನು ಮುಂದಿನ ಸ್ಲೈಡಲ್ಲಿ ನೋಡೋಣ. ಓಕೆ, ಸೊ ವಾಟ್ ಅಬೌಟ್ ದಿಸ್ ರೆಸಿಸ್ಟೆನ್ಸ್? ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಟ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಅಂದರೆ ಅಬ್ಸ್ಟ್ರಕ್ಷನ್ ಆಫರ್ ಟು ದ ಫ್ಲೋ ಆಫ್ ಕರೆಂಟ್ ಬೈ ದ ಕಂಡಕ್ಟರ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ಇದನ್ನು ಯಾವ ಥರ ನೋಡೋದು ಹೇಗೆ ಅಂದರೆ, ಒಂದು ಸರ್ಕ್ಯೂಟ್ ಕನ್ಸಿಡರ್ ಮಾಡ್ತೀನಿ. ಸರ್ಕ್ಯೂಟಲ್ಲಿ ಅಮೀಟರ್, ವೋಲ್ಟ್ ಮೀಟರ್ ಎಲ್ಲನೂ ಇರುತ್ತೆ. ಓಕೆ, ಆ ಕಂಡಕ್ಟರ್ ಪ್ಲೇಸಲ್ಲಿ ನಾನು ಏನು ಮಾಡ್ತೀನಿ, ಡಿಫ್ರೆಂಟ್ ಮಟೀರಿಯಲ್ ತೊಗೋತೀನಿ. ಫಾರ್ ಎಕ್ಸಾಂಪಲ್ ಫಸ್ಟಿಗೆ ಏನು ಮಾಡ್ತೀನಿ, ನಾನು ಐರನ್ ತೊಗೋತೀನಿ, ಅಮೀಟರ್ ರೀಡಿಂಗ್ ನೋಟ್ ಮಾಡ್ಕೊತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ಇನ್ ಪ್ಲೇಸ್ ಆಫ್ ಐರನ್ ಅದನ್ನು ತೆಗೆದುಬಿಡ್ತೀನಿ, ನಾನು ಸ್ವಿಚ್ ಆಫ್ ಮಾಡಿ ಐರನ್ನ ತೆಗೆದುಬಿಡ್ತೀನಿ. ನೆಕ್ಸ್ಟ್ ಯಾವ್ದು ಕಾಪರ್ ವೈರ್ ಇಡ್ತೀನಿ. ಅಗೇನ್ ನಾನು ಅಮೀಟರ್ ರೀಡಿಂಗ್ ನೋಟ್ ಡೌನ್ ಮಾಡ್ತೀನಿ. ಅಲ್ಲಿ ನನಗೆ ಗೊತ್ತಾಗೋದು ಏನಂತಂದರೆ, ಈ ಅಮೀಟರ್ ರೀಡಿಂಗ್ ಸೇಮ್ ಆಗಿರಲ್ಲ, ಬೇರೆ ಬೇರೆ ಆಗಿರುತ್ತೆ. ಇದರಿಂದ ಈ ಆಕ್ಟಿವಿಟಿಯಿಂದ ನಮಗೆ ಗೊತ್ತಾಗುತ್ತೆ ಏನಂತಂದರೆ, ದಿಸ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಮಟೀರಿಯಲ್. ಐರನ್ಗೆ ಬೇರೆ ವ್ಯಾಲ್ಯೂ ಇರುತ್ತೆ, ಕಾಪರ್ಗೆ ಬೇರೆ ವ್ಯಾಲ್ಯೂ ಇರುತ್ತೆ, ಅಲ್ಯೂಮಿನಿಯಂಗೆ ಬೇರೆ ವ್ಯಾಲ್ಯೂ ಇರುತ್ತೆ. ಅದರಿಂದ ಇಲ್ಲೇನಾಗುತ್ತೆ, ದ ಅಬ್ಸ್ಟ್ರಕ್ಷನ್ ಆಫರ್ ಟು ದ ಫ್ಲೋ ಆಫ್ ಕರೆಂಟ್ ಬೈ ದ ಕಂಡಕ್ಟರ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಸೊ ರೆಸಿಸ್ಟೆನ್ಸ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಏನಪ್ಪ ಅದು? ವಿ ಬೈ ಐ. ಯೂನಿಟ್ ಗೊತ್ತಾಯಿತು. ವಾಟ್ ಈಸ್ ದಟ್? ಓಮ್. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಲೈಕ್ ದಿಸ್. ಸರಿನಾ? ಆ್ಯಂಡ್ ಗ್ರಾಫ್ನು ಸ್ಟಡಿ ಮಾಡಿದ್ವಿ. ಏನದು? ವಿ ವರ್ಸಸ್ ಐ ಗ್ರಾಫ್. ಹೇಗಿರುತ್ತೆ ಇದು? ಸ್ಟ್ರೇಟ್ ಲೈನ್ ಆಗಿರುತ್ತೆ. ನೀವು ಸ್ಲೋಪ್ನ ಕನ್ಸಿಡರ್ ಮಾಡಿದ್ರೆ, ಸ್ಲೋಪ್ ಅಂತಂದರೆ ಇಫ್ ಐ ಕನ್ಸಿಡರ್ ದಿಸ್ ಇಸ್ ಎ ಬಿ ಇಸ್ ಸಿ, ಓಕೆನಾ? ಸ್ಲೋಪ್ ಅಂದರೆ ಚೇಂಜ್ ಇನ್ ವೈ ಆಕ್ಸಿಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಎಕ್ಸ್ ಆಕ್ಸಿಸ್. ಏನು ಚೇಂಜ್ ಆಗ್ತಿದೆ ವೈ ಆಕ್ಸಿಸಲ್ಲಿ? ವೋಲ್ಟೇಜ್ ಚೇಂಜ್ ಆಗ್ತಿದೆ. ಎಕ್ಸ್ ಆಕ್ಸಿಸಲ್ಲಿ ಏನು ಚೇಂಜ್ ಆಗ್ತಿದೆ? ಕರೆಂಟ್ ಚೇಂಜ್ ಆಗ್ತಿದೆ. ಈ ಎರಡು ರೇಷಿಯೋ ಏನಂತ ಕರಿತೀವಿ ನಾವು? ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಸೇಮ್ ಇರುತ್ತಾ, ಡಿಫ್ರೆಂಟ್ ಇರುತ್ತಾ? ಸೇಮ್ ಇರುತ್ತೆ. ಅದರಿಂದ ನಾನು ಡೆಲ್ಟಾ ಆರ್ ಅಂತ ಬರೆಯಲ್ಲ. ನಾನು ಐ ಆಮ್ ನಾಟ್ ರೈಟಿಂಗ್ ಡೆಲ್ಟಾ ಆರ್, ನಾನು ಆರ್ ಅಂತ ಬರೆಯೋದು. ಆರ್ ಯಾಕೆ? ನೀವು ನೋಡಿದಿರ, ಒಂದು ಆಲ್ ದ ಟ್ಯಾಬ್ಯುಲರ್ ಕಾಲಮ್. ವಿ ಬೈ ಐ, ಇಟ್ ರಿಮೈನ್ಸ್ ಸೇಮ್. ಸೊ ದಟ್ ಈಸ್ ದ ರೀಸನ್ ಐ ಆಮ್ ರೈಟಿಂಗ್ ಆರ್, ನಾಟ್ ಡೆಲ್ಟಾ ಆರ್. ಆಯ್ತಾ? ಸ್ಲೋಪ್ ಆಫ್ ವಿ ಐ ಗ್ರಾಫ್ ಗಿವ್ಸ್ ಅಸ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್, ಗಿವನ್ ಕಂಡಕ್ಟರ್. ಕ್ಲಿಯರ್? ನೆಕ್ಸ್ಟ್, 1 ohm ಡೆಫಿನೇಷನ್. 1 ohm ಡೆಫಿನೇಷನ್ ಆಲ್ರೆಡಿ ಗೊತ್ತಿದೆ ನಮಗೆ. ಏನದು? ರೆಸಿಸ್ಟೆನ್ಸ್ ಫಾರ್ಮುಲಾ ಬರ್ಕೊಳ್ಳೋದು, ವಿ ಬೈ ಐ, ಆರ್ ಇಸ್ ಈಕ್ವಲ್ ಟು 1 volt divided by 1 ampere. This 1 volt can be written as, 1 by 1 ampere can be written as 1 volt per ampere. Sarina? This 1 volt per ampere is given by 1 ohm. 1 ohm. So graphically, ಮತ್ತೆ ಹೇಳ್ತಾ ಇದ್ದೀನಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಥರ ಇರುತ್ತೆ. Slope of VI graph gives us resistance of a conductor. Clear? Next. Factors affecting resistance of a conductor. Amma, this is highly important because they'll ask you for 3 marks in the board exam. Okay, what is that? What are the dependent factors of resistance of a conductor? Andre, ಈ resistance of a conductor, ರೋಧ ಇದು ಯಾವುದರ ಮೇಲೆ ಅವಲಂಬಿತವಾಗಿದೆ ಅನ್ನೋದು ಇಲ್ಲಿ ತಿಳ್ಕೊಳ್ಳೋಣ. ಸರಿನಾ? ಫಸ್ಟ್ ಏನು ಮಾಡ್ತೀನಿ, ಮಟೀರಿಯಲ್ ಕನ್ಸಿಡರ್ ಮಾಡ್ತೀನಿ. ಮಟೀರಿಯಲ್ ಕನ್ಸಿಡರ್ ಮಾಡಿದಾಗ, ಓಕೆ, ಸರ್ಕ್ಯೂಟ್ ಬರೀತೀನಿ ಫಸ್ಟ್. ದಿಸ್ ಈಸ್ ಅಮೀಟರ್ ಅಂಡ್ ದಿಸ್ ಈಸ್ ಪ್ಲಕ್ಕಿ ಅಂಡ್ ದಿಸ್ ಈಸ್ ಸೋರ್ಸ್ ಅಂಡ್ ದಿಸ್ ಈಸ್ ಕಂಡಕ್ಟರ್. ಕಂಡಕ್ಟರ್ ಹ್ಯಾಸ್ ರೆಸಿಸ್ಟೆನ್ಸ್. ಓಕೆನಾ? resistance. Fine, this is plug key, positive and negative. This is voltage. Here I can measure potential difference. ಸರಿನಾ? ಸೊ ಇಲ್ಲಿ ನಾನು ಏನು ಯೂಸ್ ಮಾಡ್ತೀನಿ, ಈ ಪ್ಲೇಸಲ್ಲಿ ಕಂಡಕ್ಟರಲ್ಲಿ ಐರನ್ ಯೂಸ್ ಮಾಡ್ತೀನಿ. ಫೈನ್, ಐ ವಿಲ್ ನೋಟ್ ಡೌನ್ ಅಮೀಟರ್ ರೀಡಿಂಗ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ, ಕಾಪರ್ ಯೂಸ್ ಮಾಡ್ತೀನಿ. ಅಗೇನ್ ಐ ವಿಲ್ ನೋಟ್ ಡೌನ್ ಅಮೀಟರ್ ರೀಡಿಂಗ್.
ಇಲ್ಲಿ ನನಗೆ ಗೊತ್ತಾಗುತ್ತೆ ಏನಂತಂದ್ರೆ ಯೋರ್ ಐರನ್ ಇಟ್ಟಾಗ ಈ ರೀಡಿಂಗ್ ಸೇ ಫಾರ್ ಎಕ್ಸಾಂಪಲ್ 0.5 ಆಂಪಿಯರ್ ತೋರಿಸುತ್ತೆ. ಅದೇ ಕಾಪರ್ ಇಟ್ಟಾಗ 0.9 ಆಂಪಿಯರ್ ಅಂತ ತೋರಿಸುತ್ತೆ. ಯಾಕೆ ಇದು 0.5 ಆಂಪಿಯರ್ ತೋರಿಸುತ್ತೆ, ಇದು ಯಾಕೆ 0.9 ಆಂಪಿಯರ್ ಅಂತ ತೋರಿಸುತ್ತೆ? ಜಸ್ಟ್ ನಾವು ವಿ ಹ್ಯಾವ್ ಡಿಸ್ಕಸ್ಡ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಇಸ್ ಡಿಫರೆಂಟ್ ಫಾರ್ ಡಿಫರೆಂಟ್ ಮಟೀರಿಯಲ್. ಓಕೆ, ಅದರ್ಥ ಆಯಿತು. ಬಟ್ ಯಾಕೆ ಇದು 0.9 ತೋರಿಸ್ಬೇಕು? ಅದಕ್ಕಿಂತ ಕಮ್ಮಿ ತೋರಿಸ್ಬೋದಲ್ಲ, 0.3 ತೋರಿಸ್ಬೋದು, 0.2 ತೋರಿಸ್ಬೋದು. ಯಾಕೆ 0.9 ತೋರಿಸ್ತಾ ಇದೆ ಅಂದರೆ ಈ ಕಾಪರ್ ಅನ್ನೋ ಕಂಡಕ್ಟರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ. ವೇಲೆನ್ಸ್ ಎಲೆಕ್ಟ್ರಾನ್, ಫ್ರೀ ಎಲೆಕ್ಟ್ರಾನ್, ದೀಸ್ ಪಾರ್ಟಿಕಲ್ಸ್ ಎಕ್ಸಿಸ್ಟ್ ಇನ್ ಔಟರ್ ಮೋಸ್ಟ್ ಸೆಲ್. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಮೋರ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇದ್ರೆ ಜಾಸ್ತಿ ಫ್ಲೋ ಆಗುತ್ತೆ. ಜಾಸ್ತಿ ಫ್ಲೋ ಆದರೆ ಕರೆಂಟ್ ಜಾಸ್ತಿ ತೋರಿಸುತ್ತೆ. ಅದನ್ನು ಆಮೀಟರ್ ಮೂಲಕ ನಾವು ನೋಟ್ ಡೌನ್ ಮಾಡ್ಬೋದು. ಇಲ್ಲಿ ಐರನ್ ಏನಾಗುತ್ತೆ, ಕಂಪೇರ್ ಟು ಕಾಪರ್ ಅಲ್ಲಿ ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಫ್ರೀ ಎಲೆಕ್ಟ್ರಾನ್ ಕಮ್ಮಿ ಇರುತ್ತೆ. ಯಾವುದೇ ಕಂಪೇರ್ ಮಾಡಿದ್ರೆ ಕಾಪರ್ಗೆ. ಸೊ ಕಮ್ಮಿ ಫ್ರೀ ಎಲೆಕ್ಟ್ರಾನ್ಸ್ ಇದ್ರೆ ಕಮ್ಮಿ ಚಾರ್ಜಸ್ ಫ್ಲೋ ಆಗುತ್ತೆ. ಅದರಿಂದ ಕರೆಂಟ್ ಕಮ್ಮಿ ತೋರಿಸುತ್ತೆ. ಅರ್ಥ ಆಯ್ತಾ? ಇದನ್ನೇ ನಾವು ರೋ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಈ ರೋ ಅನ್ನೋದು ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್. ಅಂದರೆ ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ನೇಚರ್ ಆಫ್ ದ ಮಟೀರಿಯಲ್. ಕಾಪರ್ ಅಂದರೆ ಪರ್ಟಿಕ್ಯುಲರ್ ವ್ಯಾಲ್ಯೂ, ಐರನ್ ಅಂದರೆ ಪರ್ಟಿಕ್ಯುಲರ್ ವ್ಯಾಲ್ಯೂ, ಅಲ್ಯೂಮಿನಿಯಂ ಅಂದರೆ ಪರ್ಟಿಕ್ಯುಲರ್ ವ್ಯಾಲ್ಯೂ, ಗ್ಲಾಸ್ ಅಂದರೆ ಪರ್ಟಿಕ್ಯುಲರ್ ವ್ಯಾಲ್ಯೂ, ಈ ಥರ. ಸರಿನಾ? ಇದು ಯಾವುದೇ ಅಳತೆ ಮೇಲೆ ಡಿಪೆಂಡ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಕಾಪರ್ ಒಂದು 5 ಸೆಂಟಿಮೀಟರ್ ಇದೆ, ಇನ್ನೊಂದು ಕಾಪರ್ 2 ಸೆಂಟಿಮೀಟರ್ ಇದೆ. ದೆನ್ ವಾಟ್ ಈಸ್ ದ ರೆಸಿಸ್ಟಿವಿಟಿ ಅಂತಂದರೆ 1:1 ಓನ್ಲಿ. ಅದು ಸೇಮ್ ಆಗಿರುತ್ತೆ. ಇಟ್ ಡಿಪೆಂಡ್ಸ್ ಓನ್ಲಿ ನೇಚರ್ ಆಫ್ ದ ಮಟೀರಿಯಲ್. ಅರ್ಥ ಆಯ್ತಾ? ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಎನಿ ಡೈಮೆನ್ಷನ್. ಲೆಂತ್ ಮೇಲೆ ಡಿಪೆಂಡ್ ಆಗಲ್ಲ, ಏರಿಯಾ ಮೇಲೆ ಡಿಪೆಂಡ್ ಆಗಲ್ಲ, ಏನೂ ಡಿಪೆಂಡ್ ಆಗಲ್ಲ. ಅದನ್ನೇ ನಾವು ನೇಚರ್ ಆಫ್ ದ ಮಟೀರಿಯಲ್, ನಥಿಂಗ್ ಬಟ್ ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್ ಅಂತ ಕರಿತೀವಿ. ಇದ್ರ ಮೇಲೇ ಕಂಡಕ್ಟರ್, ಇನ್ಸುಲೇಟರ್ ಆಸ್ ವೆಲ್ as ಸೆಮಿಕಂಡಕ್ಟರ್ ಅಂತ ಡಿವೈಡ್ ಮಾಡಿದ್ದೀವಿ. ಅದನ್ನು ನೆಕ್ಸ್ಟ್ ನೋಡೋಣ. ಓಕೆನಾ? 1 by 1 ನೋಡೋಣ. ನೆಕ್ಸ್ಟ್ ಲೆಂತ್ ಆಫ್ ದ ಕಂಡಕ್ಟರ್. ಈ ಲೆಂತ್ ಆಫ್ ದ ಕಂಡಕ್ಟರ್ ಅಂತ ತಗೊಂಡಾಗ ಒಂದು 2 ಸೆಂಟಿಮೀಟರ್ ಅಂತ ತಗೋತೀನಿ, ಯಾವುದೇ ಒಂದು ಕಂಡಕ್ಟರ್, ಸೇ ಕಾಪರ್ ಓನ್ಲಿ. ನೆಕ್ಸ್ಟ್ 4 ಸೆಂಟಿಮೀಟರ್ ಕಂಡಕ್ಟರ್ ತಗೋತೀನಿ. ಈ ಫಸ್ಟ್ ಇದೇನು ಮಾಡ್ತೀನಿ, ಇಲ್ಲಿ ಪ್ಲೇಸ್ ಮಾಡ್ತೀನಿ. ಪ್ಲೇಸ್ ಮಾಡಿದಾಗ ನನಗೆ ಆಮೀಟರ್ ರೀಡಿಂಗ್ ನೋಟ್ ಮಾಡ್ಕೋತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ಈ 4 ಸೆಂಟಿಮೀಟರ್ ರಿಪ್ಲೇಸ್ ಮಾಡ್ತೀನಿ. ಆ 2 ಸೆಂಟಿಮೀಟರ್ ತೆಗೆದು 4 ಸೆಂಟಿಮೀಟರ್ ಇಡ್ತೀನಿ. ಅವಾಗ ಏನಾಗುತ್ತೆ, ದ ಆಮೀಟರ್ ರೀಡಿಂಗ್ ಫಾರ್ 4 ಸೆಂಟಿಮೀಟರ್ ಕಮ್ಮಿ ತೋರಿಸುತ್ತೆ, ಜಾಸ್ತಿ ತೋರಿಸಲ್ಲ. ಯಾಕೆ? ಇಲ್ಲಿ ಲೆಂತ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಇಲ್ಲಿ ಲೆಂತ್ ಕಮ್ಮಿ ಇರೋದ್ರಿಂದ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಇಲ್ಲಿ ಕಾಪರೇ, ಬಟ್ ರೆಸಿಸ್ಟೆನ್ಸ್ ಡಿಫ್ರೆಂಟ್ ಆಗಿದೆ. ಕೀಪ್ ಇಟ್ ಇನ್ ಮೈಂಡ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ರೆಸಿಸ್ಟಿವಿಟಿ, ಐ ಆಮ್ ಟಾಕಿಂಗ್ ಅಬೌಟ್ ರೆಸಿಸ್ಟೆನ್ಸ್, ರೋದಾ. Understood? So it is directly proportional. So it is length. So how resistance is related? Directly related. More the length of the conductor, more is the resistance. Understood? Yake? More number of charges will be there in this 4 centimeter. The collision will be more. Flow ಆಗಬೇಕಾದ್ರೆ ಒಂದು ಚಾರ್ಜ್ ಇನ್ನೊಂದು ಚಾರ್ಜ್ ಜೊತೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಾಗ ಏನಾಗುತ್ತೆ, ಸ್ಪೀಡ್ ಕಮ್ಮಿ ಆಗುತ್ತೆ. ಸ್ಪೀಡ್ ಕಮ್ಮಿ ಆದಾಗ ಫ್ಲೋ ಆಫ್ ಚಾರ್ಜಸ್ ಕಮ್ಮಿ ಆಗುತ್ತೆ. ಸೊ ಕಮ್ಮಿ ಆದಾಗ ಏನಾಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ನಥಿಂಗ್ ಬಟ್ ಕರೆಂಟ್ ಕಮ್ಮಿ ಅಂದರೆ ರೆಸಿಸ್ಟೆನ್ಸ್ ಜಾಸ್ತಿ ಅಂತ ಅರ್ಥ. ಅಕಾರ್ಡಿಂಗ್ ಟು ದ ಫಾರ್ಮುಲಾ V is equal to IR. ವೆನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಸೇಮ್, I ಮತ್ತು R ಹೇಗೆ ರಿಲೇಟೆಡ್ ಆಗಿದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ? ಸೊ ಅದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಥಿಕ್ನೆಸ್ ಆಫ್ ಅ ಕಂಡಕ್ಟರ್. ಇಲ್ಲಿ ಏನು ಮಾಡ್ತೀನಿ, ದಿಸ್ ಈಸ್ ದ ಸೆಕೆಂಡ್ ಕೇಸ್. ಓಕೆ, ದಿಸ್ ಸೆಕೆಂಡ್ ಎಕ್ಸಾಂಪಲ್. ಆ್ಯಂಡ್ ಥರ್ಡ್ ಎಕ್ಸಾಂಪಲ್, ಥರ್ಡ್ ಡಿಪೆಂಡೆಂಟ್ ಫ್ಯಾಕ್ಟರ್ ಏನು ಮಾಡ್ತೀನಿ ಅಂತಂದರೆ, ಕಾಪರ್ ಇಲ್ಲಿ ಏನು ಮಾಡ್ತೀನಿ, 2 ಸೆಂಟಿಮೀಟರ್ ಆ್ಯಂಡ್ 2 ಸೆಂಟಿಮೀಟರೇ ತಗೊಳ್ಳೋದು. ಲೆಂತ್ ಇಸ್ ಸೇಮ್, ಬಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೀನ್ಸ್ ಒಂದು ತೆಳ್ಳಗಿರೋದು ತೊಗೋತೀನಿ, ಇನ್ನೊಂದು ದಪ್ಪ ಇರೋದು ತೊಗೋತೀನಿ. ಬಟ್ ಲೆಂತ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. 2 ಸೆಂಟಿಮೀಟರ್ 2 ಸೆಂಟಿಮೀಟರ್ ಓನ್ಲಿ. ಇಲ್ಲಿ ಹೇಗೆ ನಾನು ತೋರಿಸ್ಬೋದು ಅಂತಂದರೆ, ಈ ಥರ ತೋರಿಸ್ಬೋದು. ಲೆಂತ್ ಇಸ್ 2 ಸೆಂಟಿಮೀಟರ್ ಓನ್ಲಿ, ಬಟ್ ನೋಡಿ ಥಿಕ್ನೆಸ್ ಕೆಳಗಡೆ ಇರೋದು ಜಾಸ್ತಿ ಇದೆ, ಮೇಲ್ಗಡೆ ಇರೋದು ಕಮ್ಮಿ ಇದೆ.
ಆವಾಗ ನೋಟ್ ಡೌನ್ ಮಾಡಿದ್ರೆ ಏನಾಗುತ್ತೆ, ಅಮೀಟರ್ ರೀಡಿಂಗ್ ಈಸ್ ಲೆಸ್ ಫಾರ್ ಫಸ್ಟ್ ಒನ್, ಮೋರ್ ಫಾರ್ ಸೆಕೆಂಡ್ ಒನ್. ಅಮೀಟರ್ ರೀಡಿಂಗ್ ಜಾಸ್ತಿ ಅಂತಂದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಅಂತನ ಅರ್ಥ. ಓಕೆನಾ? ಇಲ್ಲಿ ಅಮೀಟರ್ ರೀಡಿಂಗ್ ಕಮ್ಮಿ ಅಂತಂದ್ರೆ ಕರೆಂಟ್ ಕಮ್ಮಿ, ರೆಸಿಸ್ಟೆನ್ಸ್ ಜಾಸ್ತಿ ಅಂತ. ಹೇಗೆ? ದಿಸ್ ರೆಸಿಸ್ಟೆನ್ಸ್ ಈಸ್ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ. ಓಕೆ, ಇದನ್ನ ಈ ತರನು ಬರಿಬೋದು, ಆರ್ 1/a ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಹೇಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ? ಎಕ್ಸಾಂಪಲ್ ತಗೊಳ್ಳಿ, ನಾವು ಕ್ಲಾಸ್ ರೂಮಲ್ಲಿ ಇದೀವಿ. ಓಕೆನಾ? ಕ್ಲಾಸ್ ರೂಮಲ್ಲಿ ಇದ್ದಾಗ ಏನಾಗುತ್ತೆ, ನಮ್ಮ ಕ್ಲಾಸ್ ಎಲ್ಲ ಮುಗೀತೆ, ಫಿಸಿಕ್ಸ್ ಕ್ಲಾಸ್ ಮುಗೀತೆ ಅಂದ್ಕೊಳ್ಳಿ. ಓಕೆನಾ? ಮುಗಿದ ತಕ್ಷಣ ನಾನು ಏನು ಮಾಡ್ತೀನಿ, ಬಂದರು ಏನಾದರೂ ಒಂದು ಸ್ಪೋರ್ಟ್ಸ್ ಆಡೋಣ, ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಏನೋ ಥ್ರೋಬಾಲ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು. ಏನಾಗುತ್ತೆ, ಫುಲ್ ಎಕ್ಸೈಟೆಡ್ ಆಗಿರ್ತೀರಲ್ವಾ? ಸೊ ನಾವು ಒಂದು ಕ್ಲಾಸ್ ರೂಮಲ್ಲಿ ಇದ್ದೀವಿ, ಬಟ್ ಅದ್ರ ಡೋರ್ ಏನಂತಂದ್ರೆ ಭಾರಿ ಚಿಕ್ಕದಾಗಿದೆ. ಸೊ ನಾವೇನು ಮಾಡ್ತೀವಿ, ಹೋಗು ಅಂದ ತಕ್ಷಣ ನಾವು ಫುಲ್ ಎಕ್ಸೈಟೆಡ್ ಆಗಿರೋದ್ರಿಂದ ದಬ್ 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 ದಬ್ಬ ಅಂತ ಓಡೋಗ್ತೀವಿ. ಅಲ್ಲಿ ಏನಾಗುತ್ತೆ, ಬಾಗಿಲು ಚಿಕ್ಕದಾಗಿರೋದ್ರಿಂದ, ವೇ ಚಿಕ್ಕದಾಗಿರೋದ್ರಿಂದ ಫುಲ್ ಒಬ್ರಿಗೊಬ್ರು ಗುದ್ದಾಡ್ಕೊತೀರ. ಏನಾಗುತ್ತೆ, ಹೋಗೋದು ಸ್ವಲ್ಪ ತಡ ಆಗುತ್ತೆ, ಎಲ್ಲರೂ ಪಾಸ್ ಆಗೋಕ್ಕೆ ಸ್ವಲ್ಪ ತಡ ಆಗುತ್ತೆ. ನೆಕ್ಸ್ಟ್ ಕೇಸಲ್ಲಿ ಏನಂತಂದರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಾಗಿಲು ತುಂಬ ದೊಡ್ಡದಾಗಿದೆ. ಏನಾಗುತ್ತೆ, ಆರಾಮ್ಸೆ ಎಲ್ಲರೂ ಪಾಸ್ ಆಗ್ಬೋದು ಅಲ್ವಾ? ಇಲ್ಲಿ ಏನಾಗಿದೆ, ಈ ಬಾಗಿಲು ತುಂಬ ದೊಡ್ಡದಾಗಿರೋದ್ರಿಂದ ಎಲ್ಲ ಸ್ಟೂಡೆಂಟ್ಸ್ ಅಟ್ ದ ಸೇಮ್ ಟೈಮ್ ಮೂವ್ ಆಗ್ಬೋದು ಅಲ್ವಾ? ಫಸ್ಟ್ ಕೇಸಲ್ಲಿ ಬಾಗಿಲು ಚಿಕ್ಕದಾಗಿರೋದ್ರಿಂದ ಏನಾಗುತ್ತೆ, ಇಟ್ ಟೇಕ್ಸ್ ಮೋರ್ ಟೈಮ್ ಟು ಪಾಸ್ ಆಲ್ ದ ಸ್ಟೂಡೆಂಟ್ಸ್. ಸರಿನಾ? ಎಲ್ಲ ಸ್ಟೂಡೆಂಟ್ ಹೋಗೋಕ್ಕೆ ಫಸ್ಟ್ ಕೇಸಲ್ಲಿ ಜಾಸ್ತಿ ಟೈಮ್ ತೊಗೊಳುತ್ತೆ, ಬಟ್ ಇನ್ ಸೆಕೆಂಡ್ ಕೇಸ್ ಬಾಗಿಲು ದೊಡ್ಡದಾಗಿರೋದ್ರಿಂದ ಎಲ್ಲರೂ ಹೋಗ್ಬಿಡ್ತಾರೆ ಕಮ್ಮಿ ಟೈಮಲ್ಲಿ. ಸೊ ಅದೇ ಥರ ಇಲ್ಲಿ ಸ್ಟೂಡೆಂಟ್ಸ್ ಅಂದರೆ ಏನಂತಂದರೆ ಚಾರ್ಜಸ್. ಆ ಬಾಗಿಲು ಅಂತಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಇದ್ದರೆ ಚಾರ್ಜಸ್ ಫ್ಲೋ ಜಾಸ್ತಿ ಆಗುತ್ತೆ, ಹೆನ್ಸ್ ಕರೆಂಟ್ ವಿಲ್ ಬಿ ಮೋರ್. ಯಾವಾಗ ಕರೆಂಟ್ ಜಾಸ್ತಿ ಆಗುತ್ತೆ, ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಅದನ್ನೇ ಇದು ಹೇಳೋದು, ಥರ್ಡ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಒನ್, ಟೆಂಪ್ರೇಚರ್ ಆಫ್ ದ ಕಂಡಕ್ಟರ್. ಇಲ್ಲಿ ಟೆಂಪ್ರೇಚರ್ ಆಫ್ ದ ಕಂಡಕ್ಟರ್ ಏನಾಗುತ್ತೆ ಅಂತಂದರೆ, ಆಸ್ ಎ ಟೆಂಪ್ರೇಚರ್ ಇನ್ಕ್ರೀಸಸ್, ಟೆಂಪ್ರೇಚರ್ ಹೆಚ್ಚಾದಂಗೆಲ್ಲ ರೆಸಿಸ್ಟೆನ್ಸ್ ಹೆಚ್ಚಿಗೆ ಆಗ್ತಾನೆ ಹೋಗ್ತೆ. ಓಕೆನಾ? ಅದು ಡಿಪೆಂಡೆಂಟ್ ಫ್ಯಾಕ್ಟರ್ ಆಫ್ ಫೋರ್ತ್ ಪಾಯಿಂಟ್. ಓಕೆ, ಸೊ ಎಲ್ಲನೂ ಕೂಡಿಸಿ ಬರೆದಾಗ ನಮಗೆ ಗೊತ್ತಾಗುತ್ತೆ, ಆರ್ ಇಸ್ ಈಕ್ವಲ್ ಟು ರೋ L/A. ಇದು ರೆಸಿಸ್ಟೆನ್ಸ್ ಫಾರ್ಮುಲಾ. ಹೌ ಟು ಫೈಂಡ್ ರೆಸಿಸ್ಟೆನ್ಸ್ ಆಫ್ ಎ ರೆಸಿಸ್ಟರ್? ದಿಸ್ ಫಾರ್ಮುಲಾ ಯು ನೀಡ್ ಟು ಯೂಸ್. ಸೊ ಆರ್ ಮೀನ್ಸ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್, ರೋ ಅಂತಂದರೆ ನೇಚರ್ ಆಫ್ ದ ಮಟೀರಿಯಲ್, ಅಂದರೆ ಯಾವ್ದು ಯೂಸ್ ಮಾಡಿದೀವಿ ಅನ್ನೋದು. ಮೇ ಬಿ ಇಟ್ ಈಸ್ ಎ ಐರನ್, ಮೇ ಬಿ ಇಟ್ ಈಸ್ ಎ ಕಾಪರ್, ಮೇ ಬಿ ಇಟ್ ಈಸ್ ಎ ಅಲ್ಯೂಮಿನಿಯಂ, ಆರ್ ಮೇ ಬಿ ಇಟ್ ಈಸ್ ಎನಿ ಅದರ್ ಕಂಡಕ್ಟರ್. ಓಕೆ, ಇದು ಲೆಂತ್ ಮೇಲೆ ಡೈರೆಕ್ಟ್ಲಿ ಡಿಪೆಂಡೆಂಟ್ ಆಗಿದೆ. ಸೆಕೆಂಡ್ ಒನ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇನ್ವರ್ಸ್ಲಿ ಡಿಪೆಂಡೆಂಟ್ ಆಗುತ್ತೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತಂದರೆ ಮ್ಯಾಥಮೆಟಿಕಲಿ ಹೌ ಡು ವಿ ರೈಟ್? ARA pi r square. Fine. So these are the dependent factors of resistance of a conductor. Next ಏನು, ಸ್ವಲ್ಪ ನ್ಯೂಮರಿಕಲ್ ಸಾಲ್ವ್ ಮಾಡೋಣ ಬೇಸ್ಡ್ ಆನ್ ಹೋಮ್ಸ್ ಲಾ ಆಸ್ ವೆಲ್ ಆಸ್ ರೆಸಿಸ್ಟೆನ್ಸ್. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ರಿಕ್ವೈರ್ಡ್ ಟು ಫ್ಲೋ ಅ ಕರೆಂಟ್ ಆಫ್ 200 milliampere. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇನ್ ಎ ವೈರ್ ಆಫ್ ರೆಸಿಸ್ಟೆನ್ಸ್ 20 ohm. ಮಕ್ಕಳೇ ಕೇಳಿ, ಇಲ್ಲಿ ಯಾವಾಗ ನಮಗೆ ನ್ಯೂಮರಿಕಲ್ ಸಾಲ್ವ್ ಮಾಡಬೇಕು ಮತ್ತು ನಮಗೆ ಫುಲ್ ಮಾರ್ಕ್ಸ್ ಬರಬೇಕು ಅಂತಂದರೆ ಒಂದು ಮೆಥಡ್ ಫಾಲೋ ಮಾಡಬೇಕು ನಾವು. ಆ ಮೆಥಡ್ ಫಾಲೋ ಮಾಡೋದ್ರಿಂದ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಏನು ಡೇಟಾ ಕೊಟ್ಟಿದ್ದಾರೆ, ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಉದಾಹರಣೆಗೆ ಕನ್ಸಿಡರ್ ಮಾಡಿಲಿ, ಫಸ್ಟ್ ನಾನು ಏನು ಮಾಡ್ತೀನಿ, ಡೇಟಾ ಅಂತ ಬರ್ಕೊತೀನಿ. ಓಕೆ, ಡೇಟಾ ದತ್ತಾಂಶ. ಈ ದತ್ತಾಂಶವನ್ನು ತಗೊಂಡಾಗ ಏನನ್ನು ಕೊಟ್ಟಿದ್ದಾರೆ ಅನ್ನೋದು ಫಸ್ಟ್ ಬರ್ಕೋಬೇಕು. ಏನು ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರಪ್ಪ, I is equal to 200 milliampere. ಇನ್ನೇನು ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ R is equal to 20 ohms. ಮತ್ತೇನು ಕೇಳಿದ್ದಾರೆ, ಫೈನ್ ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ V is equal to ಕ್ವೆಶನ್ ಮಾರ್ಕ್. ಯಾಕೆ ಇದು ಕ್ವೆಶನ್ ಮಾರ್ಕ್, ಅದನ್ನು ನಾವು ಫೈಂಡ್ ಮಾಡಬೇಕಾಗಿರೋದು. ಸೊ ಈ ರಿಲೇಷನ್ ನೋಡಿ, IRV ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ನಾವು ಯೋಚನೆ ಮಾಡಿ. ಆಲ್ರೆಡಿ ಇದನ್ನು ಸ್ಟಡಿ ಮಾಡಿದೆ. ಯಾವುದು, ಓಮ್ಸ್ ಲಾ.
by Ohm's law. Ohm's law ಯೂಸ್ ಮಾಡಿದ್ರೆ ಏನು ಹೇಳುತ್ತದು? V is equal to IR ಫಾರ್ಮುಲಾ ಬರ್ದ್ವಿ. ಡೈರೆಕ್ಟಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದಾ? ಮಾಡ್ತೀರಾ? ಇಲ್ಲ. ಏನು ಮಾಡಬೇಕು? ಫಸ್ಟ್ ನೀವು ಯೂನಿಟ್ಸ್ನ ನೋಡ್ಕೊಳ್ಳಿ. ನಂಬರ್ಸ್ ಇದೆ, ಬಟ್ ಯೂನಿಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಸಾಲ್ವಿಂಗ್ ನ್ಯೂಮರಿಕಲ್ಸ್. ಒಂದೇ ಸಿಸ್ಟಮ್ ಆಫ್ ಯೂನಿಟ್ಸ್ ಅಲ್ಲಿ ಇರಬೇಕು. ಇದ್ರೆ CGS ಯೂನಿಟ್ ಅಲ್ಲಿ ಇರಬೇಕು, ಇಲ್ಲಾಂದ್ರೆ SI ಯೂನಿಟ್ ಅಲ್ಲಿ ಇರಬೇಕು. ಓಕೆನಾ? ಆ SI ಯೂನಿಟ್ ಅಲ್ಲಿ ಇದೆನಾ ಅಥವಾ CGS ಯೂನಿಟ್ ಅಲ್ಲಿ ಇದೆನಾ ಅನ್ನೋದು ಫಸ್ಟ್ ಕ್ಲಾರಿಟಿ ತಗೋಬೇಕು. ಇಲ್ಲ ಅಂತಂದ್ರೆ ಏನು ಮಾಡಬೇಕು? ಕನ್ವರ್ಟ್ ದ್ಯಾಮ್. ಇಲ್ಲಿ ನನಗೆ 200 ಮಿಲಿ ಆಂಪಿಯರ್ ಅನ್ನೋದು SI ಯೂನಿಟ್ ಅಲ್ಲ. ಇಟ್ಸ್ ನಾಟ್ ಎ SI ಯೂನಿಟ್ ಆಫ್ ಎ ಕರೆಂಟ್. ಬಟ್ ವಾಟ್ ಇಸ್ ದ SI ಯೂನಿಟ್ ಆಫ್ ಎ ಕರೆಂಟ್? ಇಟ್ ಇಸ್ ಎ ಆಂಪಿಯರ್, ನಾಟ್ ಮಿಲಿ ಆಂಪಿಯರ್ ಆರ್ ಮೈಕ್ರೋ ಆಂಪಿಯರ್. ಸೊ ಇಲ್ಲಿ ಸಬ್ ಮಲ್ಟಿಪಲ್ ಇದೆ. ಅದನ್ನು ನಾನು ಯಾವ ಥರ ಬರೀತೀನಿ? 200 into milli means 10 power minus 3 ampere. Now it is in SI unit. ಸರಿನಾ? ಸೊ still you can solve it further. ಹೇಗೆ 10 power minus 3 ಅಂತಂದರೆ 200 divided by 10 power 3. ಯಾಕೆಂದರೆ ಶಿಫ್ಟ್ ಮಾಡಿದ್ರೆ ಸೈನ್ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಸರಿನಾ? ಆಂಪಿಯರ್ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಹೇಗೆ? 200 divided by 10 power 3 ಅಂತಂದರೆ 1000 ಆಂಪಿಯರ್. ಸಿ 2 zeros ಹೋಯ್ತು. ನೆಕ್ಸ್ಟು 2 by 10. 2 by 10 ಅಂತಂದರೆ 0.2 ಆಂಪಿಯರ್. ಆಂಪಿಯರ್ ಸಿಕ್ತು. SI ಯೂನಿಟ್ ಅಲ್ಲಿದೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಓಮ್. ಎಸ್, SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಇಸ್ ಓಮ್ ಓನ್ಲಿ. ಸೊ 20 ohms. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ. ಸೊ ದಿಸ್ ಇಸ್ I value. V is equal to, what is the value of I? 0.2. What is the unit of R? 20. How much you'll get? Just ignore this point, okay? ತಿಳ್ಕೊಳ್ಳಿ, ಇದು ಜಸ್ಟ್ 2 into 20. 2 into 20 ಅಂದರೆ ಎಷ್ಟು? 2 4 0. ಸೊ ಇಲ್ಲಿ 1 ಪಾಯಿಂಟ್ ಇರೋದ್ರಿಂದ 1 ಡೆಸಿಮಲ್ ಇದೆ, 1 ಡೆಸಿಮಲ್. ಸೊ ವೋಲ್ಟೇಜ್ ಇಸ್ 4 ವೋಲ್ಟ್. ಓಕೆನಾ? ಫೈನ್. ನೆಕ್ಸ್ಟ್ ನೋಡ್ಕೊಳ್ಳಿ, ಒಂದ್ಸತಿ ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ. ಫೈನ್. ಸೊ ನೆಕ್ಸ್ಟ್ ಕ್ವಶನ್ ಇದನ್ನೆಲ್ಲ ನೋಡೋಣ. ಯಾ, an electric bulb draws 1.2 ampere current at 6 volt. Find the resistance of a filament of the bulb while glowing. ಏನೇನು ಕೊಟ್ಟಿದ್ದಾರೆ? ಫಸ್ಟ್ ಮೆಥಡ್ ಏನು? ಫಸ್ಟ್ ಸ್ಟೆಪ್ ಡೇಟಾ ಬರಬೇಕು. ಸೊ ಡೇಟಾ, ದತ್ತಾಂಶ ಏನೇನು ಕೊಟ್ಟಿದ್ದಾರೆ ಚೆಕ್ ಮಾಡ್ಕೊಳಪ್ಪ. ನೆಕ್ಸ್ಟ್, draws 1.2 ampere current. Current is represented by I. Data is 1.2 ampere. ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಎಷ್ಟು? 6 ವೋಲ್ಟ್. ಏನು ಕಂಡುಹಿಡಬೇಕು ನಾವು? ಫೈಂಡ್ ದ ರೆಸಿಸ್ಟೆನ್ಸ್ ಆಫ್ ಅ ಫಿಲಮೆಂಟ್. ಸೊ ರೆಸಿಸ್ಟೆನ್ಸ್ ಇಸ್ ಕ್ವೆಶ್ಚನ್ ಮಾರ್ಕ್. ಸೊ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದೀಸ್ ತ್ರೀ? By Ohm's law. By Ohm's law. ಏನು ಹೇಳುತ್ತೆ Ohm's law? V is equal to IR. ಸೊ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಚೆಕ್ ಮಾಡ್ಕೊಳ್ಳಿ. ಬಿಫೋರ್ ದಟ್ ವಾಟ್ ವಿ ಹ್ಯಾವ್ ಟು ಡೂ? ಚೆಕ್ ವೆದರ್ ದೇ ಆರ್ ಇನ್ ಸೇಮ್ ಯೂನಿಟ್ ಆರ್ ಡಿಫರೆಂಟ್ ಯೂನಿಟ್. ಡಿಫರೆಂಟ್ ಯೂನಿಟ್ ಮೀನ್ಸ್ ಕನ್ವರ್ಟ್ ದಮ್ ಇಂಟು ಸೇಮ್ ಯೂನಿಟ್. ಅದು SI ಯೂನಿಟ್ ಆಗಿರ್ಬೋದು ಅಥವಾ CGS ಯೂನಿಟ್ ಆಗಿರ್ಬೋದು. ಸೊ ಆಂಪಿಯರ್ ಇಸ್ SI ಯೂನಿಟ್. ಗೋ ಹೆಡ್. Potential difference, it is a volt. It is also SI unit. Go ahead. So now ಏನು ಮಾಡಬೇಕು? Substitute the values. So V is equal to I value is to 1.2 into 6. ಆಯ್ತಾ? ಮಲ್ಟಿಪ್ಲೈ ಮಾಡಿದ್ಮೇಲೆ ಏನಾಗುತ್ತೆ? ಸೊ ನಮಗೆ ಗಣಿತ 12 into 6. ಇಗ್ನೋರ್ ಅಬೌಟ್ ದಿಸ್ ಒನ್. ಏನಾಗುತ್ತೆ? 2 12. ಓ ಸಾರಿ. ಸೊ ಹಿಯರ್ ಏನು ಮಾಡ್ಬೇಕು ನಾವು? ಫೈಂಡ್ ರೆಸಿಸ್ಟೆನ್ಸ್ ಅಲ್ವಾ? Resistance. Rearrange the equation. R is equal to V by I. What is the value of V? 6. What is the value of current? 1.2. ಈ ಪಾಯಿಂಟ್ನ ಎಲಿಮಿನೇಟ್ ಮಾಡಬೇಕಂದ್ರೆ ನಮಗೊಂದು ಮೆಥಡ್ ಇದೆ. ಏನಂತಂದರೆ ಎಷ್ಟು ಪಾಯಿಂಟ್ ಇದೆ ಅಷ್ಟು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಟೆನ್ಸ್ ಎಕ್ಸ್ಪೋನೆಂಟ್ಸ್. ಓಕೆ, ಎಷ್ಟು ಪಾಯಿಂಟ್ಸ್ ಇದೆ? 1 ಡೆಸಿಮಲ್. ಸೊ ಕ್ಯಾನ್ ಐ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 10? ಎಸ್, ಆಫ್ ಕೋರ್ಸ್. ಸೊ ಎಷ್ಟು ಬರುತ್ತೆ? 60 divided by, it is a 12.
ಸೊ 60/12 60/12. ಸೊ ಎಷ್ಟಾಗುತ್ತೆ? 12 60. 5 ohm. ಇಟ್ ಈಸ್ ರಿಕ್ವೈರ್ಡ್ ಸೊಲ್ಯೂಷನ್. ಅರ್ಥ ಆಯ್ತಾ? ಈಸಿನಾ? ಹೇಳಿ. ಸೊ this is the way, correct way to solve your numericals in board. Fine. So let's move on to the next question. Next question or next concept. Yes. So calculate the current flowing through a conductor of resistance 5 ohm connected to a battery of potential difference 3 volt. Again, same method. First method, data. What is the data they have given? Calculate the current. Current na find ಮಾಡಬೇಕು. ಏನು ಕೊಟ್ಟಿದ್ದಾರೆ? ರೆಸಿಸ್ಟೆನ್ಸ್ ಆರ್ ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಕೊಟ್ಟಿದ್ದಾರೆ. ಸೊ ಆರ್ ವ್ಯಾಲ್ಯೂ ಈಸ್ 5 ಓಮ್, ಪೊಟೆನ್ಷಿಯಲ್ ಡಿಫರೆನ್ಸ್ ವ್ಯಾಲ್ಯೂ 3 ವೋಲ್ಟ್. ಕರೆಂಟ್ ಅನ್ನು ಕಂಡುಹಿಡಬೇಕು. ಟು ಫೈಂಡ್ ಕರೆಂಟ್ ಏನು ಮಾಡಬೇಕು? ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಆರ್ ವಿ ಐ? ಬೈ ಓಮ್ಸ್ ಲಾ, ಸೇಮ್ ಮೆಥಡ್, ಬೈ ಓಮ್ಸ್ ಲಾ. ಏನ್ V is equal to IR. Lane find ಮಾಡಬೇಕು, I find ಮಾಡಬೇಕು. Rearrange the equation. If I send this R towards the left hand side, it will become V by R. What is the voltage? 3. Both are SI unit. No need to worry. R value is 5. ಎಷ್ಟು ಬರುತ್ತೆ? 5, 3. It is not dividing. ಇದು ಭಾಗಕಾರ ಆಗಲ್ಲ. ಏನು ಮಾಡಬೇಕು? ಒಂದು ಪಾಯಿಂಟ್ ತೊಗೊಳ್ಳಿ. ಪಾಯಿಂಟ್ ತೊಗೊಂಡ್ರೆ ಏನು ಮಾಡುತ್ತೆ? 0 ಆ್ಯಡ್ ಮಾಡಿ. ಏನು ಬರುತ್ತೆ? 5 30. ಸೊ ಶೇಷ 0. ಸೊ I is equal to 0.6 ಆಂಪಿಯರ್. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ನೋಡಿ, ಸಾಲ್ವ್ ಮಾಡ್ತೀರಾ? ಮಿಕ್ಕಿದ ಕ್ವಶನ್ಸ್ ಎಲ್ಲ ಬೇರೆ ಎಕ್ಸಾಂಪಲ್ ಕೊಟ್ಟರೆ ಇದೇ ಮೆಥಡಲ್ಲಿ ಮಾಡಿ. ಫೈನ್. ಸೊ ನೆಕ್ಸ್ಟ್ ಮೂವ್ ಆಗೋಣ. ಯಾವುದು? ಸೊ ನೆಕ್ಸ್ಟ್ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಇನ್ ಆನ್ ಎಕ್ಸ್ಪೆರಿಮೆಂಟ್ ಆಫ್ ಎ ವೆರಿಫಿಕೇಶನ್ ಆಫ್ ಓಮ್ಸ್ ಲಾ, ಫಾಲೋಯಿಂಗ್ ಅಬ್ಸರ್ವೇಷನ್ಸ್ ಆರ್ ಆಬ್ಟೈನ್. ಏನೇನು ಬಂದಿದೆ? ಪೊಟೆನ್ಷಿಯಲ್ ಡಿಫರೆನ್ಸ್ 0.5 ಇದ್ದಾಗ ಕರೆಂಟ್ 0.2 ಆಂಪಿಯರ್ ಬಂದಿದೆ. ಯೂನಿಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಂಪಿಯರ್ ಕೊಟ್ಟಿದ್ದಾರೆ. 1 ಇದ್ದಾಗ 0.4, 1.5 ಇದ್ದಾಗ 0.6, 2 ಇದ್ದಾಗ 0.8, 2.5 ಇದ್ದಾಗ 1. ಫಸ್ಟ್ ಏನು ಮಾಡಿದರೆ, ಡ್ರಾ ವಿ ಐ ಗ್ರಾಫ್ ಆ್ಯಂಡ್ ಯೂಸ್ ದಿಸ್ ಗ್ರಾಫ್ ಟು ಫೈಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್, ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್. ಇಲ್ಲಿ 2 ವೇಸ್ ಇದೆ, ಈಸಿಯಾಗಿ ಫೈಂಡ್ ಮಾಡ್ಬೋದು. ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ. ಏನು? ಫಸ್ಟ್ ಡ್ರಾ ಮಾಡಿ ಡಯಾಗ್ರಾಮ್ ಇನ್ ದ ಸೆನ್ಸ್ ಗ್ರಾಫ್. ಓಕೆ. ಸೊ ಆರಿಜಿನ್ O ಅಂತ ಕನ್ಸಿಡರ್ ಮಾಡ್ತೀನಿ. ವಿ ಎಲ್ಲಿರಬೇಕು? ವೈ ಆಕ್ಸಿಸ್ ಆರ್ ಎಕ್ಸ್ ಆಕ್ಸಿಸ್? ದಿಸ್ ಇಸ್ ಕಾಲ್ಡ್ ವೈ ಆಕ್ಸಿಸ್ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಎಕ್ಸ್ ಆಕ್ಸಿಸ್. ಓಕೆ. ವೈ ಆಕ್ಸಿಸ್ ಅಲ್ಲಿ 0.5, 1, 1.5, 2, 2.5 ಡಿಫ್ರೆನ್ಸ್ ಎಷ್ಟಿದೆ? 0.5. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ? 1 ಡಿವಿಷನ್ ಇಸ್ ಈಕ್ವಲ್ ಟು 0.5 ಅಂತ ತೊಗೊಳ್ತೀನಿ. 1.0, ಹಿಯರ್ 1.5, ಹಿಯರ್ 2.0 ಆ್ಯಂಡ್ ಹಿಯರ್ 2.5. ಎಕ್ಸ್ ಆಕ್ಸಿಸ್ ಅಲ್ಲಿ ನೋಡಿ 0.2, 0.4, 0.6, 0.8, 1.0 ಡಿಫ್ರೆನ್ಸಸ್ ಇದೆ, 0.2 ಇದೆ. ಸೊ ಅದರಿಂದ ನಾನು 1 ಡಿವಿಷನ್ಗೆ 0.2 ಅಂತ ತೊಗೊಳ್ತೀನಿ. 0.2, 0.4, 0.6, 0.8 ಆ್ಯಂಡ್ 1.0. ಇಲ್ಲಿ ನಾವು ಏನು ಮಾಡಬೇಕು? ನೆಕ್ಸ್ಟು ಯೂಸ್ ದ ಗ್ರಾಫ್. ಪೊಟೆನ್ಷಿಯಲ್ ಡಿಫರೆನ್ಸ್ 0.5 ಇದ್ದಾಗ ಕರೆಂಟ್ ಎಷ್ಟಿದೆ? ಇದು ವಿ, ಇದು ಐ. ವೋಲ್ಟೇಜ್ 0.5 ಇದ್ದಾಗ ಎಲ್ಲಿ? 0.5 ಇದೆ. ಕರೆಂಟ್ ಎಷ್ಟಿದೆ? 0.2. ಸೊ ಇಲ್ಲಿ 1 ಪಾಯಿಂಟ್. ಫೈನ್. ನೆಕ್ಸ್ಟ್ 1 ಇದ್ದಾಗ ಕರೆಂಟ್ ಎಷ್ಟಿದೆ? ವೋಲ್ಟೇಜ್ 1 ಇದ್ದಾಗ ಕರೆಂಟ್ 0.4 ಇದೆ. ಇಲ್ಲಿ 1 ಪಾಯಿಂಟ್. ಸೆಕೆಂಡ್ ರೀಡಿಂಗ್ ಆಯಿತು. ಥರ್ಡ್ ಪಾಯಿಂಟು 1.5 ವೋಲ್ಟೇಜ್ ಇದ್ದಾಗ ಕರೆಂಟ್ ಎಷ್ಟಿದೆ? 0.6 ಇದೆ. 0.6 ಇಲ್ಲಿ ಥರ್ಡ್ ಪಾಯಿಂಟು. ಆ್ಯಂಡ್ ಇದೇ ರೀತಿ ಈ 4th ಪಾಯಿಂಟಿಗೆ ಮತ್ತು 5th ಪಾಯಿಂಟಿಗೆ ಈ ಥರ ಬರುತ್ತೆ. ಇವಾಗ ನಾನು ಏನು ಮಾಡಬೇಕು ಅಂತಂದರೆ, ಜಾಯಿನ್ ಆಲ್ ದ ಪಾಯಿಂಟ್ಸ್. ಈ ಪಾಯಿಂಟ್ಸ್ನ ಎಲ್ಲನೂ ಜಾಯಿನ್ ಮಾಡಿ. ಒಂದು ಸ್ಟ್ರೇಟ್ ಲೈನ್ ಬರುತ್ತಲ್ವ? ಸ್ಟ್ರೇಟ್ ಲೈನ್ ಬರುತ್ತೆ. ಇಲ್ಲಿ
ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗ್, ಫೋರ್ತ್ ರೀಡಿಂಗ್ ಆ್ಯಂಡ್ ಫಿಫ್ತ್ ರೀಡಿಂಗ್. ನೋಡಿ ಸ್ಟ್ರೇಟ್ ಲೈನ್. ಫೈನ್. ನೆಕ್ಸ್ಟ್ ಇಲ್ಲಿ ಫಸ್ಟ್ ಡ್ರಾ ಆಯಿತು ವಿ ಐ ಗ್ರಾಫ್. ನೆಕ್ಸ್ಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ವೆನ್ ಕರೆಂಟ್ ಈಸ್ 0.5. ಒಂದು ಗ್ರಾಫಿಕಲ್ ಮೆಥಡ್ ಮಾಡೋಣ, ಒಂದು ನ್ಯೂಮರಿಕಲ್ ಮೆಥಡ್ ಮಾಡೋಣ, ಸರಿನಾ? ಗ್ರಾಫಿಕಲ್ ಮೆಥಡ್ ಹೇಗೆ ಫೈಂಡ್ ಔಟ್ ಮಾಡೋದು? 0.5 ಆಂಪಿಯರ್. ವೇರ್ ಇಸ್ ದಟ್ 0.5 ಆಂಪಿಯರ್? ಇನ್ ಬಿಟ್ವೀನ್ 0.4 ಆ್ಯಂಡ್ 0.6 ಅಲ್ವಾ? ಈ 0.4 ಮತ್ತು 0.6 ಮಧ್ಯೆ ಒಂದು ಡಾಟೆಡ್ ಲೈನ್ ಹಾಕೊಳ್ಳಿ. ಅದು ಎಲ್ಲಿವರೆಗೆ ರೀಚ್ ಆಗಬೇಕಂದ್ರೆ ಆ ಲೈನ್ವರೆಗೆ. ನೆಕ್ಸ್ಟು ಹಾರಿಜೆಂಟಲ್ ಆಗಿ ವ್ಯಾಕ್ಸಿಸ್ ಕನೆಕ್ಟ್ ಮಾಡಿ. ಎಷ್ಟಿದೆ ಇದು? ಇದು 1.5. ಇದರ ಮಧ್ಯೆ ಎಷ್ಟು ವ್ಯಾಲ್ಯೂಸ್ ಇದೆ? 1.25. ಇಟ್ ಈಸ್ ದ 1.25. ಸೊ ಇಲ್ಲಿ ಫಸ್ಟ್ ಏನು ಬರುತ್ತೆ? ಗ್ರಾಫಿಕಲ್ ಮೆಥಡ್ ಬದಲು ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಬರುತ್ತೆ? 1.25 ವೋಲ್ಟೇಜ್. ನೆಕ್ಸ್ಟ್ ಏನು ಕೇಳಿದರೆ ಕರೆಂಟ್. ಕರೆಂಟ್ ಎಲ್ಲಿ ಕೇಳಿದ್ದಾರೆ? 0.5 ಕೇಳಿದ್ದಾರೆ. 0.5 ಕೇಳಿದ್ದಾರೆ. 0.5 ಕರೆಂಟ್ ಇದ್ದಾಗ, ಸಾರಿ ವೋಲ್ಟೇಜ್ 0.75 ಇದ್ದಾಗ ಕರೆಂಟ್ ಎಷ್ಟಾಗಿರುತ್ತೆ? ಸೊ ವೋಲ್ಟೇಜ್ 0.75 ಎಲ್ಲಿ ಬರುತ್ತೆ? ಈ 0.5 ಮತ್ತು 1 ಮಧ್ಯೆ ಬರುತ್ತೆ. ಈ 1 ಮಧ್ಯೆ ಮತ್ತು 0.5 ಮಧ್ಯೆ ಒಂದು ಲೈನ್ ಎಳಿತೀನಿ. ಅದನ್ನು ಎಕ್ಸ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಇಡ್ತೀನಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? ಹೌ ಮಚ್ ವಿಲ್ ಗೆಟ್? It is a 0. Between 0.2 and 0.4. That is nothing but 0.3. Graphical method prakara. I is 0.3 ampere. Next resistance. Resistance andre eno? It is the slope. Slope now cancel ಮಾಡಬೇಕು. So consider any 2 points. I'll consider first point and last point. It is a 1. ಇದು 1 ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ದಿಸ್ ಇಸ್, ಇದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಈ ಟ್ರಯಾಂಗಲ್ ಫಾರ್ಮ್ ಆದಾಗ ಇದನ್ನು ನಾವು ಡೆಲ್ಟಾ ವೈ ಅಂತ ಕರಿತೀವಿ, ಇದನ್ನು ಡೆಲ್ಟಾ ಎಕ್ಸ್ ಅಂತ ಕರಿತೀವಿ. ಓಕೆನಾ? ಅಲ್ಲಿಂದ ಇಲ್ಲಿಗೆ. ಸೊ ಆರ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ವೋಲ್ಟೇಜ್, ಚೇಂಜ್ ಇನ್ ಕರೆಂಟ್. ಚೇಂಜ್ ಇನ್ ವೋಲ್ಟೇಜ್ ಮತ್ತು ಕರೆಂಟ್ ಯಾವ ಥರ ಮಾಡಬೇಕು? ಚೇಂಜ್ ಇನ್ ವೋಲ್ಟೇಜ್ 2.5 ಮೈನಸ್ 0. ಇಲ್ಲೆಷ್ಟಿದೆ? 0 ತಾನೆ ಒರಿಜಿನ್. ಸೊ 2.5 divided by, sorry, minus 0, and current it is a 1 minus 0. So ಎಷ್ಟಾಗುತ್ತೆ ನಮಗೆ? R is equal to 2.5 divided by 1, nothing but 2.5 ohm. So this is how graphically you can solve. But ಯಾವಾಗ ನಾವು ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು ಮಾಡಬೇಕು ಅಂತಂದರೆ, ಆಲ್ರೆಡಿ ಆರ್ ವ್ಯಾಲ್ಯೂ ಗೊತ್ತಾಗಿದೆ ನಮಗೆ. ಫಸ್ಟ್ ಆರ್ ವ್ಯಾಲ್ಯೂ ಇಸ್, resistance value is 2.5 ohm. Okay, 2.5 ohm. 2.5 ohm. Next, ಇಲ್ಲಿ potential difference find ಮಾಡಬೇಕಾಗಿದೆ. ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? V is equal to IR. I value is to 0.5. 0.5 into 2.5. Resistance 2.5. ಎಷ್ಟಾಗುತ್ತೆ? 2.5 into 0.5. Absolutely. After calculating this, how much you'll get? 1.25 voltage. Next, you know, current. V is equal to IR. V is equal to IR. I value is to V by R. R ಎಷ್ಟು V ಎಷ್ಟು ಕೊಟ್ಟಿದ್ದಾರೆ? 0.75 divided by 2.5. ಎಷ್ಟು ಬರುತ್ತೆ? Multiply and divide by 100. You'll be getting 0.75 ಇದ್ದಾಗ. Okay, 3 ampere. And resistance as it is. So this is how you need to calculate. ನೋಡಿ, ಒಂದ್ಸತಿ ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ. ಓಕೆನಾ? ನೆಕ್ಸ್ಟ್ ಟಾಪಿಕ್ ಯಾವುದು? ಕಂಡಕ್ಟನ್ಸ್. ಇಲ್ಲಿ ನಾವು ರೆಸಿಸ್ಟೆನ್ಸ್ ಅಂತಂದರೆ ಇಟ್ ಆಫರ್ಸ್ ಆರ್ ಅಬ್ಸ್ಟ್ರಕ್ಷನ್ ಫಾರ್ ದ ಫ್ಲೋ ಆಫ್ ಚಾರ್ಜಸ್. ಅಂದರೆ ಕರೆಂಟಿಗೆ ತಡೆಯನ್ನು ಒಡ್ಡುತ್ತೆ. ಯಾವುದು? ರೆಸಿಸ್ಟೆನ್ಸ್. ಅದನ್ನು ರೆಸಿಸ್ಟೆನ್ಸ್ ಆರ್ ಅಂತ ಕರಿತೀವಿ. ಇಲ್ಲಿ ಕಂಡಕ್ಟನ್ಸ್ ಅಂತಿದೆ. ಕಂಡಕ್ಟನ್ಸ್ ಅಂದರೆ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್.
ಇಲ್ಲಿ ರೆಸಿಸ್ಟೆನ್ಸ್ ಆ್ಯಂಡ್ ಕಂಡಕ್ಟೆನ್ಸ್ ಹೇಗೆ ರಿಲೇಟೆಡ್ ಆಗಿದೆ ಅಂದರೆ ಜಿ ಪ್ರಪೋರ್ಷನಲ್ ಟು ಆರ್. ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಈಸ್ ಕಾಲ್ಡ್ ಕಂಡಕ್ಟೆನ್ಸ್. ಅದು ಕರೆಂಟ್ನ ಅಪೋಸ್ ಮಾಡುತ್ತೆ ಫ್ಲೋ ಆಗೋಕ್ಕೆ. ಓಕೆ, ಕಂಡಕ್ಟರಲ್ಲಿ ಆ ಕರೆಂಟ್ನ ಅಪೋಸ್ ಮಾಡಿದ್ರೆ ಅದು ರೆಸಿಸ್ಟೆನ್ಸ್, ಸಪೋರ್ಟ್ ಮಾಡಿದ್ರೆ ಕಂಡಕ್ಟೆನ್ಸ್. ಸರಿನಾ? ಇದನ್ನ ಜನರಲ್ ಆಗಿ ಯಾವ ಥರ ಬರೀಬೋದು ಅಂತಂದರೆ C is equal to 1 by R. Then SI unit of G is equal to 1 by R. What is SI unit of R? Ohm. Ohm ಇವಾಗ ನಾನು ನ್ಯೂಮಿನೇಟರ್ ತಂದರೆ ಏನಾಗುತ್ತೆ? ಪರ್ ಓಮ್. ಈ ಪರ್ ಓಮ್ನೇ ನಾವು ಟೈಮನ್ ಅಂತ ಕರೀದು, ಟೈಮನ್ ಅಥವಾ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಎ ಮೋ. ದಿಸ್ ಪರ್ ಓಮ್ ಈ ಥರ ಎಲ್ಲ ಕರಿಬೋದು. ಓಕೆನಾ? ಕನ್ಫ್ಯೂಸ್ ಆಗಬೇಡಿ. ಸೊ ವಿ ಐ ಗ್ರಾಫ್ ಇಟ್ ಈಸ್ ಫಾರ್ ರೆಸಿಸ್ಟೆನ್ಸ್ ಅಲ್ವಾ? ರೆಸಿಸ್ಟೆನ್ಸ್ ಹೇಗೆ ಬರೆದ್ವಿ? ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಐ, ದಟ್ ಈಸ್ ವಿ ವರ್ಸಸ್ ಐ ಗ್ರಾಫ್. ಇಟ್ ಈಸ್ ಅ ಸ್ಟ್ರೇಟ್ ಲೈನ್. ಸರಿನಾ? ಕಂಡಕ್ಟೆನ್ಸ್ ರೆಸಿಪ್ರೋಕಲ್ ಅಂದರೆ ಹೇಗೆ? ಜಿ ಇಸ್ ಈಕ್ವಲ್ ಡೆಲ್ಟಾ ಐ ಡಿವೈಡೆಡ್ ಬೈ ಡೆಲ್ಟಾ ವಿ. ರೆಸಿಪ್ರೋಕಲ್ ಉಲ್ಟಾ. ಮತ್ತೆ ಇದರ ಗ್ರಾಫ್ ಹೇಗೆ ಇರುತ್ತೆ? ಐ ವರ್ಸಸ್ ವಿ. ಇದನ್ನು ನಾವು ವಿ ಐ ಗ್ರಾಫ್ ಅಂತ ಕರೆದ್ರೆ ಇದನ್ನು ನಾವು ದಿಸ್ ಇಸ್ ಆಲ್ಸೋ ಸ್ಟ್ರೇಟ್ ಲೈನ್. ಓಕೆ, ಇದನ್ನ ಐ ವಿ ಗ್ರಾಫ್ ಅಂತ ಕರಿತೀವಿ. ಕ್ಲಿಯರಾ? ಸೊ ಇದು ಗ್ರಾಫ್ನೇ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಇಲ್ಲಿ ಇನ್ನೊಂದ್ಸತಿ ಬರೀತೀನಿ. ದಿಸ್ ಈಸ್ ವಿ ಅಂಡ್ ದಿಸ್ ಈಸ್ ಐ. ದಿಸ್ ಇಸ್ ಆಲ್ಸೋ ಸ್ಟ್ರೇಟ್ ಲೈನ್. ಫೈನ್. ದಿಸ್ ಈಸ್ ಕಂಡಕ್ಟೆನ್ಸ್. ನೆಕ್ಸ್ಟ್ ಯಾವ ಟಾಪಿಕ್? ಸೊ ಓಮಿಕ್ ರೆಜಿಸ್ಟರ್ ಆ್ಯಂಡ್ ನಾನ್ ಓಮಿಕ್ ರೆಜಿಸ್ಟರ್. ಇಲ್ಲಿ ನಾನು ಹೇಳಿದೆ ರೆಸಿಸ್ಟೆನ್ಸ್ ರಿಮೈನ್ಸ್ ದ ಸೇಮ್ ಫಾರ್ ಆಲ್ ದ ಕಂಡಕ್ಟರ್ಸ್, ರೈಟ್? ನಾಟ್ ಆಲ್ ದ ಕಂಡಕ್ಟರ್ಸ್. ಇಟ್ ಈಸ್ ಡಿಫರೆಂಟ್ ಫಾರ್ ಡಿಫರೆಂಟ್ ಕಂಡಕ್ಟರ್ಸ್. ಓಕೆ, resistance value is differs from one material to other material. ಬಟ್ ಇಲ್ಲಿ ನಮಗೆ ಓಮಿಕ್ ರೆಜಿಸ್ಟರ್ ಆ್ಯಂಡ್ ನಾನ್ ಓಮಿಕ್ ರೆಜಿಸ್ಟರ್ ಅಂತ ಇದೆ. ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಂತಂದರೆ ರೆಸಿಸ್ಟೆನ್ಸ್ ರೆಸಿಸ್ಟಿವಿಟಿ. ಇಲ್ಲಿ ರೆಜಿಸ್ಟರ್ ಅಂತಂದ್ರೆ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್. ಓಕೆ, ರೆಜಿಸ್ಟರ್ ಅಂದ್ರೆ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್. ಇಲ್ಲಿ ರೆಸಿಸ್ಟೆನ್ಸ್ ಅಂದ್ರೆ ಪ್ರಾಪರ್ಟಿ ಆಫ್ ಎ ಮಟೀರಿಯಲ್. ಯುವರ್ ರೆಸಿಸ್ಟಿವಿಟಿ ಅಂತಂದ್ರೆ ನೇಚರ್ ಆಫ್ ದ ಮಟೀರಿಯಲ್. ಅರ್ಥ ಆಯ್ತಾ? ಇದು ಕಾಂಪೊನೆಂಟ್ ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡೋದು. ಇದು ಪ್ರಾಪರ್ಟಿ, ಇದು ನೇಚರ್. ಇಲ್ಲಿ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಓಮಿಕ್ ರೆಜಿಸ್ಟರ್ ಅಂಡ್ ನಾನ್ ಓಮಿಕ್ ರೆಜಿಸ್ಟರ್ ಬೇಸ್ಡ್ ಆನ್ ದೀಸ್ ಫ್ಯಾಕ್ಟರ್ಸ್. ಓಮ್ಸ್ ಲಾ ಇಲ್ಲಿ ನೋಡಿ, ಓಮಿಕ್ ಅಂಡ್ ನಾನ್ ಓಮಿಕ್. ಬೇಸ್ಡ್ ಆನ್ ಓಮ್ಸ್ ಲಾ ಇಲ್ಲಿ ಯಾವುದು ಓಮ್ಸ್ ಲಾ ಒಬೇ ಮಾಡುತ್ತೆ, ಯಾವುದು ಓಮ್ಸ್ ಲಾ ವ್ಯಾಲಿಡ್ ಆಗುತ್ತೆ, ಅದನ್ನ ಓಮಿಕ್ ರೆಜಿಸ್ಟರ್ ಅಂತ ಕರಿತೀವಿ. ಇಲ್ಲಿ ಓಮಿಕ್ ರೆಜಿಸ್ಟರ್ ಆರ್ ಲೀನಿಯರ್ ರೆಜಿಸ್ಟರ್ಸ್ ಅಂತ. ಓಮಿಕ್ ರೆಜಿಸ್ಟೆನ್ಸ್ ಇಸ್ ಆಲ್ಸೋ ಕಾಲ್ಡ್ ಲೀನಿಯರ್ ರೆಜಿಸ್ಟರ್. ಸೊ ಓಮ್ಸ್ ಲಾ ವಿ ಇಸ್ ಈಕ್ವಲ್ ಟು ಐ ಆರ್. ಇಲ್ಲಿ ರೆಜಿಸ್ಟೆನ್ಸ್ ವ್ಯಾಲ್ಯೂ ಸೇಮ್ ಆಗಿದ್ರೆ ಅದನ್ನ ಓಮಿಕ್ ರೆಜಿಸ್ಟರ್ ಅಂತ ಕರಿತೀವಿ. ಇಲ್ಲಿ ನಾನ್ ಓಮಿಕ್ ರೆಜಿಸ್ಟರ್, ಯಾವ ರೆಜಿಸ್ಟರ್ಸ್ ಡು ನಾಟ್ ಒಬೇ Ohm's law, the resistors which do not obey Ohm's law, we call it as a non-ohmic resistor, that is V is equal to IR. ಇಲ್ಲಿ R ವೇರಿ ಆಗ್ತಾನೇ ಇರುತ್ತೆ, ರೆಸಿಸ್ಟೆನ್ಸ್ ವೇರಿ ಆಗ್ತಾನೆ ಇರುತ್ತೆ, ಅದರಿಂದ ಅದನ್ನ ನಾನ್ ಓಮಿಕ್ ರೆಜಿಸ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ವಿ ಐ ಗ್ರಾಫ್. ಇಲ್ಲಿ ವಿ ಐ ಗ್ರಾಫ್ ತಗೊಂಡ್ರೆ ನಾವು ನೋಡಿದ್ವಿ ಸ್ಟ್ರೇಟ್ ಲೈನ್ ಅಲ್ವಾ? ಓಮ್ಸ್ ಲಾಗೆ ಸ್ಟ್ರೇಟ್ ಲೈನ್ ಇರುತ್ತೆ. ಬಟ್ ಇಲ್ಲೇ ಏನಾಗುತ್ತೆ ಅಂತಂದ್ರೆ ಕರ್ವ್ ಲೈನ್ ಆಗಿರುತ್ತೆ ಈ ತರ.
ಸ್ಟ್ರೇಟ್ ಆಗಿದ್ರೂ ಈ ಥರ ಇರುತ್ತೆ. ಇಟ್ ಈಸ್ ನಾಟ್ ಒರಿಜಿನೇಟಿಂಗ್ ಫ್ರಮ್ ಆರಿಜಿನ್, ಬಟ್ ಇಲ್ಲೇನು ನೋಡಿ, ಇದು ಆರಿಜಿನಿಂದ ಜನರೇಟ್ ಆಗಿದೆ, ಮೀನ್ಸ್ ಸ್ಟಾರ್ಟ್ ಆಗಿದೆ. ಬಟ್ ಇಲ್ಲಿ ನೋಡಿ, ಇದು ಸ್ಟ್ರೇಟ್ ಲೈನೇ, ಬಟ್ ಎಲ್ಲಿದೆ? ಈ ಕಡೆ ಇದೆ. ಒಂದೊಂದ್ಸತಿ ಈ ಥರನೂ ಕೊಡ್ತಾರೆ, ವಿ ಐ ಇಲ್ಲೇನಾಗುತ್ತೆ, ಈ ಥರ ಕೊಟ್ಬಿಡ್ತಾರೆ. ಇದು ನಾನ್ ಹೋಮಿಕ್ ರೆಜಿಸ್ಟರ್ ಅಲ್ಲ. ಯಾಕೆ? ಸ್ಟ್ರೇಟ್ ಲೈನ್ ಇದೆ, ಬಟ್ ಏನು ಪ್ರಾಬ್ಲಮ್ ಅಂತಂದ್ರೆ ಇಟ್ ಈಸ್ ನಾಟ್ ಸ್ಟಾರ್ಟಿಂಗ್ ಫ್ರಮ್ ಆರಿಜಿನ್. ಈ 0 ಇಂದ ಸ್ಟಾರ್ಟ್ ಆಗಿಲ್ಲ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಸೆಕೆಂಡ್ ಡಿಫ್ರೆನ್ಸ್. ಥರ್ಡ್ ಒನ್, ಸ್ಲೋಪ್ ಆಫ್ ವಿ ಐ ಗ್ರಾಫ್ ಈ ಸೇಮ್ ಆರ್ ಡಿಫ್ರೆಂಟ್. ಇಲ್ಲಿ ನೋಡಿ, ಇಲ್ಲಿ ಸ್ಟ್ರೇಟ್ ಲೈನ್ ಇದೆ, ಇಲ್ಲಿ ಕರ್ವ್ ಲೈನ್ ಇದೆ. ಇಷ್ಟು ಡಿಫ್ರೆನ್ಸ್ ಗೊತ್ತಾಗ್ಬಿಟ್ರೆ ನಿಮಗೆ ಓಮಿಕ್ ರೆಜಿಸ್ಟರ್ ಆ್ಯಂಡ್ ನಾನ್ ಓಮಿಕ್ ರೆಜಿಸ್ಟರ್ ಗೊತ್ತಾಗುತ್ತೆ. ಮತ್ತೆ ಫೋರ್ತ್ ಪಾಯಿಂಟ್ ಏನಂತಂದರೆ ಎಕ್ಸಾಂಪಲ್ ಕನ್ಸಿಡರ್ ಮಾಡಿದಾಗ, ಫಾರ್ ಓಮಿಕ್ ರೆಜಿಸ್ಟರ್ ಆಲ್ಮೋಸ್ಟ್ ಆಲ್ ದ ಮೆಟಲ್ಸ್ ಆರ್ ಓಮಿಕ್ ರೆಜಿಸ್ಟರ್ಸ್ ಓನ್ಲಿ. ಕಾಪರ್, ಅಲ್ಯೂಮಿನಿಯಂ, ಐರನ್, ಓಕೆ, ಆ್ಯಂಡ್ ETC ಆರ್ ಓಮಿಕ್ ರೆಜಿಸ್ಟರ್. ಆ್ಯಂಡ್ ನಾನ್ ಓಮಿಕ್ ರೆಜಿಸ್ಟರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಟಂಗಸ್ಟನ್ ಅಲ್ಲಿ ಯೂಸ್ ಮಾಡ್ತೀವಿ ಬಲ್ಬ್ ಒಳಗಡೆ. ಟಂಗಸ್ಟನ್, ಇಟ್ ಈಸ್ ದ ಮಟೀರಿಯಲ್ ಯೂಸ್ಡ್ ಇನ್ ಎ ಬಲ್ಬ್. ಅದು ಟಂಗಸ್ಟನ್ ಏನಕ್ಕೆ ಯೂಸ್ ಮಾಡ್ತಾರಂತಂದ್ರೆ ಇಟ್ ಹ್ಯಾಸ್ ಹೈ ರೆಸಿಸ್ಟಿವಿಟಿ. ಓಕೆ, ಹೈ ರೆಸಿಸ್ಟಿವಿಟಿ. ಹಾಗೆ ಏನಾಗುತ್ತಂದ್ರೆ ಹೀಟ್ ಇನ್ಕ್ರೀಸ್ ಆದಾಗಲೆಲ್ಲ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾನೇ ಹೋಗುತ್ತೆ. ಅದರಿಂದ ಟಂಗಸ್ಟನ್ ಯೂಸ್ಡ್ ಆಸ್ ಎ ಫಿಲಾಮೆಂಟ್. ಓಕೆ, so tungsten of the bulb, LED, light emitting diodes, transistors, ಸೊ ಇವೆಲ್ಲ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ವೇರಿ ಆದಾಗಲೆಲ್ಲ ರೆಸಿಸ್ಟೆನ್ಸು ವೇರಿ ಆಗುತ್ತೆ. ಟೆಂಪ್ರೇಚರ್ ವೇರಿ ಆದರೆ ಏನಾಗುತ್ತೆ? ಓಮ್ಸ್ ಲಾ ಇಸ್ ನಾಟ್ ವ್ಯಾಲಿಡ್. ಅದಕ್ಕೆ ನಾವು ನಾನ್ ಓಮಿಕ್ ರೆಸಿಸ್ಟೆನ್ಸ್ ಅಥವಾ ರೆಜಿಸ್ಟರ್ಸ್ ಅಂತ ಕರೀತೀವಿ. ಅರ್ಥ ಆಯ್ತಾ? ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ರೆಜಿಸ್ಟರ್ಸ್ ಆ್ಯಂಡ್ ನಾನ್ ರೆಜಿಸ್ಟರ್. ಮುಂದೆ ನೋಡೋಣ. ಆಫ್ಟರ್ ದಿಸ್ ರೆಜಿಸ್ಟರ್, ಓಮಿಕ್ ರೆಸಿಸ್ಟೆನ್ಸ್ ಆ್ಯಂಡ್ ನಾನ್ ಓಮಿಕ್. ಸೊ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ. ರೆಸಿಸ್ಟೆನ್ಸ್ ನಮಗೆ ಗೊತ್ತು ಏನು ಅದು. ಇಟ್ ಅಪೋಸಸ್ ಫ್ಲೋ ಆಫ್ ಎ ಚಾರ್ಜಸ್ ಥ್ರೂ ಎ ಕಂಡಕ್ಟರ್, ಅಥವಾ ಇಟ್ ಆಫರ್ಸ್ ಅಬ್ಸ್ಟ್ರಕ್ಷನ್ ಫಾರ್ ದ ಫ್ಲೋ ಆಫ್ ಕರೆಂಟ್. ಬಟ್ ವಾಟ್ ಅಬೌಟ್ resistivity? Resistivity, it is the nature of the material. ಇವಾಗ ಕಾಪರ್ ಇದ್ರೆ the value of a copper will be different. Value of aluminum, the resistivity of aluminum is also different. So ಇಲ್ಲಿ ನಮಗೆ ರೆಸಿಸ್ಟೆನ್ಸ್ ಅಂದರೆ ದ ಅಬ್ಸ್ಟ್ರಕ್ಷನ್ ಆಫರ್ಡ್ ಟು ದ ಫ್ಲೋ ಆಫ್ ಕರೆಂಟ್ ಬೈ ದ ಕಂಡಕ್ಟರ್. ಆಲ್ರೆಡಿ ಗೊತ್ತು. ವಾಟ್ ಈಸ್ ದ ಫಾರ್ಮುಲಾ ಫಾರ್ ದಟ್? R is equal to rho L by A. ಸಮ್ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರನೂ ಕೊಟ್ಟಿದ್ದಾರೆ. R is equal to rho L by ಕ್ಯಾಪಿಟಲ್ ಲೆಟರ್ A. ಫೈನ್. ಇಲ್ಲಿ ನಮಗೆ ರೆಸಿಸ್ಟಿವಿಟಿ ಅಂದರೆ ಇಲ್ಲಿ ನೋಡಿ, ರೆಸಿಸ್ಟಿವಿಟಿ, ದಿಸ್ ಇಸ್ ರೆಸಿಸ್ಟಿವಿಟಿ. ಇಫ್ ಐ ರೀಅರೇಂಜ್ ದ ಇಕ್ವೇಶನ್, ವಾಟ್ ಐಲ್ ಗೆಟ್? rho is equal to R A by L. ರೆಸಿಸ್ಟಿವಿಟಿ ಹೇಗೆ ಡಿಫೈನ್ ಮಾಡ್ಬೋದು? ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ ನೋಡಿ, ಆರಾಮ್ಸೆ ನೋಡಿ, R ಇದೆ, A ಇದೆ, L ಇದೆ. ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ ಆಫ್ ರೆಸಿಸ್ಟೆನ್ಸ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಯೂನಿಟ್ ಲೆಂತ್, ಅದೇ ರೆಸಿಸ್ಟಿವಿಟಿ ಅಂತ ಕರೆಯೋದು. ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಆಫ್ ಯೂನಿಟ್ ಲೆಂತ್ in unit area of cross section. Again, the resistance of a conductor of unit length. Okay, unit length and unit area of cross section. This is called resistivity. But what is the SI unit of a resistivity? So this resistivity, SI unit will be, what is the SI unit of a resistance? It is a ohm, area meter square, and length it is a meter. So here 1m, here 1m get cancelled, remaining ohm meter. Ohm meter is the SI unit, and formula will be rho is equal to R A by L. Fine. So this resistivity do not depends on dimension. Do not depends on dimension. ಇಲ್ಲಿ ನನ್ನ ಫಾರ್ಮುಲಾದಲ್ಲಿ ಎ ಮತ್ತು ಆರ್ ಅಂತ ಬರೆದಿದ್ದೀನಿ, ಬಟ್ ಇಟ್ ಈಸ್ ನಾಟ್ ಅಫೆಕ್ಟ್
resistivity, but they do affect resistance of a conductor. Fine. Resistor, resistivity and resistance. ಅರ್ಥ ಆಯ್ತಾ? ನೆಕ್ಸ್ಟ್ ಇದ್ರ ಮೇಲೆ ಫ್ಯೂ ನ್ಯೂಮರಿಕಲ್ ಸಾಲ್ವ್ ಮಾಡೋಣ. Two wires of the material and same length have radii 1 mm and 2 mm respectively. Compare the resistance and resistivity. So here two wires of same material. Okay, this is same material. So first ಏನು ಮಾಡಬೇಕು? Data. Whenever you want to give your 100%, try to write all these data. What are the data we have? Same material. Same material means nature of the material. So same material, same nature means resistivity will remain same. This resistivity is also called specific resistance. Means specific. Copper is a specific material. Aluminum, specific material. Iron, specific material. So value for each will be different. And these specific resistance do not depend on length, area, and volume, whatever it is. How bigger or smaller is, the resistivity will remain same. Next, radii ಕೊಟ್ಟಿದ್ದಾರೆ. Wire of radii 1 mm. Wire of radius 2, that is 2 mm respectively. What we need to find out, the first one, resistance. Resistance formula ಏನು? Rho L by A. ಇಲ್ಲಿ A ಅಂತಂದ್ರೆ pi r ಸ್ಕ್ವೇರ್. ಇಲ್ಲಿ ಎಷ್ಟು ವೈರ್ಸ್ ಇದೆ? 2 ಇದೆ. ಅದರಿಂದ ನಾನು 2 ರೆಸಿಸ್ಟೆನ್ಸ್ನ ಕನ್ಸಿಡರ್ ಮಾಡಬೇಕು. ದ ಫಸ್ಟ್ ಒನ್ ಐಲ್ ರೈಟ್ ಇಟ್ ಆಸ್ ಎ R1, Rho 1, L1, A1. ಸೆಕೆಂಡ್ ವೈರ್ಗೆ ಯಾವ ಥರ ಬರೀತೀನಿ? R2 is equal to Rho 2, L2 divided by A2. ಸರಿನಾ? ಇಲ್ಲಿ ನಮಗೆ ರೇಷೋ ಕೇಳಿದರೆ, ರೇಷೋ ಅಂತಂದರೆ ಈ ಥರ ಬರಬೇಕು, ಡಿವೈಡ್ ಫಾರ್ಮ್. ಏನಿದೆ? ರೋ 1 ವ್ಯಾಲ್ಯೂ, R1 ವ್ಯಾಲ್ಯೂ Rho 1, L1 divided by A1 and Rho 2, L2 divided by A2. ಇಲ್ಲಿ ನಿಮಗೆ ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ಇಲ್ಲಿ ರೆಸಿಸ್ಟೆನ್ಸ್ ಇಲ್ಲಿ 1 mm as well as, okay, same material, rho is same. So can I write Rho 1 is equal to Rho 2? Fine. Next, area. Area ಯಾವ ಥರ ಬರೀಬಹುದು? pi r ಸ್ಕ್ವೇರ್. ಇದನ್ನು ನಾನು ಯಾವ ಥರ ಬರೀತೀನಿ? R1 is equal to R2 Rho L1, same length means L1 is equal to L2, L by A, reciprocal ಆಗಿರೋದ್ರಿಂದ A2 divided by Rho L. Same nature ಆಗಿರೋದ್ರಿಂದ Rho 1, Rho 2 same ಆಗುತ್ತೆ. Length is also same, they have given L1 and L2 same ಆಗುತ್ತೆ. What is the difference? A2 and A1. So A2 ಯಾವ ಥರ ಬರಿಬೋದು? P R2 square. Sorry, not P, it is a pi R2 square, it is a pi R1 square. So ಇಲ್ಲಿ pi get cancel ಆಗುತ್ತೆ. Remaining thing R2 value ಎಷ್ಟಿದೆ? 2 mm square. So both are in same unit, no? So no need to convert. So 2 mm square divided by R1 square. So 4 divided by 1. What is the ratio you will be getting? It is 1. So 4 is to 1. So ಅದನ್ನೇ ನೀನು ಯಾವ ಥರ ಬರೀಬೋದು? R1 is to R2 is equal to 4 is to 1. First point over. Second point ಏನು? Resistivity. Specific resistance, nothing but resistivity. So resistivity ಏನಾಗುತ್ತೆ? Resistivity 1 is to 1. Why? Because it is depends on nature of the material. Rho 1 is to Rho 2 is nothing but 1 is to 1. It depends on nature of the material. ನೋಡಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಅರ್ಥ ಆಯ್ತಾ? ಏನೋ ಡೌಟ್ ಇದ್ರೆ ಕೇಳ್ಬೋದು. ನೆಕ್ಸ್ಟ್
A given wire of resistance 1 ohm is stretched to double its length. What will be its new resistance? ಸೊ ಇಲ್ಲಿ ಡೇಟಾ ಫಸ್ಟ್ ಬರ್ಕೊಳ್ಳೋಣ. ಏನೇನು ಕೊಟ್ಟಿದ್ದಾರೆ? ರೆಸಿಸ್ಟೆನ್ಸ್, ಇನಿಷಿಯಲ್ ರೆಸಿಸ್ಟೆನ್ಸ್ R1 ಅಂತ ತಗೊಳ್ತೇನೆ, 1 ohm, stretched to double its length. Initial length I'll consider it as a L1. ಇಲ್ಲೇನಾಗುತ್ತೆ? stretched to double means 2 times increase ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಗಮ್ ತಗೊಳ್ಳಿ ಅಥವಾ ಕ್ಲೇ ತಗೊಳ್ಳಿ, ಇದನ್ನು ಸ್ಟ್ರೆಚ್ ಮಾಡಿದಾಗ, ಅಥವಾ ರಬ್ಬರ್ ತಗೊಳ್ಳಿ, ಬೆಸ್ಟ್ ಎಕ್ಸಾಂಪಲ್. ರಬ್ಬರ್ ತಗೊಂಡಾಗ ನೀವು ಎಳೆದ್ರೆ ಏನಾಗುತ್ತೆ? ಲೆಂತ್ ಜಾಸ್ತಿ ಆಗುತ್ತೆ. ಬಟ್ ವಾಟ್ ಹ್ಯಾಪನ್ಸ್ ಟು ದ ಥಿಕ್ನೆಸ್? ಅದು ಥಿಕ್ನೆಸ್ ಏನಾಗುತ್ತೆ? ಕಮ್ಮಿ ಆಗುತ್ತಲ್ವಾ? ಇವು ಎಷ್ಟು ಲೆಂತ್ ಜಾಸ್ತಿ ಆಗುತ್ತೋ ಅಷ್ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ ಆಗುತ್ತೆ. ಓಕೆನಾ? ಎಷ್ಟು ಲೆಂತ್ ಜಾಸ್ತಿ ಆಗುತ್ತೋ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೀನ್ಸ್ ಥಿಕ್ನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಿ ಡಬಲ್ ಆಫ್ ಇಟ್ಸ್ ಲೆಂತ್ ಮೀನ್ಸ್ ಲೆಂತ್ ಬಿಕಮ್ 2 times. ಸೊ ಇಲ್ಲಿ L2 2 times ಆಫ್ L1, ರೈಟ್? ಇಲ್ಲಿ ನೋಡಿ, ಡಬಲ್ ಇಟ್ಸ್ ಲೆಂತ್. ಮತ್ತೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 2 ಏನಾಗುತ್ತೆ? ಇನಿಷಿಯಲ್ ಇಟ್ ಈಸ್ A1, ಇಲ್ಲಿ 2 times ಲೆಂತ್ ಇನ್ಕ್ರೀಸ್ ಆದಾಗ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಸೇಮ್ ಅಮೌಂಟ್ ಆಫ್ ಟೈಮ್ ಡಿವೈಡ್ ಆಗುತ್ತೆ. ಅರ್ಥ ಆಯ್ತಾ? ಇವಾಗ 3 times ಇನ್ಕ್ರೀಸ್ ಆದರೆ ಇಲ್ಲಿ ಎಷ್ಟಾಗುತ್ತೆ? 3 times. ಇಲ್ಲಿ 4 times ಇನ್ಕ್ರೀಸ್ ಆದರೆ ಇಲ್ಲಿ 4 times ಡಿಗ್ರೀಸ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ R2 ಫೈಂಡ್ ಮಾಡಬೇಕು. R2 ಫೈಂಡ್ ಮಾಡಬೇಕಂದ್ರೆ ಫಾರ್ಮುಲಾ ಏನು? ಜನರಲಿ ವಾಟ್ ಈಸ್ ದ ಫಾರ್ಮುಲಾ ಆಫ್ ರೆಸಿಸ್ಟೆನ್ಸ್? ರೋ ಎಲ್ ಡಿವೈಡೆಡ್ ಬೈ ಎ. ಇಲ್ಲಿ ರೆಸಿಸ್ಟೆನ್ಸ್ 1 ಇದ್ದಾಗ ಏನು ಬರೀತಿದೆ? R1 L1 A1. ಇವಾಗ R2ಗೆ ರೋ 2 L2 A2. ನಾವು ನನಗೆ R2 ಬೇಕು. ದಿಸ್ ರೆಸಿಸ್ಟಿವಿಟಿ 1 and 2 is ಸೇಮ್ ಆರ್ ಡಿಫರೆಂಟ್? ಸೇಮ್ ಅಲ್ವಾ? ಸೇಮ್ ವೈರ್ನ ಸ್ಟ್ರೆಚ್ ಮಾಡ್ತಾ ಇದೀವಿ ನಾವು, ಬೇರೆ ಮಟೀರಿಯಲ್ನ ಯೂಸ್ ಮಾಡ್ತಾ ಇಲ್ಲ, ನಾವು ಸೇಮ್ ಮಟೀರಿಯಲ್ನೇ ಸ್ಟ್ರೆಚ್ ಮಾಡ್ತಾ ಇದ್ದೀವಿ. ಸೊ ಮಟೀರಿಯಲ್ ಸೇಮ್ ಅಂತಂದರೆ ಇಲ್ಲಿ ರೋ 1 and ರೋ 2 ಬಿಕಮ್ಸ್ ರೋ ಓನ್ಲಿ. ಓಕೆ, ನಾವು ನೆಕ್ಸ್ಟ್ ಏನು? L2 ಅಂತಂದರೆ ಎಷ್ಟಾಗಿದೆ? 2 times ಆಫ್ L1. ಮತ್ತಿದು A1 by 2. ಇಫ್ ಶಿಫ್ಟ್ ದಟ್ ಟು ನ್ಯೂಮರೇಟರ್, ಈ 2 ಮೇಲ್ಗಡೆ ಹೋಗುತ್ತೆ. ಏನಾಗುತ್ತೆ? 2 into 2 ರೋ 1 L1 ಡಿವೈಡೆಡ್ ಬೈ A1. ಸೊ 2 into 2 4. ಇದು ರೋ 1 L1 A1. ಈ ವ್ಯಾಲ್ಯೂ ಏನಿದೆ? R1 ವ್ಯಾಲ್ಯೂ ಅಲ್ವಾ? R1 4 into R1 ವ್ಯಾಲ್ಯೂ ಎಷ್ಟು? 1 ohm. So 4 into 1 is equal to 4 ohms. ಅರ್ಥ ಆಯ್ತಾ? So this is how you need to solve. Fine. Next one. Yeah. ಇಲ್ಲಿ try to solve it. How will you solve? ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಓಕೆ, ನಾನು ನಿಮ್ಗೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಓಕೆನಾ? ಈಸಿಯಾಗಿ. ಸಪೋಸ್ ನಿಮಗೆ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಸರ್, ನಮಗೆ ತುಂಬ ದೊಡ್ಡದಿದೆ ಮೆಥಡ್ ತುಂಬ ದೊಡ್ಡದಿದೆ, ನಮ್ಗೆ ಈಸಿಯಾಗಿ ಹೇಳ್ಕೊಡಿ, ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಅನ್ನೋರಿಗೆ, ಓಕೆನಾ? ಅಂಥವ್ರಿಗೆ ಈ ಫಾರ್ಮುಲಾನ ಯೂಸ್ ಮಾಡಿ. ನ್ಯೂ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ಲೆಂತ್ ಸ್ಕ್ವೇರ್ ಓಲ್ಡ್ ರೆಸಿಸ್ಟೆನ್ಸ್. ಇಲ್ಲಿ ಲೆಂತ್ ಎಷ್ಟು ಇನ್ಕ್ರೀಸ್ ಆಗಿದೆ? ಡಬಲ್ ಅಂತಂದರೆ 2. ರೆಸಿಸ್ಟೆನ್ಸ್ ಆರ್ ವ್ಯಾಲ್ಯೂ ಎಷ್ಟಿದೆ? 1. So 2 square, it is a 4 into 1. 4 ohm. New resistance. ಈ ಫಾರ್ಮುಲಾ ಟ್ರಿಕ್. ಓಕೆ, ಟ್ರಿಕ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ಫೈನ್. ಸೊ ನೆಕ್ಸ್ಟ್ ಏನಂತಂದರೆ, ಎ ವೈರ್ ಆಫ್ ರೆಸಿಸ್ಟೆನ್ಸ್ ಡೇಟಾ. ಫಸ್ಟ್ ಸ್ಟೆಪ್. Read the question carefully. A wire of resistance 9 ohm having a length 30 centimeter is tripled on itself. Be careful here. Okay. What is its new resistance? Illodi, a wire of resistance 9 ohm having a length 30 centimeter is tripled on itself. What is its new resistance? Illi initial resistance ಎಷ್ಟಿದೆ?
9 ಓಮ್. ನೆಕ್ಸ್ಟ್ ಲೆಂತ್ ಎಷ್ಟಿದೆ? 30 ಸೆಂಟಿಮೀಟರ್. ಸರಿನಾ? ನೆಕ್ಸ್ಟ್ ಏನಾಗುತ್ತೆ? ಲೆಂತ್ ಟ್ರಿಪಲ್ಡ್ ಆನ್ ಇಟ್ ಸೆಲ್ಫ್. ಟ್ರಿಪಲ್ಡ್ ಆನ್ ಇಟ್ ಸೆಲ್ಫ್ L2. ಟ್ರಿಪಲ್ಡ್ ಅಂತಂದ್ರೆ ಕನ್ಸಿಡರ್ ದಿಸ್ ಇಸ್ ಅ ವೈರ್. ಓಕೆ, ನಾನು ಏನು ಮಾಡ್ತೀನಿ, ಇದನ್ನ ಬ್ರೇಕ್ ಮಾಡ್ತೀನಿ. ಬ್ರೇಕ್ ಮಾಡಿ 3 ಪೀಸಸ್ ಮಾಡ್ತೀನಿ. 3 ಪೀಸ್ ಮಾಡಿ ಒಂದ್ರ ಕೆಳಗಡೆ ಒಂದು ಜಾಯಿನ್ ಮಾಡ್ತೀನಿ. ಅಂದ್ರೆ ಅವಾಗ ಏನಾಗುತ್ತೆ? ಚಾಕ್ ಪೀಸ್ ತಗೊಳ್ಳಿ, 3 ಪೀಸ್ ಮಾಡಿ. ಒಂದು ಉದ್ದ ಇರುತ್ತೆ, ಅದೆಷ್ಟು? 30 ಸೆಂಟಿಮೀಟರ್. 3 ಪೀಸ್ ಮಾಡಿದ್ರೆ ಎಷ್ಟಾಗುತ್ತೆ? 3/10. 3/3 10 ಅಲ್ವಾ? 3/10, ಸಾರಿ 3/3 ಇಸ್ ಅ 10. ಓಕೆ, ಸೊ ಅವಾಗ ಏನಾಗುತ್ತೆ? ಒಟ್ಟಿಗೆ ಇಟ್ಕೊಂಡಾಗ ಅದ್ರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? ಅಫ್ಕೋರ್ಸ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಲೆಂತ್ ಡಿಕ್ರೀಸ್ ಆಗುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇನ್ಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ನಿಮಗೆ ಗೊತ್ತಾಗಿರ್ಬೇಕಾರದು, ಇಲ್ಲಿ 30 ಸೆಂಟಿಮೀಟರ್ ಇದೆ. ಟ್ರಿಪಲ್ಡ್ ಆನ್ ಇಟ್ ಸೆಲ್ಫ್ ಅಂತಂದ್ರೆ ಡಿವೈಡೆಡ್ ಬೈ 3 ಅಂದ್ರೆ ಎಷ್ಟು ಟೈಮ್ ಕಮ್ಮಿ ಆಗುತ್ತೆ? 30/3. ಇಟ್ ಈಸ್ ಎ 10 ಸೆಂಟಿಮೀಟರ್. ಸರಿನಾ? ಇಲ್ಲಿ 10 ಸೆಂಟಿಮೀಟರ್ ಆಯಿತು. ಇಲ್ಲಿ ಸೆಂಟಿಮೀಟರ್, ಇಲ್ಲಿ ಓಮ್ ಇದೆ. ಇಲ್ಲಿ ನಮಗೆ ಕೇಳಿರೋದು ವಾಟ್ ಇಟ್ಸ್ ನ್ಯೂ ರೆಸಿಸ್ಟೆನ್ಸ್ ಅಂತ ಕೇಳಿರೋದು. ಫೈನ್ ಮಾಡೋಣ ಬನ್ನಿ. ಇಲ್ಲಿ A2 ವ್ಯಾಲ್ಯೂ ಏನಾಗುತ್ತೆ? 3 ಟೈಮ್ಸ್ ಆಫ್ A1. ಯಾಕೆ? 3 ಟೈಮ್ಸ್ ಡಿಕ್ರೀಸ್ ಆಯಿತು. therefore ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 3 ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. ಫೈನ್. ಸೊ ನಾವು ಜನರಲ್ ಫಾರ್ಮುಲಾ R is equal to rho L/A. R1ಗೆ ಏನು ಬರಿತೀವಿ? R1 rho 1 L1/A1. R2ಗೆ rho 2 L2 and A2. ನಮ್ಗೆ ಬೇಕಾಗಿರೋದು ಹೊಸ ರೆಸಿಸ್ಟೆನ್ಸ್ R2. therefore ರೋ 2 ಆ್ಯಂಡ್ ರೋ 1 is ಸೇಮ್ ಅಲ್ವಾ? ಯಾಕೆಂದರೆ ಸೇಮ್ ವೈರ್ ಯೂಸ್ ಮಾಡ್ತಿರೋದ್ರಿಂದ ರೋ 1 ಆ್ಯಂಡ್ ರೋ 2 is ಸೇಮ್. ನೆಕ್ಸ್ಟ್ L2. what is L2 value? 10 centimeter. So 10 centimeter nothing but it is, if it is the L1, it is L1/3 alva. Can I write L1/3 divided by 3 times of A1. So ಇಲ್ಲಿ row 1 L1 divided by this 3 comes to the denominator, 3 into 3 A1. So 1/3 into 3 9 row L1/A1. ಇದು ಯಾವ ವ್ಯಾಲ್ಯೂ? R1 ವ್ಯಾಲ್ಯೂ. 1/9 into 9 ಎಷ್ಟಾಗುತ್ತೆ? 1 ಓಮ್. ಸೊ ನ್ಯೂ ರೆಸಿಸ್ಟೆನ್ಸ್ ವ್ಯಾಲ್ಯೂ ಈಸ್ 1 ಓಮ್. ಅರ್ಥ ಆಯ್ತಾ? ಬಟ್ ಇಫ್ ಯು ಕೆನಾಟ್ ಡೂ ಆಲ್ ದೀಸ್ ಮೆಥಡ್, ಯು ಹ್ಯಾವ್ ಎ ಶಾರ್ಟ್ ಟ್ರಿಕ್. ವಾಟ್ ಇಸ್ ದಟ್? ನ್ಯೂ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಲೆಂತ್ ಸ್ಕ್ವೇರ್ ಇಂಟು initial resistance, original resistance. Okay, so resistance, new resistance R1 is equal to, what is the new length? Tripled on itself. Tripled on itself means 1/3 whole square into R. R is 9. So 1/9 into 9 is equal to 1 ohm. Clear? So this is all about resistivity. And if you have any more questions, let's check. Yeah. So here very, very important. 0.21. So percentage problem. Actually, board, I don't think they'll ask, but for understanding purpose, I'll solve one question. If a copper wire is stretched to make it 0.1% longer, find the percentage change in its resistance. So ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ದ ಕಾಪರ್ ವೈರ್ ಸ್ಟ್ರೆಚ್ ಮಾಡಿದ್ದಾರೆ. ಎಷ್ಟಾಗಿದೆ? 0.1 ಸೆಂಟಿಮೀಟರ್ ಲಾಂಗರ್. ಇಲ್ಲಿ ನಮಗೆ ಚೇಂಜ್ ಇನ್ ಪರ್ಸೆಂಟ್, ನಾಟ್ ಜಸ್ಟ್ ಪರ್ಸೆಂಟೇಜ್, ಚೇಂಜ್ ಇನ್ ಪರ್ಸೆಂಟೇಜ್ನ ಫೈಂಡ್ ಮಾಡಬೇಕು. ಯಾವ ಥರ? ಸೊ ಡೇಟಾ ಫಸ್ಟ್ ಬರ್ಕೊಳ್ಳೋಣ. ಡೇಟಾ. ಸೊ ಇನಿಷಿಯಲ್ ಲೆಂತ್ನ I'll consider it as a L. Change in length ಎಷ್ಟಾಗಿದೆ ಇವಾಗ ಸದ್ಯಕ್ಕೆ? 0.1. ಸೊ ಫೈನಲ್ ಲೆಂತ್ ಎಷ್ಟಾಗಿದೆ? 0.1% longer. 0.1% of initial length. Okay,
ಈ ಇನಿಷಿಯಲ್ ಲೆಂತ್ನ ಯಾವ ಥರ ಮಾಡ್ಬೋದು? 0.1 ಡಿವೈಡೆಡ್ ಬೈ ಪರ್ಸೆಂಟೇಜ್ ಮೀನ್ಸ್ 100. ಓಕೆ, 100 into L plus Y plus longer means increasing. If it is a decreasing means keep it as a minus. Got it? L. So ಏನಾಗುತ್ತೆ? 0.001 L plus L. ಏನಾಗುತ್ತೆ? L ಕಾಮನ್ ಆಗಿರೋದ್ರಿಂದ ಟೇಕ್ಔಟ್ ಮಾಡಿದ್ರೆ 1.001 L. ಇಲ್ಲಿ ಇನಿಷಿಯಲ್ ಲೆಂತ್ನ L1 ಅಂತ ಅಂದ್ಕೊಂಡ್ರೆ ಇದು L, ಇದು L2. Fine. So now area of cross section. If area of cross section and the length of the conductor both are inversely proportional. ಇವಾಗ ಲೆಂತ್ 1.001 ಲೆಂತ್ ಇನ್ಕ್ರೀಸ್ ಆಗಿದೆ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟು ಡಿಗ್ರೀಸ್ ಆಗುತ್ತೆ? ಆಫ್ ಕೋರ್ಸ್ that will be A2 A1 times of 1.001. ಅರ್ಥ ಆಯ್ತಾ? ಸೊ ಸಾಲ್ವ್ ಮಾಡೋಣ. ಸೊ ರೆಸಿಸ್ಟೆನ್ಸ್ 1, what is the formula will be? Rho 1 L1 divided by A1. Next R2 Rho 2 L2 divided by A2. Okay na? So next, change in resistance. Change in resistance means percentage change. What is the percentage change in resistance? This delta indicates change. Okay, that will be R2 minus R1 divided by R1 into 100. 100. Why we are multiplying 100? To make it in percentage. So R1 already ಇದೆ ನಮ್ಮ ಹತ್ರ, R2 ಫೈಂಡ್ ಮಾಡಬೇಕು. ಸೊ ಇಲ್ಲಿ R2 ವ್ಯಾಲ್ಯೂ ಫೈಂಡ್ ಮಾಡೋಕ್ಕೆ R2 L2 divided by A2. ಸೊ ಇಲ್ಲಿ ರೋ 1 and ರೋ 2 are same. You know why? Same material. So ರೋ 1 L2 value is 1.001 L1 divided by A1 divided by 1.001 If I shift that 1.001 to the numerator, ಏನಾಗುತ್ತೆ? L1 divided by A1 into 1.001 into 1.001. So finally ಏನಾಗುತ್ತೆ ಇದು? 1.002. 10 extra ಆಯಿತು. 1.002 ರೋ 1 L1 A1. ಸೊ ಇದನ್ನು ನಾನು ಯಾವ ಥರ ಬರಿಬೋದು? R2 is equal to 1.002 into R1. ಸರಿನಾ? ನನ್ನ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಗುತ್ತೆ? ಡೆಲ್ಟಾ ಆರ್ ಪರ್ಸೆಂಟೇಜ್ R2 ವ್ಯಾಲ್ಯೂ 1.002 into R1 minus R1 divided by R1 into 100. ಇಲ್ಲಿ ನಮ್ಗೆ ಏನು ಕಾಮನ್ ಇದೆ? R ಕಾಮನ್ ಇದೆ. R ನಾನು R1 ಕಾಮನ್ ಇದೆ. R1 ಸೈಡಿಗೆ ತಗೋತೀನಿ. ಮಿಕ್ಕಿದ್ದೇನು? 1.002 ಮೈನಸ್ 1. ಈ R1 ಕ್ಯಾನ್ಸಲ್ ಆಗುತ್ತೆ. ಮಿಕ್ಕಿದ್ದೆಷ್ಟು? ಇಲ್ಲಿ ಇಂಟು 100 ಅಲ್ವಾ? 100 1.002 ಇಲ್ಲಿ 1 ಏನಾಗುತ್ತೆ? 0.002 into 100. After this you will be getting 0.2. So change in percentage of resistance is 0.2%. ಇಲ್ಲೂ ಅಷ್ಟೇ ಟ್ರಿಕ್ ಯೂಸ್ ಮಾಡ್ಬೋದು. ಯಾವ ಟ್ರಿಕ್ಕು? change in percentage equals to 2n plus n square divided by
100. 2 n ಅನ್ನೋದು ಪರ್ಸೆಂಟೇಜ್. ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ? 0.1 ಇಂಟು ಪ್ಲಸ್ ಆಗುತ್ತೆ. 0.1 ಪ್ಲಸ್ 0.1 whole square divided by 100. So 0.2 plus 0.001 divided by 100. ಎಷ್ಟಾಗುತ್ತೆ ಇದು? 0.2 plus 0.001. 0.2001 percentage. So this formula is for short trick. ಅರ್ಥ ಆಯ್ತಾ? ಸೊ ಇಷ್ಟಾಯಿತು. ಸೊ ಇಟ್ ಈಸ್ ಬೇಸ್ಡ್ ಆನ್ ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ಸ್. ಸೊ ಇದನ್ನ ಹೋಮ್ವರ್ಕ್ ಆಗಿ ಮಾಡಿ ನೋಡೋಣ ಎಷ್ಟು ಜನ ಮಾಡ್ತೀರಾ. ಹೋಮ್ವರ್ಕ್ ಟ್ರೈ ಮಾಡಿ. ಇಫ್ ಯು ಡು ನಾಟ್ ಗೆಟ್ ಇಟ್, ವಿಲ್ ಸಾಲ್ವ್ ಇಟ್ ಅಗೇನ್. ಫೈನ್. ಸೊ ನೆಕ್ಸ್ಟ್ ಸ್ಕ್ರೀನ್ಶಾಟ್ ತಗೊಳ್ಳಿ, ಹೋಮ್ವರ್ಕ್ ಆಗಿ ತಗೊಳ್ಳಿ. ನೆಕ್ಸ್ಟ್ ಚಾಯ್ಸ್ ಆಫ್ ಮಟೀರಿಯಲ್. ಇಲ್ಲಿ ಚಾಯ್ಸ್ ಆಫ್ ಮಟೀರಿಯಲ್ ಅಂತಂದರೆ ಯಾಕೆ ಈ ಮಟೀರಿಯಲ್ನೇ ಚೂಸ್ ಮಾಡಬೇಕು ಅನ್ನೋದು ತಿಳ್ಕೊಬೇಕು. ಒಂದು ಗಿವ್ ರೀಸನ್ ಟೈಪಲ್ಲಿ ಬರ್ಬೋದು ಈ ಥರ ಕ್ವಶನ್ಸ್. ದ ಫಸ್ಟ್ ಒನ್ ಏನಂತಂದರೆ ಟ್ರಾನ್ಸ್ಮಿಷನ್ ವೈರ್ಸ್, ಪವರ್ ಟ್ರಾನ್ಸ್ಮಿಷನ್ ವೈರ್ಸ್. ನಮ್ಮ ಮನೆ ಮುಂದ್ಗಡೆ ನೋಡಿರ್ತೀವಲ್ಲ ಕಂಬದ್ದು ವೈರ್ಸ್, ಅದು ಯಾವ ಮಟೀರಿಯಲಿಂದ ಮಾಡಿರೋದು? ಕಾಪರ್ ಅಥವಾ ಅಲ್ಯೂಮಿನಿಯಂ. ಬಟ್ ನಾವು ಕಾಪರ್ ನೋಡಲ್ಲ ಜಾಸ್ತಿ, ಓನ್ಲಿ ಅಲ್ಯೂಮಿನಿಯಂ ನೋಡ್ತೀವಿ. ಫಸ್ಟ್ ಆಫ್ ಆಲ್ ಯಾಕೆ ಈ ಕಾಪರ್ ಮತ್ತು ಅಲ್ಯೂಮಿನಿಯಂನ ತಗೋಬೇಕು? ಬಿಕಾಸ್ ದೇ ಆರ್ ವೆರಿ ಗುಡ್ ಕಂಡಕ್ಟರ್ ಫಾರ್ ಎಲೆಕ್ಟ್ರಿಸಿಟಿ. ಓಕೆ. ಸೆಕೆಂಡ್ ಪಾಯಿಂಟ್ ಏನಂತಂದರೆ, ಸೆಕೆಂಡ್ ಪಾಯಿಂಟ್ ಇಲ್ಲಿ ಕಾಪರ್ ಯೂಸ್ ಮಾಡಲ್ಲ, ಅಲ್ಯೂಮಿನಿಯಂ ಜಾಸ್ತಿ ಯೂಸ್ ಮಾಡ್ತೀವಿ. ದ ರೀಸನ್ ಈಸ್ ಕಾಪರ್ ಆಸ್ ವೆಲ್ ಆಸ್ ಅಲ್ಯೂಮಿನಿಯಂ ಕಾಸ್ಟ್ ಈಸ್ ಹೈ. ಫಸ್ಟ್ ಒನ್, it is a very good conductor of electricity. That is the reason we are using copper as well as aluminum. But we do not use this copper. We use only aluminum. The reason is because of cost. Second most important thing is why we are using aluminum over copper. Because ಇದು ಲೈಟ್ ವೇಟ್ ಆಗಿರುತ್ತೆ. ಸೇಮ್ ಲೆಂತ್ ಆಫ್ ವೈರ್ ತೊಗೊಂಡ್ರೆ ಕಾಪರ್ ಆಸ್ ವೆಲ್ ಆಸ್ ಅಲ್ಯೂಮಿನಿಯಂ ಹಗುರವಾಗಿರುತ್ತೆ ಕಾಪರಿಗೆ ಕಂಪೇರ್ ಮಾಡಿದ್ರೆ. ಸೊ ಅದರಿಂದ ಅಲ್ಯೂಮಿನಿಯಂನ ಯೂಸ್ ಮಾಡ್ತೀವಿ ನಾವು, ಸರಿನಾ? ದಟ್ ಈಸ್ ಒನ್ ಥಿಂಗ್. ಸೊ ಬಿಕಾಸ್ ಆಫ್ ಗುಡ್ ಕಂಡಕ್ಟರ್, ಲೋ ರೆಸಿಸ್ಟೆನ್ಸ್, because of low resistance, as much as possible the resistance will be very less. Next one, resistors. Resistor, it is made up of alloys such as manganese as well as tungsten. ಯಾಕೆ ಇದನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ನೋಡಿ, ಅಲಾಯ್ ಅಂದ ತಕ್ಷಣ ರೆಸಿಸ್ಟಿವಿಟಿ ಏನಾಗುತ್ತೆ? ಕಂಡಕ್ಟರ್ ಆಸ್ ವೆಲ್ ಆಸ್ ಇನ್ಸುಲೇಟರ್ ಅಥವಾ ಅಲಾಯ್ ತಗೊಂಡ್ರೆ ರೆಸಿಸ್ಟೆನ್ಸ್ will be more for insulator, little less for alloy and very less for conductor ಅಲ್ವಾ? ಈ ಮ್ಯಾಗ್ನಮ್ ಮತ್ತು ಕನ್ಸ್ಟೆಂಟ್ನ ಯೂಸ್ ಮಾಡೋದ್ರಿಂದ ರೆಸಿಸ್ಟಿವಿಟಿ ಜಾಸ್ತಿ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಇವನ್ನೇ ಯಾಕೆ ಯೂಸ್ ಮಾಡ್ಬೇಕಂತಂದರೆ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆಲ್ಲ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಡು ನಾಟ್ ಚೇಂಜ್ ಆನ್ increasing temperature or change in temperature. The value will remain same. Okay na? Manganese and tungsten. Next ಬಂದ್ಬಿಟ್ಟು ಫ್ಯೂಸ್ ವೈರ್. ಫ್ಯೂಸ್ ಅಂತಂದ್ರೆ ನಮ್ಗೆ ಗೊತ್ತು, ಇದು ಸೇಫ್ಟಿ ಡಿವೈಸ್ ಆಗಿ ಯೂಸ್ ಮಾಡ್ತೀವಿ. ನಮ್ಮ ಮನೆಗಳಾಗಿರ್ಬೋದು, ಹಾಸ್ಪಿಟ್ಲ್ಗಳಾಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಆಗಿರ್ಬೋದು. ಫ್ಯೂಸ್ ಅಂದರೆ ಸೇಫ್ಟಿ ಡಿವೈಸ್. ಹೇಗೆ ಇದು ಸೇಫ್ಟಿ ಡಿವೈಸ್ ಆಗಿ ವರ್ಕ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಅಪ್ಲಯನ್ಸ್ಗೆ ಇಷ್ಟೇ ಅಂತ ಕರೆಂಟ್ ಫ್ಲೋ ಆಗಬೇಕು, ಓಕೆನಾ? ಅದಕ್ಕಿಂತ ಹೆಚ್ಚಾಗಿ ಫ್ಲೋ ಆದರೆ ಏನಾಗುತ್ತೆ? ಅಪ್ಲಯನ್ಸ್ ಬ್ಲಾಸ್ಟ್ ಆಗುತ್ತೆ ಅಥವಾ ಕೆಟ್ಟೋಗುತ್ತೆ ಅಥವಾ ಬರ್ನ್ ಆಗುತ್ತೆ, ಸರಿನಾ? ಇದನ್ನು ತಪ್ಸೋಕ್ಕೆ ನಾವು ಫ್ಯೂಸ್ನ ಯೂಸ್ ಮಾಡ್ತೀವಿ. ಈ ಫ್ಯೂಸ್ನ ಕಾರ್ಯ ಏನಂತಂದರೆ ಎಷ್ಟು ಕರೆಂಟ್ ಆ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ಗೆ ಬೇಕು ಅಷ್ಟೇ ಕರೆಂಟ್ನ ಸಪ್ಲೈ ಮಾಡುತ್ತೆ. ಹೆಚ್ಚಿಗಾದರೆ ಏನಾಗುತ್ತೆ? ಈ ವೈರ್ ಏನಿದೆ ಮೇಡಪ್ ಆಫ್ ಲೆಡ್ ಅಂಡ್ ಟಿನ್, ಇಟ್ ಹ್ಯಾಸ್
high resistance as well as low melting point. High resistance plus low melting point. ಹೆಚ್ಚಿ ಕರೆಂಟ್ ಫ್ಲೋ ಆಗೋದ್ರಿಂದ ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಪ್ರೊಡ್ಯೂಸ್ ಆದರೆ ಏನಾಗುತ್ತೆ, ವೈರ್ ಮೆಲ್ಟ್ ಆಗುತ್ತೆ. ಆ ಮೆಲ್ಟ್ ಆಗೋದ್ರಿಂದ ಕನೆಕ್ಷನ್ ಕಟ್ ಆಗುತ್ತೆ. ಸೊ ಕನೆಕ್ಷನ್ ಕಟ್ ಆದಮೇಲೆ ಏನಾಗುತ್ತೆ, ಕರೆಂಟು ಫ್ಲೋ ಆಗಲ್ಲ. ಸೊ ಅದರಿಂದ ನಾವು ಈ ಫ್ಯೂಸನ್ನು ಯೂಸ್ ಮಾಡ್ತೀವಿ. ವಾಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್? ಹೈ ರೆಸಿಸ್ಟೆನ್ಸ್ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್, ಅಥವಾ ಹೈ ರೆಸಿಸ್ಟಿವಿಟಿ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ಫಿಲಮೆಂಟ್ ಆಲ್ರೆಡಿ ನಾವು ಓದಿದ್ವಿ. ಇಟ್ ಹ್ಯಾಸ್ ಹೈ ರೆಸಿಸ್ಟಿವಿಟಿ ಆ್ಯಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್. ಈ ಟಂಗಸ್ಟನ್ ಹ್ಯಾಸ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್. ಎಷ್ಟಂತಂದರೆ 3380 ಡಿಗ್ರಿ ಸೆಲ್ಸಿಯಸ್ವರೆಗೆ ತಡ್ಕೊಂಡಿರುತ್ತೆ. ಅಷ್ಟು ಟೆಂಪ್ರೇಚರ್ ಆದ್ರೂ ಈ ಫಿಲಮೆಂಟ್ ಏನಿದೆ ಅದು ಬ್ರೇಕ್ ಆಗಲ್ಲ. ಸರಿನಾ? ಆ ರೀಸನ್ನಿಂದ ನಾವು ಟಂಗಸ್ಟನ್ ಅನ್ನು ಫಿಲಮೆಂಟ್ ಆಗಿ, ಎಲೆಕ್ಟ್ರಿಕ್ ಬಲ್ಬ್ ಫಿಲಮೆಂಟ್ ಆಗಿ ಯೂಸ್ ಮಾಡ್ತೀವಿ. ದಟ್ ಈಸ್ ದ ಒನ್ ರೀಸನ್. ಹೈ ರೆಸಿಸ್ಟಿವಿಟಿ ಆಸ್ ವೆಲ್ ಆಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ಇಲ್ಲಿ ಲೋ ರೆಸಿಸ್ಟಿವಿಟಿ or a low resistance and a low melting point. Okay, last one, the heating elements in appliances such as heater, toaster, we use nichrome. Nichrome is also alloy, nickel plus chromium. Alloy ಏನಾಗುತ್ತೆ, high resistivity. Okay, ಎಷ್ಟೇ ಕರೆಂಟ್ ಫ್ಲೋ ಆದ್ರೂ ರೆಸಿಸ್ಟಿವಿಟಿ ಹೈ ಆಗಿರುತ್ತೆ. ಅದರಿಂದ ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ ನಾವು ಬೆಳಗ್ಗೆ ಎದ್ದ ಕೂಡಲೇ ವಾಟರ್ ಹೀಟರ್ ಯೂಸ್ ಮಾಡ್ತೀವಲ್ವಾ, ಸೊ ಅದನ್ನು ನೈಕ್ರೋಮ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ನೈಕ್ರೋಮ್ ಮಟೀರಿಯಲ್ ಯೂಸ್ ಮಾಡ್ತಾರೆ ಬಿಕಾಸ್ ಆಫ್ ಹೈ ರೆಸಿಸ್ಟಿವಿಟಿ. ಗಾಟ್ ಇಟ್? ಸೊ ಆಲ್ ದಿಸ್ ಅಬೌಟ್ ಚಾಯ್ಸ್ ಆಫ್ ಮಟೀರಿಯಲ್. ನೆಕ್ಸ್ಟ್ ಏನಿದೆ ನೋಡೋಣ, ಕ್ಲಾಸಿಫಿಕೇಶನ್ ಆಫ್ ಮಟೀರಿಯಲ್ ಬೇಸ್ಡ್ ಆನ್ ರೆಸಿಸ್ಟಿವಿಟಿ. ಸೊ ಕಂಡಕ್ಟರ್, ಇನ್ಸುಲೇಟರ್ ಆಸ್ ವೆಲ್ ಆಸ್ semiconductor. So based on resistivity they have defined. So conductors are very good conductor of a electricity because of their low resistivity, and alloys make a heating element. Just now I have explained. Tungsten, it is also explained. Fuse wire, it is also explained. The resistivity of these materials will be 10 power minus 8 ohm meter to 10 power minus 6 ohm meter. ಓಕೆನಾ? ಸೊ ನೆಕ್ಸ್ಟ್ ಯಾವುದು? ಕಂಡಕ್ಟರ್ಸ್ ಆದಮೇಲೆ ಇನ್ಸುಲೇಟರ್ ದೇ ಪೊಸೆಸ್ ಲಾರ್ಜ್ ವ್ಯಾಲ್ಯೂಸ್ ಆಫ್ ರೆಸಿಸ್ಟಿವಿಟಿ. ಸೊ ದೀಸ್ materials divided based on resistivity only. So what is the resistivity of these? It is very high order, 10 power 12 to 10 power 17 ohm meter. So porcelain ಅಂತಂದರೆ ನಾವು ಕಂಪನಿ ಫ್ಯೂಸ್ ಅಂತ ತಗೊಂಡಾಗ ಅದ್ರ ವೈಟ್ ಕಲರ್ ಇರುತ್ತಲ್ಲ ಬಾಡಿ, ಅದನ್ನು ನಾವು ಪಾರ್ಸಲಿನ್ ಅಂತ ಕರೆಯೋದು. ನೆಕ್ಸ್ಟ್ ವುಡ್, ಕಟ್ಟಿಗೆ, ಪ್ಲಾಸ್ಟಿಕ್, ಆಲ್ ದೀಸ್ ಆರ್ ಇನ್ಸುಲೇಟರ್ಸ್ ಓನ್ಲಿ. ಓಕೆನಾ? ಅದ್ರದ್ದು ಎಷ್ಟಿರುತ್ತೆ ಆರ್ಡರ್? 10 power 12 to 10 power 17. Next, semiconductor. See, it is also the resistivity of semiconductors will be 10 power 15 to 10 power 16 times less than that of insulators. Insulator ಗಿಂತ ಎಷ್ಟು ಕಮ್ಮಿ ಇರುತ್ತೆ? 10 power 15 to 10 power 16 ಅಷ್ಟು ಕಮ್ಮಿ ಆಗಿರುತ್ತೆ. ಎಕ್ಸಾಂಪಲ್ ಯಾವ್ದಾದ್ರು ತಗೋಬೇಕಂದ್ರೆ ಸಿಲಿಕಾನ್ ಆ್ಯಂಡ್ ಜರ್ಮೇನಿಯಂ ಆರ್ ದ ಸೆಮಿಕಂಡಕ್ಟರ್ಸ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ materials based on resistivity. ನೆಕ್ಸ್ಟ್ ಒನ್, ಸರಿ ನೆನ್ಪು ಮಾಡ್ಕೊಂಡ್ರ ಏನೇನು ಓದಕ್ಕೆ ಹೇಳಿದ್ದೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್, ರೆಸಿಸ್ಟೆನ್ಸ್ ಮತ್ತು ಕರೆಂಟ್, ಇದರ ರಿಲೇಷನ್ ತಿಳ್ಕೊಬೇಕಂತ ಹೇಳಿದ್ನಲ್ವ. ಸೊ ಇನ್ಮೇಲೆ ನಾವು ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಅಂತ ಸ್ಟಡಿ ಮಾಡಬೇಕು. ಇಲ್ಲಿ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಅಂತಂದರೆ ಪ್ಯಾರಲಲ್ ಕಾಂಬಿನೇಷನ್ ಆಸ್ ವೆಲ್ as ಸೀರೀಸ್ ಕಾಂಬಿನೇಷನ್ ಅಂತ. ಓಕೆನಾ? ಇದ್ರ ಉಪಯೋಗ ಏನು? ಇದು ಸ್ಟಡಿ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಪ್ಯಾರಲಲ್ ಕಾಂಬಿನೇಷನ್ ಅಂದ್ರೇನು, ಸೀರೀಸ್ ಕಾಂಬಿನೇಷನ್ ಅಂದ್ರೇನು, ಇದ್ರ ಉಪಯೋಗಗಳೇನು, ನಮ್ಮ ಮನೆಗಳಲ್ಲಿ ತುಂಬ ಎಲೆಕ್ಟ್ರಿಕ್ ಡಿವೈಸ್ಗಳನ್ನ ಯೂಸ್ ಮಾಡ್ತೀವಿ, ಅದನ್ನು ಹೇಗೆ ಕನೆಕ್ಟ್ ಮಾಡ್ತೀವಿ ಅಂತ ತಿಳ್ಕೊಬೇಕಂದ್ರೆ ಇದರ ಅವಶ್ಯಕತೆ ತುಂಬ ಇದೆ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅಂತ ನೋಡ್ತಾ ಇದ್ದೀವಿ. ಏನಿದು ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್? ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಮಾಡಿಕೊಂಡು ಉಪಯೋಗಿಸ್ಕೊಂಡು ಅದು ತಿಳ್ಕೊಳ್ಳೋಣ. ಓಕೆನಾ? ಸರಿ, ಇಲ್ಲಿ ಸೀರೀಸ್ ಕಾಂಬಿನೇಷನ್ ಅಂತ ನೀವು ನೋಡ್ತಾ ಇದ್ದೀರಾ. ಓಕೆನಾ? ಇಲ್ಲಿ ಸೀರೀಸ್ ಕಾಂಬಿನೇಷನ್ ಅಂತಂದರೆ ಇಲ್ಲಿ ರೆಜಿಸ್ಟರ್ಸ್ ಬಗ್ಗೆ ಮಾತಾಡ್ತಿರೋದು ನಾವು. ಇಲ್ಲಿ ರೆಜಿಸ್ಟರ್ ಯಾವ ಥರ ಕನೆಕ್ಟ್ ಮಾಡ್ತಿರೋದು ಅಂತ ತಿಳ್ಕೊಳ್ಳೋಕ್ಕೆ ಇಲ್ಲಿ ಒಂದು ಸಿಂಪಲ್ ಡಯಾಗ್ರಾಮ್ ತೋರಿಸ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಕನ್ಸಿಡರ್ ಮಾಡ್ತೀನಿ.
ಓಕೆನಾ? ಮತ್ತೊಂದು ಇನ್ನೊಂದು ಕನೆಕ್ಟ್ ಮಾಡ್ತೀನಿ. ಇಲ್ಲಿ ಎಷ್ಟು ರೆಸಿಸ್ಟರ್ಗಳಿದೆ? ಇಲ್ಲಿ R1 ಇದೆ, ಇಲ್ಲಿ R2 ಇದೆ, ಇಲ್ಲಿ R3 ಇದೆ ಅಲ್ವಾ? ಇದು ಹೇಗೆ ಕನೆಕ್ಟ್ ಆಗಿದೆ ಇಲ್ಲಿ ನೋಡಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಒಂದು ರೆಜಿಸ್ಟರ್ ಇದೆ, ಇಲ್ಲಿಂದ ಮತ್ತೆ ಇಲ್ಲಿಗೆ ಒಂದು ರೆಜಿಸ್ಟರ್ ಇದೆ, ಇಲ್ಲಿಂದ ಮತ್ತೆ ಇಲ್ಲಿಗೆ ಒಂದು ರೆಜಿಸ್ಟರ್ ಇದೆ. 3 ರೆಜಿಸ್ಟರ್ಗಳಿದೆ. ಅದು ಹೇಗೆ ಕನೆಕ್ಟ್ ಆಗಿದೆ ನೋಡಿ. ಒಂದು ಆದ್ಮೇಲೆ ಒಂದಿದೆ, ಒಂದು ಮುಗಿದ ತಕ್ಷಣ ಇನ್ನೊಂದು ರೆಜಿಸ್ಟರ್ ಕನೆಕ್ಟ್ ಆಗಿದೆ, ಅದರ ತಕ್ಕಂತೆ ಒಂದು ಮುಗಿದ ತಕ್ಷಣ ಇನ್ನೊಂದು ರೆಜಿಸ್ಟರ್ ಕನೆಕ್ಟ್ ಆಗಿದೆ. ಇದೇ ತರ ನೀವು ಎಷ್ಟು ರೆಜಿಸ್ಟರ್ಸ್ ಬೇಕೋ ಅಷ್ಟು ರೆಜಿಸ್ಟರ್ಗಳನ್ನ ಕನೆಕ್ಟ್ ಮಾಡಬಹುದು. ಓಕೆನಾ? ಇದನ್ನ ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಅದು ಹೇಗೆ ಕನೆಕ್ಟ್ ಆಗಿದೆ ಅಂದ್ರೆ ಸೀರೀಸ್ ಅಂದ್ರೆ ಒಂದೇ ಲೈನ್ ಅಲ್ಲಿ ಎಲ್ಲಾ ರೆಜಿಸ್ಟರ್ಗಳು ಕನೆಕ್ಟ್ ಆಗಿದ್ರೆ ಅದನ್ನ ಸೀರೀಸ್ ಕನೆಕ್ಷನ್ ಅಂತ ಕರಿತೀವಿ. ಫೈನ್. ಇಲ್ಲಿ ನಾನೊಂದು ಸರ್ಕ್ಯೂಟ್ ನ ಕಂಪ್ಲೀಟ್ ಮಾಡ್ತೀನಿ. ಇಲ್ಲಿ ಸೆಲ್ ಇದೆ. ಸೆಲ್ ಏನ್ ಮಾಡುತ್ತೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಪ್ರೊವೈಡ್ ಮಾಡುತ್ತೆ. ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಇಂದ ಕರೆಂಟ್ ಫ್ಲೋ ಆಗುತ್ತೆ. ಸರಿನಾ? ಇದು ವಿ, ಇದು ಪ್ಲಗ್ ಕೀ. ಮತ್ತೆ ಕರೆಂಟ್ ಹೇಗೆ ಮೆಜರ್ ಮಾಡೋದು? ಯಾವ ಡಿವೈಸ್ ಮುಖಾಂತರ ಕರೆಂಟ್ ಮೆಜರ್ ಮಾಡ್ತೀವಿ? ಆಮೀಟರ್ ತಾನೆ? ಆಮೀಟರ್ ಕನೆಕ್ಟ್ ಮಾಡಬೇಕಲ್ವಾ? ಬನ್ನಿ, ಇಲ್ಲಿ ನಾನು ಆಮೀಟರ್ನ ಕನೆಕ್ಟ್ ಮಾಡ್ತೀನಿ. ಇಲ್ಲಿ ಆಮೀಟರ್, ಇದು ಪಾಸಿಟಿವ್ ಸೈನ್, ಇದು ನೆಗೆಟಿವ್ ಸೈನ್. ಇಲ್ಲಿ ನೋಡಿ, ಇಲ್ಲಿ ಉದ್ದ ಲೈನ್ ಇದೆಯಲ್ಲ, ಇದನ್ನ ಪಾಸಿಟಿವ್ ಟರ್ಮಿನಲ್ ಅಂತ ಕರಿತೀವಿ. ಇಲ್ಲಿ ಚಿಕ್ಕ ಲೈನ್ ಇದೆಯಲ್ಲ ನೋಡಿ, ಹೈಟ್ ಕಂಪೇರ್ ಮಾಡಿದ್ರೆ ಇದು ಚಿಕ್ಕದಿದೆ, ಇದು ನೆಗೆಟಿವ್ ಟರ್ಮಿನಲ್ ಅಂತ ಕರಿತೀವಿ. ಈ ಪಾಸಿಟಿವ್ ಟರ್ಮಿನಲ್ ಆಫ್ ಆಮೀಟರ್ಗೆ ಕನೆಕ್ಟ್ ಆಗಿದೆ. ಸರಿನಾ? ಹಾಗಿದ್ರೆ ಕರೆಂಟ್ ಯಾವ ತರ ಫ್ಲೋ ಆಗುತ್ತೆ? ಯಾವ ಕಡೆಯಿಂದ ಯಾವ ಕಡೆಗೆ ಫ್ಲೋ ಆಗುತ್ತೆ? ನಾವು ಆಲ್ರೆಡಿ ಕಲ್ತಿದ್ವಿ, ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್. ಇಲ್ಲಿ ಪ್ಲಸ್ ಅನ್ನೋದು ಹೈ ಪೊಟೆನ್ಷಿಯಲ್ನ ಇಂಡಿಕೇಟ್ ಮಾಡಿದ್ರೆ, ನೆಗೆಟಿವ್ ಅನ್ನೋದು ಲೋ ಪೊಟೆನ್ಷಿಯಲ್ ಅನ್ನು ಇಂಡಿಕೇಟ್ ಮಾಡುತ್ತೆ. ಸರಿನಾ? ಇಲ್ಲಿ ಕನ್ವೆನ್ಷನಲ್ ಕರೆಂಟ್ ಅದ್ರ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ವಿ. ಹೇಗೆ ಅಂದ್ರೆ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ ಈಸ್ ಆಲ್ವೇಸ್ ಫ್ರಮ್ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್. ಅಂದ್ರೆ ಈ ಕಡೆಯಿಂದ ಫ್ಲೋ ಆಗುತ್ತೆ. ಇಲ್ಲಿ ನಾನು ಡೈರೆಕ್ಷನ್ ಆಫ್ ಕರೆಂಟ್ನ ಇಂಡಿಕೇಟ್ ಮಾಡ್ತೇನೆ. ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ, ಇದು ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಬಾಣದ ಗುರುತು ನೋಡ್ತಿರ್ಬೋದು ನೀವು. ಈ ಬಾಣದ ಗುರುತು ಡೈರೆಕ್ಷನ್ ಆಫ್ ಕರೆಂಟ್ನ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ನೀವು ನೋಡಿ, ಈ ಕರೆಂಟ್ ಫ್ಲೋ ಆಗ್ತಿದೆಯಲ್ಲ, ಯಾವ ಯಾವ ರೆಜಿಸ್ಟರ್ಗಳ ಮೂಲಕ ಫ್ಲೋ ಆಗುತ್ತೆ? ಇಲ್ಲಿ ಎಷ್ಟು ರೆಜಿಸ್ಟರ್ ಇದೆ? 1, 2, 3 ರೆಜಿಸ್ಟರ್ಗಳಿದೆ. ಈ 3 ರೆಜಿಸ್ಟರ್ಗಳ ಪಾತ್ ಅಂದ್ರೆ ದಾರಿ ನೋಡಿ, ಎಷ್ಟು ದಾರಿಗಳಿದೆ ಈ ಕರೆಂಟ್ ಫ್ಲೋ ಆಗಕ್ಕೆ? ಒಂದೇ ದಾರಿ ಅಲ್ವಾ? ಇಲ್ಲಿಂದ ಇಲ್ಲಿಗೆ ಒಂದೇ ದಾರಿ ಇದೆ. ಆದ್ರಿಂದ ಈ ಕರೆಂಟ್ ಏನಾಗುತ್ತೆ? ಈ ಕರೆಂಟು ಸೇಮ್ ಆಗಿರುತ್ತೆ. ಈ ರೆಸಿಸ್ಟೆನ್ಸ್ 1 ಅಲ್ಲಿ, ರೆಜಿಸ್ಟರ್ 2 ಅಲ್ಲಿ, ರೆಜಿಸ್ಟರ್ 3 ಅಲ್ಲಿ ಸೇಮ್ ಆಗುತ್ತೆ. ಓಕೆನಾ? ಇಲ್ಲಿ ಏನ್ ವೇರಿ ಆಗುತ್ತೆ? ಅಕಾರ್ಡಿಂಗ್ ಟು ಓಮ್ಸ್ ಲಾ ನಾವು 3 ಪ್ಯಾರಾಮೀಟರ್, 3 ಕ್ವಾಂಟಿಟಿಗಳ ಮಧ್ಯೆ ರಿಲೇಷನ್ ಕ್ರಿಯೇಟ್ ಮಾಡಿದೀವಿ. ಯಾವ್ದಾವ್ದು ಅದು? ಪೊಟೆನ್ಷಿಯಲ್ ಡಿಫರೆನ್ಸ್, ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಅಂತ. ಇಲ್ಲಿ ಕರೆಂಟ್ ಇದೆ, ರೆಸಿಸ್ಟೆನ್ಸ್ ಇದೆ, R1, R2, R3 ಅಂತ ರೆಸಿಸ್ಟೆನ್ಸ್ ಆಫ್ ಎ ರೆಜಿಸ್ಟರ್. ಬಟ್ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲ. ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಆ ಪೊಟೆನ್ಷಿಯಲ್ ಡಿಫರೆನ್ಸ್ ಇಂದ? ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನು ಇಲ್ಲಿ V1 ಅಂತ ಕರಿತೀನಿ, ಇಲ್ಲಿ V2 ಅಂತ ಕರಿತೀನಿ, ಇಲ್ಲಿ V3 ಅಂತ ಕರಿತೀನಿ. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ವೇರಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇಲ್ಲಿ R1 ಅನ್ನೋದು ರೆಸಿಸ್ಟೆನ್ಸ್ ಆಫ್ ರೆಜಿಸ್ಟರ್ 1, R2 ಅನ್ನೋದು ರೆಸಿಸ್ಟೆನ್ಸ್ ಆಫ್ ರೆಜಿಸ್ಟರ್ 2, R3 ಅನ್ನೋದು ರೆಸಿಸ್ಟೆನ್ಸ್ ಆಫ್ ರೆಜಿಸ್ಟರ್ 3 ಅಂತ. ಇಲ್ಲಿ ಕರೆಂಟ್ ಸೇಮ್ ಇದೆ, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ವೇರಿ ಆಗ್ತಿದೆ. ಹಾಗಿತ್ತಂದ್ರೆ ಏನ್ ಬರಿಬಹುದು? ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈ ಮೂರನ್ನು ಆಡ್ ಮಾಡಿದ್ರೆ ನಮಗೆ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಸಿಗುತ್ತೆ, V1, V2 ಪ್ಲಸ್ V3 ಅಂತ. ಓಕೆನಾ? ಇದನ್ನ ನಾನು ಇಕ್ವೇಶನ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಏನ್ ಬೇಕಾಗಿರೋದು ನಮಗೆ? V1 ವ್ಯಾಲ್ಯೂ, V2 ವ್ಯಾಲ್ಯೂ, V3 ವ್ಯಾಲ್ಯೂ ಕಂಡುಕೊಳ್ಬೇಕಾಗಿದೆ. ಅದು ಯಾವ ತರ ಕಂಡುಕೊಳ್ಬೇಕು? ಬೈ ಓಮ್ಸ್ ಲಾ ಆಲ್ರೆಡಿ ನಮಗೆ ರಿಲೇಷನ್ ಗೊತ್ತಿದೆ. ಯಾವ ರಿಲೇಷನ್ ಅದು? ಜನರಲಿ ಬರಿಬೇಕಂತಂದ್ರೆ IR ಈಸ್ ಈಕ್ವಲ್ ಟು V ಅಂತ ಬರಿಬೋದು, ಅಥವಾ B ಈಸ್ ಈಕ್ವಲ್ ಟು IR ಅಂತಾನು ಬರಿಬೋದು. ಇಲ್ಲಿ ನನಗೆ ಇಲ್ಲಿ V1 ವ್ಯಾಲ್ಯೂ ಬೇಕಾಗಿದೆ. ಯಾಕೆಂದ್ರೆ ಇಲ್ಲಿ ಎಲ್ಲ ವ್ಯಾಲ್ಯೂಸ್ನ ಕೂಡಿದ್ರೆ ಮಾತ್ರ ನನಗೆ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಸಿಗುತ್ತೆ. ಇಲ್ಲಿ ಏನು ಮಾಡ್ತೀನಿ? V1 ವ್ಯಾಲ್ಯೂ ಈಸ್ ಈಕ್ವಲ್ ಟು I.
ಐ ಸೇಮ್ ಆಗಿರೋದ್ರಿಂದ ಐ ಅಂತ ಬರ್ಕೊಳ್ತೀನಿ. ನಾನು I1 ಅಂತ ಬರೆಯಲ್ಲ, I2 ಅಂತ ಬರೆಯಲ್ಲ, I3 ಅಂತ ಬರೆಯಲ್ಲ. ಯಾಕಂದ್ರೆ ಸೇಮ್ ಆಗಿರುತ್ತೆ ಕರೆಂಟ್. ಯಾಕಂದ್ರೆ ಅದಕ್ಕೆ ಒಂದೇ ದಾರಿ ಇರೋದು ಹೋಗಕ್ಕೆ ಅಲ್ವಾ. ಅದೇ ಬೇರೆ ಬೇರೆ ದಾರಿಗಳಿದ್ರೆ ಕರೆಂಟ್ ಡಿವೈಡ್ ಆಗುತ್ತೆ. ಇಲ್ಲಿ ಕರೆಂಟ್ ಡಿವೈಡ್ ಆಗ್ತಿಲ್ಲ, ಒಂದೇ ದಾರಿ ಇರೋದ್ರಿಂದ ಕರೆಂಟ್ ಆಸ್ ಇಟ್ ಈಸ್ ಆಗಿರುತ್ತೆ. ಬಟ್ ಏನ್ ಡಿವೈಡ್ ಆಗ್ತಿದೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಡಿವೈಡ್ ಆಗ್ತಿದೆ. ಅದನ್ನ ನಾವು ಕಂಡುಹಿಡಿತಿರೋದು. ಐ ಇಂಟು ಆರ್, ಆರ್ ವ್ಯಾಲ್ಯೂ ಎಷ್ಟಿದೆ? V1 ಅಂತಂದ್ರೆ ಇಲ್ಲಿ R1. ಅದೇ ರೀತಿ V2 ಐ ಸೇಮು, ಬಟ್ ಆರ್ ಅಂದ್ರೆ ಯಾವುದು? R2. ಮತ್ತೆ V3 ಸಿಮಿಲರ್ಲಿ ಇಟ್ ಈಸ್ R3. ಓಕೆನಾ? ನಿಮಗೆ V1 ವ್ಯಾಲ್ಯೂ ಗೊತ್ತಾಯ್ತು, V2 ವ್ಯಾಲ್ಯೂ ಗೊತ್ತಾಯ್ತು, ಮತ್ತೆ V3 ವ್ಯಾಲ್ಯೂ ಗೊತ್ತಾಯ್ತು. ನಾನೇನು ಮಾಡ್ತೀನಿ ಇವಾಗ? ಈ ವ್ಯಾಲ್ಯೂಸ್ನ ಈ ಇಕ್ವೇಶನ್ 1 ಅಲ್ಲಿ ಹಾಕ್ತೀನಿ. ನನಗೇನು ಸಿಗುತ್ತೆ? V ಇಸ್ ಈಕ್ವಲ್ ಟು I R1 ಪ್ಲಸ್ I R2 ಪ್ಲಸ್ I R3 ಅಂತ ಸಿಗುತ್ತೆ. ಬಟ್ ನಮಗೆ ಇಲ್ಲಿ V ಅನ್ನೋದು ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಲ್ವಾ? ಈ ಸೆಲ್ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಪ್ರೊವೈಡ್ ಮಾಡ್ತಿರೋದು ಅಂತ ತಿಳ್ಕೊಬೇಕು. ಅದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಬೈ ಓಮ್ಸ್ ಲಾ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಅದೇನಿದೆ? V ಇಸ್ ಈಕ್ವಲ್ ಟು ಐ ಆರ್ ಅಲ್ವಾ? ಸೊ ಐ ಇಸ್ ಈಕ್ವಲ್ ಟು ಆರ್. ಸರಿನಾ? ರೈಟ್ ಹ್ಯಾಂಡ್ ಸೈಡ್ ನೋಡಿ, IR1 ಪ್ಲಸ್ IR2 ಪ್ಲಸ್ IR3. ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವು ಒಂದು ಗಮನಿಸಬಹುದು, ಈ ಐ ಅನ್ನೋದು ಕಾಮನ್ ಆಗಿದೆ. ಇದನ್ನು ನಾನು ಆಚೆ ತಗೊಂಡ್ರೆ ಏನಾಗುತ್ತೆ? ಐ ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಅಂತ ಆಗುತ್ತೆ. ಇಲ್ಲಿ ನೋಡಿ, ಈ ಐ ಮತ್ತೆ ಈ ಐ ಕ್ಯಾನ್ಸಲ್ ಆಗುತ್ತೆ. ಮಿಕ್ಕಿದ್ದಷ್ಟಪ್ಪ? R is equal to R1 plus R2 plus R3 ಅಂತ ಆಗುತ್ತೆ. ಸರಿನಾ? ಇದೆ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿಸ್ ಸರ್ಕ್ಯೂಟ್. ಓಕೆನಾ? ಇದು ನಾವು ನ್ಯೂಮೆರಿಕಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ R1 ವ್ಯಾಲ್ಯೂ, R2 ವ್ಯಾಲ್ಯೂ, R3 ವ್ಯಾಲ್ಯೂ ಡಿಫ್ರೆಂಟ್ ಇದ್ದಾಗ ನಾವು R1 ಪ್ಲಸ್ R2 ಪ್ಲಸ್ R3 ಅಂತ ಯೂಸ್ ಮಾಡ್ತೀವಿ. ಅದೇ ಒಂದೇ ವ್ಯಾಲ್ಯೂ ಇದ್ದಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, R1 ವ್ಯಾಲ್ಯೂ 5, R2 ವ್ಯಾಲ್ಯೂ 10 ಓಮ್, R3 ವ್ಯಾಲ್ಯೂ 15 ಓಮ್ ಅಂತಿದ್ದಾಗ ನಾವು 5 ಓಮ್ ಪ್ಲಸ್ 10 ಓಮ್ ಪ್ಲಸ್ 15 ಓಮ್ ಅಂತ ಮಾಡ್ತೀವಿ. ಎಷ್ಟಾಯಿತು? ಇಲ್ಲಿ 5 ಪ್ಲಸ್ 10 15, 15 ಪ್ಲಸ್ 15 30 ಓಮ್ ಆಗುತ್ತೆ. ಓಕೆನಾ? ಅದೇ ಈ R1 ವ್ಯಾಲ್ಯೂ, R2 ವ್ಯಾಲ್ಯೂ ಮತ್ತೆ R3 ವ್ಯಾಲ್ಯೂ ಸೇಮ್ ಆಗಿದ್ದಾಗ, ಅಂದ್ರೆ ಸೇಮ್ ವ್ಯಾಲ್ಯೂ, R1 ವ್ಯಾಲ್ಯೂ 5 ಓಮ್, R2 ವ್ಯಾಲ್ಯೂ 5 ಓಮ್, R3 ವ್ಯಾಲ್ಯೂ 5 ಓಮ್ ಇದ್ದಾಗ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು? ಇಲ್ಲಿ ಏನಾಗುತ್ತೆ? 5 ಪ್ಲಸ್ 5 ಪ್ಲಸ್ 5 15 ಓಮ್ ಆಗುತ್ತೆ. ಅದು ಎಕ್ಸಾಂಪಲ್ ಮೂಲಕ ಹೇಳ್ಬೋದು. ಬಟ್ ಫಾರ್ಮುಲಾ ಹೇಗೆ ಬರೀಬಹುದು? ನಾನು ಬರೀಲಾ? ಈ ಆರ್ ಅಂದ್ರೆ ಇಲ್ಲಿ ಸೀರೀಸ್ ಕಾಂಬಿನೇಷನ್ ಅಲ್ವಾ? ನನಗೆ ಗೊತ್ತಾಗಬೇಕು ಇದು ಸೀರೀಸ್ ಕಾಂಬಿನೇಷನ್ ಅಥವಾ ಪ್ಯಾರಲಲ್ ಕಾಂಬಿನೇಷನ್ ಅಂತ. ಹೇಗೆ ಇಂಡಿಕೇಟ್ ಮಾಡೋದು? ಈ ಆರ್ ಬೇಸ್ ಅಲ್ಲಿ ನಾನು ಎಸ್ ಅಂತ ಬರೀತೀನಿ, ಅಂತಂದ್ರೆ ಸೀರೀಸ್ ಕಾಂಬಿನೇಷನ್ ಅಂತ ಅರ್ಥ. ಓಕೆನಾ? ಇಲ್ಲಿ ಆರ್ ಎಸ್ ಇಸ್ ಈಕ್ವಲ್ ಟು ಈ R1 ವ್ಯಾಲ್ಯೂ, R2 ವ್ಯಾಲ್ಯೂ, R3 ವ್ಯಾಲ್ಯೂ ಸೇಮ್ ಇದ್ದಾಗ ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಆಗಿದೆ ಅಥವಾ ಎಷ್ಟು ಟೈಮ್ಸ್ ದಿಸ್ ರೆಜಿಸ್ಟರ್ ಯೂಸ್ ಮಾಡಿದೀವಿ, ರೆಸಿಸ್ಟೆನ್ಸ್ ಆಫ್ ಎ ರೆಜಿಸ್ಟರ್ ಯೂಸ್ ಮಾಡಿದ್ವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಇಲ್ಲಿ ನಾನು 3 ರೆಜಿಸ್ಟರ್ ಕನ್ಸಿಡರ್ ಮಾಡಿದ್ದೀನಿ. ಇಲ್ಲಿ 3 ಅಂತಂದ್ರೆ ಎನ್ ಅಂತಂದ್ರೆ ನಂಬರ್ ಆಫ್ ರೆಜಿಸ್ಟರ್ಸ್ ಯೂಸ್ಡ್ ಅಂತ. ಓಕೆನಾ? ಇಲ್ಲಿ ಎನ್ ಇಂಟು ಆರ್ ಅಂತ ಬರಿಬೋದು. ಓಕೆನಾ? ಎನ್ ಅನ್ನೋದು ಎಷ್ಟು ರೆಜಿಸ್ಟರ್ ಯೂಸ್ ಮಾಡಿದ್ದಾರೆ, ಇಂಟು ಆರ್ ಅಂತಂದ್ರೆ ಅದ್ರ ವ್ಯಾಲ್ಯೂ. ಅದು 5 ಆಗಿರ್ಬೋದು, 10 ಆಗಿರ್ಬೋದು, 15 ಆಗಿರ್ಬೋದು, 20 ಆಗಿರ್ಬೋದು, ಈ ತರ. ಸರಿನಾ? ಈ 2 ಫಾರ್ಮುಲಾಗಳು ತುಂಬಾ ಇಂಪಾರ್ಟೆಂಟ್. ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀವಿ? R1 ವ್ಯಾಲ್ಯೂ, R2 ವ್ಯಾಲ್ಯೂ, R3 ವ್ಯಾಲ್ಯೂ ಡಿಫ್ರೆಂಟ್ ಇದ್ದಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಈ ಸೆಕೆಂಡ್ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀವಿ? ಎಲ್ಲಾ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸೇಮ್ ಇದ್ದಾಗ. RS is equal to NR. ಎನ್ ಅಂತಂದ್ರೆ ಎಷ್ಟು ರೆಜಿಸ್ಟರ್ ಯೂಸ್ ಮಾಡ್ತೀವಿ ಅನ್ನೋದು ಅರ್ಥ. ಸರಿನಾ? ಎಷ್ಟಾಯ್ತು?
ಸರ್ ಈ ರೆಸಿಸ್ಟೆನ್ಸ್ ಕಾಂಬಿನೇಷನ್ ಅಂತಂದ್ರೆ ಸೀರೀಸ್ ಕಾಂಬಿನೇಷನ್ ಆಫ್ ಎ ರೆಸಿಸ್ಟರ್ಸ್ ಗೊತ್ತಾಯ್ತು. ಆರ್ ಎಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಅದೇ ಇನ್ನೊಂದು ಯೂಸ್ ಮಾಡಿದ್ರೆ ಆರ್ ಪ್ಲಸ್ R4, ಇನ್ನೊಂದು ಯೂಸ್ ಮಾಡಿದ್ರೆ ಪ್ಲಸ್ R5. ಇದೇ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿಯೂ ಅಷ್ಟೇ, ಆರ್ ಎಸ್ ಇಸ್ ಈಕ್ವಲ್ ಟು ಎಷ್ಟು ನಾವು ರೆಜಿಸ್ಟರ್ ಯೂಸ್ ಮಾಡ್ತೀವಿ ಅಷ್ಟು ಇಲ್ಲಿ ನಂಬರ್ ಹಾಕಿ ಆ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ತೀವಿ, ನಮಗೆ ಸೀರೀಸ್ ರೆಸಿಸ್ಟೆನ್ಸ್ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ತಿಳ್ಕೊಳ್ಬೇಕಾಗಿರೋ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಗಳಿದೆ. ಅದ್ಯಾವುದು ಬನ್ನಿ ನೋಡೋಣ. ಫಸ್ಟ್ ಪಾಯಿಂಟ್ ಏನಂತಂದ್ರೆ, ಫಸ್ಟ್ ಪಾಯಿಂಟ್, ಈ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಯಾವ ಕ್ವಾಂಟಿಟಿ ಸೇಮ್ ಆಗಿರುತ್ತೆ ಅದು ಚೇಂಜೇ ಆಗಲ್ಲ. ಯಾವ ಕ್ವಾಂಟಿಟಿ? ನಾವು ಓಮ್ಸ್ ಲಾ ನೆನ್ಪಿಟ್ಕೊಳ್ಬೇಕು. ಓಮ್ಸ್ ಲಾ ಅಂತಂದ್ರೆ ಯಾವ್ದು ಯೂಸ್ ಮಾಡ್ತೀವಿ? ಕರೆಂಟ್ ಯೂಸ್ ಮಾಡ್ತೀವಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಯೂಸ್ ಮಾಡ್ತೀವಿ, ಮತ್ತೆ ರೆಸಿಸ್ಟೆನ್ಸ್ ಯೂಸ್ ಮಾಡ್ತೀವಿ. ಈ ಮೂರು ಕ್ವಾಂಟಿಟಿನ ನೆನ್ಪಿಟ್ಕೊಂಡ್ರೆ ಆ ಕ್ವಾಂಟಿಟಿಗಳಲ್ಲಿ ಯಾವುದು ವೇರಿ ಆಗುತ್ತೆ, ಯಾವುದು ಸೇಮ್ ಆಗಿರುತ್ತೆ ಅನ್ನೋದು ಬರೀಬೇಕು. ಓಕೆನಾ? ಈ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಕರೆಂಟ್ ಸೇಮ್ ಆಗಿರೋದು. ಸೊ ಐ ರಿಮೈನ್ಸ್ ಸೇಮ್. ಐ ಸೇಮ್ ಆಗಿರುತ್ತೆ, ಕರೆಂಟ್ ಸೇಮ್ ಆಗಿರುತ್ತೆ. ಮತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗುತ್ತೆ ನೋಡಿ. ಇಲ್ಲಿ V1 ಏನ್ ಬರೀತಿದ್ವಿ? IR1, V2 IR2, V3 IR3 ಅಂತ ಬರಿತಾ ಇದೀವಿ. ಅಂದ್ರೆ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಆಗಿಲ್ಲ, ವೇರಿ ಆಗ್ತಿದೆ. ವೇರಿ ಆಗುತ್ತಿದೆ ಅಂತಂದ್ರೆ ಅದು ಬದಲಾವಣೆ ಆಗ್ತಿದೆ. ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಚೇಂಜ್ ಆಗ್ತಾನೆ ಇದೆ. ಅದರಿಂದ ನಾನು ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗ್ತಿದೆ ಅಂತ ಬರಿಬೋದು, ಚೇಂಜ್ ಆಗ್ತಿದೆ ಅಂತ ಬರಿಬೋದು. ಸರಿನಾ? ಮತ್ತೆ ಈ ಆರ್ ಏನಿದೆ ರೆಸಿಸ್ಟೆನ್ಸ್, ಓಕೆನಾ? ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇದನ್ನ 1 ಓಮ್ ಅಂತ ತಿಳ್ಕೊಳ್ಳಿ, ಇಲ್ಲಿ 2 ಓಮ್ ಅಂತ ತಿಳ್ಕೊಳ್ಳಿ, ಇಲ್ಲಿ 3 ಓಮ್ ಅಂತ ತಿಳ್ಕೊಳ್ಳಿ. ಈ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಅಥವಾ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಥವಾ ರಿಸಲ್ಟೆಂಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಈ ಮೂರು ಪದಗಳ ಅರ್ಥ ಒಂದೇ ಆಗಿರುತ್ತದೆ. ಸರಿನಾ? ಇಲ್ಲಿ 1 ಓಮ್ ಇದೆ, 2 ಓಮ್ ಇದೆ, ಮತ್ತೆ 3 ಓಮ್ ಇದೆ. ಇಲ್ಲಿ ನಮಗೆ ಸೀರೀಸ್ ಕಾಂಬಿನೇಷನ್ ಅಂದ್ರೆ ಡೈರೆಕ್ಟ್ಲಿ ನಾವು ಸಿಂಪಲ್ ವರ್ಡಲ್ಲಿ ಇರ್ಬೇಕಂದ್ರೆ ಎಲ್ಲ ರೆಸಿಸ್ಟರ್ನ ಆಡ್ ಮಾಡೋದು. ಆಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಅನ್ನೋದಿಲ್ಲಿ ನಮಗೆ ಪಾಯಿಂಟ್. ಇಲ್ಲಿ ನೋಡಿ, ಲೀಸ್ಟ್ ರೆಸಿಸ್ಟೆನ್ಸ್ ಎಷ್ಟಿದೆ? 1 ಓಮ್ ಇದೆ, 1 ಓಮ್ ಇದೆ. ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಎಷ್ಟಿದೆ ಇದ್ರದ್ದು? 3 ಓಮ್ ಇದೆ. ಓಕೆನಾ? ನಾವು ಇಷ್ಟನ್ನು ಆಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ? ಅಕಾರ್ಡಿಂಗ್ ಟು ಫಾರ್ಮುಲಾ R1 ಪ್ಲಸ್ R2 ಪ್ಲಸ್ R3, 1 ಪ್ಲಸ್ 2 ಪ್ಲಸ್ 3 ಎಷ್ಟಾಯ್ತು? 6 ಓಮ್ ಆಯ್ತು. ಅಂದ್ರೆ ಇಲ್ಲಿ ನೀವು ಗಮನಿಸಬಹುದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಅಂತಂದ್ರೆ, ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಇಲ್ಲಿ ಕನೆಕ್ಟ್ ಆಗಿರೋದು 3 ಓಮ್ ರೆಸಿಸ್ಟೆನ್ಸ್. ಓಕೆ, ರೆಸಿಸ್ಟೆನ್ಸ್ ಆಫ್ ಎ ರೆಸಿಸ್ಟರ್. ಇಲ್ಲಿ ನಮಗೆ ಬರ್ತಿರೋ ಆನ್ಸರು 6 ಓಮ್ ಆಗಿದೆ. ಅಂದ್ರೆ ಈ 3 ಓಮ್ಗಿಂತ 6 ಓಮ್ ಜಾಸ್ತಿ ಆಗಿದೆ. ನಮಗೆ ಗೊತ್ತಾಗುತ್ತೆ ಈ ರಿಸಲ್ಟೆಂಟ್ ಅಥವಾ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇನ್ ಎ ಸೀರೀಸ್ ಕಾಂಬಿನೇಷನ್ ಏನಿದೆ, ನಾವು ಯಾವುದು ಹೈಯೆಸ್ಟ್ ರೆಜಿಸ್ಟರ್ ವ್ಯಾಲ್ಯೂ ಅಂತ ತಗೊಂಡಿರ್ತೀವಲ್ಲ, ಇಲ್ಲಿ ಹೈಯೆಸ್ಟ್ ರೆಜಿಸ್ಟರ್ ವ್ಯಾಲ್ಯೂ ಎಷ್ಟಿದೆ? 3 ಓಮ್ ಇದೆ. ಆ ರಿಸಲ್ಟೆಂಟ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅಂತಾರೆ ಅದಕ್ಕಿಂತ ಜಾಸ್ತಿ ಇರುತ್ತೆ. ಅಂತಂದ್ರೆ ಏನ್ ಹೇಳ್ಬೋದು ಅಂತಂದ್ರೆ, ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ಎ ಸೀರೀಸ್ ಕಾಂಬಿನೇಷನ್ ಈಸ್ more than the individual highest resistance used in the circuit. ಅಂದ್ರೆ ಹೈಯೆಸ್ಟ್ ರೆಸಿಸ್ಟೆನ್ಸ್ ಯಾವುದು ಯೂಸ್ ಮಾಡಿದ್ವಿ? 3 ಓಮ್. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬಂತು? 6 ಓಮ್. ಅಂದ್ರೆ ಈ ಇಂಡಿವಿಜುವಲ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂಗಿಂತ ಈಕ್ವಲೆಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ ಅರ್ಥ. ಓಕೆನಾ? ಈ 3 ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇಷ್ಟೇ ತಿಳ್ಕೊಳ್ಬೇಕಾಗಿರೋದು. ನೋಡಿ, ಈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಹೇಗಿರುತ್ತೆ ಅಂತಂದ್ರೆ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದ ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಯಾವ ತರ ರೆಸಿಸ್ಟೆನ್ಸ್? ಲೋಯೆಸ್ಟ್ ರೆಸಿಸ್ಟೆನ್ಸ್ ಅಥವಾ ಹೈಯೆಸ್ಟ್ ರೆಸಿಸ್ಟೆನ್ಸ್? ಹೈಯೆಸ್ಟ್ ರೆಸಿಸ್ಟೆನ್ಸ್. ದ ಇಂಡಿವಿಜುವಲ್ highest resistance value.
ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆನಾ? R1 ವ್ಯಾಲ್ಯೂ 2 ಓಮ್, R2 ವ್ಯಾಲ್ಯೂ 3 ಓಮ್ ಆ್ಯಂಡ್ R3 ವ್ಯಾಲ್ಯೂ 1 ಓಮ್ ಅಂತಿದೆ. ಇಲ್ಲಿ R1 ವ್ಯಾಲ್ಯೂ 2 ಓಮ್ ಇದೆ, R2 ವ್ಯಾಲ್ಯೂ 3 ಓಮ್ ಇದೆ, R3 ವ್ಯಾಲ್ಯೂ 1 ಓಮ್ ಇದೆ. ಇಲ್ಲಿ ಲೀಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಯಾವುದು? ಈ 1 ಓಮ್. ಹೈಯೆಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಯಾವುದು? R2 ವ್ಯಾಲ್ಯೂ, ದಟ್ ಈಸ್ 3 ಓಮ್ ಅಂತ. ನಮಗೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಥವಾ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬರಬೇಕು? ಈ ಮೋರ್ ದ್ಯಾನ್ 3 ಓಮ್ಸ್ ಅಂತ ಬರಬೇಕು. ಯಾವ ತರ? ಅಕಾರ್ಡಿಂಗ್ ಟು ದ ಫಾರ್ಮುಲಾ ಏನ್ ಮಾಡ್ತೀನಿ? RS is equal to R1 plus R2 plus R3 ಅಂತ. R1 ವ್ಯಾಲ್ಯೂ 2, R2 ವ್ಯಾಲ್ಯೂ 3, R3 ವ್ಯಾಲ್ಯೂ 1. ಎಷ್ಟು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 6 ಓಮ್ ಆಗುತ್ತೆ. ಈ 6 ಓಮ್ ಇಸ್ ಗ್ರೇಟರ್ ದೆನ್ 3 ಓಮ್ ಅಲ್ವಾ? ನೋಡಿ, RE nothing but total resistance. The resistance in a series combination. Total resistance of the series combination is always greater than the individual highest resistance used in the circuit. ಅರ್ಥ ಆಯ್ತಾ? ಅರ್ಥ ಆಯ್ತು. ನೆಕ್ಸ್ಟ್ ಕಾಂಬಿನೇಷನ್ ಯಾವ್ದಪ್ಪ ನೋಡೋಣ. ನೆಕ್ಸ್ಟ್ ಕಾಂಬಿನೇಷನ್ ಹೋಗೋ ಬದಲು ಸ್ವಲ್ಪ ನ್ಯೂಮೆರಿಕಲ್ಸ್ ಮಾಡೋಣ. ಬನ್ನಿ ನೋಡೋಣ. ಇಲ್ಲಿ ನೋಡಿ, ಫಸ್ಟ್ ಪ್ರಾಬ್ಲಮ್ ಅಂತ ಅನ್ಕೊಳ್ಳಿ. ಇದನ್ನ ಫಸ್ಟ್, ಇದು ಸೆಕೆಂಡ್ ಪ್ರಾಬ್ಲಮ್, ಆ್ಯಂಡ್ ಇದು ಥರ್ಡ್ ಪ್ರಾಬ್ಲಮ್, ಆ್ಯಂಡ್ ಇದು ಫೋರ್ತ್ ಪ್ರಾಬ್ಲಮ್ ಅನ್ಕೊಳ್ಳಿ. ಓಕೆನಾ? ಫಸ್ಟ್ ನೋಡಿ, ಇಲ್ಲಿ R1 ವ್ಯಾಲ್ಯೂ, R2 ವ್ಯಾಲ್ಯೂ, R3 ವ್ಯಾಲ್ಯೂ ಇಲ್ಲಿ ಕೊಟ್ಟಿಲ್ಲ. ನಾನೇನು ಮಾಡ್ತೀನಿ? ನಾನೇ ಕನ್ಸಿಡರ್ ಮಾಡ್ತೀನಿ. ಹೇಗೆ? ಇಲ್ಲಿ 2 ಓಮ್ ಅಂತ ಹಾಕೋತೀನಿ, ಇಲ್ಲಿ 4 ಓಮ್ ಅಂತ ಹಾಕೋತೀನಿ, ಇಲ್ಲಿ 6 ಓಮ್ ಅಂತ ಹಾಕೋತೀನಿ. ಓಕೆನಾ? ಸೊ ಫಸ್ಟ್ ನಾನು ಹೇಳಿದೆ, ಯಾವಾಗ ನಾವು ನ್ಯೂಮರಿಕಲ್ ಸಾಲ್ವ್ ಮಾಡ್ತೀವಲ್ಲ ಆ ಟೈಮಲ್ಲಿ ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ರೂಲ್ಸ್ ಫಾಲೋ ಮಾಡ್ಬೇಕಂತ ಹೇಳಿದೆ. ಅದು ಯಾವುದು? ಫಸ್ಟ್ ರೂಲ್ ಏನಪ್ಪ ಅಂತಂದರೆ, ಡೇಟಾ ಬರ್ಕೋಬೇಕು. ಡೇಟಾ ಅಂದರೆ ಕ್ವಶನಲ್ಲಿ ಏನೇನು ಕೊಟ್ಟಿದ್ದಾರಪ್ಪ ಅಂತ ಅರ್ಥ. ಕ್ವಶನಲ್ಲಿ ಏನೇನು ಕೊಟ್ಟಿದ್ದಾರೆ? R1 ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 2 ಓಮ್, R2 ವ್ಯಾಲ್ಯೂ 4 ಓಮ್, R3 ವ್ಯಾಲ್ಯೂ 6 ಓಮ್. ಒಂದು ಗೆಸ್ ಮಾಡಿ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ? ಇದು ಗ್ರೇಟರ್ ದೆನ್ 2 ಇರುತ್ತಾ ಅಥವಾ ಲೆಸ್ ದೆನ್ 2 ಇರುತ್ತಾ? ಅಥವಾ ಗ್ರೇಟರ್ ದೆನ್ 4 ಇರುತ್ತಾ, ಲೆಸ್ ದೆನ್ 4 ಇರುತ್ತಾ? ಅಥವಾ ಗ್ರೇಟರ್ ದೆನ್ 6 ಓಮ್ ಇರುತ್ತಾ ಅಥವಾ ಲೆಸ್ ದೆನ್ 6 ಓಮ್ ಇರುತ್ತಾ? ಗೆಸ್ ಮಾಡಿ ನೋಡೋಣ. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಇದು ಥರ್ಡ್ ಪಾಯಿಂಟ್. ಗೆಸ್ ಮಾಡಿ. ಇಲ್ಲಿ RS ಅಥವಾ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂದರೆ ಸೇಮ್. ಓಕೆನಾ? RS ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ? R1, R2, R3. R1 ವ್ಯಾಲ್ಯೂ 2 ಓಮ್, R2 ವ್ಯಾಲ್ಯೂ 4 ಓಮ್ ಪ್ಲಸ್ R3 ವ್ಯಾಲ್ಯೂ 6 ಓಮ್. ಆ್ಯಡ್ ಮಾಡಿ ಎಷ್ಟಾಗುತ್ತೆ? 2 + 4 6, 6 + 6 12 ಓಮ್. ಸೊ RS ಅಥವಾ RE ವ್ಯಾಲ್ಯೂ ಈಸ್ 12 ಓಮ್. ಈ 12 ಓಮ್ ಏನಿದೆಯಲ್ಲ, ಇದು 6 ಓಮ್ಗಿಂತ ಜಾಸ್ತಿ. ಥರ್ಡ್ ಪಾಯಿಂಟ್ ನೆನಪಿದೆಯಲ್ಲ? ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ಎ ಸೀರೀಸ್ ಕಾಂಬಿನೇಷನ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ದ ಇಂಡಿವಿಜುವಲ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಯೂಸ್ಡ್ ಇನ್ ದ ಸರ್ಕ್ಯೂಟ್. ಇದು 6 ಓಮ್ ಇದೆ. ರಿಸಲ್ಟ್ ಎಷ್ಟು ಬಂದಿದೆ? 12 ಓಮ್. ಅಂದರೆ ಗ್ರೇಟರ್ ತಾನೆ? ಅರ್ಥ ಆಯ್ತಾ? ಎಷ್ಟಾಯಿತು? ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀನಿ? ಈ R1 ವ್ಯಾಲ್ಯೂನ ಏನು ಮಾಡ್ತೀನಿ ಅಂತಂದರೆ 3 ಓಮ್ ಅಂತ ತಿಳ್ಕೊಳ್ತೀನಿ. R2 ವ್ಯಾಲ್ಯೂ 3 ಓಮ್ ಅಂತ ತಿಳ್ಕೊತೀನಿ. R3 ವ್ಯಾಲ್ಯೂ 3 ಓಮ್ ಅಂತ ಅನ್ಕೋತೀನಿ. ಸರಿನಾ? ಕಾಣಿಸ್ತಿದೆನಾ? ಇದು 3 ಓಮ್, ಇದು 3 ಓಮ್, ಇದು 3 ಓಮ್ ಅಂತ ಅರ್ಥ. ಇದು ಸೀರೀಸ್ ಕಾಂಬಿನೇಷನ್ ಅಥವಾ ಪ್ಯಾರಲಲ್ ಕಾಂಬಿನೇಷನ್ ಅನ್ನೋದಕ್ಕೆ ಒಂದು ಟ್ರಿಕ್ ಹೇಳಿದೆ. ಏನು ಆ ಟ್ರಿಕ್ಕು? ಈ 1 ರೆಜಿಸ್ಟರ್ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ರೆಜಿಸ್ಟರ್ಗೆ ಕನೆಕ್ಟ್ ಆಗಬೇಕು. ಓಕೆನಾ? ಇಲ್ಲಿ ನೋಡಿ, R1 ಇಮಿಡಿಯೇಟ್ ಆಗಿ ಎಂಡ್ ಆದ ತಕ್ಷಣ R2 ಕನೆಕ್ಟ್ ಆಗಿದೆ, R2 ಎಂಡ್ ಆದ ತಕ್ಷಣ R3 ಕನೆಕ್ಟ್ ಆಗಿದೆ. ಈ ಥರ ಕನೆಕ್ಟ್ ಆಗಿದ್ರೆ ಅದನ್ನ ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ.
ಓಕೆನಾ? ಇಲ್ಲಿ R2 ಸಾರಿ R1 R2 R3 ವ್ಯಾಲ್ಯೂ 3 ಓಮ್ 3 ಓಮ್ 3 ಓಮ್ ಇದೆ, ಸೇಮ್ ವ್ಯಾಲ್ಯೂಸ್ ಇದೆ. ಇವಾಗ ಏನು ಮಾಡಬೇಕು ನಾವು? ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? RS ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಯೂಸ್ ಮಾಡಬೇಕಾ, ಅಥವಾ RS ಇಸ್ ಈಕ್ವಲ್ ಟು N ಇಂಟು R ಯೂಸ್ ಮಾಡಬೇಕಾ ಹೇಳಿ? ಥಿಂಕ್ ಮಾಡಿ, ಟೈಮ್ ಇದೆ, ಆರಾಮ್ಸೆ ಥಿಂಕ್ ಮಾಡಿ, ಸ್ವಲ್ಪ ತಲೆ ಓಡಿಸಿ. ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಸೇಮ್ ರೆಜಿಸ್ಟರ್ಸ್ ಇದ್ರೆ ಬೇರೆ ಫಾರ್ಮುಲಾ ಯೂಸ್ ಮಾಡ್ತೀವಿ, ಡಿಫ್ರೆಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇದ್ರೆ ಬೇರೆ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತ ಗೊತ್ತು. ಇರೋದೇ ಎರಡು ಫಾರ್ಮುಲಾ ಅಲ್ವಾ, ಕಾಂಬಿನೇಷನ್, ಸೀರೀಸ್ ಕಾಂಬಿನೇಷನ್ಗೆ. ಓಕೆನಾ? ಇಲ್ಲಿ ಆಲ್ ದ ರೆಜಿಸ್ಟರ್ಸ್ ಆರ್ ಈಕ್ವಲ್, ಆಲ್ ದ ವ್ಯಾಲ್ಯೂಸ್ ಆರ್ ಈಕ್ವಲ್. ಸೊ ಅದರಿಂದ ನಾನು ಡೇಟಾ ಏನು ಬರಿತೀನಿ ಅಂತಂದ್ರೆ R1 ವ್ಯಾಲ್ಯೂ ಇಸ್ ಈಕ್ವಲ್ ಟು R2 ವ್ಯಾಲ್ಯೂ ಇಸ್ ಈಕ್ವಲ್ ಟು R3 ವ್ಯಾಲ್ಯೂ ಈಸ್ 3 ಓಮ್ ಅಂತ. ಓಕೆನಾ? ಈ 3 ಓಮ್ ಏನಿದೆ ಇಲ್ಲಿ ನಾವು ಆರ್ ವ್ಯಾಲ್ಯೂ ಅಂತ ತಿಳ್ಕೊಬಹುದು. ಓಕೆ, ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತಂದ್ರೆ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಆಫ್ ರೆಸಿಸ್ಟರ್ಸ್ ಆರ್ ಎಸ್ ಈಸ್ ಗಿವನ್ ಬೈ ಎನ್ ಇಂಟು ಆರ್. ಆರ್ ಅಂತಂದ್ರೆ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ ಈಚ್ ರೆಜಿಸ್ಟರ್ ಅಂತ ಅರ್ಥ. ಓಕೆನಾ? ಸೊ ಆರ್ ಎಸ್ ಇಸ್ ಈಕ್ವಲ್ ಟು ಎಷ್ಟು ರೆಜಿಸ್ಟರ್ಸ್ ಯೂಸ್ ಮಾಡಿದೀವಪ್ಪ? 1 ರೆಜಿಸ್ಟರ್, 2 ರೆಜಿಸ್ಟರ್, 3 ರೆಜಿಸ್ಟರ್ ಅಂತಂದ್ರೆ ಎನ್ ವ್ಯಾಲ್ಯೂ ಎಷ್ಟು? 3 ಇಂಟು ರೆಜಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು? 3. ಎಷ್ಟಾಯ್ತು? ಆರ್ ಎಸ್ ಇಸ್ ಈಕ್ವಲ್ ಟು 3 3 9, ಸೊ 9 ಓಮ್. ಅರ್ಥ ಆಯ್ತಾ ಸರ್? ನಾವು ಸಪೋಸ್ ನಾವು R1 ಪ್ಲಸ್ R2 ಪ್ಲಸ್ R3 ಯೂಸ್ ಮಾಡಿದ್ರೆ ಏನು? ಅವಾಗಲೂ ಕರೆಕ್ಟ್ ಆನ್ಸರ್ ಬರಬೇಕು. ಫಿಸಿಕ್ಸ್ ಯಾವತ್ತು ರಾಂಗ್ ಆಗಲ್ಲ. ಟ್ರೈ ಮಾಡೋಣ. ಇಲ್ಲೇನಾಗುತ್ತೆ? ಅನದರ್ ಮೆಥಡ್. ಆರ್ ಎಸ್ ಇಸ್ ಈಕ್ವಲ್ ಟು R1 R2 ಪ್ಲಸ್ R3. ಎಷ್ಟಪ್ಪ R1 ವ್ಯಾಲ್ಯೂ? 3 ಓಮ್, R2 ವ್ಯಾಲ್ಯೂ 3 ಓಮ್, R3 ವ್ಯಾಲ್ಯೂ 3 ಓಮ್. ಸೊ 3 ಪ್ಲಸ್ 3 ಪ್ಲಸ್ 3 3 3 6 6 3 9 9 ಓಮ್. ನೋಡಿ, ಈ 9 ಅನ್ನೋ ರೆಸಿಸ್ಟೆನ್ಸ್ ಇಸ್ ಗ್ರೇಟರ್ ದನ್ 3 ಓಮ್ ರೆಸಿಸ್ಟೆನ್ಸ್ ಅಷ್ಟೇ. ಓಕೆನಾ? ಇಷ್ಟ ಆಯ್ತು. ನೆಕ್ಸ್ಟ್ ಏನು? ಥರ್ಡ್ ಕ್ವೆಶನ್. ಇಲ್ಲಿ ನೋಡಿ, R1 ವ್ಯಾಲ್ಯೂ 20 ಓಮ್, R1 ವ್ಯಾಲ್ಯೂ 20 ಓಮ್, R2 ವ್ಯಾಲ್ಯೂ 20 ಓಮ್, R3 ವ್ಯಾಲ್ಯೂ 20 ಓಮ್, R4 ವ್ಯಾಲ್ಯೂ 20 ಓಮ್, ಬಟ್ R5 ವ್ಯಾಲ್ಯೂ ಈಸ್ ನಾಟ್ 20 ಓಮ್. ಇಲ್ಲಿ 10 ಓಮ್ ಇದೆ. ಇಲ್ಲಿ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು? ಡೇಟಾ ಅನ್ನು ಬರೆದುಕೊಳ್ಳಬೇಕು. R1 ವ್ಯಾಲ್ಯೂ 20 ಓಮ್, R2 ವ್ಯಾಲ್ಯೂ 20 ಓಮ್, R3 ವ್ಯಾಲ್ಯೂ 20 ಓಮ್, R4 20 ಓಮ್, R5 ವ್ಯಾಲ್ಯೂ ಇದು 20 ಓಮ್ ಅಲ್ಲ, ಇದು 10 ಓಮು, 10 ಓಮ್. ಓಕೆನಾ? ನಾವೇನು ಕಂಡುಹಿಡಿಬೇಕಿಲ್ಲಿ? ಫಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಂಡುಹಿಡಿಯೋಣ. ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಯಾವ ಥರ ಕಂಡುಹಿಡಿಬೇಕು? ಕಾಂಬಿನೇಷನ್ ಆಫ್ ರೆಸಿಸ್ಟರ್. ಯಾವ ಕಾಂಬಿನೇಷನ್ ಅಂತ ಐಡೆಂಟಿಫೈ ಮಾಡಬೇಕು. ಹೇಗೆ? ಇಲ್ಲಿ ನೋಡಿ, ಈ ಫಸ್ಟ್ ರೆಸಿಸ್ಟೆನ್ಸ್ ಎಂಡ್ ಆದ ತಕ್ಷಣ ರೆಸಿಸ್ಟೆನ್ಸ್ 2 ಕನೆಕ್ಟ್ ಆಗಿದೆ. ಈ ರೆಸಿಸ್ಟೆನ್ಸ್ 2 R3 ಕನೆಕ್ಟ್ ಆಗಿದೆ, R3 R4 ಕನೆಕ್ಟ್ ಆಗಿದೆ, R4 R5 ಕನೆಕ್ಟ್ ಆಗಿದೆ. ಅಂದರೆ ಒಂದು ಆದ ಕೂಡಲೇ ಇನ್ನೊಂದು ಕನೆಕ್ಟ್ ಆದರೆ ಅದನ್ನೇ ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಅದರಿಂದ ಇಲ್ಲಿ ನಾವು ಕಂಡುಹಿಡಿಬೇಕಾಗಿರೋದು ಆರ್ ಎಸ್ ವ್ಯಾಲ್ಯೂ, ಅದೇ ಕ್ವೆಶನ್ ಮಾರ್ಕ್. ಇಲ್ಲಿ R5 ಇದು RS, ಕನ್ಫ್ಯೂಸ್ ಆಗಬೇಡಿ, ಇದು ಎಸ್ ಥರ ಇದೆ ಅಂತ, ಅದು R5 ರೆಜಿಸ್ಟರ್ ವ್ಯಾಲ್ಯೂ. ಐ ಮೀನ್ 5ನೇ ರೆಜಿಸ್ಟರ್ ವ್ಯಾಲ್ಯೂ ಎಷ್ಟಿದೆ ಅಂತ ಅಂದರೆ 10 ಓಮ್ ಇದೆ. ಇಲ್ಲಿ ಸೀರೀಸ್ ಕಾಂಬಿನೇಷನ್ ಆಗಿರೋದ್ರಿಂದ ಆರ್ ಎಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಪ್ಲಸ್ R4 ಪ್ಲಸ್ R5. 5 ರೆಜಿಸ್ಟರ್ಸ್ ಯೂಸ್ ಮಾಡಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್. 20 ಪ್ಲಸ್ 20 ಪ್ಲಸ್ 20 ಪ್ಲಸ್ 20 ಪ್ಲಸ್ 10 ಎಷ್ಟಾಯ್ತಪ್ಪ?
20 20 40 40 ಪ್ಲಸ್ 20 60 60 ಪ್ಲಸ್ 20 80 80 ಪ್ಲಸ್ 10 90 ಆರ್ ಎಸ್ ವ್ಯಾಲ್ಯೂ ಎಷ್ಟು 90 90 ಓಮ್ 20 ಪ್ಲಸ್ 20 40 40 ಪ್ಲಸ್ 20 60 60 ಪ್ಲಸ್ 20 80 80 ಪ್ಲಸ್ 10 90 ಓಮ್ ಇದು ಟೋಟಲ್ ರೆಸಿಸ್ಟೆನ್ಸ್ ಆಫ್ ಸೀರೀಸ್ ಕಾಂಬಿನೇಷನ್. ಸಪೋಸ್ ನಮಗೆ ಕರೆಂಟ್ ಕಂಡುಹಿಡಿಯಪ್ಪ ಅಂತ ಕೇಳ್ತಾರ ಈ ಥರ ಸರ್ಕ್ಯೂಟ್ ಕೊಟ್ಟು ಯಾವ ಥರ ಕಂಡುಹಿಡಿಬೇಕು ನಮ್ಗೆ ಗೊತ್ತಿದೆ ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ಆರಾಮ್ಸೆ ನಾವು ಕರೆಂಟ್ನ ಕಂಡುಹಿಡಿಬೋದು. ಯಾವ ಥರ ಬೈ ಓಮ್ಸ್ ಲಾ ವಾಟ್ ಇಸ್ ದ ಫಾರ್ಮುಲಾ ಫಾರ್ ದಟ್ ವಿ ಇಸ್ ಈಕ್ವಲ್ ಟು ಐ ಆರ್ ನೆನಪಿದೆನಾ ವಿ ಇಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಇನ್ ಎ ಕಂಡಕ್ಟರ್. ಇಷ್ಟಾದರೆ ಸಾಕು. ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಬೈ ಓಮ್ಸ್ ಲಾ ವಿ ಇಸ್ ಈಕ್ವಲ್ ಟು ಐ ಆರ್. ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ವಿ ಇಸ್ ಈಕ್ವಲ್ ಟು ಐ ಆರ್. ಸೊ ವಿ ಇಸ್ ಈಕ್ವಲ್ ಟು ಐ ಆರ್. ಬಟ್ ನನಗೆ ಈ ಐನ ಕಂಡುಹಿಡಿಬೇಕು. ಯಾವ ಥರ ಕಂಡುಹಿಡಿಬೋದು ರಿಅರೇಂಜ್ ದ ಇಕ್ವೇಷನ್. ಈ ಇಕ್ವೇಷನ್ನ ನಮಗೆ ಬೇಕಾದಂತೆ ಇಕ್ವೇಷನ್ನ ರೆಡಿ ಮಾಡ್ಕೋಬೇಕು. ಯಾವ ಥರ ನಮ್ಗೆ ಬೇಕಾಗಿರೋದು ಕರೆಂಟ್ ಬೇಕಾಗಿದೆ. ಕರೆಂಟ್ ಬೇಕಾಗಿದೆ ಅಂದರೆ ಈ ಆರ್ನ ಆ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಕಳಿಸಿ ಅದನ್ನೇ ರೀಅರೇಂಜ್ ಮಾಡ್ಕೊಳ್ಳಿ. ಏನಾಗುತ್ತೆ ಅವಾಗ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ. ಎಷ್ಟಾಗುತ್ತೆ ವಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರಪ್ಪ ಓಕೆ 9 ವೋಲ್ಟ್ ಕೊಟ್ಟಿದ್ದಾರೆ. ಸೊ 9 ಡಿವೈಡೆಡ್ ಬೈ 90 ಎಷ್ಟಾಗುತ್ತೆ 1/10. ಹೇಗೆ 1/10 ಆಗುತ್ತೆ ಸರ್ ಅಂತ ಹೇಳ್ಬೋದಲ್ಲ. 9 ಅಂದರೆ 9 9 ಹತ್ತಲೆ 90 1/10 ಏನಾಗುತ್ತೆ ಕರೆಂಟ್ ಎಷ್ಟು ಫ್ಲೋ ಆಗ್ತದೆ 1/10 is nothing but 0.1 ಆಂಪಿಯರ್. ಸೊ ಫೈನಲಿ ಇಲ್ಲಿ ಕರೆಂಟ್ ವ್ಯಾಲ್ಯೂ 0.1 ಆಂಪಿಯರ್. ಸರಿನಾ. ನೆಕ್ಸ್ಟ್ ಏನು ಫೋರ್ತ್ ಕ್ವೆಶ್ಚನ್. ಇಲ್ಲಿ ನಮಗೆ ಸೀರೀಸ್ ಕಾಂಬಿನೇಷನ್ ಅಲ್ಲಿದೆ ಒನ್ ಆಫ್ಟರ್ ಒನ್ ದ ರೆಜಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಒನ್ ಆಫ್ಟರ್ ಒನ್ ಅಂತಂದರೆ ಸೀರೀಸ್ ಕಾಂಬಿನೇಷನ್. ಸೊ ಇಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇದೆಯಪ್ಪ 1 2 3 10 20 30. ಓಕೆ ಗಿವನ್ ಡೇಟಾ ಫಸ್ಟ್ ಏನು ಕಂಡುಹಿಡಬೇಕು ರೆಸಿಸ್ಟೆನ್ಸ್ ಕಂಡುಹಿಡಿಯೋಣ. ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ R1 ವ್ಯಾಲ್ಯೂ 10 ohm, R2 value 20 ohm, R3 value ಎಷ್ಟಪ್ಪ 30. And what you need to calculate RS is question mark. ಯಾಕೆ ಕ್ವಶನ್ ಮಾರ್ಕ್ ಅದನ್ನೇ ನಾವು ಕಂಡುಹಿಡಬೇಕಾಗಿರೋದು ಸರಿನಾ. ಓಕೆ ವಾಟ್ ಈಸ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಐ ಮೀನ್ ಫಾರ್ಮುಲಾ ಏನಪ್ಪ ಯೂಸ್ ಮಾಡ್ತೀವಿ ಆರ್ ಎಸ್ ಇಸ್ ಈಕ್ವಲ್ ಟು ಎನ್ ಇಂಟು ಆರ್ ಅಥವಾ ಆರ್ ಎಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಅಂತ ಯೂಸ್ ಮಾಡ್ತೀವ ಹೇಳಿ. ಇಲ್ಲಿ ಡಿಫ್ರೆಂಟ್ ಆಗಿದೆ ತಾನೆ ರೆಸಿಸ್ಟೆನ್ಸ್ ವ್ಯಾಲ್ಯೂ 1 ರೆಸಿಸ್ಟೆನ್ಸ್ ವ್ಯಾಲ್ಯೂ 2 ರೆಸಿಸ್ಟೆನ್ಸ್ ವ್ಯಾಲ್ಯೂ 3 10 ohm 20 ohm 30 ohm ಡಿಫ್ರೆಂಟ್ ಆಗಿರೋದ್ರಿಂದ ನಾವು R1 ಪ್ಲಸ್ R2 ಪ್ಲಸ್ R3 ಏನಾಗುತ್ತೆ R1 ವ್ಯಾಲ್ಯೂ 10 R2 ವ್ಯಾಲ್ಯೂ 20 R3 ವ್ಯಾಲ್ಯೂ 30 ಏನಾಗುತ್ತೆ ಟೋಟಲ್ ವ್ಯಾಲ್ಯೂ. ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಯಾವ್ದು ಮಾಡ್ತೀವಿ ಇಲ್ಲಿ ಸಂಕಲನ ವ್ಯವಕಲನ ಭಾಗಾಕಾರ ಗುಣಾಕಾರ. ಇಲ್ಲಿ ನಮ್ಗೆ ಯಾವ ಸೈನ್ ಇದೆ ಪ್ಲಸ್ ಸೈನ್ ಆ್ಯಡ್ ಮಾಡಿ 10 ಪ್ಲಸ್ 20 30 30 ಪ್ಲಸ್ 30 60 60 ಓಮ್. ಆಯ್ತು ನಮಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಗೊತ್ತಾಯ್ತು. ನೆಕ್ಸ್ಟ್ ಏನು ಕರೆಂಟ್ ಫೈಂಡ್ ಮಾಡ್ಬೋದಾ. ಯಾಕೆ ಅವರು ಪೊಟೆನ್ಷಿಯಲ್ ಡಿಫರೆನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟು V is equal to 12 volt. What is the formula? I is equal to V by R. V is to 12 by 60. 12 ಬಾಗ್ಲೆ 60 12 ಐದ್ಲೆ 60 12 ಐದ್ಲೆ 60 12 12 12 ಐದ್ಲೆ 60. ಸೊ 1/5 ಅಂತಂದರೆ 0. ಎಷ್ಟು 2 ಅಲ್ವಾ 5 1. ಸೊ ಇಲ್ಲಿ ಡಿವಿಸಿಬಲ್ ಆಗಲ್ಲ ಭಾಗಾಕಾರ ಆಗಲ್ಲ ಅದರಿಂದ 0 1 ಪಾಯಿಂಟ್ ತೊಗೊಂಡು 1 ಆ್ಯಡ್ ಮಾಡ್ತೀನಿ 5 2 10. ಸೊ ಶೇಷ 0. ಸೊ ಎಷ್ಟಾಗುತ್ತೆ 0.2 ಆಂಪಿಯರ್. ಇಲ್ಲಿ ನೀನು ಹೇಳ್ಬೋದು ಐ ವ್ಯಾಲ್ಯೂ ಈಸ್ 0.
ಆಂಪಿಯರ್. ಓಕೆನಾ? ಏನೋ ಡೌಟ್ ಇದ್ದರೆ ಕೇಳ್ಬೋದು, ಕಮೆಂಟ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಮೂವ್ ಆಗೋಣ. ಯಾವುದಪ್ಪ ಸ್ಲೈಡು? ಸೀರೀಸ್ ಕಾಂಬಿನೇಷನ್ ಆಯ್ತು. ನೆಕ್ಸ್ಟ್ ಟೆಸ್ಟ್ ಮಾಡೋಣ. ಪ್ಯಾರಲಲ್ ಕಾಂಬಿನೇಷನ್. ಸೀರೀಸ್ ಕಾಂಬಿನೇಷನ್ ನಮ್ಗೆ ಗೊತ್ತಾಯಿತು. ಸೀರೀಸ್ ಕಾಂಬಿನೇಷನ್ ಅಂದರೆ ಒಂದು ರೆಜಿಸ್ಟರ್ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ರೆಜಿಸ್ಟರ್ ಕನೆಕ್ಟ್ ಆಗ್ತಾ ಹೋಗ್ಬೇಕು, ಅದನ್ನೇ ರೆಜಿಸ್ಟರ್ ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಅದೇ ಪ್ಯಾರಲಲ್ ಕಾಂಬಿನೇಷನ್ ಅಂದರೆ ಯಾವ ಥರ? ಮೆಟ್ಲು ನೋಡಿದಿರಾ ನಮ್ಮನೆ ಮುಂದೆ ಹೇಗೆ ಅರೇಂಜ್ ಆಗಿರುತ್ತೆ? ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಇನ್ನೊಂದು, ಇನ್ನೊಂದಾದ್ಮೇಲೆ ಮಗದೊಂದು. ಅದೇ ರೀತಿ ಏಣಿ ಲ್ಯಾಡರ್ ನೋಡಿದಿರಲ್ಲ, ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್, ಫಿಫ್ತ್ ಸ್ಟೆಪ್, ಸಿಕ್ಸ್ ಸ್ಟೆಪ್, ಈ ಥರ ಹೋಗ್ತಾನೇ ಇರುತ್ತೆ. ಓಕೆನಾ? ಸೊ ಇಲ್ಲಿ ಆ ರೆಜಿಸ್ಟರ್ಸ್ ಏನಿದೆ, ರೆಸಿಸ್ಟೆನ್ಸ್ ಆಫ್ ಎ ರೆಜಿಸ್ಟರ್ ಆ ಥರ ಅರೇಂಜ್ ಆದರೆ ಅದನ್ನೇ ನಾವು ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಹೇಗೆ? ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಲ್ಯಾಡರ್ ಅಂತ ತೊಗೊಂಡ್ರೆ, ಏಣಿ ಮನೆ ಹತ್ತು ಬೇಕಾದ್ರೆ ಯೂಸ್ ಮಾಡ್ತಿದ್ವಲ್ಲ, ಏಣಿ ಡಿಗ್ 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 ಅಂತ ಹತ್ಕೊಂಡು ಹೋಗ್ತಾ ಇರೋದೆ. ಓಕೆನಾ? ಇಲ್ಲಿ ಎರಡು ಕಂಬಿಗಳಿರುತ್ತಲ್ಲ, ಒಂದು ಲೆಫ್ಟ್ ಹ್ಯಾಂಡ್ ಸೈಡ್, ಒಂದು ರೈಟ್ ಹ್ಯಾಂಡ್ ಸೈಡ್. ಇದ್ರ ಮಧ್ಯೆ ಒಂದು ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್ ಅಂತ ಈ ಥರ ಹೋಗ್ತಾ ಇರುತ್ತೆ. ಓಕೆನಾ? ಈ ಎರಡು ಕಂಬಿಗಳ ಅನ್ನೋದು ಎರಡು ಎಂಡ್ಗಳನ್ನು ಇಂಡಿಕೇಟ್ ಮಾಡುತ್ತೆ. ಈ ಒಂದು ಸ್ಟೆಪ್, ಎರಡು ಸ್ಟೆಪ್, ಮೂರು ಸ್ಟೆಪ್, ನಾಲ್ಕು ಸ್ಟೆಪ್ ಅನ್ನೋದು ರೆಜಿಸ್ಟರ್ಸ್ ಯೂಸ್ ಮಾಡ್ತೀವಿ ನಾವು. ಈ ಒಂದು ಸ್ಟೆಪ್, ಎರಡು ಸ್ಟೆಪ್ ಅನ್ನೋ ಪ್ಲೇಸಲ್ಲಿ ನಾವು ರೆಜಿಸ್ಟರ್ಸ್ ಯೂಸ್ ಮಾಡ್ತೀವಿ. ಹೇಗೆ? ಒಂದು ಎಕ್ಸಾಂಪಲ್ ನೋಡೋಣ ಬನ್ನಿ. 3 ರೆಜಿಸ್ಟರ್ ಕಾಂಬಿನೇಷನ್ ಅಂತ. ಓಕೆನಾ? ಏನಪ್ಪದು? ಸೊ ವಯರ್ ತಗೊಂಡೆ, ಈ ಥರ ಡ್ರಾ ಮಾಡ್ತಾ ಇದ್ದೀನಿ. ಫಸ್ಟ್ ರೆಜಿಸ್ಟರ್, ನೆಕ್ಸ್ಟು ಸೆಕೆಂಡ್ ರೆಜಿಸ್ಟರ್, ನೆಕ್ಸ್ಟು ಥರ್ಡ್ ರೆಜಿಸ್ಟರ್. ಇಲ್ಲಿ ನೋಡಿ, ಎರಡು ಕಂಬಿಗಳಂತ ಹೇಳಿದ್ನಲ್ಲ ಇವೆ. ಫಾರ್ ಎಕ್ಸಾಂಪಲ್ ಇದನ್ನ ಎ ಕಂಬಿ, ಇದನ್ನ ಬಿ ಕಂಬಿ ಅನ್ಕೊಳ್ಳಿ. ಹೇಗೆ ಅರೇಂಜ್ ಆಗಿದೆ? ಒಂದರ ಕೆಳಗಡೆ ಒಂದು ಅಥವಾ ಒಂದರ ಮೇಲೆ ಇನ್ನೊಂದು ಆ ಥರ ಕನೆಕ್ಟ್ ಆಗಿದೆ. ಓಕೆನಾ? ಸೊ ಇಲ್ಲಿ ನೋಡಿ, ಈ ರೆಜಿಸ್ಟರ್ಸ್ ಎರಡೂ ಬದಿಯಿಂದ ನೋಡಿ, ಫಸ್ಟ್ ರೆಜಿಸ್ಟರ್ ತೊಗೊಂಡ್ರೆ ಎ ಮತ್ತು ಬಿ ಅಲ್ಲಿ ಕನೆಕ್ಟ್ ಆಗಿದೆ. ಒಂದು ಎಂಡು ಎ, ಇನ್ನೊಂದು ಎಂಡು ಬಿ. ಮತ್ತೆ ಓಕೆ, ನೇಮ್ ಮಾಡ್ತೀನಿ ಇದಕ್ಕೆ R1, R2, R3. ಇಲ್ಲಿ ನೋಡಿ, ಎ ಮತ್ತು ಬಿ ಅಲ್ಲಿ ರೆಸಿಸ್ಟೆನ್ಸ್ 1 ಕನೆಕ್ಟ್ ಆಗಿದೆ. ಮತ್ತೆ ರೆಸಿಸ್ಟೆನ್ಸ್ ಆಫ್ ಎ ರೆಜಿಸ್ಟರ್ 2 ಅದು ಯಾವ ಥರ ಕನೆಕ್ಟ್ ಆಗಿದೆ? ಎ ಮತ್ತು ಬಿ ಅಲ್ಲೇ ಕನೆಕ್ಟ್ ಆಗಿದೆ. ರೆಜಿಸ್ಟರ್ 3 ಎ ಆ್ಯಂಡ್ ಬಿ ಅಲ್ಲೇ ಕನೆಕ್ಟ್ ಆಗಿದೆ. ಅಂದರೆ ಈ ಎರಡೂ ಎಂಡು ಒಂದೇ ಪ್ಲೇಸಲ್ಲಿ, ಅಂದರೆ ಎ ಪ್ಲೇಸ್ ಮತ್ತು ಬಿ ಪ್ಲೇಸಲ್ಲಿ ಕನೆಕ್ಟ್ ಆಗಿದ್ರೆ ಅದನ್ನು ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಅದೇ ಸೀರೀಸ್ ಕಾಂಬಿನೇಷನಲ್ಲಿ ಹೇಗೆ? ಎ ಪಾಯಿಂಟ್, ಬಿ ಪಾಯಿಂಟ್, ಸಿ ಪಾಯಿಂಟ್, ಡಿ ಪಾಯಿಂಟ್ ಈ ಥರ ಕನೆಕ್ಟ್ ಆಗುತ್ತೆ. ಅದು ಲ್ಯಾಡರ್ ಥರ ಇರಲ್ಲ, ಏಣಿ ಥರ ಇರಲ್ಲ, ಲೈನಲ್ಲಿ ಅರೇಂಜ್ ಆಗುತ್ತೆ. ಓಕೆನಾ? ಇಲ್ಲಿ ಒಂದು ಸರ್ಕ್ಯೂಟ್ ಬರೆಯೋಣ. ಓಕೆನಾ? ಇದು ಟೋಟಲ್ ಕರೆಂಟ್, ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ, ಇದು ಪಾಸಿಟಿವ್ ಟರ್ಮಿನಲ್, ದಿಸ್ ಇಸ್ ನೆಗೆಟಿವ್ ಟರ್ಮಿನಲ್. ಅಂದರೆ ಹೈ ಪೊಟೆನ್ಷಿಯಲ್ ಮತ್ತೆ ಲೋ ಪೊಟೆನ್ಷಿಯಲ್ ಅಂತ ಅರ್ಥ. ಇಲ್ಲಿ ಪ್ಲಗ್ ಕೀ, ಇದನ್ನೇ ನಾನು ಇಲ್ಲಿ ಜಾಯಿನ್ ಮಾಡ್ತೀನಿ. ಓಕೆನಾ? ಇದು ಪ್ಲಗ್ ಕೀ ಅಥವಾ ಸ್ವಿಚ್ ಅಂತಾನು ಕರಿಬೋದು. ಆಫ್ ಆ್ಯಂಡ್ ಆನ್, ಆಫ್ ಆ್ಯಂಡ್ ಆನ್ ಈ ಥರ ಮಾಡ್ಬೋದು. ಇಲ್ಲಿ ಡಾಟ್ ಇಲ್ಲ ಅಂತಂದ್ರೆ ಏನರ್ಥ? ಸರ್ಕ್ಯೂಟ್ ಬ್ರೇಕ್ ಆಗಿದೆ ಅಂತ ಅರ್ಥ. ಇದು ಡಾಟ್ ಇದ್ದರೆ ಸರ್ಕ್ಯೂಟ್ ಕ್ಲೋಸ್ ಆಗಿದೆ ಅಂತ, ಅಂದರೆ ಸ್ವಿಚ್ ಆನ್ ಆಗಿದೆ. ಸ್ವಿಚ್ ಆನ್ ಆದರೆ ಏನಾಗುತ್ತೆ? ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತಲ್ಲ, ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾರು ಪ್ರೊವೈಡ್ ಮಾಡ್ತಾರೆ ಸರ್ಕ್ಯೂಟಲ್ಲಿ? ಸೆಲ್ ಆರ್ ಬ್ಯಾಟ್ರಿ. ವಿಚ್ ಡಿವೈಸ್ ಪ್ರೊವೈಡ್ಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಂದರೆ ಸೆಲ್ ಆರ್ ಬ್ಯಾಟ್ರಿ. ಓಕೆನಾ? ಈ ಪೊಟೆನ್ಷಿಯಲ್ ಡಿಫ್ರೆನ್ಸಿಂದ ಎಲೆಕ್ಟ್ರಾನ್ಸ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕೆ ಎಲೆಕ್ಟ್ರಾನ್ಸ್ ಫ್ಲೋ ಆಗಬೇಕು? ಪ್ರೋಟಾನ್ ಫ್ಲೋ ಆಗಲ್ವಾ? ಫ್ಲೋ ಆಗಲ್ಲ, ಅದು ಫಿಕ್ಸ್ ಆಗಿರುತ್ತೆ. ಯಾಕೆ ಹೇಳಿ? ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಎಂಬಡ್ ಇಂಟು ನ್ಯೂಕ್ಲಿಯಸ್ ಅಂತಂದ್ರೆ ಅಲ್ಲೂ ಒಂದಕ್ಕೊಂದು ಜೋಡಿಯಾಗಿ ಕೂತ್ಕೊಂಡಿರ್ತದೆ, ಎಲ್ಲೂ ಹೋಗಲ್ಲ. ಎಲೆಕ್ಟ್ರಾನ್ಸ್ ಮಾತ್ರ ಜಂಪ್ ಮಾಡ್ಕೊಂಡು ಹೋಗ್ತಾರೆ. ಕೆ ಶೆಲ್, ಎಮ್ ಶೆಲ್, ಎನ್ ಶೆಲ್ ಅಂತ ಹೀಗೆ ಜಂಪ್ ಮಾಡ್ಕೊಂಡು ಹೋಗ್ತಾನೆ ಇರುತ್ತೆ. ಅದರಿಂದ ಯಾವಾಗ ಕರೆಂಟ್ ಫ್ಲೋ ಆಗುತ್ತಂದ್ರೆ ಈ ಎಲೆಕ್ಟ್ರಾನ್ಸ್ ಫ್ಲೋ ಆದಾಗ ಮಾತ್ರ ಕರೆಂಟ್ ಫ್ಲೋ ಆಗುತ್ತೆ. ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಪ್ರೊವೈಡ್ ಮಾಡಿದ್ರಿಂದ ಇವನ್ನ ಕಂಡಕ್ಟರ್ ಅನ್ಕೊಳ್ಳಿ. R1, R2, R3 ಅನ್ನೋದು ವೈರ್ಸ್ ಅಂದರೆ ಕಂಡಕ್ಟರ್ಸ್. ಓಕೆ, ಇವಾಗ ಡೈರೆಕ್ಷನ್ ಆಫ್ ಕರೆಂಟ್ ಯಾವ ಥರ ಹೋಗುತ್ತೆ? ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್. ಈ ಥರ ಬರೀಲ್ಲ, ಐ ಇಲ್ಲೂ ಐ ಈ ಥರ ಹೋಗುತ್ತೆ. ಬಟ್ ಇಲ್ಲಿ ನೋಡಿ,
ಲಾಸ್ಟ್ ಕೇಸಲ್ಲಿ ನಾವು ನೋಡಿದ್ವಿ ಅದು ಒಂದೇ ಪಾತ್ ಇರುತ್ತೆ, ಅಂದರೆ ಒಂದೇ ದಾರಿಯಲ್ಲಿ ಜಿಂಗ್ ಅಂತ ಹೋಗ್ತಾ ಇರುತ್ತೆ. ಅದರಿಂದ ಈ ಕರೆಂಟ್ ವ್ಯಾಲ್ಯೂ ಏನಿದೆ ಅದು ಚೇಂಜ್ ಆಗ್ತಾನೆ ಇರಲಿಲ್ಲ. ಐ ವ್ಯಾಲ್ಯೂ ಎಷ್ಟಿದೆಯೋ ಅಷ್ಟೇ ಇರುತ್ತೆ, ಯಾಕಂದರೆ ಅದು ಒಂದೇ ದಾರಿ ಇದೆ, ಮಲ್ಟಿಪಲ್ ವೇಸ್ ಇರಲಿಲ್ಲ. ಇಲ್ಲಿ ನೋಡಿ, ಈ ಕರೆಂಟಿಗೆ ಇವಾಗ ಆಪ್ಷನ್ ಇದೆ, ಇದು ಇದ್ರ ಮೂಲಕ ಹೋಗ್ಬೋದು, ಇದ್ರ ಮೂಲಕ ಹೋಗ್ಬೋದು, ಇದ್ರ ಮೂಲಕ ಹೋಗ್ಬೋದು. ಅಂದರೆ R1 ಮೂಲಕನೂ ಹೋಗ್ಬೋದು, R2 ಮೂಲಕ ಹೋಗ್ಬೋದು, R3 ಮೂಲಕ ಹೋಗ್ಬೋದು. ಆದ್ದರಿಂದ ಈ ಕರೆಂಟ್ ಏನಿದೆ ಡಿವೈಡ್ ಆಗುತ್ತೆ. ವೈ? ಇಟ್ ಹ್ಯಾಸ್ ಮೆನಿ ಪಾತ್ಸ್ ಫಾರ್ ಫ್ಲೋ. ಒನ್ ಎಂಡಿಂದ ಇನ್ನೊಂದು ಎ ಇಂದ ಬಿಗೆ ಫ್ಲೋ ಆಗ್ಬೇಕಂದ್ರೆ ಅದಕ್ಕೆ ತುಂಬ ಆಪ್ಷನ್ ಇದೆ, ಜಿಗ್ 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 ಅಂತ ಹೋಗ್ತಾನೆ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮನೆ ತಗೊಳ್ಳಿ, ನಮ್ಮ ಮನೆಗೆ ಹೋಗ್ತಿರ್ಬೇಕಂದ್ರೆ ನಮ್ಮ ಮನೆಗೆ ಹೋಗ್ಬೇಕಂದ್ರೆ ನಾವು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗ್ಬೇಕಾದ್ರೆ ನಮಗೆ ತುಂಬಷ್ಟು ಆಪ್ಷನ್ಸ್ ಇದೆ, ತುಂಬ ರೋಡ್ಗಳಿದೆಯಲ್ಲ. ನಾವು ಯಾವ ವೇನ ಯೂಸ್ ಮಾಡ್ಕೊತೀವಿ, ಯಾವ ವೇ ಅಲ್ಲಿ ಟ್ರಾಫಿಕ್ ಕಮ್ಮಿ ಇರುತ್ತೆ ಆ ವೇನ ಚೂಸ್ ಮಾಡ್ತೀವಿ. ಓಕೆನಾ? ಅದೇ ನಮಗೆ ಎಲ್ಲ ವೇಯಲ್ಲೂ ಟ್ರಾಫಿಕ್ ಇದ್ದು ನಾವು ಮನೆಗೆ ರೀಚ್ ಆಗ್ಬೇಕು ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಯಾವುದು ಸಮೀಪ ಇದೆಯೋ ಆ ವೇಯಲ್ಲಿ ಹೋಗ್ತಾ ಇರ್ತೀವಿ. ಓಕೆನಾ? ಅದು ಡೇ ಟು ಡೇ ಲೈಫ್ ಆಯ್ತು, ಡೇ ಟು ಡೇ ಲೈಫಲ್ಲಿ ಆಯಿತು. ಮತ್ತು ಈ ಸರ್ಕ್ಯೂಟ್ ಲೈಫಲ್ಲಿ ಏನಾಗುತ್ತೆ, ಈ R1, R2, R3 ವ್ಯಾಲ್ಯೂಸ್ ಇದೆಯಲ್ಲ, ಈ ಮೂರರ ಮುಖಾಂತರ ಫ್ಲೋ ಆಗುತ್ತೆ. ಅದರಿಂದ ಇಲ್ಲಿ ಏನು ಮಾಡುತ್ತೆ ಕರೆಂಟ್ ಅಂತಂದರೆ ಡಿವೈಡ್ ಆಗಿಬಿಡುತ್ತೆ. ಯಾವ ಥರ? ಇದು I1, ಇದು I2 ಮತ್ತು ಇದು I3 ಅಂತ ಡಿವೈಡ್ ಆಗುತ್ತೆ. ಇಲ್ಲೂ I1, I2, I3 ಅಂತ ಆಗುತ್ತೆ. ಇಲ್ಲಿ ಡಿವೈಡ್ ಆಗ್ತದೆ ಕರೆಂಟ್ ಯಾವ ಥರ? I1, I2, I3 ಅಂತ ಡಿವೈಡ್ ಆಗುತ್ತೆ. ಬಟ್ ಬಿ ಬಂದ ತಕ್ಷಣ ಏನಾಗುತ್ತೆ, I is equal to I1, I2 ಪ್ಲಸ್ I3 ಅಂತ ಆ್ಯಡ್ ಆಗುತ್ತೆ, ಮತ್ತೆ ಆ್ಯಡ್ ಆಗುತ್ತೆ. ಇಲ್ಲಿ ಡಿವೈಡ್ ಆಗುತ್ತೆ, ಮತ್ತೆ ಇಲ್ಲಿ ಆ್ಯಡ್ ಆಗುತ್ತೆ. ಪಾಯಿಂಟ್ ಎ ಅಲ್ಲಿ ಡಿವೈಡ್ ಆದರೆ ಪಾಯಿಂಟ್ ಬಿ ಅಲ್ಲಿ ಆ್ಯಡ್ ಆಗುತ್ತೆ. ಲಾಸ್ಟ್ ಕೇಸಲ್ಲಿ ಕರೆಂಟ್ ಸೇಮ್ ಇರುತ್ತೆ, ಬಟ್ ಯಾವುದು ಡಿವೈಡ್ ಆಗುತ್ತೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಆಗಿರಲ್ಲ, ಅದು ಚೇಂಜ್ ಆಗ್ತಾನೇ ಹೋಗುತ್ತೆ. ಬಟ್ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಆಗಿರುತ್ತೆ, ಬಟ್ ಯಾವುದು ವೇರಿ ಆಗುತ್ತೆ? ಅದೇ ಕರೆಂಟ್. ಸರಿನಾ? ಬನ್ನಿ ನೋಡೋಣ. ಸೊ ಇಲ್ಲಿ I is equal to I1 plus I2 plus I3 ಇದೆ. ನನಗೆ I1 ವ್ಯಾಲ್ಯೂ ಗೊತ್ತಾಗಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ 3 ಆಂಪಿಯರ್ ಅಂತಿದೆ. ಇದು 3 ಆಂಪಿಯರ್ ಯಾವ ಥರ ಡಿವೈಡ್ ಆಗಿದೆ ಅಂತ ನೋಡ್ಕೊಳ್ಳೋಕ್ಕೆ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಆ ಫಾರ್ಮುಲಾ ಮತ್ತೆ ಯಾವುದರಿಂದನೂ ಪಡಿಬೇಕಾಗಿರಲ್ಲ, ಅದೇ ಓಮ್ಸ್ ಲಾ ಇಂದ ಪಡಿಬೇಕು ನಾವು. ಯಾವ ಥರ ನೋಡಿ, ಇಲ್ಲಿ ಬೈ ಓಮ್ಸ್ ಲಾ ಅಂತ ಬರೀತೀನಿ. ಓಕೆನಾ? ಬೈ ಓಮ್ಸ್ ಲಾ. ಓಮ್ಸ್ ಲಾ ನಮ್ಗೆ ಏನು ಹೇಳುತ್ತೆ? ಆಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ಕ್ರೀಸಸ್ ಅಕ್ರಾಸ್ ಎಂಡ್ಸ್ ಆಫ್ ದ ಕಂಡಕ್ಟರ್. ಅಂದರೆ ಎರಡು ಬದಿ ಕಡೆಯಿಂದ ಪೊಟೆನ್ಷಿಯಲ್ ಡಿಫರೆನ್ಸ್ ಹೆಚ್ಚಿಗಾದಂತೆಲ್ಲ ಈ ಕರೆಂಟು ಹೆಚ್ಚಿಗಾಗುತ್ತೆ. ಅದರಿಂದ ನಮಗೆ ಫೈನಲ್ ಆಗಿ ಯಾವ ಈಕ್ವೇಷನ್ ಬಂತು? V is equal to IR ಅಂತ ತಾನೇ ಬಂದಿದ್ದು. ಇದನ್ನು ನಾನು ಈಕ್ವೇಷನ್ 1 ಅಂತ ಕರಿತೀನಿ. ಬಟ್ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇದೆ, ಬಟ್ I ವೇರಿ ಆಗ್ತಾನೆ ಇದೆ. ಅದಕ್ಕೆ ನಾ ಏನು ಮಾಡ್ತೀನಿ, ಇದನ್ನು ಯೂಸ್ ಮಾಡಿಕೊಂಡು I is equal to V by R ಅಂತ ಬರೀತೀನಿ. ಸರಿನಾ? ಈ V by R ಅಂತ ಬರೆದ ಮೇಲೆ ಫಸ್ಟ್ ರೆಸಿಸ್ಟರಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅನ್ನೋದಕ್ಕೆ ನಾನು V by R1 ಅಂತ ಕರಿತೀನಿ. ಯಾಕೆ ನಾನು V1 ಬರೆಯಲ್ಲ? I2 ಅಲ್ಲಿ V by R2 ಅಂತ ತಗೋತೀನಿ. ಯಾಕೆ ನಾನಿಲ್ಲಿ V2 ಅಂತ ಬರೆಯಲ್ಲ? ಲಾಸ್ಟ್ ಕೇಸಲ್ಲಿ V2 ಅಂತ ಬರೆದಿದ್ದೆ, V1 ಅಂತ ಬರೆದಿದ್ದೆ. ಮತ್ತೆ ಈ I3 ಬರೆಯುವಾಗ ನಾವು V by R3 ಅಂತ ಬರಿತೀವಿ ಹೊರತು V3 by R3 ಅಂತ ಬರೆಯಲ್ಲ. ಯಾಕೆ ಅಂತಂದರೆ ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿದೆ ಸೇಮ್ ಇರುತ್ತೆ, ಯಾಕೆಂದರೆ ಕರೆಂಟ್ ವೇರಿ ಆಗ್ತಿದೆಯಲ್ಲ ಅದರಿಂದ. ಓಕೆನಾ? ಸೊ ಅದರಿಂದ ಈ ವಿ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ವಿಲ್ ರಿಮೈನ್ ಸೇಮ್ ಇನ್ ಪ್ಯಾರಲಲ್ ಕಾಂಬಿನೇಷನ್, ವೇರ್ ಇನ್ ಕೇಸ್ ಆಫ್ ಎ ಸೀರೀಸ್ ಕಾಂಬಿನೇಷನ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಕೀಪ್ ಆನ್ ಚೇಂಜಸ್ ಬೇಸ್ಡ್ ಆನ್ ವಾಟ್ ಕೈಂಡ್ ಆಫ್ ರೆಜಿಸ್ಟರ್ ಆ್ಯಂಡ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ರೆಜಿಸ್ಟರ್ ಯು ಹ್ಯಾವ್ ಯೂಸ್ಡ್ ಇನ್ ದಟ್ ಸರ್ಕ್ಯೂಟ್ ಅಂತ ಅರ್ಥ. ಸರಿನಾ? ಓಕೆ, I1 ವ್ಯಾಲ್ಯೂ ಗೊತ್ತಾಯಿತು, I2 ವ್ಯಾಲ್ಯೂ ಗೊತ್ತಾಯಿತು, I3 ವ್ಯಾಲ್ಯೂ ಗೊತ್ತಾಯಿತು. ಇವಾಗ ಏನು ಮಾಡಬೇಕು? ಇಲ್ಲಿ ನೋಡಿ, ಪಾಯಿಂಟ್ ಬಿ ಅಂತಿದೆ. ಈ ಪಾಯಿಂಟ್ ಬಿ ಅಲ್ಲಿ ಏನಾಗಿದೆ? I is equal to ಆ್ಯಡ್ ಆಗಿದೆ ತಾನೆ, I1, I2 ಪ್ಲಸ್ I3 ಅಂತ ಇದೆ. I ವ್ಯಾಲ್ಯೂ ಎಷ್ಟಿದೆ ಅಕಾರ್ಡಿಂಗ್ ಟು ಓಮ್ಸ್ ಲಾ? V by R. ಈ I1 ವ್ಯಾಲ್ಯೂ ಇದೆ, ಇಲ್ಲೇ ಡಿರೈವ್ ಮಾಡಿದೀವಿ ನೋಡಿ. ಏನಿದೆ ಅದು? V by R1, V by R2,
ವಿ ಬೈ ಆರ್ ತ್ರೀ ಅಂತಿದೆ. ನೆಕ್ಸ್ಟ್ ಏನು, ಇಲ್ಲಿ ನೋಡಿ ವಿ 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 ಆನ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಇಕ್ವೇಶನ್ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಈ ವಿ ಅನ್ನೋದು ಕಾಮನ್ ಆಗಿದೆ. ಅದರಿಂದ ನಾನು ಏನು ಮಾಡ್ತೀನಿ, ಲೆಫ್ಟ್ ಹ್ಯಾಂಡ್ ಸೈಡ್ ಆಸ್ ಇಟ್ ಇಸ್ ಬರ್ಕೋತೀನಿ, ವಿ ಬೈ ಆರ್ ಅಂತ. ಈ ವಿನ ನಾನು ಕಾಮನ್ ಆಗಿ ಔಟ್ ಸೈಡ್ ತೊಗೋತೀನಿ. ಔಟ್ ಸೈಡ್ ತೊಗೊಂಡ್ರೆ ಏನಾಗುತ್ತೆ, ವಿ ಇಂಟು ಬ್ರಾಕೆಟ್ ಓಪನ್ ಮಾಡಿದ ಮೇಲೆ R1 ಪ್ಲಸ್ R2 ಪ್ಲಸ್ R3 ಅಂತ. ಇಲ್ಲಿ ನೋಡಿ ಈ ವಿ ಇಲ್ಲೂ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಇದೆ, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಇದೆ, ಕ್ಯಾನ್ಸಲ್ ಆಗುತ್ತೆ. ಆಗಿ ಫೈನಲ್ ಇಕ್ವೇಶನ್ ಏನು ಸಿಗುತ್ತೆ ಅಂತಂದರೆ 1 ಬೈ R ಇಸ್ ಈಕ್ವಲ್ ಟು 1 ಬೈ R1 1 ಬೈ R2 ಪ್ಲಸ್ 1 ಬೈ R3 ಅಂತ ಸಿಗುತ್ತೆ. ಅದೇ ನೀವು ಇನ್ನೊಂದು ರೆಸಿಸ್ಟರ್ ಯೂಸ್ ಮಾಡಿದ್ರೆ ಪ್ಲಸ್ 1 ಬೈ R4, ಇನ್ನೊಂದು ರೆಸಿಸ್ಟರ್ ಯೂಸ್ ಮಾಡ್ತೀನಪ್ಪ 1 ಬೈ R5, ಇನ್ನೊಂದು ರೆಸಿಸ್ಟರ್ ಯೂಸ್ ಮಾಡ್ತೀನಿ ಪ್ಲಸ್ 1 ಬೈ R6. ಇದೇ ಥರ ಹೋಗ್ತಾನೇ ಇರುತ್ತೆ, ಟ್ರೈನ್ ಜಿಗ್ 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 ಅಂತ ಹೋಗ್ತಾನೇ ಇರುತ್ತೆ. ಸರಿನಾ? ಇಲ್ಲಿ ನಮ್ದು ಯಾವ ಕಾಂಬಿನೇಷನ್, ಟೋಟಲ್ ರೆಸಿಸ್ಟೆನ್ಸ್ ಗೊತ್ತಾಯ್ತು. ಇದು 1 ಬೈ ಆರ್ ಅನ್ನೋದು ಟೋಟಲ್ ರೆಸಿಸ್ಟೆನ್ಸ್, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಬಟ್ ಇದು ಯಾವ ಕಾಂಬಿನೇಷನ್, ಪ್ಯಾರಲಲ್ ಕಾಂಬಿನೇಷನ್. ಅದರಿಂದ ನನಗೆ ಈಸಿಯಾಗಿ ಅರ್ಥ ಆಗ್ಬೇಕಂತೇಳಿ ಏನು ಮಾಡ್ತೀನಿ, ನಾನು ಇಲ್ಲಿ ಆರ್ ಪಿ ಅಂತ ಬರಿತೀನಿ. ಆರ್ ಅಂದರೆ ಟೋಟಲ್ ರೆಸಿಸ್ಟೆನ್ಸ್ ಆಫ್ ವಾಟ್ ಕಾಂಬಿನೇಷನ್ ಅಂತಂದರೆ ಪಿ ರೆಪ್ರೆಸೆಂಟ್ ಮಾಡುತ್ತೆ. ಬೇಸಲ್ಲಿ ಬರಿಬೇಕು ನಾವು. ಇಲ್ಲಿ ನೋಡಿ ಆರ್ ಬೇಸ್ 1, ಆರ್ ಬೇಸ್ 2, ಆರ್ ಬೇಸ್ 3 ಅಂದರೆ ಕೆಳಗಡೆ ಬರಿಬೇಕು ನಾವು, ಅದ್ರ ಪಕ್ಕದಲ್ಲಿ ಬರಿಬಾರ್ದು. ಓಕೆನಾ? ಅದ್ರ ಪಕ್ಕದಲ್ಲಿ ಬರೆದ್ರೆ ತಪ್ಪಾಗುತ್ತೆ. ಅದರಿಂದ ಆರ್ ಬೇಸ್ ಪಿ ಇಸ್ ಈಕ್ವಲ್ ಟು 1 ಬೈ R1 ಪ್ಲಸ್ 1 ಬೈ R2 ಪ್ಲಸ್ 1 ಬೈ R3. ಇದು ಡಿಫ್ರೆಂಟ್ ರೆಸಿಸ್ಟರ್ ವ್ಯಾಲ್ಯೂ ಇದ್ದಾಗ ಇದನ್ನು ಯೂಸ್ ಮಾಡ್ತೀವಿ. ಅದೇ ಡಿಫ್ರೆಂಟ್ ರೆಸಿಸ್ಟೆನ್ಸ್ ಅಂದರೆ ಇದು 3 ಇದೆ, R1 ವ್ಯಾಲ್ಯೂ 3 ಓಮ್ ಇದೆ, R2 ವ್ಯಾಲ್ಯೂ 6 ಓಮ್ ಇದೆ, R3 ವ್ಯಾಲ್ಯೂ 9 ಓಮ್ ಇದೆ. ಆದ್ದರಿಂದ 1 ಬೈ R1 ಪ್ಲಸ್ 1 ಬೈ R2 ಪ್ಲಸ್ 1 ಬೈ R3 ವ್ಯಾಲ್ಯೂನ ಯೂಸ್ ಮಾಡ್ತೀನಿ, ಅಂದರೆ ಫಾರ್ಮುಲಾನ ಯೂಸ್ ಮಾಡ್ತೀನಿ. ಅದೇ ಈ R1 ವ್ಯಾಲ್ಯೂ, R2 ವ್ಯಾಲ್ಯೂ, R3 ವ್ಯಾಲ್ಯೂ ಸೇಮ್ ಇದ್ದಾಗ, ಸೇಮ್ ಅಂತಂದರೆ ಎಕ್ಸಾಂಪಲ್ ತಗೊಳ್ಳಿ, R1 ವ್ಯಾಲ್ಯೂ 2 ಓಮ್, R2 ವ್ಯಾಲ್ಯೂ 2 ಓಮ್, R3 ವ್ಯಾಲ್ಯೂನು 2 ಓಮೆ. ಆ ಟೈಮಲ್ಲಿ ನಾನು ಯಾವ ಥರ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ ನಾವು ಆದಷ್ಟು ಎಫೆಕ್ಟಿವ್ ವೇ ಅಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಯಾಕೆ, ಎಕ್ಸಾಮಲ್ಲಿ ನಮಗೆ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗಿರುತ್ತೆ ಅಲ್ವಾ? ನಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಟೈಮ್. ಅದರಿಂದ ನಾನು ಏನು ಮಾಡ್ತೀನಿ, 1 ಬೈ ಆರ್ ಪಿ ಎಲ್ಲ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸೇಮ್ ಇದ್ದರೆ, ಬೇರೆ ಬೇರೆ ಅಲ್ಲ, ಸೇಮ್ ಇದ್ದರೆ ಅದಕ್ಕೆ ಎನ್ ಡಿವೈಡೆಡ್ ಬೈ ಆರ್ ಅಂತ ಕನ್ಸಿಡರ್ ಮಾಡ್ತೀನಿ. ಅಂದರೆ ಎಷ್ಟು ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ನ ನಾನು ಯೂಸ್ ಮಾಡಿದ್ದೀನಿ ಸರ್ಕ್ಯೂಟಲ್ಲಿ ಅಂತ ತಿಳ್ಕೊಳ್ಳೋಕ್ಕೆ ಎನ್ ಅಂತ ವ್ಯಾಲ್ಯೂ. ಇಲ್ಲಿ ನಾನು 3 ರೆಸಿಸ್ಟರ್ಸ್ ಯೂಸ್ ಮಾಡಿರೋದ್ರಿಂದ 3 ಅಂತ ಕನ್ಸಿಡರ್ ಮಾಡ್ತೀನಿ. ಆರ್ ವ್ಯಾಲ್ಯೂ ಎಷ್ಟಿದೆ, 2 ಓಮ್ 2 ಓಮ್ 2 ಓಮ್ ಅಂದರೆ 2 ಅಂತ ಬರಿತೀನಿ. 3 ಬೈ 2 ಅಷ್ಟೇ ವ್ಯಾಲ್ಯೂ ಬಂತು, 1 ಬೈ ಆರ್ ಪಿ ವ್ಯಾಲ್ಯೂ. ಬಟ್ ಆರ್ ಪಿ ವ್ಯಾಲ್ಯೂ ರೆಸಿಪ್ರೋಕಲ್ ತೊಗೊಂಡ್ರೆ ನಮಗೆ ವ್ಯಾಲ್ಯೂ ಸಿಗ್ಬಿಡುತ್ತೆ. ಓಕೆನಾ? ಇಲ್ಲಿ ಸೀರೀಸ್ ಕಾಂಬಿನೇಷನ್ ಥರನೇ ನಮಗೆ ಪ್ಯಾರಲಲ್ ಕಾಂಬಿನೇಷನಲ್ಲೂ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಗಳಿದೆ. ಅದನ್ನು ನೋಡೋಣ. ಯಾವ ಪಾಯಿಂಟ್ಗಳು? ಓಮ್ಸ್ ಲಾ ಯೂಸ್ ಮಾಡಿಕೊಂಡು ನಾವು ಮಾಡಬೇಕಾಗಿರೋದು ಅಥವಾ ತಿಳ್ಕೊಬೇಕಾಗಿರೋದು ಏನಂತಂದರೆ 3 ಪಾಯಿಂಟ್ನ ರಿಮೆಂಬರ್ ಮಾಡಬೇಕು. ಏನು, ಈ ಸರ್ಕ್ಯೂಟಲ್ಲಿ ಫಸ್ಟ್ ಪಾಯಿಂಟ್ ಏನಂದರೆ ಕರೆಂಟ್ ಸೇಮ್ ಇರುತ್ತಾ ಅಥವಾ ವೇರಿ ಆಗ್ತಿದೆ? ಅಫ್ಕೋರ್ಸ್ ನೀವು ಸರ್ಕ್ಯೂಟಲ್ಲಿ ನೋಡ್ಬೋದು, ಪಾಯಿಂಟ್ ಎ ಅಲ್ಲಿ I1, I2, I3 ಅಂತ ಡಿವೈಡ್ ಆಗ್ತಿದೆ ಅಂತಂದರೆ ಏನರ್ಥ, ಅಲ್ಲಿ ವೇರಿ ಆಗ್ತಿದೆ ಅಂತ ತಾನೇ. ಇವಾಗ ಸಪೋಸ್ ಇಲ್ಲಿ R1 ವ್ಯಾಲ್ಯೂ, R2 ವ್ಯಾಲ್ಯೂ, R3 ವ್ಯಾಲ್ಯೂ ಬೇರೆ ಬೇರೆ ಇದ್ದರೆ ಕರೆಂಟ್ ವ್ಯಾಲ್ಯೂ ಡೆಫಿನೆಟ್ಲಿ ಬೇರೆ ಬೇರೆ ಇರಲೇಬೇಕು. ಆದ್ದರಿಂದ ನಾನು ಏನು ಮಾಡ್ತೀನಿ, ಐ ಚೇಂಜಸ್. ಐ ಅಂತಂದ್ರೆ ನಾನಲ್ಲ, ಐ ಅಂತಂದ್ರಲ್ಲಿ ಸಿಂಬಾಲಿಕಲಿ ಕರೆಂಟ್ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗ್ತಿದೆಯಪ್ಪ, ಇಲ್ಲಿ ನೋಡಿ ನಾನು ವಿ ವ್ಯಾಲ್ಯೂ ಸೇಮ್ ಇಟ್ಕೊಂಡೆ ಅಂತಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಚೇಂಜ್ ಆಗಲ್ಲ, ಅದು ಚೇಂಜ್ ಆಗಲ್ಲ, ರಿಮೈನ್ ಸೇಮ್. ಅಂದರೆ ಇದು 9 ವೋಲ್ಟ್ ಅಂತಿದ್ರೆ 9 ವೋಲ್ಟೇ ಇರುತ್ತೆ ಥ್ರೂ ಔಟ್ ದ ಸರ್ಕ್ಯೂಟ್. ಬಟ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಹಂಗಲ್ಲ, ಒಂದು ವೇಯಿಂದ ಇನ್ನೊಂದು ವೇಗೆ ಬರಬೇಕಂದ್ರೆ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಕೀಪ್ ಆನ್ ಚೇಂಜಸ್ ಬೇಸ್ಡ್ ಆನ್ ದ ರೆಸಿಸ್ಟರ್ಸ್ ವ್ಯಾಲ್ಯೂ ವಿ ಹ್ಯಾವ್ ಯೂಸ್ಡ್. ಓಕೆ, ಇಲ್ಲಿ ವಿ ರಿಮೈನ್ಸ್ ಸೇಮ್. ನೆಕ್ಸ್ಟ್ ಏನಪ್ಪ, ಥರ್ಡ್ ಪಾಯಿಂಟ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ದಟ್ ಈಸ್ ರೆಸಿಸ್ಟೆನ್ಸ್, ಎಫೆಕ್ಟಿವ್ ರೆಸಿಸ್ಟೆನ್ಸ್. ಇಲ್ಲಿ ನಾವು ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ಒಂದು ಎಕ್ಸಾಂಪಲ್ ತೊಗೊಂಡು ಮಾಡ್ಕೊಳ್ಳೋಣ. ಓಕೆನಾ? ಯಾವ ಥರ ಎಕ್ಸಾಂಪಲ್, ಇಲ್ಲಿ ನೋಡಿ
ನಾನು ಇಲ್ಲಿ ಸ್ಪೇಸ್ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಬರ್ಕೊಂತೀನಿ, ಓಕೆನಾ. ಬಟ್ ನೀವು ಅದೇ ಥರ ಬರೆಯೋಕೆ ಹೋಗ್ಬೇಡಿ. ಇಲ್ಲಿ ಸ್ಪೇಸ್ ಇಲ್ಲ ಅಂತೇಳಿ ನಾನು ಇಲ್ಲೇ ಬರೀತಿರೋದು. ಇಲ್ಲೇ ಯಾಕೆ ಬರೀತೀನಿ, ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ಬೋದು, ಬಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ ಇಲ್ಲೇ ಬರೀತಾ ಇದ್ದೀನಿ ಫಾರ್ ಯುವರ್ ಕನ್ವಿನಿಯನ್ಸ್. ಓಕೆ, ಫಾರ್ ಎಕ್ಸಾಂಪಲ್ R1 ವ್ಯಾಲ್ಯೂ 1 ಓಮ್, R2 ವ್ಯಾಲ್ಯೂ 2 ಓಮ್, R3 ವ್ಯಾಲ್ಯೂ 3 ಓಮ್ ಅಂತ ಅನ್ಕೊಳ್ಳೋಣ. ವಾಟ್ ಈಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಕಂಡುಹಿಡಿಯೋಣ. ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಪ್ಪ? ಡೇಟಾ ಫಸ್ಟ್ ಬರ್ಕೋಬೇಕಾ? ಡೇಟಾ ದತ್ತಾಂಶ ಏನೇನು ಕೊಟ್ಟಿದ್ದಾರೆ? ರೆಸಿಸ್ಟೆನ್ಸ್ ವ್ಯಾಲ್ಯೂ R1 1 ಓಮ್, R2 ವ್ಯಾಲ್ಯೂ 2 ಓಮ್, R3 ವ್ಯಾಲ್ಯೂ 3 ಓಮ್, RP value is a question mark. What is the effective resistance? What is the total resistance of a parallel combination? ಅಂತ ಕಂಡುಹಿಡಿಯಬೇಕಂದ್ರೆ which formula we are going to use? 1 by RP is equal to 1 by R1 plus 1 by R2 plus 1 by R3. Okay, 1 by RP as it is 1 by 1, 1 by 2, 1 by 3. What is the LCM of this? ಲಘುತ್ತಮ ಸಾಮಾನ್ಯ ಅಪವರ್ತನ ಎಷ್ಟು? 3. ಇಲ್ಲಿ 3 ಆಗಲ್ಲ. LCM ಹೆಂಗೆ ಬರುತ್ತೆ? ಇಲ್ಲಿ ಬರಲ್ಲ. ಎಷ್ಟು? 6. ಇಲ್ಲಿ 6 2 3 6. ಓಕೆ, 6 ಪ್ಲಸ್ 3 ಪ್ಲಸ್ 2 ಎಷ್ಟಾಯಿತು? 11 by 6. ಸೊ ಇದು 1 by RP ವ್ಯಾಲ್ಯೂ ಆಯಿತು. ಓಕೆ, 1 by RP ವ್ಯಾಲ್ಯೂ, ನನಗೆ RP ವ್ಯಾಲ್ಯೂ ಮಾತ್ರ ಬೇಕು. ಯಾವ ಥರ ಬರೀತೀನಿ? 6 by 11 ಅಂತಂದರೆ ಇದು ಅಪ್ರಾಕ್ಸಿಮೇಟ್ಲಿ, ನಾಟ್ ಪ್ರಿಸೈಸ್, ಅಪ್ರಾಕ್ಸಿಮೇಟ್ಲಿ 0.91 ಓಮ್ ಅಂತ ಬರುತ್ತೆ. ಓಕೆ, ಇದು ವ್ಯಾಲ್ಯೂ, RP ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? 0.91 ಓಮ್. ನೋಡಿ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 0.91 ಓಮ್ ಅಂತಿದೆ. ವಾಟ್ ಇಸ್ ದ ಲೀಸ್ಟ್ ವ್ಯಾಲ್ಯೂ ರೆಸಿಸ್ಟೆನ್ಸ್ ಎಷ್ಟು ಯೂಸ್ ಮಾಡಿದ್ವಿ? 1 ಓಮ್ ಅಂತ ಯೂಸ್ ಮಾಡಿದ್ವಿ. ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ 3 ಓಮ್ ರೆಸಿಸ್ಟೆನ್ಸ್ ಯೂಸ್ ಮಾಡಿದ್ವಿ. ಅಂದರೆ ಇಲ್ಲಿ ನಾವು ಕಂಡ್ಕೊಳ್ಬೇಕಾಗಿರೋ ಪಾಯಿಂಟ್ ಏನಪ್ಪ ಅಂತಂದರೆ, ನಮಗೆ ಯಾವ ಅತಿ ಕಮ್ಮಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಯೂಸ್ ಮಾಡಿದ್ವಲ್ಲ ಅದಕ್ಕಿಂತ ಕಮ್ಮಿ ವ್ಯಾಲ್ಯೂ ಈ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕೊಡುತ್ತೆ. ಅಂದರೆ the effective resistance of a parallel combination is always less than the lowest resistance value used in the circuit. ಯಾವುದು ರೆಸಿಸ್ಟೆನ್ಸ್ ವ್ಯಾಲ್ಯೂ ಲೋಯೆಸ್ಟ್ ಅಂತಂದರೆ ಇದು 1 ಓಮ್ ಇದೆ. ಬಟ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಿದೆ? 0.91 ಓಮ್ ಇದೆ. ಅಂದರೆ ಈ 0.91 ಓಮ್ ಅನ್ನೋದು 1 ಓಮಿಗಿಂತ ಕಮ್ಮಿ ತಾನೆ, ಅದನ್ನೇ ಹೇಳ್ತಿರೋದು. ಅಂದರೆ ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ is less than the individual lowest resistance value is used in the circuit ಅಂತ. ಓಕೆನಾ? ದಿಸ್ ಇಸ್ ಒನ್ ಎಕ್ಸಾಂಪಲ್. ಮತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಇಷ್ಟ ಅರ್ಥ ಆಯ್ತಾ? ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆನಾ? ನಿಮ್ಗೆ ಇನ್ನೂ ಸ್ವಲ್ಪ ಡೌಟ್ಸ್ ಇದ್ದರೆ ನೆಕ್ಸ್ಟ್ ಸ್ವಲ್ಪ ಇನ್ನೂ ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡ್ತೇನೆ. ಎಕ್ಸಾಂಪಲ್ ತೊಗೊಂಡು ಬೇರೆ. ಓಕೆನಾ? ಯಾವ ಥರ ಸೀರೀಸ್ ಕಾಂಬಿನೇಷನ್ ಮಾಡಿದ್ವಲ್ಲ ಅದೇ ರೀತಿ ನಾನು ಈ ಪ್ಯಾರಲಲ್ ಕಾಂಬಿನೇಷನ್ಗೂ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಸ್ಕ್ರೀನ್ಶಾಟ್ ತಗೊಂಡ್ರಾ? ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಫಸ್ಟ್ ನ್ಯೂಮರಿಕಲ್, ಸೆಕೆಂಡ್ ನ್ಯೂಮರಿಕಲ್, ಥರ್ಡ್ ನ್ಯೂಮರಿಕಲ್. ಇಲ್ಲಿ ನೋಡಿ, ಫಸ್ಟ್ ಯು ನೀಡ್ ಟು ಐಡೆಂಟಿಫೈ ವಾಟ್ ಈಸ್ ದ ಸರ್ಕ್ಯೂಟ್, ವಾಟ್ ಈಸ್ ದ ಕಾಂಬಿನೇಷನ್ ಆಫ್ ಸರ್ಕ್ಯೂಟ್ ಅಂತ ಐಡೆಂಟಿಫೈ ಮಾಡಬೇಕು. ವೆದರ್ ಇಟ್ ಈಸ್ ಅ ಸೀರೀಸ್ ಕಾಂಬಿನೇಷನ್ ಆರ್ ಪ್ಯಾರಲಲ್ ಕಾಂಬಿನೇಷನ್ ಅಂತ. ಇಲ್ಲಿ ಯಾವ ಥರ ಐಡೆಂಟಿಫೈ ಮಾಡ್ತೀರಾ? ಲ್ಯಾಡರ್ನ ಯೂಸ್ ಮಾಡ್ಕೊಳ್ಳಿ ಅಥವಾ ಮೆಟ್ಲನ್ನು ಯೂಸ್ ಮಾಡ್ಕೊಳ್ಳಿ. ಯಾವ ಥರ ಇರುತ್ತಾವು? 1 by 1 ಆರ್ ಎಲ್ಸ್ ಅದೇ ಮಲ್ಕಿದ್ರೆ ಅದೇ ಏನಿರುತ್ತಲ್ಲ ಅದೇ 1 ಸ್ಟೆಪ್ಪು 2 ಸ್ಟೆಪ್ಪು 3 ಸ್ಟೆಪ್ಪು 4 ಸ್ಟೆಪ್ ಅಂತ ಈ ಥರ ಹೋಗುತ್ತೆ. ಅದೇ ಅದು ನಿಂತ್ಕೊಂಡಾಗ ಅದೇ ನಾವು ಮಲಗಿಸಿದ್ರೆ ಅದನ್ನ ಏನಿನ ಅದೇ ಯಾವ ಥರ ಇರುತ್ತೆ? 1 2 3 4 ಈ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಒಂದು ವೇಳೆ ಏಣಿನ ಮಲಗಿಸಿದ್ರೆ ಇದೇ ಥರ ಕಾಣಿಸುತ್ತೆ ತಾನೆ. ನೋಡಿ, ಇದು
4 ಓಮ್, ಇದು 5 ಓಮ್, ಇದು 20 ಓಮ್ ಅಂತ ಅರ್ಥ. ಫೈನ್. ನೋಡಿ ಇಲ್ಲಿ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕಂಡುಹಿಡಬೇಕು. ಅಂದ್ರೆ ವಾಟ್ ಇಸ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿಸ್ ಅಂತ. ಅಂದ್ರೆ ನಮಗೆ ಲೀಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ? 4 ಓಮ್ ಅಂತ. ಥಿಯರಿಟಿಕಲ್ ಪಾರ್ಟ್ ಪ್ರಕಾರ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಿಸ್ ಫಸ್ಟ್ ಪ್ರಾಬ್ಲಮ್ ಎಷ್ಟಾಗಿರ್ಬೇಕು? ಲೆಸ್ ದೆನ್ 4 ಆಗಿರಬೇಕು. ಓಕೆನಾ? ಲೀಸ್ಟ್ ರೆಸಿಸ್ಟರ್ ತಾನೆ. 4 ಓಮ್ ಈಸ್ ದ ಲೀಸ್ಟ್ ರೆಸಿಸ್ಟೆನ್ಸ್ ಆಫ್ ಎ ರೆಸಿಸ್ಟರ್. ಓಕೆನಾ? ಸೊ ಇದನ್ನ R1, ಇದನ್ನ R2, ಇದನ್ನ R3 ಅಂತ ಕನ್ಸಿಡರ್ ಮಾಡ್ತೀನಿ. ಇವಾಗ ಬಿಫೋರ್ ಸಾಲ್ವಿಂಗ್ ಎನಿ ನ್ಯೂಮರಿಕಲ್ಸ್ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ಫಸ್ಟ್ ವಿ ನೀಡ್ ಟು ರೈಟ್ ಗಿವನ್ ಡೇಟಾ. ಗಿವನ್ ಡೇಟಾ ಬರ್ದಾಗಲೇ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು. R1 ವ್ಯಾಲ್ಯೂ ಎಷ್ಟು? 4 ಓಮ್. R2 ವ್ಯಾಲ್ಯೂ ಎಷ್ಟು? 5 ಓಮ್. R3 ವ್ಯಾಲ್ಯೂ ಎಷ್ಟು? 20 ಓಮ್. ಏನು ಕಂಡಿರಬೇಕು? ಪ್ಯಾರಲಲ್ ಕಾಂಬಿನೇಷನ್, ಸೀರೀಸ್ ಕಾಂಬಿನೇಷನ್? ಎಸ್, ಅಫ್ ಕೋರ್ಸ್ ಇಟ್ ಇಸ್ ಎ ಪ್ಯಾರಲಲ್ ಕಾಂಬಿನೇಷನ್. ಯಾಕೆ? ಏಣಿ ಥರ ಇದೆ. ಏಣಿನ ಮಲಗಿಸಿದ್ರೆ ಯಾವ ಥರ ಕಾಣಿಸುತ್ತೆ? ಆ ಥರ ಕಾಣಿಸ್ತಾನೆ. ದೆನ್ ವಾಟ್ ಇಸ್ ದ ಫಾರ್ಮುಲಾ ಯು ಆರ್ ಗೋಯಿಂಗ್ ಟು ಯೂಸ್? N/R ಅಥವಾ 1/R1 ಪ್ಲಸ್ 1/R2 ಪ್ಲಸ್ 1/R3 ಯಾವ್ದು ಯೂಸ್ ಮಾಡ್ತೀರಾ? ಇಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಡಿಫ್ರೆಂಟ್ ಆಗಿರೋದ್ರಿಂದ ನಾವು 1/RP ವ್ಯಾಲ್ಯೂನೇ ಯೂಸ್ ಮಾಡಬೇಕು. 1/R1 ಪ್ಲಸ್ 1/R2 ಪ್ಲಸ್ 1/R3 ಇದನ್ನು ಯೂಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 1/4 ಪ್ಲಸ್ 1/5 ಪ್ಲಸ್ 1/20. LCM ತಗೊಳ್ಳಿ, ಏನು ಬರುತ್ತೆ? 20 ಎಷ್ಟಾಗುತ್ತೆ? 4 5 20, 5 4 20, 21 20. ಎಷ್ಟಾಯಿತು? 5 ಪ್ಲಸ್ 4 9, 9 ಪ್ಲಸ್ 1 10, 10/20. ಈ 10 ಈ 10 ಉಳಿತು. ಎಷ್ಟು ಉಳಿತು ನಮಗೆ? 1/2. ಅಂದರೆ 1/RP ವ್ಯಾಲ್ಯೂ 1/2. ಬಟ್ RP ವ್ಯಾಲ್ಯೂ ಎಷ್ಟು? 2 ಓಮ್. ಅರ್ಥ ಆಯ್ತಾ? ಈ RP ವ್ಯಾಲ್ಯೂ ವಿಚ್ ಇಸ್ ಲೆಸ್ ದ್ಯಾನ್ ದ ಲೀಸ್ಟ್ ರೆಸಿಸ್ಟೆನ್ಸ್ ಯೂಸ್ಡ್ ಇನ್ ದ ಸರ್ಕ್ಯೂಟ್. ವಾಟ್ ಇಸ್ ದ ಲೀಸ್ಟ್ ರೆಸಿಸ್ಟೆನ್ಸ್ ಯೂಸ್ಡ್ ಇನ್ ದ ಸರ್ಕ್ಯೂಟ್? 4 ಓಮ್. ಅರ್ಥ ಆಯ್ತಾ? ಸೊ 2 ಓಮ್ ಲೆಸ್ ದ್ಯಾನ್ 4 ಓಮ್. ಇಷ್ಟೇ ಕಂಡುಹಿಡಬೇಕಾಗಿರೋದು. ನೆಕ್ಸ್ಟ್ ಯಾವುದು? ಸೆಕೆಂಡ್ ಪ್ರಾಬ್ಲಮ್. ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಈ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಲ್ಲ. ಓಕೆನಾ? ಇಗ್ನೋರ್ ಮಾಡಿ, ಇಗ್ನೋರ್ ಮಾಡಿ ಅದನ್ನು. ಇಲ್ಲಿ ನಾನೇನು ಮಾಡ್ತೀನಿ? R1 ವ್ಯಾಲ್ಯೂ 10 ಓಮ್, R2 ವ್ಯಾಲ್ಯೂ 10 ಓಮ್. 10 ಇರೋದಕ್ಕಿಂತ ಒಂದು 30 ತೊಗೊಳ್ಳೋಣ. 30 ಓಮ್, 30 ಓಮ್, ಇದನ್ನು 30 ಓಮ್. ಓಕೆ, ಸೊ ಇಲ್ಲಿ ಸಾಲ್ವ್ ಮಾಡೋಣ. ಏನು ಕಂಡುಹಿಡಬೇಕು ಅಂತಂದರೆ ಒಂದು ಫ್ಯಾಕ್ಟರ್ ಹೆಚ್ಚಿಗೆ ಕಂಡುಹಿಡೋಣ. ಏನು? ಫಸ್ಟ್ ನಾವು ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಕಂಡು ಮಾಡೋಣ. ಅಂದರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಣ. ಆಮೇಲೆ ಏನು ಕೊಟ್ಟಿದ್ದಾರೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ. ಅದರಿಂದ ನಾವು ಕರೆಂಟ್ನ ಕನ್ಸಿಡರ್ ಮಾಡೋಣ, ಅಂದರೆ ಕ್ಯಾಲ್ಕುಲೇಟ್ ಮಾಡೋಣ. ನೋಡೋಣ ಡೇಟಾ ಏನೇನಿದೆ. R1 ವ್ಯಾಲ್ಯೂ 30, R2 ವ್ಯಾಲ್ಯೂ ಇಸ್ ಆಲ್ಸೋ 30, R3 ವ್ಯಾಲ್ಯೂ ಇಸ್ ಆಲ್ಸೋ 30. ಆದ್ದರಿಂದ ನಾನು ಈ R1, R2, R3, R3 ಇವೆಲ್ಲ ಸೇಮ್ ಆಗಿರೋದ್ರೆ R ಅಂತ ಕನ್ಸಿಡರ್ ಮಾಡ್ತೀನಿ. ಅದ್ರ ವ್ಯಾಲ್ಯೂ ಎಷ್ಟು? 30 ಓಮ್. ಇಲ್ಲಿ ಎಲ್ಲ ರೆಸಿಸ್ಟೆನ್ಸ್ ಆಫ್ ಎ ರೆಸಿಸ್ಟರ್ ವ್ಯಾಲ್ಯೂ ಸೇಮ್ ಆಗಿದೆ. ಸೇಮ್ ಆಗಿರೋದ್ರಿಂದ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? 1/RP ಈಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3 ಯೂಸ್ ಮಾಡಬೇಕಾ? ಅಥವಾ 1/RP ಈಸ್ ಈಕ್ವಲ್ ಟು N/R ಅಂತ ಯೂಸ್ ಮಾಡಬೇಕಾ? ಯಾವ್ದು ಯೂಸ್ ಮಾಡ್ತೀರಾ? ಇಲ್ಲಿ ನೋಡಿ, ಎಲ್ಲ ವ್ಯಾಲ್ಯೂಸ್ ಸೇಮ್ ಆಗಿರೋದ್ರಿಂದ ನಾನು ಸೆಕೆಂಡ್ ಫಾರ್ಮುಲಾನ ಯೂಸ್ ಮಾಡ್ತೀನಿ. ಆ ಫಾರ್ಮುಲಾ ಯಾವುದು? 1/RP that is equal to N/R. What is N? Number of resistors. ಎಷ್ಟು ಯೂಸ್ ಮಾಡಿದ್ವಿ? ಇಲ್ಲೊಂದು ರೆಸಿಸ್ಟರ್, ಇಲ್ಲೊಂದು ರೆಸಿಸ್ಟರ್, ಇಲ್ಲೊಂದು ರೆಸಿಸ್ಟರ್. ಎಷ್ಟಾಯಿತು? 1 2 3 ರೆಸಿಸ್ಟರ್ಸ್. ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು? ಒಂದು ರೆಸಿಸ್ಟೆನ್ಸ್ ವ್ಯಾಲ್ಯೂ 30. ಸೊ 3 ಅಂದರೆ 3, 3 ಅಂದರೆ 3 ಅಂದರೆ 1/10 ಅಂತ ಅರ್ಥ. ಓಕೆ, ದೇರ್ಫೋರ್ 1/RP ಈಸ್ 1/10 ಓಮ್ ಅಂತಂದರೆ RP ವ್ಯಾಲ್ಯೂ ಎಷ್ಟಪ್ಪ? 10 ಓಮ್. RP ವ್ಯಾಲ್ಯೂ ಗೊತ್ತಾಯಿತು.
ನೆಕ್ಸ್ಟು ನಿಮ್ಗೆ ಏನು ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ. ಎಷ್ಟು? 9 ವೋಲ್ಟ್. ಇವಾಗ ನಿನಗೆ ಕಂಡುಹಿಡಬೇಕಾಗಿರೋದೇನು? ಕರೆಂಟ್ ಫಾರ್ಮುಲಾ ಯಾವ ಥರ ಯೂಸ್ ಮಾಡ್ತೀಯಾ? ಓಮ್ಸ್ ಲಾ. ವಿ ಇಸ್ ಈಕ್ವಲ್ ಟು ಐ ಆರ್. ಇಲ್ಲಿ ವಿ ವ್ಯಾಲ್ಯೂ ಗೊತ್ತಿದೆ ಮತ್ತೆ ಆರ್ ವ್ಯಾಲ್ಯೂ ಗೊತ್ತಿದೆ. ಆರ್ ಅಂತ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಇವಾಗ ನಿನಗೆ ವಿ ಗೊತ್ತಿದ್ದು ಆರ್ ಗೊತ್ತಿದ್ದು ಐ ಕಂಡುಹಿಡಕ್ಕೆ ಈಸಿನಾ ಕಷ್ಟನಾ ಹೇಳಿ? ಈಸಿ ತಾನೆ, ಆರಾಮ್ಸೆ ಕಂಡುಹಿಡಿಬೋದು. ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಆರ್ ಅಂದ್ರೆ ನಾಟ್ ಜಸ್ಟ್ ಆರ್, ಕಾಂಬಿನೇಷನ್ ಆಫ್ ರೆಜಿಸ್ಟರ್ ಆಲ್ಸೋ ಯು ಹ್ಯಾವ್ ಟು ರೈಟ್ ಆರ್ ಪಿ. ಸೊ ವಿ ವ್ಯಾಲ್ಯೂ ಎಷ್ಟಿದೆ? 9 ಡಿವೈಡೆಡ್ ಬೈ 10. ಸೊ 9/10 ಅಂತಂದ್ರೆ ಎಷ್ಟಪ್ಪ? 0.9 ಆಂಪಿಯರ್. ಇಷ್ಟೇ ಆನ್ಸರ್. ಗೊತ್ತಾಯ್ತಾ? ಸೊ ಇಲ್ಲಿ ಐ ವ್ಯಾಲ್ಯೂನು ಬರೀತೇನೆ. ಐ ಇಸ್ ಈಕ್ವಲ್ ಟು 0.9 ಆಂಪಿಯರ್. ಓಕೆ, ಸೊ ಇಷ್ಟ ಆಯಿತು. ನೆಕ್ಸ್ಟು ಏನಿದೆ? R1, R2, R3, R4. ಯಾವ ಥರ ಫೈಂಡ್ ಮಾಡೋದು ನೋಡೋಣ ಬನ್ನಿ. 24. ಓಕೆ, ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ರೆಸಿಸ್ಟರ್ ಕೊಟ್ಟಿದ್ದಾರೆ? 1, 2, 3, 4 ಇದೆ. ಸೊ ಇಲ್ಲಿ ಕರೆಂಟ್ ಡಿವೈಡ್ ಆಗ್ತಾ ಇದೆ. ಸೊ ಕರೆಂಟ್ ಡಿವೈಡ್ ಆಗ್ತಿರೋದ್ರಿಂದ ಟೋಟಲ್ ಕರೆಂಟ್ ಎಷ್ಟು ಅಂತ ಕಂಡುಹಿಡಬೇಕು. ಸೊ ಟೋಟಲ್ ಕರೆಂಟ್ ಕಂಡುಹಿಡಬೇಕಂದ್ರೆ ಫಸ್ಟ್ ನಾವು ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಬೇಕು. ಅಂದರೆ ಯಾವ ಥರ? I is question mark, RP is also question mark because it is not a series combination, it is a parallel combination. ಸೊ ಇಲ್ಲಿ ಎಷ್ಟು ರೆಸಿಸ್ಟರ್ಸ್ ಇದೆ? 1, 2, 3, 4 ರೆಸಿಸ್ಟರ್ಸ್ ಇದೆ. ಸೊ ಅದರಿಂದ R1 10 ohm, R2 is 20 ohm, R3 is 30 ohm, R4 is 40 ohm. ಸೊ ಇಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಡಿಫ್ರೆಂಟ್ ಆಗಿರೋದ್ರಿಂದ ನಾನು 1/RP is equal to N/R ಅಂತ ಕನ್ಸಿಡರ್ ಮಾಡಲ್ಲ, ಡಿಫರೆಂಟ್ ವ್ಯಾಲ್ಯೂಸ್. ಅದರಿಂದ ನಾನು 1/RP is equal to 1/R1 plus 1/R2 plus 1/R3 plus 1/R4 ಅಂತ ಕನ್ಸಿಡರ್ ಮಾಡ್ತೀನಿ. ಏನಿಲ್ಲ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋದು ಫಾರ್ಮುಲಾ ಹಾಕಿದ್ಮೇಲೆ 1/RP, R1 ವ್ಯಾಲ್ಯೂ 10, R2 ವ್ಯಾಲ್ಯೂ 20, R3 ವ್ಯಾಲ್ಯೂ 30, R4 ವ್ಯಾಲ್ಯೂ 40. LCM ಎಷ್ಟು ತೊಗೊಂಡ್ಯಪ್ಪ? 120. LCM ತೊಗೊಳ್ಳೋದು ಗೊತ್ತಿದೆ ಅಂತ ಅನಿಸುತ್ತೆ. ಓಕೆ, ಅದು ಮತ್ತೆ ಅದು ಮ್ಯಾಥಮೆಟಿಕ್ಸ್ ಹೋಗೋದು ಬೇಡ. LCM ಎಲ್ಲರೂ ಗೊತ್ತಿರುತ್ತೆ, ಲೀಸ್ಟ್ ಕಾಮನ್. ಓಕೆ, ಲಘುತ್ತಮ ಸಮವರ್ತನ ಅಪವರ್ತನ. ಓಕೆ, ಸೊ 10, 20, 30, 40. ಸೊ ನೆಕ್ಸ್ಟ್ ಏನಿದೆ? ಈ 10, 120 ಅಂದರೆ 12 ಪ್ಲಸ್ 2 12, 12 0. ಓಕೆ, 22 120, 34 120, 34 ಇಲ್ಲಲ್ವಾ? ಓಕೆ, ಸೊ 120 12 ಪ್ಲಸ್ 6 ಪ್ಲಸ್ 4 ಪ್ಲಸ್ 4 3 12. ಸೊ 1/RP is equal to, ಸೊ ಇಲ್ಲಿ ನೋಡಿ ಈಸಿಯಾಗಿ ಆರಾಮ್ಸೆ ಮಾಡ್ಬೋದು. 6 + 4 ಎಷ್ಟು? 10, 10 + 12 ಎಷ್ಟು? 22, 22 + 3 ಎಷ್ಟು? 25. ಸೊ ಇಲ್ಲಿ 25 ಡಿವೈಡೆಡ್ ಬೈ 120 ಅಂತ ಅರ್ಥ. ಸೊ ಇಲ್ಲಿ ನಿನಗೆ ಆರ್ ಪಿ ವ್ಯಾಲ್ಯೂ ಬಂದ್ಬಿಟ್ಟು 120 ಡಿವೈಡೆಡ್ ಬೈ 25 ಅಂತ ಅರ್ಥ, 25 ಓಮ್. ಇದನ್ನು ನಾನು ಈ ಥರನೇ ಇಟ್ಕೊತೀನಿ. ಸಿಂಪ್ಲಿಫೈ ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು. ಬಟ್ ನಮಗೆ ಇಲ್ಲಿ ಕರೆಂಟ್ನ ಫೈಂಡ್ ಮಾಡಬೇಕಾಗಿರೋದು. ಸೊ ಫೈಂಡ್ ಮಾಡಬೇಕಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಸೊ ಡಿಫ್ರೆಂಟ್ ಮಾಡೋಕ್ಕೆ ನಾನು ಡಿಫ್ರೆಂಟ್ ಇಂಕ್ ಯೂಸ್ ಮಾಡ್ತಾ ಇದ್ದೀನಿ. ಐ ಈಸ್ ಈಕ್ವಲ್ ಟು ವಿ ಬೈ ಆರ್ ಪಿ. ವಿ ವ್ಯಾಲ್ಯೂ ಎಷ್ಟು? 24. ಓಕೆ, 24 ಕರೆಕ್ಟ್ ಆಗಿದೆನಾ? 25. ಓಕೆ, ಸೊ ಇಲ್ಲಿ 120 ವಿ ವ್ಯಾಲ್ಯೂ 24 ಡಿವೈಡೆಡ್ ಬೈ ಆರ್ ಪಿ ವ್ಯಾಲ್ಯೂ 1/RP ವ್ಯಾಲ್ಯೂ ಎಷ್ಟಿದೆ? 24 ಡಿವೈಡೆಡ್ ಬೈ 120. 25 ಇದು 25/25. ಓಕೆ, ಸೊ ಓಕೆ 10, 22, 25. ಓಕೆ, 25 ಗೆಟ್ ಕ್ಯಾನ್ಸಲ್. ಎಷ್ಟಾಗುತ್ತೆ? ಆರ್ ಪಿ ವ್ಯಾಲ್ಯೂ 1/RP ವ್ಯಾಲ್ಯೂ ಇಲ್ಲಿ
1 by RP ವ್ಯಾಲ್ಯೂ ಇದು 25. ಇದು 1 by RP ವ್ಯಾಲ್ಯೂ ಎಷ್ಟಿದೆ? 25 by 120. 25 by 120. ಫರ್ದರ್ ಸಿಂಪ್ಲಿಫೈ ಮಾಡಿ ನೋಡೋಣ. 25 by 120 ಮಾಡಿ ನೋಡೋಣ. ಮಾಡಿದ್ರಾ? ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಈ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ? 4.8 ಓಮ್ ಆಗುತ್ತೆ. ಇಲ್ಲಿ ಎಷ್ಟು ಬೇಕಾಗಿರೋದು ನಮಗೆ? ಕರೆಂಟ್ ಬೇಕಾಗಿರೋದು. ಕರೆಂಟ್ ಬೇಕಂದ್ರೆ ಏನು ಮಾಡಬೇಕು ನಾವು? ವಿ ಎಷ್ಟಿದೆ? ಇಲ್ಲಿ 24 ಅಲ್ವಾ? 24 ಕನ್ಸಿಡರ್ ಮಾಡೋಣ. ಸೊ 24 ಇಲ್ಲೆಷ್ಟಿದೆ? 24 ಡಿವೈಡೆಡ್ ಬೈ ಆರ್ ಪಿ ವ್ಯಾಲ್ಯೂ ಎಷ್ಟಿದೆ? 4.8. 4.8 24 ಡಿವೈಡೆಡ್ ಬೈ 4.8. ಸೊ ಇಲ್ಲಿ ಎಷ್ಟು ಮಾಡ್ಬೋದು? 24 ಮಲ್ಟಿಪ್ಲೈ ಡಿವೈಡ್ ಬೈ 48, 240. ಸೊ ಟು ಎಲಿಮಿನೇಟ್ ಡೆಸಿಮಲ್ ನಾನು ಏನು ಮಾಡ್ತೀನಿ ಅಂತಂದರೆ 10ನ ಮಲ್ಟಿಪ್ಲೈ ಮಾಡ್ತೀನಿ. 10 ಮಲ್ಟಿಪ್ಲೈ ಮಾಡಿದ್ಮೇಲೆ ಎಷ್ಟಾಗುತ್ತೆ? 10 ಡಿವೈಡೆಡ್ ಬೈ 24 ಒಂದಲೇ 24, 1 0, 24 ಎರಡಲೇ 48. ಎಷ್ಟಾಗುತ್ತೆ? 5 ಆಂಪಿಯರ್. ಓಕೆನಾ? ಇದು ಕರೆಂಟ್ ಆಯಿತು. ಇಷ್ಟಾಯಿತು. ನೆಕ್ಸ್ಟ್ ಏನು ಮಾಡ್ಬೋದು ನಾವು? ಫೈಂಡ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ಎ ಗಿವನ್ ನೆಟ್ವರ್ಕ್. ಇಲ್ಲಿ ಕಾಂಬಿನೇಷನ್ ಆಗಿದೆ, ಪ್ಯಾರಲಲ್ ಮತ್ತು ಸೀರೀಸ್ ಕಾಂಬಿನೇಷನ್. ಅರ್ಥ ಆಯ್ತಾ? ಇಲ್ಲಿ ಪ್ಯಾರಲಲ್ ಮತ್ತು ಸೀರೀಸ್ ಕಾಂಬಿನೇಷನ್ ಆಗಿದೆ. ಅಲ್ಲಿ ನಾವು ಲಾಸ್ಟಲ್ಲಿ ಮಾಡಿದ್ದು ಹೇಗೆ ಅಂತಂದರೆ ಸೀರೀಸ್ ಮಾತ್ರ ಇತ್ತು, ಇಲ್ಲ ಪ್ಯಾರಲಲ್ ಕಾಂಬಿನೇಷನ್ ಮಾತ್ರ ಇತ್ತು. ಇಲ್ಲಿ ಎರಡೂ ಇದೆ, ಬೋತ್ ಪ್ಯಾರಲಲ್ ಮತ್ತು ಸೀರೀಸ್. ನೋಡೋಣ ಬನ್ನಿ ಒಂದೊಂದಾಗಿ. ಸೊ ಇಲ್ಲಿ ನೋಡಿ, ಇಲ್ಲಿ R1, ಇಲ್ಲಿ R2, ಇಲ್ಲಿ R3 ಅಂದ್ಕೊಳ್ಳಿ. ನೋಡಿ, ಫಸ್ಟ್ಗೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ಫಸ್ಟ್ ಐಡೆಂಟಿಫೈ ಮಾಡಬೇಕು ವಿಚ್ ಒನ್ ಇಸ್ ಪ್ಯಾರಲಲ್ ಕಾಂಬಿನೇಷನ್, ವಿಚ್ ಒನ್ ಇಸ್ ಸೀರೀಸ್ ಕಾಂಬಿನೇಷನ್ ಅಂತ. ಸೊ ಇಲ್ಲಿ ನಿಮಗೆ 3 ರೆಸಿಸ್ಟೆನ್ಸ್ ಇದೆ, R1, R2, R3 ರೆಸಿಸ್ಟೆನ್ಸ್ ಇದೆ. ಅದರಿಂದ ನಾವು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ನೋಡಿ, ಫಸ್ಟ್ ಬ್ರಾಂಚ್ನ ಸಾಲ್ವ್ ಮಾಡಿ. ಬ್ರಾಂಚ್ ಅಂದರೆ ನೆಟ್ವರ್ಕ್, ಅಲ್ಲಿ ಜಾಸ್ತಿ ನೆಟ್ವರ್ಕ್ ರೆಜಿಸ್ಟರ್ಸ್ ಇರುತ್ತಲ್ಲ, ಅಲ್ಲಿ ಫಸ್ಟ್ ಸಾಲ್ವ್ ಮಾಡಿ. ಏನಾಗುತ್ತೆ ಇಲ್ಲಿ? R1, R2 ಯಾವ ಥರ ಇದೆ? ಏಣಿ ಥರ ತಾನೆ? ಮಲಗಿಸಿದ್ರೆ ಯಾವ ಥರ ಕಾಣಿಸುತ್ತೆ? ಏಣಿ ಥರ ಕಾಣಿಸುತ್ತೆ. ಸೊ ಅದರಿಂದ ಇದನ್ನ ಪ್ಯಾರಲಲ್ ಕಾಂಬಿನೇಷನ್ ತೊಗೊಳ್ಳಿ. ಹೇಗೆ ಅಂತಂದರೆ ಡೇಟಾ ಬರ್ಕೊಳ್ಳಿ. ಫಸ್ಟು ಡೇಟಾ ಇಸ್ ಈಕ್ವಲ್ ಟು R1 ವ್ಯಾಲ್ಯೂ ಈಸ್ 2 ಓಮ್, R2 ವ್ಯಾಲ್ಯೂ ಈಸ್ 6 ಓಮ್, R3 ವ್ಯಾಲ್ಯೂ ಈಸ್ 3 ಓಮ್. ಓಕೆನಾ? ಇಲ್ಲಿ R2 ಮತ್ತು R3 ಯಾವ ಕಾಂಬಿನೇಷನಲ್ಲಿದೆ? R2 ಆ್ಯಂಡ್ R3 ಪ್ಯಾರಲಲ್ ಕಾಂಬಿನೇಷನ್ ಆಗಿದೆ ತಾನೆ? ಪ್ಯಾರಲಲ್ ಕಾಂಬಿನೇಷನ್. ಸೊ ಪ್ಯಾರಲಲ್ ಕಾಂಬಿನೇಷನ್. ಸೊ ಪ್ಯಾರಲಲ್ ಕಾಂಬಿನೇಷನ್ ಯಾವ ಥರ ಬರೀಬೇಕು? 1 by RP is equal to 1 by R1. ನಥಿಂಗ್ ಮಾಡಿ, ಇಲ್ಲಿ ಯಾವ ಥರ ರೆಜಿಸ್ಟರ್ಸ್ ಇದೆ? R2 ಪ್ಲಸ್ R3. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ನ. 1 by R2 ವ್ಯಾಲ್ಯೂ ಎಷ್ಟಿದೆ? 6 ಪ್ಲಸ್ 1 by R3 ವ್ಯಾಲ್ಯೂ ಎಷ್ಟಿದೆ? 3. LCM ತಗೊಳ್ಳಿ, ಎಷ್ಟು ಬರುತ್ತೆ? 1 by RP. LCM 6 ತೊಗೊಂಡ್ರೆ ಇಲ್ಲಿ 1, 3 6. ಸೊ ಇಲ್ಲಿ 2. ಸೊ 1 plus 2 is 3 divided by 6. ಸೊ ಇಲ್ಲಿ 3 ಒಂದಲೇ 3, 3 6. ಸೊ 1 by RP is 1 by 2 ಅಂತಂದರೆ RP ವ್ಯಾಲ್ಯೂ ಎಷ್ಟು? 2 ಓಮ್ ಆಯಿತು. ಮತ್ತು ಈ ಎರಡೂ ಮಿಕ್ಸ್ ಮಾಡಿದ್ರೆ ನಮಗೆ ಇಲ್ಲೊಂದು ನ್ಯೂ ರೆಸಿಸ್ಟೆನ್ಸ್ ಫಾರ್ಮ್ ಆಗುತ್ತಲ್ವಾ? ಈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 2 ಓಮ್. ನೋಡಿ, ಇದು ಕಂಬೈನ್ ಆಗಿ ಒಂದು ರೆಸಿಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಈ ರೆಸಿಸ್ಟೆನ್ಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದಿಸ್ ರೆಸಿಸ್ಟೆನ್ಸ್ ಅಲ್ವಾ? ಇವಾಗ ಪ್ಯಾರಲಲ್ ಕಾಂಬಿನೇಷನಾ ಅಥವಾ ಸೀರೀಸ್ ಕಾಂಬಿನೇಷನಾ ಹೇಳಿ ನೋಡೋಣ. ಇವಾಗ ಇದು ಸೀರೀಸ್ ಕಾಂಬಿನೇಷನ್ ಆಗುತ್ತೆ. ಇವಾಗ ನಾನು ಏನು ಬರಿಬೋದು ಅಂತಂದರೆ, ನಾವು R1 ಆ್ಯಂಡ್ RP ಸೀರೀಸ್ ಕಾಂಬಿನೇಷನ್ ಅಂತ ಅರ್ಥ. ಸೀರೀಸ್ ಕಾಂಬಿನೇಷನಲ್ಲಿದ್ದಾಗ ನಾನು ಯಾವ ಥರ ಬರೀತೀನಿ? ಟೋಟಲ್ ರೆಸಿಸ್ಟೆನ್ಸ್ ಅಥವಾ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ತೊಗೊಂಡ್ರೆ R1 ಪ್ಲಸ್ RP. ಎಷ್ಟು R1 ವ್ಯಾಲ್ಯೂ? 2 ಓಮ್ ಪ್ಲಸ್ RP ವ್ಯಾಲ್ಯೂ 2 ಓಮ್. ಇಟ್ ಈಸ್ ಎ 4 ಓಮ್ ಅಂತ ಅರ್ಥ. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಂತು. ಇವಾಗ ನಿನಗೆ ಕರೆಂಟ್ನು ಫೈಂಡ್ ಮಾಡಬೇಕಾಗಿದೆ. ಸರ್ ನಮ್ಮ ರೆಸಿಸ್ಟೆನ್ಸ್ ಫೈಂಡ್ ಮಾಡಿದ್ವಿ, ಹಾಗೆ ನಾವು ಕರೆಂಟ್ನು ಫೈಂಡ್ ಮಾಡಬೇಕು. ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕಲ್ವಾ? ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ 9 ವೋಲ್ಟ್ ಅಂತಿದೆ. ಸೊ ವೋಲ್ಟೇಜ್ ಈಸ್ 9 ವೋಲ್ಟ್.
ಇಲ್ಲಿ ಕರೆಂಟ್ ಫೈಂಡ್ ಮಾಡಬೇಕು. ಕರೆಂಟ್ ಇಸ್ ಈಕ್ವಲ್ ಟು ಬೈ ಓಮ್ಸ್ ಲಾ ಏನಾಗುತ್ತೆ, ವಿ ಇಸ್ ಈಕ್ವಲ್ ಟು ಐ ಆರ್, ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ವಿ ಎಷ್ಟಿದೆ, 9 ಡಿವೈಡೆಡ್ ಬೈ 4 ಎಷ್ಟಾಗುತ್ತೆ, 4 9 4 8 1 ಪಾಯಿಂಟ್ ತೊಗೊಂಡ್ರೆ ಇಲ್ಲಿ 0 ಆ್ಯಡ್ ಮಾಡ್ಬೋದು. 4 8 2 ಉಳಿಯುತ್ತೆ. ಆಲ್ರೆಡಿ ಪಾಯಿಂಟ್ ತೊಗೊಳಿದ್ರಿಂದ ಇಲ್ಲಿ 0 ಆ್ಯಡ್ ಮಾಡ್ಬೋದು. 4 20. ಸೊ 2.25 ಆಂಪಿಯರ್ ಅಂತ ಅರ್ಥ ಆಯ್ತಾ. ನೆಕ್ಸ್ಟ್ ಯಾವುದು, ಈ ಕಾಂಬಿನೇಷನ್ ನೋಡಿ. ಈ ಕಾಂಬಿನೇಷನ್ ಮಾತಾಡ್ತಿರೋದು. R1 ವ್ಯಾಲ್ಯೂ 10 ಓಮ್, R2 ವ್ಯಾಲ್ಯೂ 10 ಓಮ್, R3 ವ್ಯಾಲ್ಯೂ 10 ಓಮ್, R4 ವ್ಯಾಲ್ಯೂ 10 ಓಮ್. ಬಟ್ ಇಲ್ಲಿ ಎರಡು ಕಾಂಬಿನೇಷನ್ ಇದೆ ನೋಡಿ. R1 R2 ಒಂದಾದ್ಮೇಲೆ ಒಂದು ಕನೆಕ್ಟ್ ಆಗಿದೆ, ಅದರಿಂದ ಇದು ಸೀರೀಸ್ ಕಾಂಬಿನೇಷನ್. ಇಲ್ಲಿ ನೋಡಿ R3 ಮತ್ತು R4 ಒಂದು ಎಂಡಿಗೆ ಕನೆಕ್ಟ್ ಆಗಿದೆ, ಅಂದರೆ ಇದು ಪ್ಯಾರಲಲ್ ಕಾಂಬಿನೇಷನ್. ಸೊ ದಿಸ್ ಈಸ್ ಪ್ಯಾರಲಲ್ ಕಾಂಬಿನೇಷನ್. ಮತ್ತೆ ಇದು ಸೀರೀಸ್ ಕಾಂಬಿನೇಷನ್. ಓಕೆನಾ, ಬನ್ನಿ ಇಲ್ಲಿ ಡೇಟಾ ಬರೀತೀನಿ. ಸೆಕೆಂಡ್ ಪ್ರಾಬ್ಲಮ್ಗೆ ಡೇಟಾ. ಸೊ R1 ವ್ಯಾಲ್ಯೂ, R2 ವ್ಯಾಲ್ಯೂ, R3 ವ್ಯಾಲ್ಯೂ, R4 ವ್ಯಾಲ್ಯೂ ಆರ್ ಸೇಮ್. ದಟ್ ಈಸ್ ನಥಿಂಗ್ ಬಟ್ R ವ್ಯಾಲ್ಯೂ ಈಸ್ 10 ಓಮ್. ಬಟ್ ಇಲ್ಲಿ ನಮಗೆ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಇದೆ. ಇದು ಬರೀ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲ, ಬರೀ ಸೀರೀಸ್ ಕಾಂಬಿನೇಷನ್ ಅಲ್ಲ. ಅದರಿಂದ ಫಸ್ಟ್ ಇಲ್ಲಿ ನೋಡಿ, ನೆಟ್ವರ್ಕ್ನ ಸಾಲ್ವ್ ಮಾಡೋಣ, ನಿಮ್ಮಿಷ್ಟ. ಸೀರೀಸ್ ಆದರೂ ಸಾಲ್ವ್ ಮಾಡಿ ಅಥವಾ ಪ್ಯಾರಲಲ್ ಆಗಿ ಸಾಲ್ವ್ ಮಾಡಿ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ, ಫಸ್ಟ್ R1 R2ನ ಕನ್ಸಿಡರ್ ಮಾಡ್ತೀನಿ. R1 R2 ಹೇಗಿದಾವೆ ಅದು, R1 ಆ್ಯಂಡ್ R2 ಸೀರೀಸ್ ಕಾಂಬಿನೇಷನ್. ಸೊ ಸೀರೀಸ್ ಆಗಿರೋದ್ರಿಂದ ನಾನು RS ಅಂತ ಕನ್ಸಿಡರ್ ಮಾಡ್ಕೊತೀನಿ. RS ಎಷ್ಟಿದೆ, ಸೊ R1 ಪ್ಲಸ್ R2 ಎಷ್ಟಾಗುತ್ತೆ, ಅದು 10 ಪ್ಲಸ್ 10 ಎಷ್ಟಾಯಿತು, 20 ಓಮ್ ಆಯಿತು. ಈ 20 ಓಮ್ RSದಾಯಿತು. ಮತ್ತು ಈ R3 ಆ್ಯಂಡ್ R4 ಏನಿದೆಯಲ್ಲ ಅವು ಪ್ಯಾರಲಲ್. ಸೊ ಪ್ಯಾರಲಲ್ ಇದ್ದಾಗ ಹೇಗೆ ಮಾಡ್ಬೋದು, ಪ್ಯಾರಲಲ್ ಇದ್ದಾಗ 1/RP is equal to ಸೇಮ್ ರೆಸಿಸ್ಟರ್ಸ್ ಅಲ್ವಾ, 10 ಓಮ್ 10 ಓಮ್. therefore can I write directly N divided by R. N ವ್ಯಾಲ್ಯೂ ಎಷ್ಟು, 2 ರೆಸಿಸ್ಟರ್ಸ್ ಯೂಸ್ ಮಾಡಿದ್ದಾರೆ, ಡಿವೈಡೆಡ್ ಬೈ 10. 2 1 2, 2 5 10. ಸೊ 1/5. ಸೊ ಇಲ್ಲಿ RP ವ್ಯಾಲ್ಯೂ ಎಷ್ಟಾಗುತ್ತೆ, 5 ಓಮ್ ಆಗಿದೆ. ಈ ಎರಡೂ ಕಾಂಬಿನೇಷನ್ ಏನಾಗುತ್ತೆ, 1 ರೆಜಿಸ್ಟರ್ ಆಗುತ್ತೆ. ಅದೆಷ್ಟಿದೆ, 20 ಓಮ್ ಇದೆ. ಈ ಎರಡೂ ಸೇರಿ ಒಂದು ಕಾಂಬಿನೇಷನ್ ಆಗಿ ಇದು 5 ಓಮ್ ಆಗುತ್ತೆ. ಇಲ್ಲಿ ನೋಡಿ, ಎರಡು ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಇಲ್ಲಿ ನೋಡಿ ಎಂಡಿಗೆ ಕನೆಕ್ಟ್ ಆಗೋದ್ರಿಂದ ಈ RS ನಾವು RS ಆ್ಯಂಡ್ RP ಸೀರೀಸ್ ಕಾಂಬಿನೇಷನಲ್ಲಿದೆ. ಸೀರೀಸ್ ಕಾಂಬಿನೇಷನಲ್ಲಿ ಅರ್ಥ ಆಗ್ತಿದೆನಾ, ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗುತ್ತೆ, RS ಪ್ಲಸ್ RP ಎಷ್ಟಾಗುತ್ತೆ, 20 ಪ್ಲಸ್ 5 ಈಸ್ ಈಕ್ವಲ್ ಟು 25 ಓಮ್. ಇಷ್ಟು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಯಿತು. ಇಲ್ಲಿ ನಿಮಗೆ ವೋಲ್ಟೇಜ್ ಕೇಳಿದ್ದಾರೆ. ವೋಲ್ಟೇಜ್ ಎಷ್ಟಿರುತ್ತೆ, ಕರೆಂಟ್ ಕೊಟ್ಟಿದ್ದಾರೆ ನೋಡಿ, ಟ್ರೈ ಮಾಡಿ. RE ವ್ಯಾಲ್ಯೂ ಈಸ್ 25 ಓಮ್, ಕರೆಂಟ್ ವ್ಯಾಲ್ಯೂ ಈಸ್ ಎಷ್ಟು ಕೊಟ್ಟಿದ್ದಾರೆ, 2 ಆಂಪಿಯರ್ ಕೊಟ್ಟಿದ್ದಾರೆ. ಆನ್ಸರ್ ಫೈಂಡ್ ಮಾಡಿ ಕಮೆಂಟಲ್ಲಿ ಹಾಕಿ. ಓಕೆನಾ, ವಿ ಎಷ್ಟಾಗುತ್ತೆ ಅನ್ನೋದು ಕಮೆಂಟ್ ಮಾಡಿ ಹಾಕಿ. ಓಕೆನಾ, ಇಷ್ಟು ಪ್ಯಾರಲಲ್ ಮತ್ತು ಸೀರೀಸ್ ಕಾಂಬಿನೇಷನ್ ಆಯಿತು. ಮತ್ತು ನಿಮ್ಗೊಂದು ಡೌಟ್ ಇರ್ಬೋದು, ಸರ್ ಸೀರೀಸ್ ಕಾಂಬಿನೇಷನ್ ಕಲ್ತೀವಿ, ಆದಮೇಲೆ ಪ್ಯಾರಲಲ್ ಕಾಂಬಿನೇಷನ್ ಕಲ್ತೀವಿ, ಬಟ್ ಅದ್ರ ಉಪಯೋಗ ಏನು ಅದು ತಿಳ್ಕೊಬೇಕು ನಾವು. ಓಕೆನಾ, ನೋಡೋಣ ಬನ್ನಿ ಏನು ಉಪಯೋಗಗಳಿದೆ. ಓಕೆ, ಇನ್ನೂ 2 ಪ್ರಾಬ್ಲಮ್ ಇದೆ, ನೋಡೋಣ, ಬೇಗ ಬೇಗ ಮಾಡೋಣ. ಕನ್ಸಿಡರ್ 1 ಓಮ್, ಇದು 1 ಓಮ್, ಇದು 1 ಓಮ್ ಅಂತ ಹೇಳ್ಕೋಣ. ಇವೆರಡನ್ನು
ಸಾಲ್ವ್ ಮಾಡಿ ಯಾವ ಥರ ಮಾಡ್ತೀರಾ. ಓಕೆ, ಫಸ್ಟ್ ಇದನ್ನು ಸಾಲ್ವ್ ಮಾಡಿ, ಅದನ್ನು ನಾನು ಸಾಲ್ವ್ ಮಾಡ್ತೀನಿ, ಇದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆನಾ, ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ಥರ ಮಾಡ್ತೀನಿ ನಾನು. ಬನ್ನಿ ಇಲ್ಲಿ ಸೆಕೆಂಡ್ ನೋಡಿ, ಇವೆರಡು ಯಾವ ಥರ ಇದೆ, ಯಾವ ಕಾಂಬಿನೇಷನ್, ಒಂದಾದ್ಮೇಲೆ ಒಂದಿದೆ ಅಲ್ವಾ, ಒಂದಾದ್ಮೇಲೆ ಒಂದಿದೆ. ಒಂದಾದ್ಮೇಲೆ ಒಂದು ಅಂತಂದರೆ ಸೀರೀಸ್ ಕಾಂಬಿನೇಷನ್. ದಿಸ್ ಒನ್ ಸೀರೀಸ್ ಕಾಂಬಿನೇಷನ್. R6 R7 ಸೀರೀಸ್ ಕಾಂಬಿನೇಷನ್ 2 ohm 2 ohm ಎಷ್ಟಾಗುತ್ತೆ, ಈ ರೆಸಿಸ್ಟೆನ್ಸ್ 4 ohm ಆಗುತ್ತೆ. ಮತ್ತೆ ಇಲ್ಲಿ ನೋಡಿ, ಇದು ಮತ್ತೆ ಇದು ಈ R5 ಈ ಹೊಸ ರೆಸಿಸ್ಟೆನ್ಸ್ ಜೊತೆ ಪ್ಯಾರಲಲ್ ಆಗಿದೆ. ಈ ಪ್ಯಾರಲಲ್ ಆದಾಗ ಇದ್ರದ್ದು ರೆಸಿಸ್ಟೆನ್ಸ್ ಎಷ್ಟಾಗಿದೆ, 1/4 ಪ್ಲಸ್ 1/4 ಇಸ್ ಈಕ್ವಲ್ ಟು 2/4. ಸೊ 2 1 2 2s. ಸೊ ಇದೆಷ್ಟಾಗುತ್ತೆ ಆರ್ ಪಿ ವ್ಯಾಲ್ಯೂ ಈ ಕಾಂಬಿನೇಷನ್ಗೆ, ಈ ಎರಡರ ಕಾಂಬಿನೇಷನ್ಗೆ. ಓಕೆನಾ, ಈ ಎರಡರ ಕಾಂಬಿನೇಷನ್ಗೆ 2 ohm ಆಗುತ್ತೆ. ಓಕೆನಾ, ಈ R6 R7 ಕೂಡಿಸಿದ್ರೆ ಸೀರೀಸ್ ಕಾಂಬಿನೇಷನ್ ಆಗಿರೋದ್ರಿಂದ 2 + 2 4 ಆಯಿತು, ಇಲ್ಲಿ 4 ಆಯಿತು, 4 ohm. ಇಲ್ಲಿ ನೋಡಿ, ಈ ಎರಡು ಕಾಂಬಿನೇಷನ್ನ ಕೂಡಿಸಿದಾಗ ನಮ್ಗೆ ಒಂದು ರೆಸಿಸ್ಟೆನ್ಸ್ ವ್ಯಾಲ್ಯೂ ಸಿಗುತ್ತೆ, ಅದೆಷ್ಟು 2 + 2 4 ohm ಆಯಿತು. ಈ ರೆಜಿಸ್ಟರ್ ಜೊತೆ ಯಾವ ಥರ ಇದೆ, ಪ್ಯಾರಲಲ್ ಕಾಂಬಿನೇಷನ್ R5. ಈ R5 ವ್ಯಾಲ್ಯೂ ಎಷ್ಟು, 4 ohm. ಇಲ್ಲಿ ಎಷ್ಟಿದೆ, 4 ohm. ಸೊ 1/4 ಪ್ಲಸ್ 1/4 ಆಗಿರೋದ್ರಿಂದ ನಮಗೆ ರಿಸಲ್ಟೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ, 2 ohm ಅಂತ ಬರುತ್ತೆ. ಇವಾಗ ಇಷ್ಟು ಸೇರಿ ಓನ್ಲಿ 2 ohm ಆಯಿತು, ರೆಡ್ಯೂಸ್ ಆಯಿತು ಸರ್ಕ್ಯೂಟ್. ಓಕೆನಾ, 2 ohmಗೆ ರೆಡ್ಯೂಸ್ ಆಯಿತು. ಮತ್ತೆ ನೋಡಿ, ಈ R4 ಏನಿದೆ ಇದ್ರ ಜೊತೆ ಸೀರೀಸ್ ಆಗಿದೆ, ಸೀರೀಸ್ ಕಾಂಬಿನೇಷನ್. ಇದನ್ನ ರೆಡ್ಯೂಸ್ ಮಾಡ್ತೀನಿ, ಒಂದೊಂದಾಗೆ ರೆಡ್ಯೂಸ್ ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಇದರದಷ್ಟು ವ್ಯಾಲ್ಯೂ R1 is equal to 4 ohm ಆಯಿತು. ಇದು R2 ವ್ಯಾಲ್ಯೂ ಎಷ್ಟಿದೆ, ಇದು 4 ohm ಇದೆ. R3 ವ್ಯಾಲ್ಯೂ 8 ohm ಇದೆ. R4 ವ್ಯಾಲ್ಯೂ 10 ohm ಇದೆ. R5 ವ್ಯಾಲ್ಯೂ 4 ohm ಇದೆ. R6 2 ohm ಇದೆ. R7 2 ohm ಇದೆ. ಓಕೆನಾ, ಈ ಎರಡು R6 ಮತ್ತು R7 ಯಾವ ಕಾಂಬಿನೇಷನಲ್ಲಿದೆ, ಸೀರೀಸ್ ಕಾಂಬಿನೇಷನ್ ಆಗಿರೋದ್ರಿಂದ ಈ R6 ಮತ್ತು R7 ಅನ್ನು ಕೂಡಿಸ್ಬೇಕು. ಕೂಡಿಸಿದ್ರೆ ಎಷ್ಟು ಬರುತ್ತೆ, 4 ohm ಅಂತಾಯಿತು. ಇವಾಗ ಈ ರೆಸಿಸ್ಟೆನ್ಸ್ ಏನಿದೆಯಲ್ಲ, ಈ ರೆಸಿಸ್ಟೆನ್ಸ್, ಈ ಎರಡು ಸೇರಿ 1 ರೆಸಿಸ್ಟರ್ ಆಯಿತು. ಅದು ಯಾವ ಥರ ರೆಡ್ಯೂಸ್ ಆಗುತ್ತೆ ನೋಡಿ, ಈ ಸರ್ಕ್ಯೂಟು ಸೇಮ್ R1 ವ್ಯಾಲ್ಯೂ, ಇದು R2 ವ್ಯಾಲ್ಯೂ, ಇದು R4 ವ್ಯಾಲ್ಯೂ, R5 ವ್ಯಾಲ್ಯೂ ಆಸ್ ಇಟ್ ಈಸ್ ಆಗಿರುತ್ತೆ. ಬಟ್ ಈ R6 R7 ಏನಾಯ್ತಲ್ಲ, ಅದು ಹೇಗಿದೆ ಅಂತಂದರೆ 4 ohm ಆಯಿತು. ಇಲ್ಲಿ R1, ಇಲ್ಲಿ R2, R3, R4, R5 ಆಯಿತು. ಇವಾಗ ಇದು ರೆಡ್ಯೂಸ್ ಆಗಿ ಇಲ್ಲಿ 4 ohm ಆಯಿತು. ಮತ್ತೆ ಇದು 4 ohm ಇದೆ. ಇವಾಗ ನೋಡಿ, ಇಷ್ಟನ್ನು ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ಇವೆರಡು ಯಾವ ಥರ ಇದೆ, ಪ್ಯಾರಲಲ್ ಕಾಂಬಿನೇಷನ್ ತಾನೆ. ಪ್ಯಾರಲಲ್ ಕಾಂಬಿನೇಷನ್ ಅಂತಂದ್ರೆ ಯಾವ ಥರ ಬರೀತೀವಿ, R5 ಆ್ಯಂಡ್ 4 ohm ಪ್ಯಾರಲಲ್ ಆಗಿದೆ. ಪ್ಯಾರಲಲ್ ಆಗಿರೋದ್ರಿಂದ ನಾವು ಯಾವ ಥರ ಬರೀತೀವಿ, 1/4 ಪ್ಲಸ್ 1/4 ಎಷ್ಟು ಬರೀತೀವಿ, 2/4. 2 1s 2 2s ಅಂದರೆ 1/2 ಆಯಿತು. 1/RP ವ್ಯಾಲ್ಯೂ ಇಸ್ 1/2. ಬಟ್ RP ವ್ಯಾಲ್ಯೂ ಎಷ್ಟಾಗುತ್ತೆ, RP ವ್ಯಾಲ್ಯೂ 2 ohm ಆಯಿತು. ಅಂದರೆ ಇವಾಗ ನ್ಯೂ ಸರ್ಕ್ಯೂಟ್ ನೋಡಿ ಯಾವ ಥರ ಬದಲಾವಣೆ ಆಗುತ್ತೆ.
ಇಲ್ಲಿ ಬರೀತೀನಿ. ಇದು ಪೊಟೆನ್ಷಿಯಲ್ ಡಿಫರೆನ್ಸ್ ಪ್ರೊವೈಡ್ ಮಾಡೋದು ಸೆಲ್. ಅದಾದ್ಮೇಲೆ ಇದು R4, ಇದು R1, ಇಲ್ಲೇನಿದೆ R2, ಇಲ್ಲೇನಿದೆ R3. ಓಕೆನಾ? ಇವೆರಡೂ ರೆಡ್ಯೂಸ್ ಆಗಿ ಎಷ್ಟಾಯಿತು? 2 ಓಮ್ಗೆ ರೆಡ್ಯೂಸ್ ಆಯಿತು. ಇದನ್ನ 2 ಓಮ್ಗೆ ರೆಡ್ಯೂಸ್ ಆಯಿತು. ಈ R4 ವ್ಯಾಲ್ಯೂ ಎಷ್ಟು? 10 ಓಮ್. ಇಲ್ಲೆಷ್ಟಿದೆ? R2, R1 ವ್ಯಾಲ್ಯೂ ಎಷ್ಟಿದೆ? 4 ಓಮ್, 10 ಓಮ್. ಈ R2 ವ್ಯಾಲ್ಯೂ ಎಷ್ಟಿದೆ? 4 ಓಮ್. R3 ವ್ಯಾಲ್ಯೂ ಎಷ್ಟಿದೆ? 8 ಓಮ್ ಇದೆ. ನೋಡಿ, ಕ್ಲೀನಾಗಿ ನೋಡ್ಕೊಳ್ಳಿ. ಇಲ್ಲಿ ಈ R4 ಮತ್ತೆ ಈ 2 ಓಮ್ ಯಾವ ಥರ ಕನೆಕ್ಟ್ ಆಗಿದೆ? ಒಂದಾದ್ಮೇಲೆ ಒಂದು ತಾನೇ ಕನೆಕ್ಟ್ ಆಗಿರೋದು. ನೋಡ್ಕೊಳ್ಳಿ, ಈ R4 ಮತ್ತೆ ಈ 2 ಓಮ್ ಯಾವ ಥರ ಕನೆಕ್ಟ್ ಆಗಿದೆ? ಒಂದಾದ್ಮೇಲೆ ಒಂದು. ಅಂತಂದ್ರೆ ಯಾವ ಕಾಂಬಿನೇಷನ್? ಇವೆರಡು ಸೀರೀಸ್ ಕಾಂಬಿನೇಷನ್ ಬರುತ್ತೆ. ಈ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ್ಯಡ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬರೀತೀನಿ. ಈ R4 ಆ್ಯಂಡ್ 2 ಓಮ್ ಸೀರೀಸ್ ಅಂದ ತಕ್ಷಣ ಯಾವ್ದು ಬರುತ್ತೆ ನಮಗೆ? ಇಲ್ಲಿ 2 ಓಮ್ ಇದೆ, R4 ವ್ಯಾಲ್ಯೂ ಎಷ್ಟಿದೆ? 10 ಪ್ಲಸ್ 2 ಇದೆ, ಎಷ್ಟಾಗುತ್ತೆ? 12 ಓಮ್ ಆಗುತ್ತೆ. ಸೊ ಇವೆರಡೂ ರೆಡ್ಯೂಸ್ ಆಗಿ ಎಷ್ಟಾಗುತ್ತೆ ನಮಗೆ? 12 ಓಮ್ ಆಗುತ್ತೆ. ಇಲ್ಲಿ ನೋಡಿ, ಹೊಸ ಸರ್ಕ್ಯೂಟ್ ಯಾವ ಥರ ಬರುತ್ತೆ? R1 ಆಸ್ ಇಟ್ ಈಸ್ ಹಾಗೆ ಇರುತ್ತೆ. ಎಷ್ಟು? 4 ಓಮ್. ಈ R2 ಆಸ್ ಇಟ್ ಈಸ್ ಆಗಿರುತ್ತೆ 4 ಓಮ್. ಮತ್ತೆ ಈ R3ನೂ 8 ಓಮ್ ಆಸ್ ಇಟ್ ಈಸ್ ಆಗಿರುತ್ತೆ. ಬಟ್ ಇಲ್ಲಿ ಏನಾಗ್ತಿದೆಯಲ್ಲ, ಇವೆರಡೂ ಕಂಬೈನ್ ಆಗಿ ಎಷ್ಟು ಬರುತ್ತೆ? 12 ಓಮ್ ಅಂತ ಆಯಿತು. ಇಲ್ಲಿ ನೋಡಿ, ಈ R2 ಮತ್ತು R3 ಯಾವ ಥರ ಇದೆ? ಇವೆರಡು ಸೀರೀಸ್ ತಾನೆ. ಸೀರೀಸ್ ಅಂದ ತಕ್ಷಣ ನಮಗೆ ಏನು ಬರೀಬೇಕು? ಇಲ್ಲಿ ಆ್ಯಡ್ ಆಗುತ್ತೆ. ಅಂದರೆ ಈ ಎರಡೂ ಕೂಡ್ಕೊಂಡು ನಮ್ಗೆ ಹೊಸ ಸರ್ಕ್ಯೂಟ್ ಆಗುತ್ತೆ. ಏನಾಗುತ್ತೆ ಅಲ್ಲಿ ನೋಡಿ, ಇದು ಪೊಟೆನ್ಷಿಯಲು ಅಂದರೆ ಸೆಲ್ಲು, ಇಲ್ಲಿ R1 ವ್ಯಾಲ್ಯೂ, ಮತ್ತು ಇಲ್ಲಿ R2 ಮತ್ತು R3 ಏನಾಗುತ್ತೆ? ಒಂದೇ ಸರ್ಕ್ಯೂಟ್ ಆಗುತ್ತೆ, ಅಂದರೆ ಒಂದೇ ರೆಸಿಸ್ಟೆನ್ಸ್ ಆಗುತ್ತೆ. ಇಲ್ಲಿ ಆಲ್ರೆಡಿ 12 ಓಮ್ ಇದೆ. ಇಲ್ಲಿ ಏನಾಗುತ್ತೆ? 4 + 8, ಇಲ್ಲಿ 12 ಓಮ್ ಆಗುತ್ತೆ. ಓಮ್. ಸೊ ಇಲ್ಲಿ ನೋಡಿ, ಈ 12 ಓಮ್ ಯಾವ ಥರ ಇದೆ? ಪ್ಯಾರಲಲ್ ತಾನೆ. ಪ್ಯಾರಲಲ್ ಇದ್ದಾಗ ಯಾವ ಥರ ಮಾಡಬೇಕು? ಇವೆರಡು ನೋಡಿ, ಇವೆರಡು 12 ಓಮ್ ತಾನೆ. ಯಾವ ಥರ ಇದೆ? ಪ್ಯಾರಲಲ್. ಸೊ ಇದನ್ನು ನಾನು ಯಾವ ಥರ ಮಾಡ್ತೀನಿ? ಸೊ 1/12 ಪ್ಲಸ್ 1/12 ಅಂದರೆ 2/12. ಸೊ 2/12 ಅಂತಂದರೆ 1/6. ಸೊ ಇಲ್ಲಿ 1/RP ವ್ಯಾಲ್ಯೂ ಇಸ್ 6. ಬಟ್ ವಾಟ್ ಈಸ್ ದ RP ವ್ಯಾಲ್ಯೂ? 6 ಓಮ್. ಸೊ ಈ ರೆಜಿಸ್ಟರ್ ರೆಡ್ಯೂಸ್ ಆಗಿ ನಮಗೆ ಇಷ್ಟು ಮಾತ್ರ ಸಿಗುತ್ತೆ. ಯಾವ ಥರ? ಅದು R1 ವ್ಯಾಲ್ಯೂ ಮತ್ತು ಇದು R3 ವ್ಯಾಲ್ಯೂ. ಓಕೆ, ಸಾರಿ, RP ವ್ಯಾಲ್ಯೂ. ಇಲ್ಲಿ ಎಷ್ಟಿದೆ? ಇಲ್ಲಿ 4, ಇಲ್ಲಿ 6 ಇದೆ. ಇಲ್ಲಿ ನೋಡಿ, ಇದು ಯಾವ ಕಾಂಬಿನೇಷನಲ್ಲಿದೆ? ಸೀರೀಸ್ ಕಾಂಬಿನೇಷನ್. ಸೀರೀಸ್ ಆಗಿರೋದ್ರಿಂದ ಎಷ್ಟಾಗುತ್ತೆ? ಫೈನಲ್ ಆನ್ಸರ್ R equivalent is equal to 4 + 6. R equivalent ವ್ಯಾಲ್ಯೂ 10 ಓಮ್ ಆಗುತ್ತೆ. ಇಷ್ಟೇ ಆನ್ಸರ್. ಓಕೆ, ಇಲ್ಲಿ R e ವ್ಯಾಲ್ಯೂ 10 ಓಮ್ ಆಯಿತು. ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 5 ವೋಲ್ಟ್ ಕೊಟ್ಟಿದ್ದಾರೆ. ಕರೆಂಟ್ ಎಷ್ಟಾಗುತ್ತೆ? V/RE. V is 5, R is 10. 5 1 5, 5 2 10, 1/2. So therefore current is half ಅಂದರೆ 0.5 ಆಂಪಿಯರ್. ಇಷ್ಟು ಮಾಡಿದ್ರೆ ಸಾಕು. ಇದು ಪ್ಯಾರಲಲ್ ಕಾಂಬಿನೇಷನ್ ಮತ್ತು ಸೀರೀಸ್ ಕಾಂಬಿನೇಷನ್ ಸಾಲ್ವ್ ಮಾಡೋದು. ಇಲ್ಲಿ ಗೊತ್ತಾಯ್ತಾ? ಮಾಡಿದ್ರಾ? ಮಾಡಿಲ್ಲ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ 1 ಓಮ್, ಇಲ್ಲಿ 1 ಓಮ್ ಇದೆ. ನೋಡಿ, ಇಲ್ಲಿ 1 ಓಮ್, ಇಲ್ಲಿ 1 ಓಮ್ ಇದೆ. ನೋಡಿ, ಒಂದಕ್ಕೊಂದು ಜಾಯ್ನ್ ಆಗಿದೆ ತಾನೆ, ಸೀರೀಸ್ ಕಾಂಬಿನೇಷನ್. ಸೊ R1
ಇಲ್ಲಿ R1 ಆ್ಯಂಡ್ R2 ಸೀರೀಸಲ್ಲಿದೆ. ಸೀರೀಸಲ್ಲಿದ್ದರೆ ಏನಾಗುತ್ತೆ, ಇವೆರಡು ಆ್ಯಡ್ ಆಗುತ್ತೆ. 1 + 1 = 2 ಓಮ್. ಈ ರೆಡ್ಯೂಸ್ ಆಗಿ ಯಾವ ಥರ ಆಗುತ್ತೆ ಅಂದರೆ ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಇಗ್ನೋರ್ ಮಾಡೀನಿ ಇದನ್ನು, ಯಾಕೆಂದರೆ ಆಲ್ರೆಡಿ ಆ್ಯಡ್ ಮಾಡಿದ್ವಿ. ಇಗ್ನೋರ್ ಮಾಡಿ. ಎಷ್ಟಾಯ್ತು ಇದು? 2 ಓಮ್. ಈ 2 ಓಮ್ ಮತ್ತು R3 ಯಾವ ಥರ ಇದೆ? 2 ಓಮ್ ಆ್ಯಂಡ್ R3 ಪ್ಯಾರಲಲ್ ಕಾಂಬಿನೇಷನ್. ಪ್ಯಾರಲಲ್ ಕಾಂಬಿನೇಷನ್ ಯಾವ ಥರ ಬರುತ್ತೆ ಇದು? 1/RP = 1/2 + 1/1. ಎಷ್ಟಾಗುತ್ತೆ ಇದು? ಸೊ LCM ತೊಗೊಂಡ್ರೆ 2, 1 + 2. ಸೊ ಇಲ್ಲಿ 3/2 ಆಗುತ್ತೆ RP ವ್ಯಾಲ್ಯೂ. ಓಕೆನಾ? RP ವ್ಯಾಲ್ಯೂ 3 ಅಂತಂದರೆ, ಸಾರಿ 1/RP ವ್ಯಾಲ್ಯೂ 3/2 ಅಂತಂದರೆ RP ವ್ಯಾಲ್ಯೂ ಇಸ್ 2/3 ಓಮ್. ಎಷ್ಟು ಮಾಡಿದ್ರೆ ಸಾಕು. ಸಿಂಪ್ಲಿಫೈ ಮಾಡ್ಬೋದು. ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಯಾವ ಥರ ಮಾಡ್ತೀರಾ? 3 = 2 ಬ್ರಾಕೆಟ್, ಐ ಮೀನ್ ಡಿವಿಸಿಬಲ್. ಸೊ ಇದು ಡಿವಿಸಿಬಲ್ ಆಗಲ್ಲ. ಸೊ 0 ಪಾಯಿಂಟ್ ತೊಗೋತೀರಾ, ಆ್ಯಡ್ ಮಾಡ್ತೀರಾ. 3 × 18, 2 ಉಳಿಯುತ್ತೆ. ಮತ್ತು ಪಾಯಿಂಟ್ ತೊಗೊಂಡಿದ್ದೀರಾ, 3 × 18. ಇದು ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಅದರಿಂದ ಈ ರೌಂಡ್ ಆಫ್ ಮಾಡ್ತೀವಿ. ಯಾವ ಥರ ಮಾಡ್ತೀವಿ? 0.67 ಓಮ್ ಅಂತ ರೆಡ್ಯೂಸ್ ಮಾಡ್ತೀವಿ. ಇಷ್ಟಾಯ್ತಾ? ಎಷ್ಟು ಪ್ಯಾರಲಲ್ ಕಾಂಬಿನೇಷನ್ ಮತ್ತು ಸೀರೀಸ್ ಕಾಂಬಿನೇಷನ್. ಯಾವುದಾದ್ರು ಸ್ಟೆಪ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಮತ್ತು DPP ಸಾಲ್ವ್ ಮಾಡುವಾಗ ನಾವು ನೋಡ್ಕೊಳ್ಳೋಣ. ಸರಿನಾ? ನೆಕ್ಸ್ಟ್ ಏನಿದೆ? ಶೋ ಹೌ ಡು ಯು ಜಾಯಿನ್ 3 ರೆಸಿಸ್ಟರ್ಸ್ ಈಚ್ ಆಫ್ ರೆಸಿಸ್ಟೆನ್ಸ್ 9 ಓಮ್ ಸೊ ದಟ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ಎ ಕಾಂಬಿನೇಷನ್ ಈಸ್ 13.5 and 6 ಓಮ್. ಇಲ್ಲಿ ನೋಡಿ, ನಮಗೆ ಎಷ್ಟು ರೆಸಿಸ್ಟೆನ್ಸ್ ಇದೆ? 3 ರೆಸಿಸ್ಟರ್ಸ್. ಈಚ್ ರೆಸಿಸ್ಟೆನ್ಸ್ 9 ಓಮ್ ಇದೆ. ಅಂದರೆ ಎಲ್ಲ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸೇಮ್ ಇದೆ. ಸರಿನಾ? ಇಲ್ಲಿ ಡೇಟಾ ಏನು ಕೊಟ್ಟಿದ್ದಾರೆ? ಡೇಟಾ R1, R2, R3 is same. Therefore R ಎಷ್ಟಿದೆ? ಅದು 9 ಓಮ್ ಇದೆ. ಅವ್ರು ಏನು ಕೇಳ್ತಿರೋದು ಅಂದರೆ, ಯಾವ ಥರ ನೀವು ಕಂಬೈನ್ ಮಾಡ್ತೀರಾ ಈ ರೆಸಿಸ್ಟೆನ್ಸ್ನ? ಯಾವ ವ್ಯಾಲ್ಯೂ ಬರಬೇಕಂತ ಹೇಳ್ತಿದ್ದಾರೆ? 3.5 ಬರಬೇಕು ಮತ್ತು 6 ಓಮ್ ಬರಬೇಕು. ನಮಗೆ ಈ ಪ್ಯಾರಲ್ ಮತ್ತು ಸೀರೀಸ್ ಕಾಂಬಿನೇಷನ್ ಓದ್ತಿರ್ಬೇಕಾದ್ರೆ 3 ಪಾಯಿಂಟ್ಸ್ ಓದಿದ್ವಲ್ಲ, ಆ 3rd ಪಾಯಿಂಟು ರೆಸಿಸ್ಟೆನ್ಸ್ ರೆಸ್ಪೆಕ್ಟೆಡ್ ಆಗಿದೆ, ಅಂದರೆ ರೆಸಿಸ್ಟೆನ್ಸ್ಗೆ ರಿಲೇಟೆಡ್ ಆಗಿದೆ. ಓಕೆನಾ? ಆ ರೆಸಿಸ್ಟೆನ್ಸ್ ಇವಾಗ ಸೀರೀಸ್ ಕಾಂಬಿನೇಷನ್ ತೊಗೊಂಡ್ರೆ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 9 + 9 18, 18 + 9 27. ಓಕೆ, ಒಂದು ಮೂರಲೆ 27. 27 ಇಲ್ಲ ನಮಗೆ ಸೀರೀಸಲ್ಲಿ ಕನೆಕ್ಟ್ ಮಾಡೋಣ ಅಂತಂದರೆ 13.5 ಬರ್ತಾ ಇದೆ. ಅಂದರೆ ಇದು ಸೀರೀಸ್ ಅಲ್ಲ. ಓಕೆನಾ? ಪ್ಯಾರಲ್ ಆಗಿ ತೊಗೊಳ್ಳೋಣ. 1/9 + 1/9 + 1/9 3/9 ಅಂತಂದರೆ 1/3 3 ಓಮ್ ಬರುತ್ತೆ. ಪ್ಯಾರಲಲ್ ಕಾಂಬಿನೇಷನ್ ಮಾಡಿದ್ರೆ 3 ಬರುತ್ತೆ. ಈ 6ನೂ ಬರಲ್ಲ, ಈ 3.5ನೂ ಬರಲ್ಲ. ಅಂದರೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ನಾವು, ಇದು ಕಾಂಬಿನೇಷನ್ ಆಫ್ ಎ ರೆಸಿಸ್ಟರ್ಸ್. ಅಂದರೆ ಒಂದು ಸೀರೀಸಲ್ಲಿದೆ, ಮಿಕ್ಕಿದ್ದು ಕಾಂಬಿನೇಷನ್ ಆಫ್ ಪ್ಯಾರಲಲ್ ಆಗಿರ್ಬೋದು, ಅಥವಾ 2 ಸೀರೀಸ್. ಅದು ಪಾಸಿಬಿಲಿಟಿ ಇಲ್ಲಲ್ಲ. ನೋಡೋಣ ಬನ್ನಿ, ಡಯಾಗ್ರಾಮ್ ಡ್ರಾ ಮಾಡ್ಕೊಂಡು ನೋಡೋಣ. ಓಕೆನಾ? ಸೊ ಪಾಸಿಬಿಲಿಟಿ ಏನಂತಂದರೆ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ತೊಗೋತೀನಿ ಈ ಥರ. ಇಲ್ಲಿ ಏನು ಮಾಡ್ತೀನಿ, ನಾನು ಡಿವೈಡ್ ಮಾಡ್ತೀನಿ. ಯಾವ ಥರ? ಈ ಥರ ಡಿವೈಡ್ ಮಾಡ್ತೀನಿ. ಒಂದು ಪ್ಯಾರಲಲ್, ಒಂದು ಸೀರೀಸ್ ಕಾಂಬಿನೇಷನ್ ತೊಗೋತೀನಿ. ಇದು ಪಾಯಿಂಟ್ ಎ ಆ್ಯಂಡ್ ಇದು ಪಾಯಿಂಟ್ ಬಿ. ಈ ಎರಡರ ಮಧ್ಯೆ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡ್ತೀನಿ. ಇದನ್ನು R1, ಇದನ್ನು R2, ಇದನ್ನು R3 ಅಂತ ತೊಗೋತೀನಿ. ಎಲ್ಲ ವ್ಯಾಲ್ಯೂ ಸೇಮೇ, ಬಟ್ ಸ್ಟಿಲ್ 3 ರೆಸಿಸ್ಟರ್ಸ್ ಕೊಟ್ಟಿರೋದ್ರಿಂದ ನಂಬರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಇದನ್ನು ಸಾಲ್ವ್ ಮಾಡಿ. ಕಾಂಬಿನೇಷನ್ ಇದೇನಿದೆ? ಪ್ಯಾರಲಲ್ ಕಾಂಬಿನೇಷನ್ ತಾನೆ. ಈ ಪ್ಯಾರಲಲ್ ಕಾಂಬಿನೇಷನ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ, 1/RP = 1/R2 + 1/R3. ಎಷ್ಟು ಬರುತ್ತೆ? 1/9 + 1/9. ಅಂದರೆ 1/RP ವ್ಯಾಲ್ಯೂ = 2/9. RP ವ್ಯಾಲ್ಯೂ ಎಷ್ಟಾಗುತ್ತೆ? 9/2. What is half of 9? It is a 4.5 ಓಮ್. RP ವ್ಯಾಲ್ಯೂ ಬಂತು. RP ವ್ಯಾಲ್ಯೂ ಎಷ್ಟು? 4.5 ಓಮ್. ಅಂದರೆ ಈ ಸರ್ಕ್ಯೂಟ್ ಯಾವ ಥರ ರೆಡ್ಯೂಸ್ ಆಗುತ್ತೆ ಅಂತಂದರೆ, ಇದು R1 ಈ ರೆಡ್ಯೂಸ್ ಆಗಿ, ಕಾಂಬಿನೇಷನ್ ರೆಡ್ಯೂಸ್ ಆಗಿ
ನಿಮಗೆ ಆರ್ ಪಿ ವ್ಯಾಲ್ಯೂ ಈ ಥರ ಸಿಗುತ್ತೆ. ವಾಟ್ ಈಸ್ R1 ವ್ಯಾಲ್ಯೂ 9 ಓಮ್ ಮತ್ತು ಆರ್ ಪಿ ವ್ಯಾಲ್ಯೂ 4.5 ಓಮ್. ಇದು ಪಾಯಿಂಟ್ ಬಿ, ಇದು ಪಾಯಿಂಟ್ ಎ. ನೋಡಿ ಈ R1 ಮತ್ತು ಆರ್ ಪಿ ಯಾವ ಥರ ಕಾಂಬಿನೇಷನಲ್ಲಿದೆ ನೀವು ನೋಡ್ಬೋದು. ಒಂದಾದ್ಮೇಲೆ ಒಂದು ಕನೆಕ್ಟ್ ಆಗಿದೆ, ಒಂದಾದ್ಮೇಲೆ ಒಂದು ಕನೆಕ್ಟ್ ಆಗಿದ್ರೆ ಏನಂತ ಹೇಳ್ತಾರೆ? ಸೀರೀಸ್ ಕಾಂಬಿನೇಷನ್. ಸೊ ಇನ್ ಬಿಟ್ವೀನ್ ಎ ಬಿ ಇರೋದ್ರಿಂದ ನಾನು ಆರ್ ಎ ಬಿ ಅಂತ ತಗೋಬಹುದು ಅಥವಾ ಆರ್ ಈಕ್ವಲೆಂಟ್ ತಗೊಂಡು ಹೋಗ್ಬೋದು, ನಿಮ್ಮ ಇಷ್ಟ ಅದು. ಓಕೆನಾ? ನಾನು ಆರ್ ಈಕ್ವಲೆಂಟನ್ನೇ ಕನ್ಸಿಡರ್ ಮಾಡ್ತೀನಿ. ಆರ್ ಇ ಮೀನ್ಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್. ದೇರ್ಫೋರ್ R1 ಪ್ಲಸ್ ಆರ್ ಪಿ. ಸೊ R1 ವ್ಯಾಲ್ಯೂ ಎಷ್ಟಿದೆ ನನಗೆ? 9 ಪ್ಲಸ್ 4.5. ಸೊ 9 ಪ್ಲಸ್ 4.5 ಎಷ್ಟು? 13.5 ಓಮ್. ಆರ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಂತು. ಎಷ್ಟು? 13.5 ಓಮ್. ಅಂತಂದರೆ ಫಸ್ಟ್ ವ್ಯಾಲ್ಯೂ ಕಂಡುಹಿಡಿದ್ವಿ. ಅದನ್ನು ಯಾವ ಥರ ಕಂಬೈನ್ ಮಾಡಬೇಕು ಅಂತಂದರೆ, ಈ 3 ರೆಜಿಸ್ಟರ್ಸ್ನ 2 ಪ್ಯಾರಲಲ್ ಆಗಿ ಕನ್ಸಿಡರ್ ಮಾಡಬೇಕು, ಒಂದು ಸೀರೀಸ್. ಈ ಡಯಾಗ್ರಾಮ್ನ ಬರಿಬೇಕು. ಓಕೆನಾ? ಇಟ್ ಈಸ್ ಫಾರ್ ಫಸ್ಟ್ ಒನ್. ಓಕೆ, ಈಕ್ವಲೆಂಟ್ ರೆಸಿಸ್ಟೆನ್ಸ್ 13.5. ಮತ್ತು ಸೆಕೆಂಡ್ ರೆಸಿಸ್ಟೆನ್ಸ್ನ ನೋಡೋಣ. ಯಾವ ಥರ ಕನೆಕ್ಟ್ ಮಾಡಿದ್ರೆ ನಮಗೆ 6 ಓಮ್ ಬರುತ್ತೆ. ಇವಾಗ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ 27 ಓಮ್ ಅಂತ ಬರ್ತಾ ಇದೆ. ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 3 ಓಮ್ ಅಂತ ಬರ್ತಾ ಇದೆ. ಇಲ್ಲಿ ಆಲ್ರೆಡಿ ಈ ಥರ ಕನೆಕ್ಟ್ ಮಾಡಿದ್ರೆ ನಮಗೆ 13.5 ಅಂತ ಬರ್ತಿದೆ. ಮಿಕ್ಕಿದ್ದು ಯಾವ ಕಾಂಬಿನೇಷನ್ ಪಾಸಿಬಲ್ ಇದೆ ನೋಡೋಣ ಬನ್ನಿ. ಇದು ಪಾಯಿಂಟ್ ಎ ಅಂತ ತಿಳ್ಕೊತೀನಿ. ಇದು ಸೆಕೆಂಡ್ ಡಿವಿಷನ್ ಆ್ಯಂಡ್ ಸೆಕೆಂಡ್ ಸಬ್ ಕ್ವೆಶನ್. ಇಲ್ಲಿ ನಾನು ಸರ್ಕ್ಯೂಟ್ನ ಈ ಥರ ಡಿವೈಡ್ ಮಾಡ್ಕೊಂಡೆ. ಡಿವೈಡ್ ಮಾಡಿದಾಗ ಇಲ್ಲಿ ನಾನೇನು ಮಾಡ್ತೀನಿ, ಇಲ್ಲೊಂದು ಮತ್ತು ಇಲ್ಲೊಂದು ಯೂಸ್ ಮಾಡ್ಕೊತೇನೆ. ಓಕೆನಾ? ಇದು ಬಿ ಪಾಯಿಂಟ್, ಇದು R1, R2, R3 ಅಂತ ತೊಗೊಳ್ತೀನಿ. ಇಲ್ಲಿ ನೋಡಿ, ಈ R1 ಮತ್ತು R2 ಯಾವ ಕಾಂಬಿನೇಷನಲ್ಲಿದೆ? ಒಂದಾದ್ಮೇಲೆ ಒಂದಿರೋದ್ರಿಂದ ಯಾವ ಕಾಂಬಿನೇಷನ್ ಅಂತ ಕರಿತೀಯ ನೀನು? R1, R2 ಸೀರೀಸ್ ಕಾಂಬಿನೇಷನ್ ಅಲ್ವಾ? ಸೊ ಸೀರೀಸ್ ಕಾಂಬಿನೇಷನ್ ಆಗಿರೋದ್ರಿಂದ ನೀನೇನು ಬರೀತೀಯಾ? R1 ಆ್ಯಂಡ್ R2 ಸೀರೀಸಲ್ಲಿದೆ. ಸೀರೀಸಲ್ಲಿರೋದ್ರಿಂದ ನೀನೇನಂತ ಬರೀತೀಯಾ? RS ಇಸ್ ಈಕ್ವಲ್ ಟು R1 ಪ್ಲಸ್ R2. ವ್ಯಾಲ್ಯೂಸ್ ಎಷ್ಟು ಅದ್ರದ್ದು? 9 ಪ್ಲಸ್ 9 ಎಷ್ಟಾಯಿತು? 18 ಓಮ್ ಆಯಿತು. ಸೊ RS. ಸೊ ಅಂತಂದರೆ ಈ ಕಾಂಬಿನೇಷನ್ನ ರೆಡ್ಯೂಸ್ ಮಾಡಿ ನಾವು ಒಂದು ರೆಸಿಸ್ಟೆನ್ಸ್ನ ಮಾಡ್ತೀವಿ, ರೆಸಿಸ್ಟೆನ್ಸ್ ಆಫ್ ಎ ರೆಜಿಸ್ಟರ್. ಈ ಡಯಾಗ್ರಾಮ್ ರೆಡ್ಯೂಸ್ ಆಗಿ ಯಾವ ಥರ ಕಾಣಿಸುತ್ತೆ ಅಂತಂದರೆ, ಎ ಆ 2 ರೆಸಿಸ್ಟೆನ್ಸ್ ಹೋಗಿ ಎಷ್ಟು ಬರುತ್ತೆ ನಮಗೆ? 9 ಓಮ್ ಹೋಗಿ ನಮಗೆ ಬರೀ 18 ಓಮ್ ಅಂತ ಬರುತ್ತೆ. ಓಕೆನಾ? ಇದು ಬಿ ಪಾಯಿಂಟ್. ಸೊ ಇದು RS ವ್ಯಾಲ್ಯೂ 18 ಓಮ್, ಇದು R3 ವ್ಯಾಲ್ಯೂ. ಸೊ ಇಲ್ಲಿ ನೋಡಿ, RS ಮತ್ತು R3 ವ್ಯಾಲ್ಯೂ ಯಾವ ಕಾಂಬಿನೇಷನಲ್ಲಿದೆ ನಮಗೆ? ಇಲ್ಲಿ ನೀವು ನೋಡ್ಬೋದು ಪ್ಯಾರಲಲ್ ಕಾಂಬಿನೇಷನ್ ಆಗಿದೆ. ಸೊ ಪ್ಯಾರಲಲ್ ಕಾಂಬಿನೇಷನ್ ಯಾವ ಥರ ಬರೀತೀಯಾ? RS ಆ್ಯಂಡ್ R3 ಆರ್ ಇನ್ ಪ್ಯಾರಲಲ್ ಕಾಂಬಿನೇಷನಲ್ಲಿದೆ. ಸೊ ಅದರಿಂದ ನೀನು ಯಾವ ಥರ ಆರ್ ಈಕ್ವಲೆಂಟ್ ಯಾವ ಥರ ಬರೀತೀಯಾ? 1/RS ಪ್ಲಸ್ 1/R3 ಎಷ್ಟಾಗುತ್ತೆ? 1/18 ಪ್ಲಸ್ 1/9. LCM ತೊಗೊಂಡ್ರೆ ಎಷ್ಟಾಗುತ್ತೆ? 1/RE. ದಟ್ ಈಸ್ LCM ತೊಗೊಂಡ್ರೆ 18, ಇಲ್ಲಿ 1, ಇಲ್ಲಿ 2. ಎಷ್ಟಾಯಿತು? 1 ಪ್ಲಸ್ 2 3/18. ಇಲ್ಲಿ ನೋಡಿ, ನಿಮಗೆ ಒಂದು ಅರ್ಥ ಆಗುತ್ತೆ. 3 1s 3, 3 6 18, 3 1 3, 3 15, 3 6 18, 1/6 ಅಂತ ಬಂತು. ಈ 1/R ವ್ಯಾಲ್ಯೂ ಈಸ್ 1/6. therefore RE ವ್ಯಾಲ್ಯೂ ಈಸ್ 6 ಓಮ್. ಬಂತಾ? ಸೊ ಸೆಕೆಂಡ್ ಒನ್ 6 ಓಮ್ ಇದೆ. ನಮಗೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬಂತು? 6 ಓಮ್. ಇಲ್ಲಿ ಫಸ್ಟ್ ಒನ್ ಎಷ್ಟಿದೆ? 13.5. ನಮ್ಗೆ ಎಷ್ಟು ಬಂದಿದೆ? 13.5. ಸೊ ಈ ಥರ ಅರೇಂಜ್ ಮಾಡ್ತೀವಿ ಅಂತ ನೀವು ಎಕ್ಸಾಮಲ್ಲಿ ಈ ಥರ ಬಂದರೆ ಈ ಥರ ಸರ್ಕ್ಯೂಟ್ ಸಮೇತ ನೀವೇ ಎಕ್ಸ್ಪ್ರೆಸ್ ಮಾಡಬೇಕು. ನೀವು ಡೈರೆಕ್ಟಾಗಿ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋದರೆ ಮಾರ್ಕ್ಸ್ ಸಿಗಲ್ಲ. ಸೊ ಇದೇ ಮೆಥಡಲ್ಲಿ ಮಾಡಬೇಕು. ಓಕೆನಾ? ಇಷ್ಟ ಅರ್ಥ ಆಯ್ತಾ? ನೋಡಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟ್ ಏನಿದೆ ನೋಡೋಣ. ಓಕೆ,
ನೆಕ್ಸ್ಟ್ ಕ್ವಶನ್ ಆರ್ ನೆಕ್ಸ್ಟ್ ಕಾನ್ಸೆಪ್ಟ್ ಯಾ ಅಡ್ವಾಂಟೇಜ್ ಆಫ್ ಪ್ಯಾರಲ್ ಕಾಂಬಿನೇಷನ್ ಓವರ್ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್. ಇಲ್ಲಿ ಒಂದು ಕ್ವಶನ್ ಬರುತ್ತೆ, ಏನಂತಂದ್ರೆ ನಮ್ಮ ಮನೆಗಳಲ್ಲಿ ಅದು ಟಿ ವಿ ಆಗಿರ್ಬೋದು, ಅಥವಾ ರೆಫ್ರಿಜರೇಟರ್ ಆಗಿರ್ಬೋದು, ಅಥವಾ ಎನಿ ಎಲೆಕ್ಟ್ರಿಕಲ್ ಡಿವೈಸ್ ಆಗಿರ್ಬೋದು, ಅದನ್ನು ಯಾವ ಕಾಂಬಿನೇಷನಲ್ಲಿ ನಾವು ಕನೆಕ್ಟ್ ಮಾಡಿರ್ತೀವಿ ಅನ್ನೋ ಒಂದು ಕ್ವಶನ್. ಇಲ್ಲಿ ನಾನು ಹೇಳ್ತೀನಿ ಸೀರೀಸ್ ಕಾಂಬಿನೇಷನಲ್ಲಿ ಕನೆಕ್ಟ್ ಮಾಡಿರಲ್ಲ, ಪ್ಯಾರಲ್ ಕಾಂಬಿನೇಷನಲ್ಲಿ ಕನೆಕ್ಟ್ ಮಾಡಿರ್ತೀವಿ ಅಂತ ಹೇಳ್ತೀನಿ. ಇಲ್ಲಿ ಯಾಕೆ ನಾವು ಪ್ಯಾರಲ್ ಕಾಂಬಿನೇಷನಲ್ಲಿ ಕನೆಕ್ಟ್ ಮಾಡ್ತೀವಿ ಅನ್ನೋದನ್ನು ನಾವು ಹೇಳಬೇಕು. ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ ಪ್ಯಾರಲ್ ಕಾಂಬಿನೇಷನ್ ಓವರ್ ಸೀರೀಸ್ ಕಾಂಬಿನೇಷನ್. ನಾವು ಯಾಕೆ ಸೀರೀಸ್ ಕಾಂಬಿನೇಷನ್ ಯೂಸ್ ಮಾಡಲ್ಲ, ಯಾಕೆ ಪ್ಯಾರಲ್ ಕಾಂಬಿನೇಷನ್ ಯೂಸ್ ಮಾಡಬೇಕು ಅನ್ನೋದು ನೋಡೋಣ ಬನ್ನಿ. ಇವಾಗ ನೋಡಿ, ಈ ರೆಸಿಸ್ಟೆನ್ಸ್ R1 R2 R3 ಅನ್ನೋದು ಏನು ಬರೀತೀನಲ್ಲ, ಅದು ಲೋಡ್ ಅಂತಂದ್ರೆ ಅದು ಎಲೆಕ್ಟ್ರಿಕಲ್ ಡಿವೈಸ್. ಎನಿ ಎಲೆಕ್ಟ್ರಿಕಲ್ ಡಿವೈಸ್ ಇಫ್ ಯು ಕನ್ಸಿಡರ್, ಎವ್ರಿ ಎಲೆಕ್ಟ್ರಿಕಲ್ ಡಿವೈಸ್ ಹ್ಯಾಸ್ ಇಟ್ಸ್ ಓನ್ ರೆಸಿಸ್ಟೆನ್ಸ್. ಓಕೆ, ಅದರಿಂದ ನೀವು ನೋಡಿ, ಇದು ಯಾವುದು R1 ಅಂದ್ಕೊಳ್ಳೋಣ, ಇದು R2 ಅಂದ್ಕೊಳ್ಳೋಣ, ಇದು R3. ಇದು ಯಾವ ಕಾಂಬಿನೇಷನ್? ಆಲ್ರೆಡಿ ನಾವು ಓದಿರೋದ್ರಿಂದ ಗೊತ್ತಾಗುತ್ತೆ, ಇದು ಸೀರೀಸ್ ಕಾಂಬಿನೇಷನ್ ಅಂತ. ಈ R1 R2 R3 ಪ್ಲೇಸಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಬಲ್ಬ್ ಕನೆಕ್ಟ್ ಮಾಡಿದ್ದೀನಿ ಇನ್ ಪ್ಲೇಸ್ ಆಫ್ R1. ಇನ್ ಪ್ಲೇಸ್ ಆಫ್ R2 ನಾನು ಏನು ಆ್ಯಡ್ ಮಾಡಿದ್ದೀನಿ ಅಂದರೆ ಫ್ಯಾನ್ ಯೂಸ್ ಮಾಡಿದ್ದೀನಿ. ಈ R3 ಪ್ಲೇಸಲ್ಲಿ ನಾನು ಏನು ಮಾಡಿದ್ದೀನಿ, ಟಿ ವಿ ಯೂಸ್ ಮಾಡಿದ್ದೀನಿ. ಓಕೆ, ಇಲ್ಲಿ ಒಂದು ಕಾಂಬಿನೇಷನ್ ಆಯಿತು. ನೆಕ್ಸ್ಟ್ ಅದರಲ್ಲಿ ನೋಡಿ, ಇದನ್ನ R1 ಅಂತ ಕರಿತೀನಿ, ಇದನ್ನ ನಾನು R2 ಅಂತ ಕರಿತೀನಿ. ಓಕೆ, ಇಲ್ಲಿ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ಪಾಯಿಂಟ್ ಬಿ. ಇಲ್ಲಿ ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ. ಇಲ್ಲೂ ಅಷ್ಟೇ, R1 ಪ್ಲೇಸಲ್ಲಿ ಬಲ್ಬ್ ಕನೆಕ್ಟ್ ಮಾಡಿದ್ದೀನಿ, ಇಲ್ಲಿ R2 ಪ್ಲೇಸಲ್ಲಿ ಫ್ಯಾನ್ ಕನೆಕ್ಟ್ ಮಾಡಿದ್ದೀನಿ, ಈ R3 ಪ್ಲೇಸಲ್ಲಿ ಟಿ ವಿ ಕನೆಕ್ಟ್ ಮಾಡಿದ್ದೀನಿ. ಸರಿನಾ? ಇಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ, ಇಲ್ಲೂ ಕರೆಂಟ್ ಫ್ಲೋ ಆಗ್ತಿದೆ. ಓಕೆ, ಕರೆಂಟ್ ಇದ್ದರೆ ಮಾತ್ರ ಅಲ್ಲಿ ಎಲೆಕ್ಟ್ರಿಕಲ್ ಡಿವೈಸ್ ವರ್ಕ್ ಆಗುತ್ತೆ, ಇಲ್ಲ ಅಂತಂದರೆ ವರ್ಕ್ ಆಗಲ್ಲ. ಆ ಕಂಡೀಷನ್ ನಿಮಗೆ ಗೊತ್ತಿದೆ. ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಈ ಸರ್ಕ್ಯೂಟಲ್ಲಿ ಫಾರ್ ಎಕ್ಸಾಂಪಲ್ ಈ ಸೋರ್ಸ್ ಕನೆಕ್ಟ್ ಮಾಡಿರ್ತೀವಲ್ಲ, ಸೋರ್ಸ್ ಇದು ಪ್ಲಗ್ ಕೀ ಅಂದ್ಕೊಳ್ಳಿ, ಅಂದರೆ ಸ್ವಿಚ್. ಇದಕ್ಕೂ ಅಷ್ಟೇ, ಒಂದು ಪ್ಲಗ್ ಕೀ ಹಿಡಿತೆ ಅಂದರೆ ಸ್ವಿಚ್ ಥರ. ಸ್ವಿಚ್ ಆನ್ ಆಗಿದೆ ತಾನೇ, ಇಲ್ಲಿ ಸ್ವಿಚ್ ಆನ್ ಆಗಿದ್ದರೆ ಈ ಕರೆಂಟ್ ಫ್ಲೋ ಆಗುತ್ತೆ. ಓಕೆನಾ? ಫ್ಲೋ ಆಗುತ್ತೆ. ಈ ಫ್ಲೋ ಆದಾಗ ಎಲ್ಲನೂ ವರ್ಕ್ ಆಗುತ್ತೆ. ಇಲ್ಲಿ ನಮಗೆ ಒಂದು ಕಂಡೀಷನ್ ಏನಪ್ಪ ಅಂತಂದರೆ, ಈ ಸೀರೀಸ್ ಕಾಂಬಿನೇಷನಲ್ಲಿ ಯಾವುದು ಸೇಮ್ ಆಗಿರುತ್ತೆ, ಯಾವುದು ಡಿಫ್ರೆಂಟ್ ಆಗಿರುತ್ತೆ. ನಮ್ಗೆ ಗೊತ್ತಿದೆ, ಇನ್ ಸೀರೀಸ್ ಕಾಂಬಿನೇಷನ್ ಕರೆಂಟ್ ವಿಲ್ ಬಿ ಸೇಮ್. ಇನ್ ಸೀರೀಸ್ ಕಾಂಬಿನೇಷನ್ ಕರೆಂಟ್ ಈಸ್ ಸೇಮ್. ವಿ ಡಿಫ್ರೆನ್ಸ್ ಮೀನ್ಸ್ ಚೇಂಜಸ್. ಸೊ ಇಲ್ಲಿ ನಾನು ಫಸ್ಟ್ ರೀಸನ್ ಕೊಡ್ತೀನಿ, ನಾನು ಸೀರೀಸ್ ಕಾಂಬಿನೇಷನ್ ಯೂಸ್ ಮಾಡಲ್ಲ. ಯಾಕೆ ಅಂತಂದರೆ, ಇಲ್ಲಿ ನೋಡಿ, ಬಲ್ಬು ಮತ್ತು ಫ್ಯಾನ್ ಮತ್ತು ಟಿ ವಿಗೆ ಸೇಮ್ ವೋಲ್ಟೇಜ್ ಹೋಗಲ್ಲ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೋಗಲ್ಲ, ಡಿಫ್ರೆಂಟ್ ಪೊಟೆನ್ಷಿಯಲ್ ಹೋಗುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೋಗುತ್ತೆ. ಅದರಿಂದ ಈ ಎಲೆಕ್ಟ್ರಿಕಲ್ ಡಿವೈಸ್ ಕರೆಕ್ಟಾಗಿ ವರ್ಕ್ ಆಗಲ್ಲ. ಸರಿನಾ? ದಟ್ ಈಸ್ ಒನ್ ಕಂಡೀಷನ್. ಮತ್ತೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈ ಬಲ್ಬ್ ಸುಟ್ಟೋಯ್ತು ಅಂದ್ಕೊಳ್ಳಿ, ಯಾವುದೋ ಒಂದು ಕಾರಣದಿಂದ ಸುಟ್ಟೋಯ್ತು, ಅಥವಾ ಯಾವುದೋ ಒಂದು ಕೆಟ್ಟೋಗಿರೋ ಬಲ್ಬ್ನ ಇಲ್ಲಿ ಹಾಕಿದ್ದೀನಿ ನಾನು. ಇಲ್ಲಿ ಹಾಕಿದ್ರೆ ಏನಾಗುತ್ತೆ, ಈ ಕರೆಂಟ್ ಫ್ಲೋ ಆಗುತ್ತೆ, ಇದ್ರ ಬಲ್ಬಲ್ಲಿ ಹೋಗುತ್ತೆ, ಬಟ್ ಬಲ್ಬ್ ಆನ್ ಆಗಲ್ಲ. ಯಾಕಾಗಲ್ಲ ಅಂತಂದರೆ, ಇದು ಕೆಟ್ಟೋಗಿರೋದ್ರಿಂದ ಇದು ವರ್ಕ್ ಆಗಲ್ಲ. ಅಂದರೆ ಫಿಲಮೆಂಟು ಬ್ರೇಕ್ ಆಗಿರ್ಬೋದು, ಓಕೆನಾ, ಅಥವಾ ಬರ್ನ್ ಆಗಿರ್ಬೋದು. ಬರ್ನ್ ಆದಮೇಲೆ ಇಲ್ಲಿ ಏನಾಗುತ್ತೆ, ಈ ಪಾತ್ ಏನಿದೆಯಲ್ಲ, ಇದ್ರ ಮೂಲಕ, ಈ ಬಲ್ಬ್ ಮೂಲಕ ಕರೆಂಟ್ ಫ್ಲೋ ಆಗ್ತಿರುತ್ತೆ. ಈ ಬಲ್ಬೇ ವರ್ಕ್ ಆಗಲ್ಲ ಅಂದರೆ ಕರೆಂಟ್ ಫ್ಲೋ ಆಗುತ್ತೆ ಇಲ್ಲಿ ಈ ಪ್ಲೇಸಲ್ಲಿ? ಆಗಲ್ಲ. ಅದರಿಂದ ಈ ಸೀರೀಸ್ ಕಾಂಬಿನೇಷನ್ ಯೂಸ್ ಮಾಡಲ್ಲ. ಇಲ್ಲಿ ಕರೆಂಟೇ ಫ್ಲೋ ಆಗಲ್ಲ, ಅದರಿಂದ ಈ ಫ್ಯಾನು ವರ್ಕ್ ಆಗಲ್ಲ ಮತ್ತು ಟಿ ವಿ ವರ್ಕ್ ಆಗಲ್ಲ. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ, ಇನ್ ಸೀರೀಸ್ ಕಾಂಬಿನೇಷನ್ ಆಲ್ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಅಂದರೆ ಇಲ್ಲಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ಬಲ್ಬು ಆನ್ ಆಗುತ್ತೆ,
ಫ್ಯಾನು ಆನ್ ಆಗುತ್ತೆ, ಟಿ ವಿ ಆನ್ ಆಗುತ್ತೆ ಇಫ್ ಎವ್ರಿಥಿಂಗ್ ಇಸ್ ಕರೆಕ್ಟ್. ಬಟ್ ಕರೆಕ್ಟಾಗಿ ವರ್ಕ್ ಆಗಲ್ಲ. ಆನ್ ಆಗುತ್ತೆ ಬಟ್ ಕರೆಕ್ಟಾಗಿ ವರ್ಕ್ ಆಗಲ್ಲ. ಸೆಕೆಂಡ್ ಒನ್ ಏನಂತಂದರೆ, ಯಾಕೆ ಕರೆಕ್ಟಾಗಿ ವರ್ಕ್ ಆಗಲ್ಲ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇರೆ ಬೇರೆ ಆಗಿರೋದ್ರಿಂದ. ಓಕೆ, ಮತ್ತೆ ಇಲ್ಲಿ ಒಂದು ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಕೆಟ್ಟೋಯ್ತು ಅಂತಂದರೆ ಯಾವುದು ನೆಕ್ಸ್ಟ್ ಕನೆಕ್ಟ್ ಮಾಡಿರ್ತೀವಲ್ಲ ಅವು ಯಾವುದೂ ವರ್ಕ್ ಆಗಲ್ಲ. ಅದು ಸೆಕೆಂಡ್ ಪಾಯಿಂಟ್. ಮತ್ತು ಇನ್ನೊಂದು ಥರ್ಡ್ ಪಾಯಿಂಟ್ ಅಂತಂದರೆ, ಇಲ್ಲಿ ನನಗೆ ಬಲ್ಬ್ ಬೇಕಾಗಿಲ್ಲ. ಬಲ್ಬ್ ಆಫ್ ಮಾಡಿದ ತಕ್ಷಣ ಏನಾಗುತ್ತೆ? ಇದು ಆಫ್ ಆಗುತ್ತೆ, ಇದು ಆಫ್ ಆಗುತ್ತೆ. ಅದ್ರ ಅರ್ಥ. ಓಕೆನಾ? ಅದರಿಂದ ಈ ಸೀರೀಸ್ ಕಾಂಬಿನೇಷನ್ನ ನಾನು ರೆಫರ್ ಮಾಡಲ್ಲ. ಮತ್ತೊಂದು ಕಂಡೀಷನ್ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಾಗಿರುತ್ತೆ? ಎಫೆಕ್ಟಿವ್ ರೆಸಿಸ್ಟೆನ್ಸ್. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದ ಇಂಡಿವಿಜುವಲ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಆಫ್ ರೆಸಿಸ್ಟರ್ ಯೂಸ್ಡ್ ಇನ್ ದ ಸರ್ಕ್ಯೂಟ್. ಅಂದರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ವಿಲ್ ಬಿ ಮೋರ್. ಯಾವಾಗ ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅವಾಗ ಏನಾಗುತ್ತೆ? ಇಟ್ ಅಪೋಸಸ್ ಫ್ಲೋ ಆಫ್ ಕರೆಂಟ್. ತಡೀತೆ, ಹೋಗ್ಬೇಡ ನೀನು ಇಲ್ಲೇ ಇರೋ ಅಂತ. ಅದೇನಾಗುತ್ತೆ? ಕರೆಂಟ್ ಬರ್ತಾನೆ ಇರುತ್ತೆ ಬಟ್ ಇದು ಅಪೋಸ್ ಮಾಡ್ತಾನೆ ಇರುತ್ತೆ. ಅದರಿಂದ ಏನಾಗುತ್ತೆ? ಡ್ಯೂ ಟು ದಿಸ್ ರೀಸನ್ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ ಏನಾಗುತ್ತೆ? ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು ಅಲ್ವಾ, ಅಥವಾ ಬೆಂಕಿ ಹತ್ಬೋದು. ಅದರಿಂದ ಈ ಸೀರೀಸ್ ಕಾಂಬಿನೇಷನ್ನ ನಾವು ರೆಫರ್ ಮಾಡಲ್ಲ. ಓಕೆ, ಸೆಕೆಂಡ್ ಫ್ಯಾಕ್ಟರ್ ಈಸ್ ಏನು? ಎಲೆಕ್ಟ್ರಿಕಲ್ ಡಿವೈಸ್ ಅಥವಾ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಥರ್ಡ್ ಪಾಯಿಂಟ್ ಏನು? ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಡಿಪೆಂಡೆಂಟ್ ಆನ್ ಈಚ್ ಅದರ್. ಒಂದು ಆಫ್ ಮಾಡಿದ್ರೆ ಎಲ್ಲ ಆಫ್ ಆಗುತ್ತೆ, ಒಂದು ಆನ್ ಮಾಡಿದ್ರೆ ಎಲ್ಲನೂ ಆನ್ ಆಗುತ್ತೆ. ಯಾಕೆಂದ್ರೆ ಎಲ್ಲದಕ್ಕೂ ಒಂದೇ ಪಾತ್ ಇರೋದು ಕರೆಂಟ್. ಓಕೆನಾ? ಆ ರೀಸನಿಂದ. ಮತ್ತೆ ಥರ್ಡ್ ಪಾಯಿಂಟ್ ಏನಂತಂದ್ರೆ, ಹೀಟ್ ತುಂಬ ಜನರೇಟ್ ಆಗುತ್ತೆ. ಹೀಟ್ ತುಂಬ ಜನರೇಟ್ ಆಗೋದ್ರಿಂದ ಹೀಟ್ ಜನರೇಷನ್ ವಿಲ್ ಬಿ ಮೋರ್. ಯಾವ ಥರ ಈ ಹೀಟ್ ಜನರೇಷನ್ ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸ್ ಅನ್ನೋದು ನೆಕ್ಸ್ಟ್ ಟಾಪಿಕಲ್ಲಿ ನೋಡ್ಕೊಳ್ಳೋಣ. ಓಕೆ, ಆಫ್ಟರ್ ದಿಸ್ ಸ್ಲೈಡ್. ನೆಕ್ಸ್ಟ್ ಏನಿದೆ ಇಲ್ಲಿ? ಹೀಟ್ ಜನರೇಷನ್ ವಿಲ್ ಬಿ ಮೋರ್. ರೆಸಿಸ್ಟೆನ್ಸ್ ಹೆವಿ ಆಗಿರೋದ್ರಿಂದ, ಜಾಸ್ತಿ ಆಗಿರೋದ್ರಿಂದ ಈ ಹೀಟ್ ಜನರೇಷನ್ ಆಗುತ್ತೆ. ಹೀಟ್ ಜನರೇಷನ್ ಆದರೆ ಏನಾಗುತ್ತೆ? ಅಲ್ಲಿ ಚಾನ್ಸಸ್ ಇದೆ, ಬೆಂಕಿ ಹತ್ಕೊಳ್ಳೋ ಚಾನ್ಸಸ್, ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಅದರಿಂದ ನಾವು ಈ ಸೀರೀಸ್ ಕಾಂಬಿನೇಷನ್ನ ಯೂಸ್ ಮಾಡಲ್ಲ. ಈ 3 ಪಾಯಿಂಟ್ ಬರೆದ್ರೆ ಸಾಕು. ಓಕೆನಾ? ಮತ್ತೆ ನಾವು ಯಾಕೆ ಈ ಪ್ಯಾರಲಲ್ ಕಾಂಬಿನೇಷನ್ ಯೂಸ್ ಮಾಡ್ತೀವಿ ನೋಡಿ. ಇಲ್ಲಿ ಈಚ್ ಕರೆಂಟ್ ವ್ಯಾಲ್ಯೂ ವಿಲ್ ಬಿ ಡಿಫ್ರೆಂಟ್. ಅಂದರೆ ಯಾವ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ಗೆ ಎಷ್ಟು ಬೇಕೋ ಅಷ್ಟೇ ಕರೆಂಟು ಫ್ಲೋ ಆಗ್ತಾ ಇರುತ್ತೆ. ಅದರಿಂದ ಎಲ್ಲ ಡಿವೈಸ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದು ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಬಲ್ಬ್ ಕೆಟ್ಟೋಯ್ತು ಅಂದ್ಕೊಳ್ಳಿ, ಇಲ್ಲಿ ಕರೆಂಟ್ ಫ್ಲೋ ಆಗಲ್ಲ. ಓಕೆನಾ? ಇಲ್ಲಿ ಕರೆಂಟ್ ಫ್ಲೋ ಆಗಲ್ಲ. ಈ ಎರಡು ಡಿವೈಸ್ ವರ್ಕ್ ಆಗುತ್ತೆ. ಯಾಕೆಂದರೆ ಇವಾಗ ನೋಡಿ, ಸಪ್ರೇಟ್ ಪಾತ್ ಇದೆ. ಈ ಎಂಡಿಂದ ಈ ಎಂಡಿಗೆ ರೀಚ್ ಆಗುತ್ತೆ ತಾನೆ ಕರೆಂಟ್, ಇದ್ರ ಮೂಲಕ ರೀಚ್ ಆಗುತ್ತೆ. ಮತ್ತು ಇದು ನೋಡಿ, ಇದು ರೀಚ್ ಆಗುತ್ತೆ, ಇದನ್ನು ರೀಚ್ ಆಗುತ್ತೆ ಎಂಡ್ ಎ ಇಂದ ಎಂಡ್ ಬಿಗೆ. ಫಾರ್ ಎಕ್ಸಾಂಪಲ್ ಇದು ಕರೆಕ್ಟ್ ಆಗಿದೆ ಅನ್ಕೊಳ್ಳಿ, ಬಲ್ಬ್ ಕರೆಕ್ಟ್ ಆಗಿದೆ. ಬಲ್ಬ್ ಕರೆಕ್ಟ್ ಆಗಿದೆ ಅಂದ ತಕ್ಷಣ ನಾನು ಏನು ಮಾಡ್ಬೋದು? ಇಲ್ಲಿ ಬಲ್ಬ್ ಕರೆಕ್ಟ್ ಆಗಿದೆ, ಬಟ್ ಇಲ್ಲಿ ಫ್ಯಾನ್ ಕೆಟ್ಟೋಗಿದೆ ಅನ್ಕೊಳ್ಳಿ. ಫ್ಯಾನ್ ಕೆಟ್ಟೋಗಿದೆ, ಬಟ್ ಇವೆರಡೂ ವರ್ಕ್ ಆಗುತ್ತೆ. ಬಲ್ಬ್ ವರ್ಕ್ ಆಗುತ್ತೆ, ಟಿವಿ ವರ್ಕ್ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಸಪ್ರೇಟ್ ಪಾತ್ ಇದೆ. ಇಲ್ಲಿ ಕರೆಂಟ್ ಫ್ಲೋ ಆಗಲ್ಲ, ಬಟ್ ಇದ್ರ ಮೂಲಕ ಫ್ಲೋ ಆಗುತ್ತೆ ತಾನೆ. ಅಂದ್ರೆ ಇಲ್ಲಿ ನಾವು ಫಸ್ಟ್ ಪಾಯಿಂಟ್ ಏನು ತಿಳ್ಕೊಬೇಕು ಅಂತಂದ್ರೆ, ಇಲ್ಲಿ ಕರೆಂಟ್ ಡಿವೈಡ್ ಆಗುತ್ತೆ. ಆಲ್ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ gets same potential difference. Okay, that is the first point. ಎಲ್ಲ ಎಲೆಕ್ಟ್ರಿಕಲ್ ಅಪ್ಲಯನ್ಸು ಸೇಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರೋದ್ರಿಂದ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಮತ್ತೆ ಸೆಕೆಂಡ್ ಒನ್, ಸೀರೀಸ್ ಕಾಂಬಿನೇಷನ್ ಏನಾಗುತ್ತೆ? ಒಂದು ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಕೆಟ್ಟೋದ್ರೆ ಮಿಕ್ಕಿದ್ದೆಲ್ಲ ವರ್ಕ್ ಆಗಲ್ಲ. ಇಲ್ಲಿ ಹಂಗಲ್ಲ, ಇದು ಕೆಟ್ಟೋಗ್ಲಿ ಅಥವಾ ಇದು ಸ್ವಿಚ್ ಆಫ್ ಮಾಡಿರಲಿ, ದಿಸ್ ಫ್ಯಾನ್, ಟಿವಿ, ಬಲ್ಬ್ ಇಂಡಿಪೆಂಡೆಂಟ್ ಈಚ್ ಅದರ. ಒಂದು ವರ್ಕ್ ಆಗಲಿ ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ಅದು ವರ್ಕ್ ಆಗಲಿ ಅಂದ್ರೆ ಅದು ತನ್ನಷ್ಟಕ್ಕೆ ತಾನೇ ಬಿಟ್ಬಿಡುತ್ತೆ. ಫ್ಯಾನ್ ವರ್ಕ್ ಆಗುತ್ತೆ, ಟಿವಿ ವರ್ಕ್ ಆಗುತ್ತೆ. ಸಪೋಸ್ ಫ್ಯಾನ್ ಕೆಟ್ಟೋಗಿದೆ ಅನ್ಕೋ, ಬಲ್ಬ್ ವರ್ಕ್ ಆಗುತ್ತೆ, ಟಿವಿ ವರ್ಕ್ ಆಗುತ್ತೆ. ಸಪೋಸ್ ಟಿವಿ ಕೆಟ್ಟೋಗಿದೆ ಅನ್ಕೋ, ಫ್ಯಾನ್ ವರ್ಕ್ ಆಗುತ್ತೆ, ಬಲ್ಬ್ ವರ್ಕ್ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಎ ಸೀರೀಸ್ ಹಾಗಲ್ಲ, ಒಂದು ಕೆಟ್ಟೋಯ್ತು ಅಂದರೆ ಎಲ್ಲ ವರ್ಕ್ ಆಗಲ್ಲ ಆ ಥರ. ಅದರಿಂದ ಈ ಸೆಕೆಂಡ್ ಪಾಯಿಂಟ್
electrical appliance independent from each other. Electrical appliance independent from each other. Next one, what is the resistance of this parallel combination? ಅತಿ ಕಮ್ಮಿ. For example, in 1 ohm resistance least individual resistance ಯೂಸ್ ಮಾಡಿದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಿರುತ್ತಲ್ಲ ಅದಕ್ಕಿಂತ ಕಮ್ಮಿ ಇರುತ್ತೆ. ಯಾವಾಗ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ ಅವಾಗ ಹೀಟ್ ಜನರೇಟ್ ಆಗಲ್ಲ. ತಿಳ್ಕೊಳ್ಳಿ, ಓಕೆನಾ? ಯಾವಾಗ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಮ್ಮಿ ಇರುತ್ತೆ ಹೀಟ್ ಜನರೇಟ್ ಆಗಲ್ಲ. ಅದು ಡಿಪೆಂಡೆಂಟ್ ಫ್ಯಾಕ್ಟರ್ ನೆಕ್ಸ್ಟ್ ಹೇಳ್ತೀನಿ. ಜೂಲ್ಸ್ ಲಾ ಆಫ್ ಹೀಟ್ ಅಂತ ಬರುತ್ತೆ, ಅದರಲ್ಲಿ ಹೇಳುತ್ತೆ ಯಾವ ಥರ ಹೀಟ್ ಜನರೇಟ್ ಆಗುತ್ತೆ ಅಂತ. ಅದು ನೋಡೋಣ. ಓಕೆ, ಯಾವಾಗ ಇಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತಲ್ಲ ಹೀಟ್ ಜನರೇಷನ್ ವಿಲ್ ಬಿ ಲೆಸ್. ಹೀಟ್ ಜನರೇಷನ್ will be less. ಸೊ ಲೆಸ್ ಆಗಿರೋದ್ರಿಂದ ಏನಾಗುತ್ತೆ, ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಿಕಲ್ ಎನರ್ಜಿ ಕರೆಕ್ಟಾಗಿ ಯೂಸ್ ಆಗುತ್ತೆ. ಬಟ್ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಲಾಸ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಹೀಟ್ ಎನರ್ಜಿ. ಬಟ್ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಅಷ್ಟೊಂದಾಗಿ ವೇಸ್ಟ್ ಆಗಲ್ಲ. ವೇಸ್ಟ್ ಆಗುತ್ತೆ, ಬಟ್ ಕಂಪೇರ್ ಟು ಸೀರೀಸ್ ಕಾಂಬಿನೇಷನ್ ಈ ಪ್ಯಾರಲಲ್ ಕಾಂಬಿನೇಷನ್ ಕಮ್ಮಿ ಆಗಿರುತ್ತೆ. ಇವು ಅಡ್ವಾಂಟೇಜ್. 3 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಏನಂತ ಅಂದರೆ potential difference. In series combination, the potential difference for the electrical appliance will not be same. ಯಾಕಂದರೆ ಡಿವೈಡ್ ಆಗ್ತಾ ಹೋಗುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ, ಇನ್ ಸೀರೀಸ್ ಕಾಂಬಿನೇಷನ್ ಇಫ್ ಒನ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಕೆಟ್ಟೋಯ್ತು ಅಂದ್ಕೊಳ್ಳಿ, ದ ಅದರ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಡು ನಾಟ್ ವರ್ಕ್. ಒಂದು ಕೆಟ್ಟೋಯ್ತು ಅಂದರೆ ನೆಕ್ಸ್ಟ್ ವರ್ಕೇ ಆಗಲ್ಲ. ಅಥವಾ ಒನ್ ಸ್ವಿಚ್ ಆನ್ ಮಾಡಿದ್ರೆ ಮಿಕ್ಕಿದ್ದೆಲ್ಲ ಸ್ವಿಚ್ ಆನ್ ಆಗುತ್ತೆ, ಒಂದನ್ನು ಸ್ವಿಚ್ ಆಫ್ ಮಾಡಿದ್ರೆ ಮಿಕ್ಕಿದ್ದೆಲ್ಲ ಸ್ವಿಚ್ ಆಫ್ ಆಗುತ್ತೆ, ಆ ಥರ. ಸೊ ಇಲ್ಲಿ ನಾವು ಹೇಳ್ಬೋದು ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಕನೆಕ್ಟೆಡ್ ಇನ್ ಎ ಸೀರೀಸ್ ಕಾಂಬಿನೇಷನ್ ಈಸ್ ಅಫೆಕ್ಟೆಡ್ ಬೈ ಅದರ್ ಎಲೆಕ್ಟ್ರಿಕಲ್ ಡಿವೈಸಸ್. ಅಂದರೆ ಇದು ಒನ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಡಿಪೆಂಡ್ಸ್ ಆನ್ ಅದರ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಇನ್ ಎ ಸೀರೀಸ್ ಕಾಂಬಿನೇಷನ್. ಅಷ್ಟಾಯ್ತಾ? ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ ಹೀಟ್ ಜನರೇಷನ್. ಎಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಅಲ್ಲಿ ಹೀಟ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ಎಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ ಅಲ್ಲಿ ಹೀಟ್ ಪ್ರೊಡಕ್ಷನ್ ಕಮ್ಮಿ ಇರುತ್ತೆ. ಅದರಿಂದ ಈ ಸೀರೀಸ್ ಕಾಂಬಿನೇಷನಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಆಗಿರೋದ್ರಿಂದ ಹೀಟ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಇಲ್ಲಿ ಪ್ಯಾರಲಲ್ ಕಾಂಬಿನೇಷನಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಆಗಿರೋದ್ರಿಂದ ಹೀಟ್ ಪ್ರೊಡಕ್ಷನ್ ಕಮ್ಮಿ ಆಗಿರುತ್ತೆ. ಅಂದರೆ ಜಾಸ್ತಿ ಎನರ್ಜಿನ, ಯಾವ ಎನರ್ಜಿ? ಎಲೆಕ್ಟ್ರಿಕಲ್ ಎನರ್ಜಿನ ಯುಟಿಲೈಸ್ ಮಾಡ್ಕೋಬೋದು. ಬಟ್ ಇಲ್ಲಿ ಸೀರೀಸ್ ಕಾಂಬಿನೇಷನಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಜಾಸ್ತಿ ಕಂಪೇರ್ ಟು ಪ್ಯಾರಲಲ್ ಕಾಂಬಿನೇಷನ್. ಸೀರೀಸ್ ಕಾಂಬಿನೇಷನಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಲಾಸ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಹೀಟ್ ಎನರ್ಜಿ. ಅರ್ಥ ಆಯ್ತಾ? ನೋಡೋಣ ಬನ್ನಿ. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಈ ಶಾರ್ಟ್ ಪಾಯಿಂಟ್ಸ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇದೆಲ್ಲ ನೋಟ್ಸ್ ನಿಮಗೆ ಸಿಗುತ್ತೆ ವಿಡಿಯೋದಲ್ಲಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್, ಎಲೆಕ್ಟ್ರಿಕ್ ಪವರ್. ಇಲ್ಲಿ ಎಲೆಕ್ಟ್ರಿಕ್ ಪವರ್ ಅನ್ನೋದಕ್ಕಿಂತ ಮುಂಚೆ ನಾವು 9th ಸ್ಟ್ಯಾಂಡರ್ಡಲ್ಲಿ ಒಂದು ಟಾಪಿಕ್ ಓದಿದ್ವಿ. ಏನದು? ವರ್ಕ್ ಎನರ್ಜಿ ಪವರ್ ಅಂತ. ಈ ವರ್ಕ್ ಎನರ್ಜಿ ಪವರಲ್ಲಿ ನಾವು ಪವರ್ ಅಂತಂದರೆ ಅದು ಮೆಕ್ಯಾನಿಕಲ್ ಪವರ್. ಬಟ್ ಇಲ್ಲಿ ನಾವು ಯಾವುದನ್ನು ಕನ್ಸಿಡರ್ ಮಾಡ್ತಾ ಇದ್ವಿ? ಎಲೆಕ್ಟ್ರಿಕಲ್ ಪವರ್ ಅಂತ. ಯೂನಿಟ್ಸ್ ಮೇ ಬಿ ಸೇಮ್, ಬಟ್ ಇದು ಎಲೆಕ್ಟ್ರಿಕಲ್ ಪವರ್, ಅದು ಮೆಕ್ಯಾನಿಕಲ್ ಪವರ್. ಓಕೆ, ಈ ಮೆಕ್ಯಾನಿಕಲ್ ಪವರಲ್ಲಿ ನಾವು ಯಾವ ಥರ ಡಿಫೈನ್ ಮಾಡ್ತಿದ್ವಿ ಪವರ್ನ? ರೇಟ್ ಆಫ್ ಡೂಯಿಂಗ್ ವರ್ಕ್ ಅಥವಾ ವರ್ಕ್ ಡನ್ ಪರ್ ಯೂನಿಟ್ ಟೈಮ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಯಾವುದು ವರ್ಕ್ ಡನ್ ಮಾಡುತ್ತೆ, ಯಾವುದು ಕೆಲಸ ಮಾಡುತ್ತೆ ಇಲ್ಲಿ ಎಲೆಕ್ಟ್ರಿಕಲ್ ಪವರ್ ಅಂದರೆ? ಇಲ್ಲಿ ಪವರ್ ಅಂತಂದರೆ ಎಲೆಕ್ಟ್ರಿಕಲ್ ಪವರ್ ಅಂದರೆ ದ ವರ್ಕ್ ಡನ್ ಬೈ ಅಪ್ಲಯನ್ಸ್ ಪರ್ ಯೂನಿಟ್ ಟೈಮ್. ಅಂದರೆ ದ ವರ್ಕ್ ಡನ್ ಬೈ ರೆಫ್ರಿಜರೇಟರ್ ಇನ್ ಎ ಯೂನಿಟ್ ಟೈಮ್, ವರ್ಕ್ ಡನ್ ಬೈ ಅ ಫ್ಯಾನ್ ಪರ್ ಯೂನಿಟ್ ಟೈಮ್, ವರ್ಕ್ ಡನ್ ಬೈ ಅ ಟಿವಿ ಪರ್ ಯೂನಿಟ್ ಟೈಮ್, ಅದನ್ನ ಹೇಳುತ್ತೆ. ಅದೇ ಎಲೆಕ್ಟ್ರಿಕಲ್ ಪವರ್ ಅಂತ ಕರೀತಾರೆ. ಓಕೆನಾ? ಎಲೆಕ್ಟ್ರಿಕಲ್ ಪವರ್ ಅಂತಂದರೆ ದ ಎಲೆಕ್ಟ್ರಿಕ್ ಪವರ್ ಈಸ್ ಎಲೆಕ್ಟ್ರಿಕಲ್ ವರ್ಕ್ ಡನ್ ಪರ್ ಯೂನಿಟ್ ಟೈಮ್ ಅಂತ. ಅರ್ಥ ಆಯ್ತಾ? ಬಟ್ ಬಿಫೋರ್ ದ್ಯಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಒನ್ ಸಿಂಪಲ್ ಬೇಸಿಕ್ ಕಾನ್ಸೆಪ್ಟ್. ಈ ಪವರ್ ಎಲ್ಲಿಂದ ಬರುತ್ತೆ? ಈ ಪವರ್ನ ಹೇಗೆ ಜನರೇಟ್ ಮಾಡ್ತಾರೆ? ಆ್ಯಕ್ಚುಲಿ ಇದು 2nd ಚಾಪ್ಟ್ರಲ್ಲಿದೆ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ. ಅಲ್ಲಿ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ಅಂತ ಓದ್ತೀವಿ. ಅಲ್ಲಿ ಯಾವ ಥರ ಎಲೆಕ್ಟ್ರಿಕ್ ಪವರ್ ಜನರೇಟ್ ಆಗುತ್ತೆ, ಯಾವ ಥರ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಸಿಟಿಗೆ ಅಥವಾ ವಿಲೇಜಸ್ಗೆ ಅಂತ ಅದರಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇಲ್ಲಿ ಸದ್ಯಕ್ಕೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಈ ಪವರ್ ಏನಿದೆ ಎಲೆಕ್ಟ್ರಿಕಲ್ ಪವರ್, ನಾಟ್ ಮೆಕ್ಯಾನಿಕಲ್ ಪವರ್,
ಈ ಎಲೆಕ್ಟ್ರಿಕಲ್ ಪವರ್ ಅನ್ನೋದು ಏನಿದೆ, ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಎಲೆಕ್ಟ್ರಿಕಲ್ ಪವರ್ನ ಲೋ ಕರೆಂಟ್ ಮತ್ತು ಹೈ ವೋಲ್ಟೇಜಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಎಲ್ಲಿ? ಜನರೇಟಿಂಗ್ ಸ್ಟೇಷನಿಂದ. ಜನರೇಟಿಂಗ್ ಸ್ಟೇಷನ್ ಅಂತಂದರೆ ಎಲೆಕ್ಟ್ರಿಕ್ ಪವರ್ನ ಜನರೇಟ್ ಮಾಡೋದು. ಫಾರ್ ಎಕ್ಸಾಂಪಲ್ ನಾವು ನೋಡಿಕೊಂಡ್ರೆ ರಾಯಚೂರು ಅಲ್ಲಿ ನಾವು ಎಲೆಕ್ಟ್ರಿಕ್ ಪವರ್ನ ಜನರೇಟ್ ಮಾಡ್ತೀವಿ. ದೊಡ್ಡ ದೊಡ್ಡ ಕಮನ್ಗಳಿರುತ್ತೆ, ಅಲ್ಲಿ ಜನರೇಟ್ ಮಾಡ್ತಾರೆ ಎಲೆಕ್ಟ್ರಿಸಿಟಿನ. ಅಂದರೆ ನಮಗೆ ಗೊತ್ತಿದೆ ಎಲೆಕ್ಟ್ರಿಸಿಟಿ ಹೇಗೆ ಜನರೇಟ್ ಮಾಡ್ತಾರೆ ಅಂತ. ಅದು ಥರ್ಮಲ್ ಪವರ್ ಆಗಿರ್ಬೋದು, ಸೋಲಾರ್ ಪವರ್ ಆಗಿರ್ಬೋದು, ಅಥವಾ ಇದು ಫಾಸಿಲ್ ಫ್ಯೂಸ್ ಮಾಡಿಕೊಂಡು ಪವರ್ ಜನರೇಟ್ ಮಾಡ್ತಾರೆ. ಓಕೆನಾ? ಅದೆಲ್ಲ ಜನರೇಟಿಂಗ್ ಸ್ಟೇಷನಿಂದ ಬರುತ್ತೆ. ಈ ನಾವು ವಾಟ್ ವಿ ಯೂಸ್ ಅಟ್ ಹೋಮ್. ಓಕೆ, ಈ ಎಲೆಕ್ಟ್ರಿಕ್ ಪವರ್ ಯಾವ ಥರ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಂತಂದರೆ ಲೋ ಕರೆಂಟ್ ಆ್ಯಂಡ್ ಹೈ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಅಂದರೆ ಹೈ ವೋಲ್ಟೇಜ್. ಅಂದರೆ ಈ ಪವರ್ ಅನ್ನೋದು ಯಾವ ಥರ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಂತಂದರೆ ಹೈ ವೋಲ್ಟೇಜ್, ಹೈ ವೋಲ್ಟೇಜ್, ಲೋ ಕರೆಂಟ್, ಹೈ ವೋಲ್ಟೇಜ್ ಆ್ಯಂಡ್ ಲೋ ಕರೆಂಟ್. ಯಾಕೆ ಈ ಹೈ ವೋಲ್ಟೇಜ್ ಆ್ಯಂಡ್ ಲೋ ಕರೆಂಟಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅನ್ನೋದು ನಾನು ನೆಕ್ಸ್ಟ್ ಚಾಪ್ಟ್ರಲ್ಲಿ ಹೇಳ್ತೀನಿ. ಬಟ್ ಬೇಸಿಕಲಿ ದಿಸ್ ವಿ ಆ್ಯಂಡ್ ಐ ಈಸ್ ಗಿವನ್ ಬೈ ಪವರ್, ಐ ಇಂಟು ವಿ. ಓಕೆ, ಐ ಇಂಟು ವಿ, ಪ್ರಾಡಕ್ಟ್ ಆಫ್ ಕರೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇಲ್ಲಿ ಈ ಹೈ ವೋಲ್ಟೇಜ್ ಮತ್ತು ಲೋ ಕರೆಂಟಲ್ಲಿ ಯಾಕೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಂತಂದರೆ ಎನರ್ಜಿ ಲಾಸ್ ಕಮ್ಮಿ ಇರುತ್ತೆ. ನೋಡಿ, ಸಿಟಿಯಿಂದ ಜನರೇಟಿಂಗ್ ಸ್ಟೇಷನ್ ಎಷ್ಟು ದೂರ ಇರುತ್ತೆ, ತುಂಬ ದೂರ ಇರೋದ್ರಿಂದ ಇವನ್ನ ಹೈ ವೋಲ್ಟೇಜ್ ಮತ್ತು ಲೋ ಕರೆಂಟಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ರೀಸನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಇಟ್ ಇನ್ ನೆಕ್ಸ್ಟ್ ಚಾಪ್ಟರ್. ಓಕೆ, ಇಷ್ಟ ಅರ್ಥ ಆಯ್ತಾ? ಪಿ ಈಸ್ ಈಕ್ವಲ್ ಟು ಐ ವಿ. ಇನ್ನೊಂದು ಫಾರ್ಮುಲಾ ಇದೆ, ಅದೇನಂತಂದರೆ ವರ್ಕ್ ಡನ್ ಬೈ ಟೈಮ್ ಟೇಕನ್. ಓಕೆ, ಅಥವಾ ಎನರ್ಜಿ ಸ್ಪೆಂಟ್ ಆರ್ ಎನರ್ಜಿ ಕನ್ಸ್ಯೂಮ್ಡ್ ಬೈ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಇನ್ ಎ ಟೈಮ್, ದಟ್ ಈಸ್ ಇ ಬೈ ಟಿ. ಇಷ್ಟ ಆಯಿತು. ಈ ಫಾರ್ಮುಲನ್ನು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ವಾಟ್ ಈಸ್ ದ ಯೂನಿಟ್ ಆಫ್ ದಿಸ್ ಪವರ್? ವಾಟ್ ಈಸ್ ದ ಯೂನಿಟ್ ಆಫ್ ಎ ಕರೆಂಟ್? ಇಟ್ ಈಸ್ ಎ ಆಂಪಿಯರ್. ಅಂಡ್ ವಾಟ್ ಈಸ್ ದ ಯೂನಿಟ್ ಆಫ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್? ಇಟ್ ಈಸ್ ಎ ವೋಲ್ಟ್. 1 ಆಂಪಿಯರ್ ವೋಲ್ಟ್ ಅಂತಲೂ ಕರಿಬೋದು ಯೂನಿಟ್. ಇದು ಯೂನಿಟ್. ಓಕೆ, ಮಲ್ಟಿಪಲ್ ಆಪ್ಷನಲ್ಲಿ ಕೇಳ್ಬೋದು ವಾಟ್ ಈಸ್ ದ ಯೂನಿಟ್ ಆಫ್ ಎ ಪವರ್. ಎಲ್ಲರಿಗೂ ಗೊತ್ತು ವಾಟ್ ಅಂತ, 1 ವಾಟ್. ಬಟ್ ಇಲ್ಲಿ they'll give you 1 AV also. 1 AV means 1 ampere volt. ಓಕೆ, ಅದನ್ನು SI ಯೂನಿಟ್ ಆಫ್ ಎ ಪವರ್. ಇಲ್ಲಿ ನೋಡಿ, ಈ ಎನರ್ಜಿ ಅಥವಾ ವರ್ಕ್ ಡನ್, ವಾಟ್ ಇಸ್ ದ SI ಯೂನಿಟ್? 1 ಜೂಲ್. ಟೈಮ್ 1 ಸೆಕೆಂಡ್. ಇದನ್ನು ಯಾವ ಥರ ಬರಿಬೋದು? 1 ಜೂಲ್ ಪರ್ ಸೆಕೆಂಡ್. ಈ 1 ಜೂಲ್ ಪರ್ ಸೆಕೆಂಡ್ನೇ ನಾವು 1 ವಾಟ್ ಅಂತ ಕರೆಯೋದು. ಸಿಂಬಲಿಕಲಿ W, ಕ್ಯಾಪಿಟಲ್ ಲೆಟರ್ W ಅಂತ ಮೆನ್ಷನ್ ಮಾಡ್ತೀವಿ. ಓಕೆ, ಇಷ್ಟ ಆಯಿತು. ನೋಡಿ, ಈ ಫಾರ್ಮುಲಾ ಪಿ ಫಾರ್ಮುಲಾ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಬೋದು. ಕ್ವಶನ್ ಹೇಗೆ ಕೊಟ್ಟಿರ್ತಾರೆ ಅದೇ ಥರ ನಾವು ಯೂಸ್ ಮಾಡ್ಕೋಬೇಕು. ಹೀಗೇ ಯೂಸ್ ಮಾಡ್ಬೇಕಂತೇನಿಲ್ಲ. ಇಲ್ಲಿ ನೋಡಿ, ಪಿನ ನಾನು ಐ ಇಂಟು ವಿ ಅಂತಲೂ ಬರಿಬೋದು, ಪಿನ W ಬೈ ಟಿ ಅಂತಲೂ ಕರಿಬೋದು. ಓಕೆನಾ? ಅಥವಾ ಎನರ್ಜಿ ಬೈ ಟೈಮ್ ಅಂತಲೂ ಕರಿಬೋದು. ಇಲ್ಲಿ ನೋಡಿ, ಈ ಪಿ ಈಸ್ ಈಕ್ವಲ್ ಟು W ಬೈ ಟಿನ ನಾನು ಯಾವ ಥರ ಬರಿಬೋದು? ವಿತ್ ರೆಸ್ಪೆಕ್ಟ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿಫೈನ್ ಮಾಡಬೇಕಾದ್ರೆ ಯಾವ ಥರ ಮಾಡಿದ್ವಿ? ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಅಂತ ಬರೀದ್ವಿ. ನನಗೆ ವರ್ಕ್ ಡನ್ ಬೇಕು. ವರ್ಕ್ ಡನ್ ಬೇಕಂತಂದರೆ ಕ್ರಾಸ್ ಮಲ್ಟಿಪ್ಲೈ ಇಟ್. ವಾಟ್ ವಿಲ್ ಗೆಟ್? ವಿ ಇಂಟು ಕ್ಯೂ ಡಿವೈಡೆಡ್ ಬೈ ಟಿ. ಇಲ್ಲಿ ಇವೆರಡನ್ನ ಕಮೆಂಟ್ ಮಾಡ್ತೀನಿ. ಯಾವುದು? ಇವೆರಡನ್ನ. ಕ್ಯೂ ಬೈ ಟಿ ಅಂತಂದ್ರೆ ಏನು? ಐ ಇಂಟು ವಿ ಬಂತ. ಪಿ ಈಸ್ ಈಕ್ವಲ್ ಟು ಐ ವಿ. ಇವಾಗ ನಿನಗೆ ಈ ಥರನೂ ಕನ್ವರ್ಟ್ ಮಾಡ್ಬೋದು. ಪಿ ಈಸ್ ಈಕ್ವಲ್ ಟು ಅಕಾರ್ಡಿಂಗ್ ಟು ಓಮ್ಸ್ ಲಾ ನಿನಗೆ ಐ ಬೇಡ, ಬಟ್ ಯು ವಾಂಟ್ ಟು ರೆಪ್ರೆಸೆಂಟ್ ಇನ್ ವಿ. ಐ ಆಗಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀಯಾ? ವಿ ಬೈ ಆರ್ ಇಂಟು ವಿ. ಹೇಗೆ ಬರೀತೀಯಾ? ವಿ ಸ್ಕ್ವೇರ್ ಬೈ ಆರ್. ಸೊ ಪಿ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಅಂತಲೂ ಬರಿಬೋದು. ಅಥವಾ ನಿನಗೆ ವೋಲ್ಟೇಜ್ ಬೇಡ, ಪೊಟೆನ್ಷಿಯಲ್ ಬೇಡ, ಬಟ್ ಕರೆಂಟಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂದ್ಕೊಂಡಿದ್ಯಾ? ಯಾವ ಥರ ಮಾಡ್ಬೋದು? ಇಲ್ಲಿ ನೋಡಿ, ಪಿ ಈಸ್ ಈಕ್ವಲ್ ಟು ಐ ವಿ. ನಿನಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಡ, ಸೊ ಅದರಿಂದ ಐ ಆಸ್ ಇಟ್ ಈಸ್. ವಿನ ಹೇಗೆ ಬರೀತೀಯಾ? ಅಕಾರ್ಡಿಂಗ್ ಟು ಓಮ್ಸ್ ಲಾ ಐ ಇಂಟು ಆರ್. ಇದನ್ನು ಐ ಸ್ಕ್ವೇರ್ ಇಂಟು ಆರ್ ಅಂತಲೂ ಬರಿಬೋದು. ಓಕೆನಾ? ಸೊ ಈ ಥರ ಬರ್ದು ಕರೆಕ್ಟ್, ಈ ಥರ ಬರ್ದು ಕರೆಕ್ಟ್,
ಈ ಥರ ಬರ್ದು ಕರೆಕ್ಟ್, ಈ ಥರ ಬರ್ದು ಕರೆಕ್ಟ್. ಓಕೆನಾ, ಎಲ್ಲನೂ ಕರೆಕ್ಟೇ. ಬಟ್ ಯಾವ ಥರ ಕ್ವಶನ್ಸ್ ಕೊಟ್ಟಿರ್ತಾರೆ ಅನ್ನೋದ್ರ ಮೇಲೆ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಸರಿನಾ? ಇಷ್ಟ ಆಯಿತು. ನೆಕ್ಸ್ಟ್ ಏನು? ವರ್ಕ್ ಡನ್ ಬೈ ಟೈಮ್ ಟೇಕನ್ is given by electric power. Next ಏನು? Yeah, formulas. Using these formulas we can find out what is the power. Okay, ಬನ್ನಿ. Two identical resistors ಏನು ಕೊಟ್ಟಿದ್ದಾರೆ? Two identical resistors, each of resistance 15 ohm, connected in a series and parallel. In turn, a battery of 6 volt. Calculate the ratio of power consumed in the combination of ರೆಜಿಸ್ಟರ್ ಇನ್ ಈಚ್ ಕೇಸ್. ವಾ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಒಂದು ನ್ಯೂಮರಿಕಲ್ ಸಾಲ್ವ್ ಮಾಡಿದ್ರೆ ಸಾಕು ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ನೋಡಿ, ಕ್ಲೀನಾಗಿ ನೋಡ್ಕೊಳ್ಳಿ. ಫಸ್ಟ್ ವಾಟ್ ಯು ನೀಡ್ ಟು ರೈಟ್? ಡೇಟಾ. ಡೇಟಾ ಬರೆದ್ರೆ ಏನು ಉಪಯೋಗ? ನೀವು ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ವಾಟ್ ದೇ ಹ್ಯಾವ್ ಗಿವೆನ್? ಹೌ ಮೆನಿ ರೆಜಿಸ್ಟರ್ಸ್? 2 ರೆಜಿಸ್ಟರ್ಸ್. R1 is equal to 15 ohm, R2 is equal to 15 ohm ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಿನಗೆ 2 ಕಾಂಬಿನೇಷನ್ ಕೊಟ್ಟಿದ್ದಾರೆ. ಒಂದು ಸೀರೀಸ್ ಕಾಂಬಿನೇಷನ್, ಅನದರ್ ಒನ್ ಇಸ್ ಪ್ಯಾರಲಲ್ ಕಾಂಬಿನೇಷನ್. ಮತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ. ಎಷ್ಟು? 6 ವೋಲ್ಟ್. ಓಕೆ, ಫಸ್ಟ್ ನಾನು ಏನು ಮಾಡ್ತೀನಿ, ರೇಷೋ ಫೈಂಡ್ ಮಾಡೋದಕ್ಕಿಂತ ಮುಂಚೆನೆ ನಾನು ಈಚ್ ಕೇಸಲ್ಲಿ ಸೀರೀಸ್ ಕಾಂಬಿನೇಷನಲ್ಲಿ ಎಷ್ಟು ಪವರ್ ಇದೆ, ಪ್ಯಾರಲಲ್ ಕಾಂಬಿನೇಷನಲ್ಲಿ ಎಷ್ಟು ಪವರ್ ಇದೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತೇನೆ. ಓಕೆ, ನಾವು ಅಕಾರ್ಡಿಂಗ್ ಟು ದ ಫಾರ್ಮುಲಾ, ವಾಟ್ ಈಸ್ ಬೇಸಿಕ್ ಫಾರ್ಮುಲಾ? ಫಸ್ಟ್ ಸೀರೀಸ್ ಅಂತ ಬರೀತೀನಿ. ಓಕೆನಾ, ಆಮೇಲೆ ಮಾಡ್ಕೊಳ್ಳೋಣ ಒಂದೊಂದಾಗಿ. ಸೀರೀಸ್ ಕಾಂಬಿನೇಷನ್, ಫಾರ್ ಸೀರೀಸ್ ಕಾಂಬಿನೇಷನ್. ಓಕೆ, ಸೀರೀಸ್ ಕಾಂಬಿನೇಷನ್ ಅಂತಂದರೆ R1 ಪ್ಲಸ್ R2 ಅಥವಾ 1/R1 ಪ್ಲಸ್ 1/R2 ಯಾವ್ದು ಯೂಸ್ ಮಾಡ್ತೀರಾ ಸೀರೀಸ್ ಕಾಂಬಿನೇಷನ್ ಅಂದರೆ? ಅಫ್ಕೋರ್ಸ್ ಇಟ್ ಈಸ್ ಎಡಿಷನ್, ಜಸ್ಟ್ ಸಿಂಪಲ್ ಎಡಿಷನ್. R1 ಪ್ಲಸ್ R2, ದೇರ್ ಫೋರ್ ಸೀರೀಸ್ ಕಾಂಬಿನೇಷನ್ RS is equal to R1 ಪ್ಲಸ್ R2. R1 ವ್ಯಾಲ್ಯೂ ಎಷ್ಟು? 15 ಓಮ್ ಪ್ಲಸ್ 15 ಓಮ್ ಎಷ್ಟಾಗುತ್ತೆ? 30 ಓಮ್. ಸೀರೀಸ್ ಕಾಂಬಿನೇಷನ್. ಓಕೆ, ನಿಮಗೆ RS ವ್ಯಾಲ್ಯೂ ಗೊತ್ತಾಯಿತು. ನೆಕ್ಸ್ಟ್ ಪವರ್ ಕ್ಯಾಲ್ಕುಲೇಟ್ ಮಾಡಬೇಕು. ಪವರ್ ಇನ್ ಎ ಸೀರೀಸ್ ಕಾಂಬಿನೇಷನ್ ಎಸ್ ಅಂತ ಮೆನ್ಷನ್ ಮಾಡ್ತೀನಿ. ಇಲ್ಲಿ ಎಸ್ ಅಂತಂದರೆ ಸೀರೀಸ್ ಕಾಂಬಿನೇಷನ್ ಅಂತ ಅರ್ಥ. ಓಕೆ, ಸೊ ಜನರಲ್ ಫಾರ್ಮುಲಾ ಏನು? I ಇಂಟು V. ಇಲ್ಲಿ ನನಗೆ ಕರೆಂಟ್ ಇಲ್ಲ, ಮೀನ್ಸ್ ದ ಡೇಟಾ ಕರೆಂಟ್ ಇಲ್ಲ, ಇಲ್ಲಿ ಕರೆಂಟ್ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಇದನ್ನು ನಾನು ಏನು ಮಾಡ್ತೀನಿ, ಈ ವೋಲ್ಟೇಜ್ಗೆ ಕನ್ವರ್ಟ್ ಮಾಡ್ತೀನಿ ಯೂಸಿಂಗ್ ಓಮ್ಸ್ ಲಾ. ಏನಾಗುತ್ತೆ ಇದು? I ಪ್ಲೇಸಲ್ಲಿ ಏನು ಬರುತ್ತೆ? V/R ಅಂತ ಬರುತ್ತೆ, ಇಂಟು V. ಓಕೆನಾ, ಸಬ್ಸ್ಟಿಟ್ಯೂಟ್ ಮಾಡು, ವ್ಯಾಲ್ಯೂಸ್ ಎಷ್ಟು ಬರುತ್ತೆ? PS is equal to V ಎಷ್ಟು? 6 ಇಂಟು 6 ಡಿವೈಡೆಡ್ ಬೈ 30. ಓಕೆನಾ, ಸೊ ಇಲ್ಲಿ ನೀನು ಕ್ಯಾಲ್ಕುಲೇಟ್ ಮಾಡ್ಬೋದು. 6 ಒಂದಲೇ 6, 6 5 30. ಓಕೆ, 6 ಒಂದಲೇ 6 ಡಿವೈಡೆಡ್ ಬೈ 5 ಎಷ್ಟು ಬರುತ್ತೆ? 6/5. 6/5 ಅಂತ ಹೇಳಿದರೆ ಹೇಗೆ ಬರುತ್ತೆ? ಕ್ಯಾಲ್ಕುಲೇಟ್ ಮಾಡ್ತೀಯಾ? 6, ಸೊ 5 ಒಂದಲೇ 5, 1 ಬರುತ್ತೆ. ಇಲ್ಲಿ ಪಾಯಿಂಟ್ ತೊಗೋತೀನಿ, ಇಲ್ಲಿ 0 ಆ್ಯಡ್ ಮಾಡ್ತೀನಿ. 5 2 10, ಸೊ ರೇಷೋ 0. ಸೊ ಇಲ್ಲಿ ನನಗೆ PS ವ್ಯಾಲ್ಯೂ 1.2 ವಾಟ್ ಬರುತ್ತೆ. ಓಕೆ, ಇದು ಸೀರೀಸ್ ಕಾಂಬಿನೇಷನ್ ಆಯಿತು. ನೆಕ್ಸ್ಟ್ ಯಾವುದು? ಪ್ಯಾರಲಲ್ ಕಾಂಬಿನೇಷನ್. ಏನಿದೆ ಪ್ಯಾರಲಲ್ ಕಾಂಬಿನೇಷನ್? ಯಾವ ಫಾರ್ಮುಲಾ ಯೂಸ್ ಮಾಡ್ತೀಯಾ? ಪ್ಯಾರಲಲ್ ಕಾಂಬಿನೇಷನ್ಗೆ ವೆನ್ ರೆಜಿಸ್ಟರ್ಸ್ ಆರ್ ಹ್ಯಾವಿಂಗ್ ಸೇಮ್ ವ್ಯಾಲ್ಯೂಸ್ ವಿ ಕ್ಯಾನ್ ಗೋ ಹೆಡ್ ವಿತ್ ದಿಸ್ ಫಾರ್ಮುಲಾ. 1/RP is equal to N ಡಿವೈಡೆಡ್ ಬೈ R ಅಂತ. ಎಷ್ಟು ರೆಜಿಸ್ಟರ್ಸ್ ಕೊಟ್ಟಿದ್ದಾರೆ? 2 ರೆಜಿಸ್ಟರ್ಸ್ ಕೊಟ್ಟಿದ್ದಾರೆ. ಎಷ್ಟು ವ್ಯಾಲ್ಯೂ? ಅದು 15. 1/RP ವ್ಯಾಲ್ಯೂ 2/15 ಅಂತಂದರೆ RP ವ್ಯಾಲ್ಯೂ ಎಷ್ಟಾಗುತ್ತೆ? ಓಕೆ, ಇಲ್ಲೇ ಬರೀತೀನಿ ನಾನು, ಸುಮ್ಮನಲ್ಲಿ ಎಕ್ಸ್ಟೆಂಡ್ ಮಾಡಲ್ಲ. ಸೊ 1/RP ವ್ಯಾಲ್ಯೂ ಎಷ್ಟಾಗುತ್ತೆ? ಇಟ್ ಈಸ್ ಎ 2/15. ಇಲ್ಲಿ RP ವ್ಯಾಲ್ಯೂ ಈಸ್ 15/2. ವಾಟ್ ಈಸ್ ದ ಹಾಫ್ ಆಫ್ 15? 7.5 ಓಮ್. ಓಕೆನಾ, ಇಲ್ಲಿ RP ವ್ಯಾಲ್ಯೂ ಗೊತ್ತಾಯಿತು. ನೆಕ್ಸ್ಟ್ ಏನು? ಪವರ್ ಕಂಡುಹಿಡಬೇಕು. ಯಾವ ಕಾಂಬಿನೇಷನಲ್ಲಿ? ಪ್ಯಾರಲಲ್ ಕಾಂಬಿನೇಷನಲ್ಲಿ. ಸೊ P ಬೇಸ್ P ಅಂದರೆ ಪವರ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಅಂತ ಅರ್ಥ. ನೋಡಿ, ಇಲ್ಲಿ ಪವರ್ ಅಂತಂದರೆ ಇಲ್ಲಿ ಕರೆಂಟ್ ಡೇಟಾ ಕೊಟ್ಟಿಲ್ಲ, IV ಯೂಸ್ ಮಾಡಿದ್ರು. ಸೊ V ಮತ್ತು R ರೇಷೋ ಅಲ್ಲಿ ಫಾರ್ಮ್ ಮಾಡಿ. ಹೇಗೆ ಮಾಡ್ತೀರಾ? V² ಡಿವೈಡೆಡ್ ಬೈ R ಅಂತ.
ವಿ ಅಂತಂದರೆ 6 ಕೊಟ್ಟಿದ್ದಾರೆ, 6 ವೋಲ್ಟ್, 6 ಇಂಟು 6, 6 ಸ್ಕ್ವೇರ್ ನಥಿಂಗ್ ಬಟ್ 6 ಇಂಟು 6 ಅಲ್ವಾ, ಈ ಥರನೂ ಬರಿಬೋದು. ರೆಸಿಸ್ಟೆನ್ಸ್ ಎಷ್ಟಿದೆ? 7.5. ಈ 7.5ನ ಯಾವ ಥರ ಬರಿಬೋದು? ಈ ಥರ ಬರಿಬೋದಾ? 6 ಇಂಟು 6 ಡಿವೈಡೆಡ್ ಬೈ ಈ 1 ಬೈ ಆರ್, ದಿಸ್ ಇಸ್ ಆರ್ ಪಿ. ಓಕೆ, ಇದು ಆರ್ ಎಸ್. ಆರ್ ಪಿ ಯಾವ ಥರ ಬರಿಬೋದು? 1 ಬೈ ಆರ್ ಪಿ ಇಂಟು 2 ಬೈ 15 ಬರಿಬೋದಾ? 2 ಬೈ 15 ಇಲ್ಲೇನು ಬರಿಬೋದು? 15 ಬೈ 2 ಅಂತಲೂ ಬರಿಬೋದು. ಶಿಫ್ಟ್ ಮಾಡಿದ್ರೆ ನ್ಯೂಮರೇಟರ್ಗೆ ಇಟ್ ಈಸ್ ಸೇಮ್ ಥಿಂಗ್. ಓಕೆ, 6 36 ಇಂಟು 2 ಡಿವೈಡೆಡ್ ಬೈ 15 ಎಷ್ಟಾಗುತ್ತೆ ಇದು? 3 30 30 60 72 72 ಬಾಗಿಲೆ 15 ಎಷ್ಟು ಬರುತ್ತೆ? ಪವರ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಇಟ್ ಈಸ್ 4.8 ವಾಟ್. ಓಕೆ, 4.8 ವಾಟ್. ಸೊ ಏನು ಕೇಳಿರೋದು ನಮಗೆ? ಕ್ಯಾಲ್ಕುಲೇಟ್ ದ ರೇಷೋ. ರೇಷೋ ಅಂತಂದರೆ ಡಿವಿಷನ್ ಫಾರ್ಮ್ ರೇಷೋ. ಸೊ ಕಾಂಬಿನೇಷನ್, ಫಸ್ಟ್ ಯಾವ ಕಾಂಬಿನೇಷನ್ ಕೊಟ್ಟಿದ್ದಾರೆ? ಸೀರೀಸ್. ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ? ಪ್ಯಾರಲಲ್. ಸೊ ಅದರಿಂದ ಇನ್ ದ ಸೇಮ್ ವೇ ಯು ಹ್ಯಾವ್ ಟು ಕನ್ಸಿಡರ್. ಓಕೆ, ಕಾಂಬಿನೇಷನ್ ಇನ್ ಈಚ್ ಕೇಸಸ್. ಸೊ ಸೀರೀಸ್ ಕಾಂಬಿನೇಷನ್ ಡಿವೈಡೆಡ್ ಬೈ parallel combination. What is the value of series combination? 1.2 watt divided by p value is to pp value 4.8. ಈ ಡೆಸಿಮಲ್ ಪಾಯಿಂಟ್ನ ಎಲಿಮಿನೇಟ್ ಮಾಡ್ತೀನಿ. ಯಾವ ಥರ? ಮಲ್ಟಿಪ್ಲೈಂಗ್ ಡಿವೈಡ್ ಬೈ 10 ಅಂದರೆ ನನಗೆ ಎಷ್ಟು ಬರುತ್ತೆ? 12 ಡಿವೈಡೆಡ್ ಬೈ 48 ಅಂತ ಬರುತ್ತೆ. ಈ 12 ಬೈ 48ನ ಹೇಗೆ ಬರಿಬೋದು? 12 ಒಂದಲೇ 12, 12 24, 12 36, 12 48. ಸೊ ಇಟ್ ಈಸ್ 1 ಬೈ 4. ಸೊ ಇದನ್ನು ಯಾವ ಥರ ಬರಿಬೋದು? ರೇಷೋ ಫಾರ್ಮ್ ಅಂತಂದರೆ ಪಿ ಎಸ್ ಡಿವೈಡೆಡ್ ಬೈ ಪಿ ಪಿ ಈಸ್ ಗಿವೆನ್ ಬೈ 1 ಬೈ 4 ಅಂದರೆ 1:4 ಅಂತ ಕರಿಬೋದು. ಈ ಥರ ಸಾಲ್ವ್ ಮಾಡಬೇಕು. ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆನಾ? ಈ ಥರ ಸಾಲ್ವ್ ಮಾಡಬೇಕು. ಕಾಂಬಿನೇಷನ್ ಆಫ್ ರೆಸಿಸ್ಟರ್ ಇನ್ ಈಚ್ ಕೇಸಸ್ ಅಂತ. ಓಕೆ, ಸೊ ಇಲ್ಲಿ ಯೂನಿಟ್ ಬರ್ದಿಲ್ಲ. ಯಾಕೆಂತಂದರೆ ಇಲ್ಲಿ ವ್ಯಾಟ್ ಬರೆದ್ರೆ ವ್ಯಾಟ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 1.2 watt, 1.2 watt, this watt get cancelled. So any ratio, they do not have units. Okay, units, just a number. Okay, next one, electrical energy. Generally now work energy power ಅಲ್ಲಿ ಓದಬೇಕಂತಂದ್ರೆ ಎನರ್ಜಿ ಅಂತಂದರೆ ಇಟ್ ಈಸ್ ಕೆಪಾಸಿಟಿ ಟು ವರ್ಕ್ ಅಥವಾ ಎಬಿಲಿಟಿ ಟು ವರ್ಕ್ ಅಂತ ಹೇಳ್ತಾ ಇದ್ದೀವಿ. ಅಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಸೋರ್ಸಸ್. ಫಾರ್ ಎಕ್ಸಾಂಪಲ್ ನನ್ನ ತೊಗೊಂಡ್ರೆ ನನ್ನ ಎನರ್ಜಿ ಏನು? ನನ್ನ ಕೆಪಾಸಿಟಿ ಟು ವರ್ಕ್, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡೋಕ್ಕೆ ಅದನ್ನು ನಾನು ನನ್ನ ಎನರ್ಜಿ ಅಂತ ಕರಿತಾ ಇದ್ದೆ. ಅದೇ ನಾವು ಕುದುರೆನ ಕನ್ಸಿಡರ್ ಮಾಡಿದ್ರೆ ವಾಟ್ ಈಸ್ ದ ಎಲೆಕ್ಟ್ರಿಕಲ್ ಎನರ್ಜಿ ಆಫ್ ಎ ಹಾರ್ಸ್ ಅಂತ ಹೇಳಿದ್ರೆ ನಾವೇನು ಹೇಳ್ತೀವಿ? ಆ ಕುದುರೆ ಎಷ್ಟು ಏಬಲ್ ಇದೆ ಕೆಲಸ ಮಾಡೋಕ್ಕೆ, ಎಷ್ಟು ಕೆಪಾಸಿಟಿ ಇದೆ ಕುದುರೆಗೆ ಅನ್ನೋದನ್ನು ನಾವು ಎನರ್ಜಿ ಅಂತ ಕರಿತಿದ್ವಿ. ಬಟ್ ಇಲ್ಲಿ ಸೋರ್ಸ್ ಯಾವುದು? ನಾನು ಅಲ್ಲ, ಕುದುರೆನೂ ಅಲ್ಲ, ಎಲೆಕ್ಟ್ರಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಏನು ಯೂಸ್ ಮಾಡ್ತೀವಿ ನಾವು? ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಅಂತ ಯೂಸ್ ಮಾಡ್ತೀವಿ. ಅದು ಯಾವ ಎಲೆಕ್ಟ್ರಿಕಲ್ ಅಪ್ಲೈನ್ಸ್? ಎನಿ ಎಲೆಕ್ಟ್ರಿಕಲ್ ಅಪ್ಲೈನ್ಸ್. ಅದು ಕ್ಯಾಮರಾ ಆಗಿರ್ಬೋದು, ಊಫರ್ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಅಥವಾ ಎ ಸಿ ಆಗಿರ್ಬೋದು, ಜನ್ರೇಟ್ ಆಗಿರ್ಬೋದು, ಏನೋ ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಓಕೆನಾ? ನಾವು ಎಲ್ಲರೂ UPSC ಅದರಲ್ಲಿ ಯೂಸ್ ಮಾಡ್ತೀವಲ್ಲ, ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ ಎನರ್ಜಿ. ಓಕೆ, ಆಮೇಲೆ ಯೂಸ್ ಮಾಡುತ್ತೆ ಯಾವಾಗ ಪವರ್ ಆಫ್ ಆಗುತ್ತೆ. ಓಕೆ, ಮೇನ್ ಪವರ್ ಆಫ್ ಆದಾಗ ಇದನ್ನು UPS ಆಗಿ ಯೂಸ್ ಮಾಡ್ಕೊತೀವಿ. ನಾವು ನೆಕ್ಸ್ಟ್ ಏನಂತ ಅಂದರೆ ಯಾವುದೇ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ವರ್ಕ್ ಮಾಡುತ್ತಲ್ಲ ಅದನ್ನು ನಾವು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕರೆಯೋದು. ಅದನ್ನು ಹೇಗೆ ಹೇಳೋದು? ಎಲೆಕ್ಟ್ರಿಕಲ್ ಎನರ್ಜಿ, ದ ಎನರ್ಜಿ ಕನ್ಸ್ಯೂಮ್ಡ್ ಬೈ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಈಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ. ನಾವು ಪ್ರತಿ ತಿಂಗಳು ಎಲೆಕ್ಟ್ರಿಸಿಟಿ ಬೋರ್ಡಿಗೆ ನಾವು ಇಷ್ಟು ಅಂತ ತಿಂಗಳು ಬಿಲ್ ಕಟ್ತೀವಿ. ಆ ಬಿಲ್ ಯಾವುದಕ್ಕೆ ಕಟ್ತೀವಿ? ಇದು ಪೊಟೆನ್ಷಿಯಲ್ ಡಿಫರೆನ್ಸ್ ಕಟ್ತೀವಾ, ಅಥವಾ ಕರೆಂಟಿಗೆ ಕಟ್ತೀವಾ, ಅಥವಾ ಪವರ್ಗೆ ಕಟ್ತೀವಾ, ಅಥವಾ ಎಲೆಕ್ಟ್ರಿಕಲ್ ಎನರ್ಜಿಗೆ ಕಟ್ತೀವಾ ಅನ್ನೋದು ನಾವು ತಿಳ್ಕೋಬೇಕು. ಗೆಸ್ ಮಾಡಿ. ಈ ಪ್ಯಾರಾಮೀಟರ್ ನಾನು ಹೇಳಿದ್ನಲ್ಲ, ಪೊಟೆನ್ಷಿಯಲ್ ಡಿಫರೆನ್ಸ್, ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಕ್ ಪವರ್, ಎಲೆಕ್ಟ್ರಿಕಲ್ ಎನರ್ಜಿ, ಯಾವ ಕ್ವಾಂಟಿಟಿಗೆ ನಾವು ತಿಂಗಳ ನಾವು ಬಿಲ್ನ ಕಟ್ತೀವಿ ಅದೇ ನಾವು ಹೇಳೋದು ದ ಎನರ್ಜಿ ಯೂಸ್ಡ್ ಬೈ ಎಲೆಕ್ಟ್ರಿಕಲ್ ಅಪ್ಲಯನ್ಸ್. ನಮ್ಮ ಮನೆಯಲ್ಲಿ TV ಯೂಸ್ ಮಾಡ್ತೀನಿ, ರೆಫ್ರಿಜರೇಟರ್ ಯೂಸ್ ಮಾಡ್ತೀನಿ, ಇನ್ನು ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ, ತುಂಬ ಅದರ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಯೂಸ್ ಮಾಡ್ತೀನಿ, ಗೀಸರ್ ಯೂಸ್ ಮಾಡ್ತೀನಿ,
ಅಥವಾ ಗ್ರೈಂಡರ್ ಯೂಸ್ ಮಾಡ್ತೀನಿ. ಓಕೆನಾ? ಕರೆಂಟ್ ಇದು ಏನಂತಾರೆ, ಅಡಿಗೆ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಕರೆಂಟ್ನ. ಸೊ ಇದೆಲ್ಲ ಎನರ್ಜಿ ಯೂಸ್ ಮಾಡ್ಕೊಳತ್ತಾನೆ. ಈ ಎಲ್ಲ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಎನರ್ಜಿನ ಯೂಸ್ ಮಾಡ್ಕೊಳ್ಳುತ್ತೆ. ಅದನ್ನು ನಾನು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳ್ತೀನಿ ನಾನು. ಆ ಎಲೆಕ್ಟ್ರಿಕಲ್ ಎನರ್ಜಿಗೆ ನಾನು ತಿಂಗಳು ಬಿಲ್ ಪೇ ಮಾಡ್ತೀನಿ. ಓಕೆ, ನಮ್ಮ ಮನೆಯಲ್ಲಿ ಇಷ್ಟು ಎಲೆಕ್ಟ್ರಿಕಲ್ ಡಿವೈಸ್ ಇಷ್ಟು ಎನರ್ಜಿನ ಯೂಸ್ ಮಾಡ್ಕೊಂಡಿದೆ, ಆ ಎನರ್ಜಿಗೆ ನಾನು ಪ್ರತಿ ತಿಂಗಳು ಬಿಲ್ ಪೇ ಮಾಡ್ತೀನಿ. ಅರ್ಥ ಆಯ್ತಾ? ಇಲ್ಲಿ ನಾವು ಬಿಲ್ ಪೇ ಮಾಡೋದು ಎಲೆಕ್ಟ್ರಿಕಲ್ ಎನರ್ಜಿಗೆ. ಅರ್ಥ ಆಯ್ತಾ? ಬನ್ನಿ ನೆಕ್ಸ್ಟ್ ಏನು, ಎಲೆಕ್ಟ್ರಿಕಲ್ ಎನರ್ಜಿ. ಜನರಲಿ ನಾವು ಹೇಗೆ ಬರೀತಿದ್ವಿ ಪವರ್ನ? ಪವರ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಟೈಮ್ ಅಥವಾ ಎನರ್ಜಿ ಬೈ ಟೈಮ್ ಅಂತ ಕರಿತಿದ್ವಿ. ನಾವಿಲ್ಲಿ ಎನರ್ಜಿ ಅಂದರೆ ಯಾವ ಎನರ್ಜಿ? ಎಲೆಕ್ಟ್ರಿಕಲ್ ಎನರ್ಜಿ ತಾನೆ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಕ್ರಾಸ್ ಮಲ್ಟಿಪ್ಲೈ ಮಾಡು, ಪಿ ಇಂಟು ಟಿ ಅಂತ ಬರುತ್ತೆ. ಓಕೆನಾ? ಪವರ್ ಇಂಟು ಟೈಮ್, ಎಲೆಕ್ಟ್ರಿಕಲ್ ಪವರ್ ಇಂಟು ಟೈಮ್. ಸೊ ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ? ಇಲ್ಲಿ ನಿಮಗೆ ಒಂದು ಗೊತ್ತಾಗಬೇಕಿರೋದು ಏನಂತಂದ್ರೆ, ಎನಿ ಫಾರ್ಮ್ ಆಫ್ ಎನರ್ಜಿ, ಅದು ಯಾವುದೇ ರೂಪದ ಶಕ್ತಿ ಆಗಿರಲಿ, ಅದ್ರದ ಎಸ್ ಐ ಯೂನಿಟ್ ಏನಪ್ಪಾ ಅಂತಂದ್ರೆ ಜೌಲ್. ಅದನ್ನ ನಾವು ಕ್ಯಾಪಿಟಲ್ ಲೆಟರ್ ಜೆ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ಯೂನಿಟ್ ಅಂದ್ರೆ ಸ್ಮಾಲ್ ಲೆಟರ್ JOULE, ಜೌಲ್ ಯೂನಿಟ್. ಜೆ ಅನ್ನೋದು ಸಿಂಬಲ್ ಆಫ್ ದ ಯೂನಿಟ್. ಜೆ ಇಸ್ ದ ನಾಟ್ ಎ ಯೂನಿಟ್, ಇಟ್ ಇಸ್ ದ ಸಿಂಬಲ್ ಆಫ್ ಯೂನಿಟ್. ನೆನ್ಪಿಟ್ಕೊಳ್ಳಿ, ಯಾರಾದರೂ ಎಸ್ ಐ ಯೂನಿಟ್ ಆಫ್ ಎನರ್ಜಿ ಏನಂತ ಕೇಳಿದ್ರೆ ಜೆ ಅಂತ ಹೇಳ್ಬಿಡಿ, ಜೌಲ್ ಅಂತೇಳಿ. ಓಕೆನಾ? ಅಷ್ಟು ತಿಳ್ಕೊಂಡ್ರಾ? ಎಸ್ ಐ ಯೂನಿಟ್ ಆಫ್ ಎನರ್ಜಿ ಇಸ್ ಜೌಲ್, ಸಿಂಬಲ್ ಕ್ಯಾಪಿಟಲ್ ಲೆಟರ್ ಜೆ. ಬಟ್ ನಾವು ಬಿಲ್ನ ನೋಡಿದಾಗ, ಅದೇ ಎಲೆಕ್ಟ್ರಿಕ್ ಬಿಲ್ ಪ್ರತಿ ತಿಂಗಳು ಕಟ್ತೀವಲ್ಲ, ಆ ಎಲೆಕ್ಟ್ರಿಕ್ ಬಿಲ್ ನೋಡಿದಾಗ ನಮ್ಗೆ ಎಲ್ಲೂ ಜೌಲ್ಸ್ ಅಂತ ಕಾಣಿಸೋದೇ ಇಲ್ಲ, ಅಥವಾ ಕ್ಯಾಲರಿ ಅಂತ ಕಾಣಿಸೋದಿಲ್ಲ. ಬಟ್ ಯಾವ ಯೂನಿಟ್ಗೆ ನಾವು ಬಿಲ್ ಪೇ ಮಾಡ್ತೀವಿ? ಅದೇ ಈ ಎಲೆಕ್ಟ್ರಿಕಲ್ ಎನರ್ಜಿ ಏನು ಮಾಡುತ್ತೆ ಅಂತಂದ್ರೆ, ಇಟ್ ಹ್ಯಾಸ್ ಕಮರ್ಷಿಯಲ್ ಯೂನಿಟ್. ನಾವು ಪ್ರತಿ ತಿಂಗಳು ಬಿಲ್ ಪೇ ಮಾಡ್ತೀವಲ್ಲ, ಆ ಯೂನಿಟ್ಗೆ ನಾವು ಕಮರ್ಷಿಯಲ್ ಯೂನಿಟ್ ಅಂತ ಕರಿತೀವಿ. ಯಾವ ಯೂನಿಟ್? ಕಮರ್ಷಿಯಲ್ ಯೂನಿಟ್ ಆಫ್ ಎ ಎಲೆಕ್ಟ್ರಿಕಲ್ ಎನರ್ಜಿ. ಓಕೆನಾ? ಆ ಯೂನಿಟ್ ಯಾವುದು? ಇಲ್ಲಿ ನೋಡಿ, ಕಮರ್ಷಿಯಲ್, ದಿಸ್ ಇಸ್ ಎಸ್ ಐ ಯೂನಿಟ್. ಓಕೆ, ದಿಸ್ ಜೌಲ್ ಇಸ್ ಎ ಎಸ್ ಐ ಯೂನಿಟ್. ಕಮರ್ಷಿಯಲ್ ಯೂನಿಟ್ ಏನಪ್ಪಾ ಅಂತಂದ್ರೆ, ಕಮರ್ಷಿಯಲ್ ಯೂನಿಟ್ ದಟ್ ಈಸ್ ಕಿಲೋ ವಾಟ್ ಆರ್ ಅಂತೇಳಿ. ಅಂದ್ರೆ ಇಲ್ಲಿ ಪವರ್ದು ನಾವು ವಾಟ್ ಅಂತ ತಗೊಂಡ್ರೆ ಎಸ್ ಐ ಯೂನಿಟ್, ಇಲ್ಲಿ ಸೆಕೆಂಡ್ ಅಂತ ತಗೋತಿದ್ವಲ್ವಾ, ವಾಟ್ ಸೆಕೆಂಡ್ನೇ ನಾವು ಜೌಲ್ ಅಂತ ಕರಿತೀವಿ. ಬಟ್ ಇಫ್ ಐ ಆಡ್ ಕಿಲೋ ಇನ್ ಪ್ಲೇಸ್ ಆಫ್ ಅ ಸೆಕೆಂಡ್ ಆಸ್ ಎ ಹವರ್, ದಿಸ್ ವಿಲ್ ಬಿಕಮ್ ಕಿಲೋ ವ್ಯಾಟ್ ಹವರ್. ಸೊ ದ್ಯಾಟ್ ಈಸ್ ದ ಕಮರ್ಷಿಯಲ್ ಯೂನಿಟ್ ಆಫ್ ಎ ಎಲೆಕ್ಟ್ರಿಕಲ್ ಎನರ್ಜಿ. ಅರ್ಥ ಆಯ್ತಾ? ಬಟ್ sometimes in board they'll ask you to derive the relation between SI and commercial unit of a electrical energy. ಆ ಟೈಮಲ್ಲಿ ನಾವು ಯಾವ ತರ ಡಿರೈವ್ ಮಾಡ್ಬೇಕನ್ನೋದು ನೋಡ ಬನ್ನಿ. ಕಮರ್ಷಿಯಲ್ ಯೂನಿಟ್ ಆಫ್ ಎ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ, ವಾಟ್ ಇಸ್ ದ ಕಮರ್ಷಿಯಲ್ ಯೂನಿಟ್? 1 ಕಿಲೋ ವಾಟ್ ಅವರ್. ಈ ತರ ಸಿಂಬಲ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸ್ಮಾಲ್ ಲೆಟರ್ ಕೆ, ಕ್ಯಾಪಿಟಲ್ ಲೆಟರ್ W, ಸ್ಮಾಲ್ ಲೆಟರ್ H. ಅಂದ್ರೆ K ಮೀನ್ಸ್ ಕಿಲೋ, W ಮೀನ್ಸ್ ವಾಟ್, H ಮೀನ್ಸ್ ಅವರ್. ಓಕೆ, ಎಸ್ ಐ ಯೂನಿಟ್ ಏನು? ಜೌಲ್. ಜೌಲ್ನ ಹೇಗೆ ಬರೀಬಹುದು? ವಾಟ್ ಸೆಕೆಂಡ್. ಓಕೆ, ವಾಟ್ ಸೆಕೆಂಡ್. ನಾವು ಹಿಯರ್ ಇಲ್ಲಿ ನಮಗೆ ಕಿಲೋ ಅಂತಿದೆ. ಕಿಲೋ ಅಂತಂದ್ರೆ ಮಲ್ಟಿಪಲ್. ಓಕೆ, ಮಿಲಿ ಅಂತಂದ್ರೆ ಸಬ್ ಮಲ್ಟಿಪಲ್, ಅಂದ್ರೆ ಚಿಕ್ಕ ಯೂನಿಟ್. ಮಲ್ಟಿಪಲ್ ಅಂದ್ರೆ ದೊಡ್ಡ ಯೂನಿಟ್, ಸಬ್ ಮಲ್ಟಿಪಲ್ ಅಂದ್ರೆ ಚಿಕ್ಕ ಯೂನಿಟ್. ಅಂದ್ರೆ 10 ಪವರ್ಸ್ ಅಲ್ಲಿ ಬರೀತೀವಿ. ಸೆಂಟಿ ಹೇಗೆ ಬರೀತೀವಿ? 10 ಪವರ್ -2 ಅಂದ್ರೆ ಅದು ಸಬ್ ಮಲ್ಟಿಪಲ್. ಓಕೆನಾ? ಅದೇ 10 ಪವರ್ 3 ಬರೆದ್ರೆ ಕಿಲೋ ಅಂದ್ರೆ ಜಾಸ್ತಿ. ಕಿಲೋ ಅಂತಂದ್ರೆ 10 ಪವರ್ 3. ಓಕೆ, ಅದೇ ಮೆಗಾ ಅಂತಂದ್ರೆ 10 ಪವರ್ 6, 10 ಪವರ್ 9 ಅಂತಂದ್ರೆ ಗಿಗಾ. ಈ ತರ 10 ಪವರ್ಸ್ ಪಾಸಿಟಿವ್ ಇರೋದು ಕ್ವಾಂಟಿಟೀಸ್ನ ನಾವು ಮಲ್ಟಿಪಲ್ ಅಂತ ಕರಿತೀವಿ. ಅದೇ 10 ಪವರ್ಸ್ ವ್ಯಾಲ್ಯೂಸ್ ನೆಗೆಟಿವ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ 10 ಪವರ್ -1, 10 ಪವರ್ -2, 10 ಪವರ್ -3, 10 ಪವರ್ -6, 10 ಪವರ್ -9, ಈ ತರ ಇದ್ರೆ ಅವನ್ನ ಸಬ್ ಮಲ್ಟಿಪಲ್ ಅಂತ ಕರಿತೀವಿ. ಇಲ್ಲಿ ಕಿಲೋ ಅನ್ನೋದು ಮಲ್ಟಿಪಲ್ ಅಂತಂದ್ರೆ ಎಷ್ಟು ಬರೀಬಹುದು? 10 ಪವರ್ 3 ವಾಟ್.
SI ಯೂನಿಟ್ ತಾನೆ, ಕನ್ವರ್ಟಿಂಗ್ ಕಮರ್ಷಿಯಲ್ ಯೂನಿಟ್ ಆ್ಯಂಡ್ SI ಯೂನಿಟ್. ಓಕೆ, ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ, ದಿಸ್ ಇಸ್ ಕಿಲೋವಾಟ್ ಅವರ್. ಸೊ ಕಿಲೋವಾಟ್ ಇಂಟು 1 hour. 1 hour ಅಂತಂದರೆ ಇವಾಗ 1 minute ವಾಟ್ ಇಸ್ SI ಯೂನಿಟ್ ಆಫ್ ಎ ಟೈಮ್? ಇಟ್ ಇಸ್ ಅ ಸೆಕೆಂಡ್ ಅಲ್ವಾ. ಹವರ್ ಇಸ್ ಎ ನಾಟ್ ಎ SI ಯೂನಿಟ್ ಆಫ್ ಎ ಟೈಮ್. ಸೊ ನಾವು ಈ ಅವರನ್ನು ಸೆಕೆಂಡ್ಗೆ ಕನ್ವರ್ಟ್ ಮಾಡೋಣ. ಹೇಗೆ ಕನ್ವರ್ಟ್ ಮಾಡೋದು? ಫಾರ್ ಎಕ್ಸಾಂಪಲ್ ನಾನು ಸಿಂಪಲಾಗಿ ಒಂದು ಕೇಳ್ತೀನಿ, 1 ನಿಮಿಷದಲ್ಲಿ ಎಷ್ಟು ಸೆಕೆಂಡ್? ನೀವು ಹೇಳ್ತೀರಾ 60 ಸೆಕೆಂಡ್. ಓಕೆ ಗುಡ್. 1 ನಿಮಿಷದಲ್ಲಿ 60 ಸೆಕೆಂಡ್ಗಳಿರುತ್ತೆ. ಅದೇ 1 ಗಂಟೆಯಲ್ಲಿ ಎಷ್ಟು ಸೆಕೆಂಡ್ಗಳಿರುತ್ತೆ? 60 ಮಿನಿಟ್ಸ್ ಅಂತ ಕನ್ವರ್ಟ್ ಮಾಡ್ಕೊಳ್ಳಿ. ಅಂದರೆ 1 hour ಇಸ್ ಈಕ್ವಲ್ ಟು 60 ಮಿನಿಟ್ಸ್ ಅಲ್ವಾ. 1 ಗಂಟೆಯಲ್ಲಿ 60 ನಿಮಿಷಗಳಿದೆ. ಆ 60 ನಿಮಿಷಗಳಲ್ಲಿ ಎಷ್ಟು ಸೆಕೆಂಡ್ಗಳಿದೆ? 60 ನಿಮಿಷ ಇಂಟು 1 ನಿಮಿಷಕ್ಕೆ 60 ಸೆಕೆಂಡ್ ಅಂತಂದರೆ ಇದನ್ನ 60 ಮಿನಿಟ್ಸ್ ಅಂತ ಬರೀತೀನಿ ಫಸ್ಟ್ 1 hourನ. ಓಕೆ, ಈ 1 hourನ ಇದನ್ನು ನಾನು 1000ನ ಬರೀಲ, 1 followed by 3 zeros ಇಂಟು 60 ಇಂಟು 1 ಮಿನಿಟ್ಗೆ ಎಷ್ಟು ಸೆಕೆಂಡ್ಸ್ ಇದೆ? 60 ಸೆಕೆಂಡ್ಸ್. ಓಕೆ, ಇಲ್ಲಿ 1000 ವಾಟ್ RRಲಿ 36 ಫಾಲೋಡ್ ಬೈ 2 zeros. ಸೊ ಇಲ್ಲಿ ನಂಬರ್ಸ್ ಒಂದು ಸೈಡು ಮತ್ತು ಯೂನಿಟ್ಸ್ ಒಂದು ಸೈಡ್ ಬರ್ಕೊಂತೀನಿ. 1000 ಇಂಟು 3600 ನಂಬರ್ಸ್ ಆಯ್ತು. ವಾಟ್ ಸೆಕೆಂಡ್? ಜಸ್ಟ್ ಇದ್ರ ಬ್ಯಾಕ್ ಸ್ಲೈಡಲ್ಲಿ ನಾವು ನೋಡಿದ್ವಿ 1 ವಾಟ್ ಸೆಕೆಂಡ್ ಅಂತಂದರೆ 1 ಜೌಲ್ ಅಂತ ಗೊತ್ತು ನಮಗೆ. ಓಕೆನಾ? ಸೊ 3600 ಇಂಟು 1000 ಹೌ ಮಚ್? 36 ಫಾಲೋಡ್ ಬೈ 5 zeros. 5 zeros. ಓಕೆ, ಜೌಲ್. ಸೊ 1 kilowatt hour is 36 ಫಾಲೋಡ್ ಬೈ 5 zeros. ಇದನ್ನು ನಾವು ಇನ್ನೊಂದು ಥರನೂ ಬರಿಬೋದು. ಯಾವ ಥರ? 1 2 3 4 5 6. ಸೊ ಇಲ್ಲಿ 6 ಡಿಜಿಟ್ನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ 10 ಪವರ್ಸ್ ಎಲ್ಲ ಎಷ್ಟು ಬರಿಬೋದು? 10 ಪವರ್ 6 ಜೌಲ್ಸ್ ಅಂತ ಬರಿಬೋದು. ಓಕೆನಾ? ಅಥವಾ ಇಲ್ಲಿ ಈ ಥರನೂ ಬರಿಬೋದು. ಯಾವ ಥರ? 1 kilowatt hour ಇಸ್ ಈಕ್ವಲ್ ಟು 36. ನನಗೆ ಈ ಪಾಯಿಂಟ್ ನನಗೆ ತೊಗೊಳೋದು ಗೊತ್ತಾಗಲ್ಲ ಅಂತಂದರೆ ನಾನು ಯಾವ ಥರ ಮಾಡಬೇಕು? ಎಷ್ಟು ಜೀರೋಸ್ ಇದೆ? 1 2 3 4 5. ಸೊ 36 ಇಂಟು 10 ಪವರ್ 5 ಜೌಲ್. ಇದು ಕರೆಕ್ಟು, ಇದು ಕರೆಕ್ಟು, ಇದು ಕರೆಕ್ಟ್. ಅರ್ಥ ಆಯ್ತಾ? ಓಕೆನಾ? ಸೊ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ SI and CGS unit of a electrical energy. Yes sir, sorry, not a CGS unit, it is the commercial unit. Okay, so SI unit of electrical energy is a joule, commercial unit of electrical energy is a 1 kilowatt hour. ಈ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾ ಇರ್ತಾರೆ ಇದನ್ನು. ಓಕೆನಾ? ಸ್ಟೇಟ್ ವೈಸ್ ಎಕ್ಸಾಮಿನೇಷನ್ ನಡೀತಿರ್ಬೇಕಾದ್ರೆ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಇದೆಲ್ಲ ಯೂನಿಟ್ ಎಲ್ಲ ಕೇಳ್ತಾ ಇರ್ತಾರೆ. ವಾಟ್ ಈಸ್ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಅಂತ. ಸೊ ಫೈಂಡ್ ಔಟ್ ಮಾಡೋಣ. An electric press is rated 750 watt 230 volt. Calculate the electrical energy. ಯಾವ ಯೂನಿಟಲ್ಲಿ ಫೈಂಡ್ ಮಾಡಬೇಕು ಅನ್ನೋದು ಅವ್ರು ಕೊಟ್ಟಿದ್ದಾರೆ. ಏನು? ಕಿಲೋವ್ಯಾಟ್ ಅವರಲ್ಲಿ ಕನ್ಸಿಡರ್ ಮಾಡಬೇಕು. ಎಷ್ಟು ಟೈಮ್ ಕೊಟ್ಟಿದ್ದಾರೆ? 16 hours. ಮಾಡೋಣ. ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗಬೇಕಂದ್ರೆ ಫಸ್ಟ್ ಏನು ಮಾಡಬೇಕು? ದ ಫಸ್ಟ್ ಸ್ಟೆಪ್ ಈಸ್ ರೈಟ್ ಡೌನ್ ದ ಡೇಟಾ. ಸೊ ವಾಟ್ ಈಸ್ ದಟ್ ಡೇಟಾ? ಸೊ ಡೇಟಾ ದತ್ತಾಂಶ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋದು. ಏನು ಕೊಟ್ಟಿದ್ದಾರೆ? ಪವರ್ ಕೊಟ್ಟಿದ್ದಾರೆ. ಎಷ್ಟು? 750 ವಾಟ್. ವೋಲ್ಟೇಜ್ ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 230 ವೋಲ್ಟ್. ಮತ್ತೇನು ಕೊಟ್ಟಿದ್ದಾರೆ? ಟೈಮ್ ಎಷ್ಟು ಕೊಟ್ಟಿದ್ದಾರೆ? 16 hours. ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕಾ? ಹಾಂ, ಕರೆಕ್ಟ್. ಎಲೆಕ್ಟ್ರಿಕಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕು. ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಗಿವನ್ ಬೈ ಇ ಇಸ್ ಎ ಕ್ವಶನ್ ಮಾರ್ಕ್. ಯಾಕೆ ಅದು ಕ್ವಶನ್ ಮಾರ್ಕ್ ಆಗಿರುತ್ತೆ? ಅದನ್ನೇ ನಾವು ಫೈಂಡ್ ಮಾಡಬೇಕಾಗಿರೋದು. ಸರಿನಾ? ಬನ್ನಿ, ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಪ್ಪ? PVT. ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ವಾಟ್ ಈಸ್ ಎಲೆಕ್ಟ್ರಿಕಲ್ ಎನರ್ಜಿ ಫಾರ್ಮುಲಾ? ಗೊತ್ತಲ್ವಾ? ಪವರ್ ಫಾರ್ಮುಲಾ. ಪವರ್ P is equal to electrical energy divided by time taken. ಬಟ್ ನಿಮ್ಗೆ ಏನು ಬೇಕಾಗಿರೋದು? ಇ ಬೇಕಾಗಿದೆ. ಇ ಬೇಕಾಗಿರೋದನ್ನ ರೀಅರೇಂಜ್ ದ ಇಕ್ವೇಶನ್. ವಾಟ್ ವಿಲ್ ಗೆಟ್? P ಇಂಟು ಟಿ. ಯಾವ ಥರ? ಝಿಗ್. ಈ ಥರ. ನಿಮಗೆ ಟ್ರಯಾಂಗಲ್ ಮೆಥಡ್ ಹೇಳ್ಕೊಡ್ತೀನಿ ಒಂದು ಸಿಂಪಲ್ ಆಗಿ. ಓಕೆನಾ? ಇದು P, ಇದು T, ಇದು ಇ. ಇಷ್ಟು ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮಗೆ P ಕಂಡುಹಿಡಿಬೇಕು ಅಂದ್ಕೊಳ್ಳಿ. ಇದು ಯಾವ ಥರ ಕಾಣಿಸ್ತದೆ? ಇ ಬೈ ಟಿ ಥರ ಕಾಣಿಸ್ತಿದೆ ತಾನೆ? ಇ ಬೈ ಟಿ ಅಂತ ಬರ್ಕೊಳ್ಳಿ. ಓಕೆನಾ? ಫಾರ್ ಎಕ್ಸಾಂಪಲ್
ನಿಮಗೆ ಈ ಫೈಂಡ್ ಮಾಡಬೇಕಾಗಿದೆ. ಯಾವ ಥರ ಬರ್ಕೋತೀರಾ? ಇವೆರಡು ಹೇಗೆ ಕಾಣಿಸ್ತದೆ? ಒಂದರ ಹತ್ರ ಒಂದು ತಾನೆ. ಅದನ್ನ ಯಾವ ಥರ ಬರ್ಕೊಂತೀರಾ? ಪಿ ಇಂಟು ಟಿ. ಅದೇ ನಿಮಗೆ ಟೈಮ್ ಬೇಕಾಗಿದೆ, ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ, ಇದನ್ನು ಫೈಂಡ್ ಮಾಡಬೇಕಾಗಿದೆ. ಹೌ ದೇ ಆರ್ ಲುಕ್ಸ್ ಲೈಕ್, ಹೌ ಹೇಗೆ ಕಾಣಿಸ್ತಾ ಇದೆ? ಇ ಡಿವೈಡೆಡ್ ಬೈ ಪಿ ಈ ಥರ ಕಾಣಿಸ್ತಾ ಇದೆ ತಾನೆ. ಈ ಥರ ಯೂಸ್ ಮಾಡ್ಕೊಂಡು ಬರೀರಿ. ಓಕೆನಾ? ಈಸಿ ಟು ರಿಮೆಂಬರ್. ಬನ್ನಿ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಇ ಇಸ್ ಈಕ್ವಲ್ ಟು ಪಿ ಟಿ ಗೊತ್ತಾಯಿತು. ಇ ಇಸ್ ಈಕ್ವಲ್ ಟು ಪಿ. ಇಲ್ಲಿ ಪಿ ಅನ್ನೋದು 750 ವ್ಯಾಟಲ್ಲಿ ಕೊಟ್ಟಿದ್ದಾರೆ. ಬಟ್ ಯಾವ ಯೂನಿಟಲ್ಲಿ ಬೇಕು ನಮಗೆ? ಕಿಲೋ ವ್ಯಾಟಲ್ಲಿ ಬೇಕು. ಟೈಮ್ ಈಸ್ ಓಕೆ, ದೇ ಆರ್ ಗಿವನ್ ಇನ್ 16 ಅವರ್ಸ್ ಓನ್ಲಿ. ಬಟ್ ವ್ಯಾಟ್ ಅನ್ನೋದು ಎಸ್ ಐ ಯೂನಿಟ್. ಬಟ್ ಕಿಲೋ ವ್ಯಾಟಲ್ಲಿ ನಾವು ಕನ್ವರ್ಟ್ ಮಾಡಬೇಕು. ಕಿಲೋ ವ್ಯಾಟಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಯಾವ ಥರ? 750 ಡಿವೈಡೆಡ್ ಬೈ 1000 ಮಾಡಿದ್ರೆ ವಾಟ್ ಬಿಕಮ್ಸ್ ಕಿಲೋ ವಾಟ್. ಓಕೆನಾ? ಎಷ್ಟು ಮಾಡ್ಕೊಂಡ್ರಾ? ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಇಸ್ ದ ಪಿ ವ್ಯಾಲ್ಯೂ? 750 divided by 1000 into time. What is the time they have given? 16. ನೋಡಿ ಇಲ್ಲಿ ನೋಡಿ, ಈ 0 ಹೋಯ್ತು. ನೆಕ್ಸ್ಟು ಈ 75 ಮತ್ತೆ 100 ಡಿವಿಸಲ್ ಬೈ 5 ಅಲ್ವಾ? 25 ಮೇಲೂ ಡಿವೈಡ್ ಆಗುತ್ತೆ. ಓಕೆ, 25 3 75, 25 4 100. ಓಕೆ, ಮತ್ತೆ ಇಲ್ಲಿ ನೋಡಿ, ಈ 4 1 4 4 4 16. ಮಿಕ್ಕಿದ್ದಷ್ಟು 3 ಇಂಟು 4 ಏನಿದೆ? ಇ ಇಸ್ ಈಕ್ವಲ್ ಟು 3 ಇಂಟು 4 3 4 12 ಕಿಲೋ ವ್ಯಾಟ್ ಅವರ್. ಇಷ್ಟೇ ಸಿಂಪಲ್. ಓಕೆ, ವೈ ವಿ ಆರ್ ಕ್ಯಾಲ್ಕುಲೇಟಿಂಗ್ ಇನ್ ಕಿಲೋ ವ್ಯಾಟ್ ಅವರ್? ಬಿಕಾಸ್ ದೇ ಆಸ್ಟ್. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಒಂದ್ಸತಿ ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ. ಫೈನ್, ಬನ್ನಿ ನೆಕ್ಸ್ಟ್ ಕ್ವಶನ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಇದೆನಾ ಅಥವಾ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆನಾ ನೋಡೋಣ. ಇಲ್ಲಿ ನೋಡಿ, ಎ ಬಲ್ಬ್ ಆಫ್ ಪವರ್ 40 ವ್ಯಾಟ್ ಈಸ್ ಯೂಸ್ಡ್ ಫಾರ್ 12.5 hours ಈಚ್ ಡೇ ಫಾರ್ 30 days. ಕ್ಲೀನಾಗಿ ನೋಡ್ಕೊಳ್ಳಿ. ಓಕೆನಾ? ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ಡ್. ಇಲ್ಲೂ ಅಷ್ಟೇ ನಾವು ಕಿಲೋ ವ್ಯಾಟಲ್ಲಿ ಫೈಂಡ್ ಮಾಡಬೇಕಾಗಿದೆ. ಯಾವ ಥರ ಫೈಂಡ್ ಮಾಡ್ತೀಯಾ? ಫೈಂಡ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ಏನು? ಡೇಟಾ ಇದೆ ನಮಗೆ, ಬ್ರಹ್ಮಾಸ್ತ್ರ. ಓಕೆನಾ? ಏನು ಕೊಟ್ಟಿದ್ದಾರೆ? ಪವರ್ ದೇ ಹ್ಯಾವ್ ಗಿವೆನ್ ಪವರ್ 40 ವಾಟ್. ಬಟ್ ನಮ್ಗೆ ಯಾವ್ದ್ರಲ್ಲಿ ಬೇಕು? ಕಿಲೋ ವಾಟ್. ಕಿಲೋ ಅಂತಂದರೆ 1000, ಅದನ್ನು ಡಿವೈಡ್ ಮಾಡಿದ್ರೆ ನಮಗೆ ಕಿಲೋ ವ್ಯಾಟ್ ಸಿಗುತ್ತೆ. ಸೊ 40 ಡಿವೈಡೆಡ್ ಬೈ 1000 ಕಿಲೋ ವಾಟ್. ಅದಾಯ್ತಾ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಟೈಮ್ ದೇ ಹ್ಯಾವ್ ಗಿವೆನ್. ಎಷ್ಟು ಕೊಟ್ಟಿದ್ದಾರೆ? 12.5 hours. ಬಟ್ ಫಾರ್ ಹೌ ಮೆನಿ ಡೇಸ್? 30 days. 30 days ಅಂತಂದರೆ ಒಂದು ದಿನಕ್ಕೆ 12.5 ಗಂಟೆ ಯೂಸ್ ಮಾಡ್ತಿದ್ದಾರೆ. ಏನು? ಈ ಎಲೆಕ್ಟ್ರಿಕ್ ಬಲ್ಬ್. ಈ ಎಲೆಕ್ಟ್ರಿಕ್ ಬಲ್ಬ್ ಅನ್ನೋದು ದಿನಕ್ಕೆ 12.5 ಗಂಟೆ ವರ್ಕ್ ಆಗುತ್ತೆ. ಬಟ್ ಎಷ್ಟು ದಿನಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು? 30 ದಿನಗಳಿಗೆ. ಅಂದರೆ 30 ದಿನಗಳಿಗೆ ಅಂದರೆ ಮಲ್ಟಿಪ್ಲೈ ಬೈ 30 ಎಷ್ಟಾಗುತ್ತೆ ನೋಡೋಣ ಬನ್ನಿ. ಸೊ ಟೋಟಲ್ ಟೈಮ್ ಈಸ್ ಗಿವನ್ ಬೈ 12.5 ಇಂಟು 30. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ, ಈ ಎಲಿಮಿನೇಟ್ ಮಾಡಬೇಕಂದ್ರೆ ಈ 0ನ ತೆಗೆದಾಕ್ಬಿಡಿ. ಓಕೆನಾ? ಮಲ್ಟಿಪ್ಲೇಷನ್ ಗೊತ್ತಲ್ಲ, ಬೇಸಿಕ್. ಸೊ 125 ಇಂಟು 3 ಏನು ಬರುತ್ತೆ? ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಸೊ 125 ಇಂಟು 3, 3 5 15, 3 2 6, ಇಲ್ಲಿ ಕೈಲ 1, 6 1 7, 3 3 375. ಸೊ ಟೈಮ್ ಈಸ್ 375 hours. ಅಂದರೆ 30 ದಿನಗಳಲ್ಲಿ ಈ ಬಲ್ಬ್ ಅನ್ನೋದು 375 ಗಂಟೆಗಳ ಕಾಲ ಉರಿತಾ ಇರುತ್ತೆ. ಇವಾಗ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದಂದ್ರೆ ಅದದ್ದು ಎಷ್ಟು ಎಲೆಕ್ಟ್ರಿಕಲ್ ಎನರ್ಜಿ ಯೂಸ್ ಮಾಡ್ಕೊಂಡಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬನ್ನಿ ಮಾಡೋಣ. ಸೊ ವಾಟ್ ಇಸ್ ದ ಫಾರ್ಮುಲಾ? ಎಲೆಕ್ಟ್ರಿಕಲ್ ಎನರ್ಜಿ. ವಾಟ್ ಇಸ್ ದ ಫಾರ್ಮುಲಾ? ಎಲೆಕ್ಟ್ರಿಕಲ್ ಎನರ್ಜಿ. ಸೊ E is equal to P into time. ಓಕೆನಾ? ವಾಟ್ ಈಸ್ P ವ್ಯಾಲ್ಯೂ? ಸೊ 40 divided by 1000 into 375. ಸೊ 375 ಆಯಿತು. ನೆಕ್ಸ್ಟ್ ಏನು? ಇಲ್ಲೊಂದು 0 ಹೋಯ್ತು. ನೆಕ್ಸ್ಟ್ ಏನು?
5ರಿಂದ ಡಿವೈಡ್ ಆಗುತ್ತಾ? ಓಕೆ, ನೋಡೋಣ. 5 7 10 ಫಾಲೋಡ್ ಬೈ 1 0. ಇಲ್ಲಿ 5 7 35, ಕೈಲೆ 2, 5 5 25. ಓಕೆ, ಸ್ಟಿಲ್ ಇಟ್ ಇಸ್ ಡಿವಿಸಿಬಲ್. 5 4 20, 5 1 5, ಕೈಲೆ 2, 5 5 25. ಓಕೆ, ಇಲ್ಲಿ 4 ಇಲ್ಲಿ 4 ಹೋಯಿತು. ಮಿಕ್ಕಿದ್ದಷ್ಟು ಎಲೆಕ್ಟ್ರಿಕಲ್ ಎನರ್ಜಿ ಈಸ್ 15 ಕಿಲೋ ವ್ಯಾಟ್ ಅವರ್. ನೋಡಿ, 15 ಕಿಲೋ ವ್ಯಾಟ್ ಅವರ್ ವಿದ್ಯುತ್ ಶಕ್ತಿಯನ್ನು ಈ ಬಲ್ಬ್ ಯೂಸ್ ಮಾಡ್ಕೊಳ್ಳುತ್ತೆ. ಎಷ್ಟು ದಿನ? 30 ದಿನಗಳಲ್ಲಿ. ಓಕೆನಾ? ಅಲ್ಲಿ ನಾವು ಎಲೆಕ್ಟ್ರಿಕಲ್ ಬಿಲ್ ಯಾವ ಥರ ಪೇ ಮಾಡ್ತೀವಿ? ಈ 1 ಕಿಲೋ ವ್ಯಾಟ್ ಅವರ್ಗೆ, ಅಂದರೆ 1 ಕಿಲೋ ವ್ಯಾಟ್ ಅವರ್ಗೆ ಇಷ್ಟಂತ ಇರುತ್ತೆ. ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿ ಬಿಲ್ ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, 1 ಕಿಲೋ ವ್ಯಾಟ್ ಅವರ್ಗೆ ಸೇ 1 ರೂಪಾಯಿ ಅನ್ಕೊಳ್ಳೋಣ. 1 ಕಿಲೋ ವ್ಯಾಟ್ ಅವರ್ಗೆ 1 ರೂಪಾಯಿ ಅನ್ಕೊಳ್ಳೋಣ. ಎಷ್ಟು ಕಿಲೋ ವ್ಯಾಟ್ ಇದೆ? 15 ಕಿಲೋ ವ್ಯಾಟ್ ಇದೆ. ಎಷ್ಟು ಬಿಲ್ ಪೇ ಮಾಡ್ಬೇಕು ನಾವು? ಎಷ್ಟು ರುಪೀಸ್? ಮಲ್ಟಿಪ್ಲೈ ಬೈ ಸೇಮ್ ಥಿಂಗ್ 15 ರುಪೀಸ್ ನಾವು ಪೇ ಮಾಡಬೇಕಾಗಿರುತ್ತೆ. ಅದೇ 1 ಕಿಲೋ ವ್ಯಾಟ್ ಅವರ್ 2 ರುಪೀಸ್ ಇದೆ ಅಂದರೆ ನಾವು 1 ಕಿಲೋ ವ್ಯಾಟ್ ಅವರ್ ವಿದ್ಯುತ್ ಶಕ್ತಿನ ಯೂಸ್ ಮಾಡಿದ್ರೆ, ಎಲೆಕ್ಟ್ರಿಕಲ್ ಎನರ್ಜಿನ ಯೂಸ್ ಮಾಡಿದ್ರೆ 2 ರುಪೀಸ್ ಕೊಡಬೇಕಾಗುತ್ತೆ. ಯಾರಿಗೆ? ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ಗೆ. ಇಲ್ಲಿ ನಾವು ಎಷ್ಟು ಎಲೆಕ್ಟ್ರಿಕಲ್ ಎನರ್ಜಿ ಯೂಸ್ ಮಾಡಿದ್ದೀವಿ? ಯೂಸಿಂಗ್ ಬಲ್ಬ್ 15 ಕಿಲೋ ವ್ಯಾಟ್ ಎನರ್ಜಿ ಯೂಸ್ ಮಾಡಿದ್ದೀವಿ. ಆ 15 ಇಂಟು 2, ವೈ 2 ಅಂದರೆ 1 ಯೂನಿಟ್ಗೆ 2 ರೂಪಾಯಿ. ಇಲ್ಲೇನಾಗುತ್ತೆ? 15 ಇಂಟು 2 30 ರುಪೀಸ್ನ ಪೇ ಮಾಡಬೇಕಾಗುತ್ತೆ. ಅದೇ 3 ರೂಪಾಯಿಗೆ 1 ಕಿಲೋ ವ್ಯಾಟ್ ಅವರ್ ವ್ಯಾಲ್ಯೂ ಬಂದ್ಬಿಟ್ಟು 3 ರುಪೀಸ್ ಅಂದ್ಕೊಳ್ಳಿ. ಎಷ್ಟಾಗುತ್ತೆ? 15 ಕಿಲೋ ವ್ಯಾಟ್ಗೆ 15 ಇಂಟು 3 ಹಾ ಮಚ್? 45. 15 ಇಂಟು 15 ಪ್ಲಸ್ 15 30 ಪ್ಲಸ್ 15 45 ರುಪೀಸ್ ಪೇ ಮಾಡಬೇಕಾಗಿರುತ್ತೆ. ಇಷ್ಟೇ. ನಾವು ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಜಸ್ಟ್ ಎಷ್ಟು ಯೂನಿಟ್ ಬಂದಿರುತ್ತೆ ಅದ್ರ ಜೊತೆ ನಾವು ರುಪೀಸನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಷ್ಟು ಎಲೆಕ್ಟ್ರಿಕ್ ಬಿಲ್ ಪೇ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸರಿನಾ? ಟೇಕ್ ಎ ಸ್ಕ್ರೀನ್ ಶಾಟ್ ಆಫ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಅಥವಾ ನೆಕ್ಸ್ಟ್ ಕಾನ್ಸೆಪ್ಟ್ ಇದನ್ನು ನೋಡೋಣ. ಯಾವುದು? ಇಲ್ಲಿ ನೋಡಿ, ಬೆಳಗ್ಗೆ ಎದ್ದ ಕೂಡಲೇ ನಾವು ಎಲೆಕ್ಟ್ರಿಕಲ್ ಗೀಸರ್ ಸ್ಟಾರ್ಟ್ ಮಾಡ್ತೀವಿ, ಸ್ನಾನ ಮಾಡಬೇಕಾಗುತ್ತೆ. ಸೊ ಸ್ಟಾರ್ಟ್ ಮಾಡಿದ ತಕ್ಷಣ ಅದು ಎಲೆಕ್ಟ್ರಿಕಲ್ ಎನರ್ಜಿ ಯೂಸ್ ಮಾಡ್ಕೊಳ್ಳುತ್ತೆ. ಅಥವಾ ಸ್ವಲ್ಪ ಮನೆಗಳಲ್ಲಿ ನಾನಂತೂ ಎಲೆಕ್ಟ್ರಿಕ್ ಯಾವುದು ಹೀಟರ್ನ ಯೂಸ್ ಮಾಡ್ತೀನಿ, ಅದು ಎಲೆಕ್ಟ್ರಿಕಲ್ ಎನರ್ಜಿ ಯೂಸ್ ಮಾಡ್ಕೊಳ್ಳುತ್ತೆ. ಬಟ್ ಇಲ್ಲಿ ಗೀಸರ್ ಇರೋದ್ರಿಂದ ಸ್ವಲ್ಪ ಎಲೆಕ್ಟ್ರಿಕಲ್ ಎನರ್ಜಿ ಜಾಸ್ತಿನೇ ಯೂಸ್ ಮಾಡುತ್ತೆ. ಓಕೆನಾ? ಫಸ್ಟ್ ನಾವು ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಆ್ಯನ್ ಎಲೆಕ್ಟ್ರಿಕಲ್ ಗೀಸರ್ ಈಸ್ ರೇಟೆಡ್ 1500 ವಾಟ್ 250 ವೋಲ್ಟ್ ಅಂತಂದರೆ ಈ 1500 ವಾಟ್ ಅನ್ನೋದು 250 ವೋಲ್ಟ್ ವೋಲ್ಟೇಜ್ ಇದ್ದಾಗ ಮಾತ್ರ ಇದು ವರ್ಕ್ ಆಗುತ್ತೆ ಅಂತ. ಈ 250 ವೋಲ್ಟ್ಗಿಂತ ಕಮ್ಮಿ ಇದ್ದರೆ ಈ ಗೀಸರ್ ವರ್ಕ್ ಆಗಲ್ಲ ಅಂತ ಅರ್ಥ. ಓಕೆನಾ? ಈ 250 ವೋಲ್ಟ್ ಅನ್ನೋದು ಅಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ದರೆ ಮಾತ್ರ ಇದು ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗಲ್ಲ. ಓಕೆನಾ? ಫೈನ್. ಇಲ್ಲಿ 1500 ವಾಟ್ 250 ವೋಲ್ಟ್ ಅಂದರೆ ಇದರ ರೇಟಿಂಗ್ ಬಂದ್ಬಿಟ್ಟು 1500 ವಾಟ್ ಅಂದರೆ ಪವರ್ ರೇಟಿಂಗ್. ಅದು 250 ವೋಲ್ಟೇಜ್ ಇದ್ದಾಗ ಮಾತ್ರ ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗಲ್ಲ. ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ಡ್ ಬೈ ದ ಗೀಸರ್ ಇನ್ 50 hours. ಸೊ ಇಲ್ಲಿ ಫಸ್ಟ್ ಥಿಂಗ್ ಏನು ಮಾಡಬೇಕು? ಡೇಟಾ ಬರ್ಕೋಬೇಕು. ವಾಟ್ ಈಸ್ ದ ಡೇಟಾ ದೇ ಹ್ಯಾವ್ ಗಿವನ್? ಪವರ್ 1500 ವಾಟ್. ಬಟ್ ಕಿಲೋ ವ್ಯಾಟ್ ಅವರಲ್ಲಿ ನಾವು ಬರ್ಕೋಬೇಕಾಗಿದೆ. ಇಲ್ಲಿ ವ್ಯಾಟ್ ಇದೆ, ನನ್ನ ಕಿಲೋ ವ್ಯಾಟಿಗೆ ಬರಬೇಕು. ಏನು ಮಾಡ್ತೀನಿ ನಾನು? 1500 ಡಿವೈಡೆಡ್ ಬೈ 1000 ಕಿಲೋ ವಾಟ್. ಸೊ ಟೈಮ್ ಎಷ್ಟು ಕೊಟ್ಟಿದ್ದಾರೆ? 50 hours ಕೊಟ್ಟಿದ್ದಾರೆ. ವೋಲ್ಟೇಜ್ ಬೇಡ ನಮಗೆ, ಇಲ್ಲಿ ಯೂಸ್ ಇಲ್ಲ ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ. ಬರ್ಕೊಳ್ಳಂಗಿದ್ದಾರೆ ಬರ್ಕೋಬೋದು. ವಿ ಈಸ್ ಈಕ್ವಲ್ ಟು 250 ವೋಲ್ಟ್. ಓಕೆನಾ? ನೆಕ್ಸ್ಟ್ ಬನ್ನಿ, ಎಲೆಕ್ಟ್ರಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿ ಏನಿದೆ? ಎಲೆಕ್ಟ್ರಿಕಲ್ ಎನರ್ಜಿ ಫಾರ್ಮುಲಾ P ಇಂಟು T. ಓಕೆ, P ಅಂದರೆ ಪವರ್, T ಅಂದರೆ ಟೈಮ್, ಎಷ್ಟು ಕಾಲ ಇದು ಯೂಸ್ ಮಾಡಿದೆ ಅಂತ, ಎಷ್ಟು ಅವರ್ಸ್ ಇದು ಗೀಸರ್ ವರ್ಕಲ್ಲಿತ್ತು ಅಂತ. ಓಕೆನಾ? ಪವರ್ ಎಷ್ಟು? ಇಲ್ಲಿ ನಾವು ಸಿಂಪ್ಲಿಫೈ ಮಾಡೋಣ. 2 zeros ಗೆಟ್ ಕ್ಯಾನ್ಸಲ್. 15. ಓಕೆ, ಇಲ್ಲಾಂದ್ರೆ ಅದೇ ಥರ ಬರೀತೀನಿ. 1500 ಡಿವೈಡೆಡ್ ಬೈ 1000 ಇಂಟು ಟೈಮ್ ಎಷ್ಟು? 50. ಓಕೆ, ಸೊ ಇಲ್ಲಿ 2 zeros. ಓಕೆ,
ಡಿಫ್ರೆಂಟ್ ಇಂಕ್ ಕನ್ಸಿಡರ್ ಮಾಡೋಣ, ಈಸಿ ಆಗುತ್ತೆ. 2 zeros 2 zeros, ಇಲ್ಲಿ ಒಂದು 0 ಇಲ್ಲಿ ಒಂದು 0, ಕಥಾಮ್. ಮಿಕ್ಕಿದ್ದಷ್ಟು 15 into 5. ಸೊ ಇಲ್ಲಿ E is equal to 15 into 5. ಎಷ್ಟಾಗುತ್ತೆ ನೋಡ ಬನ್ನಿ. 15 into 5, 5 5 25, 5 1 5 ಪ್ಲಸ್ 2 75. ಸೊ 75 ಕಿಲೋ ವ್ಯಾಟ್ ಅವರ್ ಇದು ಎಲೆಕ್ಟ್ರಿಕಲ್ ಎನರ್ಜಿ ಆಯಿತು. ಬಟ್ ಟೋಟಲ್ ಕಾಸ್ಟ್ ಮೀನ್ಸ್ ದ ಕಾಸ್ಟ್ ಆಫ್ ಎನರ್ಜಿ ಕನ್ಸ್ಯೂಮ್ಡ್ ಎಟ್ 4.20 per kilowatt. ಅಂದರೆ 1 ಕಿಲೋ ವ್ಯಾಟ್ ಅವರ್ಗೆ ನಾವು 4.20 ರುಪೀಸ್ನ ಪೇ ಮಾಡಬೇಕಾಗಿದೆ. ಬಟ್ ನಾವು 1 ಕಿಲೋ ವ್ಯಾಟ್ ಅವರ್ ಯೂಸ್ ಮಾಡಿಲ್ಲ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ವಿ. ಆದ್ರಿಂದ ನಾವು ಏನು ಮಾಡಬೇಕು ಅಂತಂದ್ರೆ ಜಸ್ಟ್ ಸಿಂಪಲ್ ಕ್ಯಾಲ್ಕುಲೇಷನ್ ಏನು ಗೊತ್ತಾ, ಕಾಸ್ಟ್ ಅಂತ ಬರ್ಕೊಳ್ಳೋದು. ಓಕೆನಾ, ಕಾಸ್ಟ್ ಅಂತ ಬರ್ಕೊಳ್ಳೋದು, ಎಷ್ಟು ಯೂಸ್ ಮಾಡಿರ್ತೀವಿ ಅದನ್ನು ಬರ್ಕೊಳ್ಳೋದು. ಕಾಸ್ಟ್ is equal to electrical energy in kilowatt hour into cost per 1 kilowatt hour. ಓಕೆನಾ, ಎಷ್ಟು ಬಂತಾ? ಸೊ ವಾಟ್ ಇಸ್ ದ ಎಲೆಕ್ಟ್ರಿಕಲ್ ಎನರ್ಜಿ ಎಷ್ಟು ಬಂದಿದೆ ನಮಗೆ? 75 ಇನ್ ಕಿಲೋವ್ಯಾಟ್ ಅವರ್ ಬರ್ಕೋಬೇಕು. ಜೌಲಲ್ಲಿ ಬರೆದ್ರೆ ಬರಲ್ಲ, ಕಿಲೋವ್ಯಾಟ್ ಅವರಲ್ಲೇ ಬರಿಬೇಕು. ನೀವೇನಾದರೂ ಜೌಲಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೋದ್ರೆ ತಪ್ಪಾಗ್ಬಿಡುತ್ತೆ. ಓಕೆನಾ, ಸೊ ಎಂಟು ಕಾಸ್ಟ್ ಎಷ್ಟಿದೆ? 4.2. ಸೊ 4.20. ಓಕೆನಾ, ಸೊ ಇದು ಎಷ್ಟಾಗುತ್ತೆ ನೋಡೋಣ ಬನ್ನಿ. 75 ಇಂಟು ಈ 4.20 ಅನ್ನೋ ಬದಲು ನಾನು ಏನು ಮಾಡ್ತೀನಿ, ಜಸ್ಟ್ 42 ಅಂದ್ಕೊತೀನಿ. 42 ಕ್ಯಾಲ್ಕುಲೇಟ್ ಮಾಡೋಣ. 2 5 10, 2 7 14, ಕೈಲ 1 14 ಪ್ಲಸ್ 1 15. ಓಕೆ, ಪ್ಲಸ್ 4 ಇದೆ, 4 5 20, 4 7 4 4 4 2 4 4 7 7 7 3 24 4 28 28 ಪ್ಲಸ್ 2 30. ಸೊ 0, 5 plus 0 is 5, 1 plus 0 is 1 and 3. 3150 ಬಂತು. ಬಟ್ ಇಲ್ಲಿ ಆಫ್ಟರ್ 1 ಡಿಜಿಟ್ ದರ್ ಇಸ್ ಎ ಪಾಯಿಂಟ್, ಅದರಿಂದ ರೈಟ್ ಹ್ಯಾಂಡ್ ಸೈಡಿಂದ 1 ಡಿಜಿಟ್ ಆದಮೇಲೆ ಪಾಯಿಂಟ್. ಸೊ ಅದರಿಂದ ನಮ್ಗೆ ಎಷ್ಟು ಸಿಗುತ್ತೆ? ಕಾಸ್ಟ್ ಆಫ್ ಎಲೆಕ್ಟ್ರಿಕ್ ಬಿಲ್ ಈಸ್ 315 ಬರುತ್ತೆ. ಅಂದರೆ ಕಾಸ್ಟ್ ಈಸ್ 315 rupees. ಇದು ಕರೆಕ್ಟು, ಇದು ಕರೆಕ್ಟ್. ಓಕೆನಾ, ಎರಡು ಪ್ರಕಾರ ಬರಿಬೋದು. ಅರ್ಥ ಆಯ್ತಾ? ಕಾಸ್ಟ್ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕಲ್ ಎನರ್ಜಿ ಇನ್ ಕಿಲೋ ವ್ಯಾಟ್ ಅವರ್ ಇಂಟು ಕಾಸ್ಟ್ ಪರ್ 1 ಕಿಲೋ ವ್ಯಾಟ್ ಅವರ್. ಓಕೆ, ಜೌಲಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಡಿ, ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯ್ತು ತಪ್ಪಾಗುತ್ತೆ. ಸರಿನಾ? ಎಷ್ಟು ಮಾಡಿದ್ರ? ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡ್ರಾ? ಬನ್ನಿ, ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಇದೆನಾ ಅಥವಾ ಕಾನ್ಸೆಪ್ಟ್ ಇದೆನಾ ನೋಡೋಣ. ಓಕೆ, ಜೌಲ್ಸ್ ಲಾ ಆಫ್ ಹೀಟ್, ಲಾಸ್ಟ್ ಟಾಪಿಕ್. ಇಲ್ಲಿ ಜೌಲ್ಸ್ ಲಾ ಆಫ್ ಹೀಟ್ ಅಂತ ಇದೆ. ನಾವು ಆಲ್ರೆಡಿ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ ಓದಬೇಕಾದ್ರೆ ನಾವೊಂದು ಇನ್ಫಾರ್ಮೇಷನ್ ಹೇಳಿದೆ. ಏನು? ಎಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಜಾಸ್ತಿ ಇರುತ್ತೆ ಅಂತ. ಕಾಂಬಿನೇಷನ್ ಆಫ್ ರೆಸಿಸ್ಟರಲ್ಲಿ, ಓಮ್ಸ್ ಲಾ, ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಎಲ್ಲದರಲ್ಲೂ ನಾನು ಹೇಳಿದೆ. ಎಲ್ಲಿ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತಂದ್ರೆ ಎಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂತ. ಓಕೆನಾ? ಯಾಕೆ ರೆಸಿಸ್ಟೆನ್ಸ್ ಇದ್ದ ಜಾಗದಲ್ಲಿ ಹೀಟ್ ಪ್ರೊಡ್ಯೂಸ್ ಆಗಬೇಕು? ಯಾಕಂದರೆ ಅಲ್ಲಿ ಕರೆಂಟ್ ಫ್ಲೋ ಆಗ್ತಿರುತ್ತೆ. ಕರೆಂಟ್ ಫ್ಲೋ ಆಗ್ತಿರೋದ್ರಿಂದ ಅಲ್ಲಿ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಪೋಸಸ್ ಫ್ಲೋ ಆಫ್ ಕರೆಂಟ್. ಅಲ್ಲಿ ಏನಾಗುತ್ತಂದರೆ ಅಪೋಸ್ ಮಾಡ್ತಾ 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 ಹೋದರೆ ಹೀಟ್ ಜನರೇಟ್ ಆಗ್ತಾ ಆಗ್ತಾ ಹೋಗುತ್ತೆ. ಓಕೆನಾ? ಐ ಮತ್ತು ಆರ್ ಆಯಿತು. ನೆಕ್ಸ್ಟ್ ಏನಂತಂದರೆ ಎಷ್ಟೊತ್ತು ಕರೆಂಟ್ ಫ್ಲೋ ಆಗ್ತಿರೋದು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಯಾವುದಾದ್ರೂ ಒಂದು ಎಲೆಕ್ಟ್ರಿಕಲ್ ಡಿವೈಸ್ ನೋಡಿ, ಫಾರ್ ಎಕ್ಸಾಂಪಲ್ ಫೋನ್ನೇ ತೊಗೊಳ್ಳಿ, ಜಾಸ್ತಿ ಹೊತ್ತು ಯೂಸ್ ಮಾಡ್ತಾ ಇದ್ದರೆ ಏನಾಗುತ್ತೆ ಅದ್ರದ್ದು ಹೀಟ್? ಫಸ್ಟ್ ಎದ್ದು ಕೂಡಲೇ ಅದು ತಣ್ಣಗಿರುತ್ತೆ. ಓಕೆನಾ? ಯೂಸ್ ಮಾಡ್ತಾ ಮಾಡ್ತಾ ಸ್ಟೂಡೆಂಟ್ಸ್ ಸಮ್ ಗೇಮ್ಸ್ ಆಡ್ತಾ ಇರ್ತಾರೆ. ಓಕೆನಾ? ಗೇಮ್ ಆಡ್ತಾ ಇರ್ತಾರೆ, ಇಲ್ಲ ಅಂತಂದರೆ ಏನೋ ಯೂಟ್ಯೂಬಲ್ಲಿ ಲೆಕ್ಚರ್ಸ್ ನೋಡ್ತಾ ಇರ್ತಾರೆ. ನೋಡ್ತಾ ಇರಬೇಕಂದ್ರೆ ಅದು ವರ್ಕಿಂಗಲ್ಲಿರುತ್ತೆ. ಅದು ವರ್ಕಿಂಗಲ್ಲಿದ್ದಾಗ ಕರೆಂಟ್ ಫ್ಲೋ ಆಗ್ತಾನೆ ಇರುತ್ತೆ ಡಿವೈಸಲ್ಲಿ. ಆಗ್ತಾ ಇರಬೇಕಂತಂದರೆ ಏನಾಗುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು, ಆ ಮೊಬೈಲ್ ಹೀಟಪ್ ಆಗುತ್ತೆ, ಬಿಸಿ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ವೆನ್ ಎವರ್ ದರ್ ಇಸ್ ಎ ಫ್ಲೋ ಆಫ್ ಕರೆಂಟ್ ಫಾರ್ ಲಾಂಗ್ ಟೈಮ್ ಅಥವಾ ಶಾರ್ಟ್ ಟೈಮ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ಆ ಒಂದು ಎಕ್ಸಾಂಪಲ್ ಸಾಕು ಈ ಕರೆಂಟ್ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು.
ಓಕೆನಾ, ಅದಾಯಿತು. ಈ ಜೌಲ್ಸ್ ಲಾ ಆಫ್ ಹೀಟ್ ಏನು ಹೇಳುತ್ತೆ ಅಂತಂದರೆ, ದ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ವೈರ್ ಆನ್ ಪಾಸಿಂಗ್ ಎ ಕರೆಂಟ್ ಥ್ರೂ ಇಟ್ ಆ್ಯಂಡ್ ಡಿಪೆಂಡ್ಸ್ ಆನ್ ಅಂತ ಹೇಳಿದ್ದಾರೆ. ಯಾವ ಕ್ವಾಂಟಿಟೀಸ್ ಮೇಲೆ ಈ ಹೀಟ್ ಎನರ್ಜಿ ಡಿಪೆಂಡ್ಸ್ ಆಗುತ್ತೆ ಅನ್ನೋದು ನೋಡೋಣ ಬನ್ನಿ. ಓಕೆನಾ, ಸೊ ಹೀಟ್ ಎನರ್ಜಿ ಇಲ್ಲಿ ಎಚ್ ಅಂತನೂ ತಗೋಬಹುದು ಅಥವಾ ಇ ಅಂತನೂ ತಗೋಬಹುದು. ಎನರ್ಜಿ ಓನ್ಲಿ ಅಲ್ವಾ, ಹೀಟ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ, ಬೋತ್ form of energy only. So that is the reason you can take H or E. It's up to you. Okay. Here Joule's law of heat. So H ಅಂತ ತಗೋತೀನಿ. Depends on square of the current. ಅಂದರೆ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಎರಡು ಕಂಡಕ್ಟರ್ನ ಕನ್ಸಿಡರ್ ಮಾಡ್ತೀನಿ. ಓಕೆನಾ, ಎರಡು ಕಂಡಕ್ಟರ್ನ ಕನ್ಸಿಡರ್ ಮಾಡ್ತೀನಿ. ಐಡೆಂಟಿಕಲ್ ಕಂಡಕ್ಟರ್ಸ್ ಮೀನ್ಸ್ ಎರಡು ವೈರ್ ಯೂಸ್ ಮಾಡ್ಕೊತೀನಿ. ಒಂದರಲ್ಲಿ ನಾನು 1 ಆಂಪಿಯರ್ ಆಫ್ ಕರೆಂಟ್ ಫ್ಲೋ ಮಾಡೋಕ್ಕೆ ಬಿಡ್ತೀನಿ, ಅಂದರೆ 1 ಆಂಪಿಯರ್ ಕರೆಂಟ್ ಹರಿತಾ ಇರುತ್ತೆ. ಇನ್ನೊಂದರಲ್ಲಿ 5 ಆಂಪಿಯರ್ ಆಫ್ ಕರೆಂಟ್ ಹರಿತಾ ಇರುತ್ತೆ. ಓಕೆನಾ, ಡೈಮೆನ್ಷನ್ಸ್ ಆರ್ ಸೇಮ್, ಮೀನ್ಸ್ ಐಡೆಂಟಿಕಲ್, ಅಂದರೆ ಉದ್ದನೂ ಅಷ್ಟೇ ಇರುತ್ತೆ, ಥಿಕ್ನೆಸ್ನು ಅಷ್ಟೇ ಇರುತ್ತೆ. ಬಟ್ ಇದೇನಾಗುತ್ತೆ ಅಂತಂದರೆ ಟೈಮು ಅಷ್ಟೇ, 1 ಅವರ್ ತೊಗೊತೀನಿ. ಇದು 1 ಅವರ್ ಹರಿಯುತ್ತೆ, ಇದರಲ್ಲೂ 1 ಅವರ್ ಹರಿಯುತ್ತೆ. ಆಮೇಲೆ ಕರೆಂಟ್ ಆಫ್ ಮಾಡಿ ಆ ಎರಡು ಕಂಡಕ್ಟರ್ನ ಹಿಡ್ಕೊಂಡಾಗ ನನಗೇನು ಫೀಲ್ ಆಗುತ್ತೆ ಅಂತಂದರೆ, ಈ ಕಂಡಕ್ಟರ್ ಏನಿದೆಯಲ್ಲ ಜಾಸ್ತಿ ಹೀಟ್ ಆಗಿರುತ್ತೆ. ಅದರಿಂದ ನಾವು ತಿಳ್ಕೊಬಹುದು ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಕರೆಂಟ್. ಓಕೆನಾ, ನಾಟ್ ಜಸ್ಟ್ ಕರೆಂಟ್, ಇಟ್ ಈಸ್ ದ ಸ್ಕ್ವೇರ್ ಆಫ್ ಕರೆಂಟ್. ಇದು ಎಕ್ಸ್ಪೆರಿಮೆಂಟಲಿ ಅಬ್ಸರ್ವ್ ಮಾಡಿರೋದು. ಯು ಕ್ಯಾನ್ ಸೇ, ಸರ್ ವೈ ಕಾಂಟ್ ಇಟ್ ಬಿ ಪ್ರಪೋರ್ಷನಲ್ ಟು ಐ? ಇಟ್ ಕ್ಯಾನ್ ಬಿ, ಬಟ್ ಇಟ್ ಈಸ್ ಅ 2 ಟೈಮ್ಸ್ ಆಫ್ ಕರೆಂಟ್. ಅಂದರೆ ಎಷ್ಟು ಫ್ಲೋ ಆಗುತ್ತೆ ಅದಕ್ಕೆ ಸ್ಕ್ವೇರ್ 2 ಟೈಮ್ಸ್. ಓಕೆ, ಇಟ್ ಈಸ್ ನಾಟ್ 2i, ಇಟ್ ಈಸ್ ಐ ಸ್ಕ್ವೇರ್. ಓಕೆ, ಇಟ್ ಈಸ್ ನಾಟ್ 2i, ಇಟ್ ಈಸ್ ದ ಐ ಸ್ಕ್ವೇರ್. ಓಕೆ ಫೈನ್. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಇಟ್ ಈಸ್ ಅ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನು ಮಾಡ್ತಾರೆ ಅಂತಂದರೆ, ಒಂದು 2 ಐಡೆಂಟಿಕಲ್ ಕಂಡಕ್ಟರ್ಸ್ ಇದೆ. ಓಕೆನಾ, ಬಟ್ ರೆಸಿಸ್ಟೆನ್ಸ್ ಏನಂತಂದರೆ ಇದ್ರದ್ದು 10 ಓಮ್ ಇದೆ, ಇದ್ರದ್ದು ಬಂದ್ಬಿಟ್ಟು 20 ಓಮ್ ಇದೆ. ಸೊ ಕರೆಂಟ್ ಬಂದ್ಬಿಟ್ಟು ಇದರಲ್ಲೂ 5 ಓಮ್ ಹರಿತಿದೆ, 5 ಆಂಪಿಯರ್ ಹರಿತಿದೆ, ಇದರಲ್ಲೂ 5 ಆಂಪಿಯರ್ ಹರಿತಿದೆ. ಫಾರ್ ಟೈಮ್ ಈಸ್ 1 ಆಂಪಿಯರ್, ಇಲ್ಲೂ 1 ಅವರ್, ಇಲ್ಲೂ 1 ಅವರ್ ಹರಿತಾ ಇದೆ. ಸೊ ಕರೆಂಟ್ ಈಸ್ 5 ಆಂಪಿಯರ್, ಟೈಮ್ ಈಸ್ 1 ಅವರ್. ಬಟ್ ವಾಟ್ ಈಸ್ ದ ಡಿಫರೆನ್ಸ್ ಯು ಆರ್ ಸೀಯಿಂಗ್? ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್. ಇಲ್ಲಿ ಈ ರೆಸಿಸ್ಟೆನ್ಸ್ ಏನಾಗಿದೆ, 10 ಓಮ್ ಇದೆ. ಈ ಕಂಡಕ್ಟರ್ದು ಏನಿದೆ 20 ಓಮ್ ಇದೆ. ಈ 10 ಓಮ್ ಮತ್ತು 20 ಓಮ್ ಇದ್ದಾಗ ಏನಾಗುತ್ತೆ, ಆಫ್ಟರ್ 1 ಅವರ್ ಏನು ಮಾಡ್ತೀನಿ ನಾನು, ಎಲ್ಲ ಕನೆಕ್ಷನ್ ತೆಗೆದುಬಿಡ್ತೇನೆ. ಅಂದರೆ ಕರೆಂಟ್ ಕನೆಕ್ಷನ್ ಏನಾಗುತ್ತೆ, ನಾನು ಡೈರೆಕ್ಟಾಗಿ ಹಿಡ್ಕೊಂಡ್ರೆ ಗೊತ್ತಲ್ಲ, ಶಾಕ್ ಹೊಡಿಯುತ್ತೆ. ಶಾಕ್ ಹೊಡೆದ್ರೆ ಅದು ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಓಕೆನಾ, ನಿಮ್ಗೆ ಗೊತ್ತಿದೆ ಶಾಕ್ ಹೊಡೆದ್ರೆ ಏನಾಗುತ್ತೆ ಅನ್ನೋದು. ಸೊ ಬಿ ಕೇರ್ಫುಲ್. ಓಕೆ, ಯಾವಾಗ ನೀವು ಎಲೆಕ್ಟ್ರಿಕ್ ಕರೆಂಟ್ ಜೊತೆ ಏನಾದರೂ ಕೆಲಸ ಮಾಡಬೇಕಾದ್ರೆ ತುಂಬ ಜಾಗ್ರತೆಯಿಂದ ವರ್ಕ್ ಮಾಡಿ. ಓಕೆನಾ, ಸೊ ನಾವು ಇಲ್ಲಿ ಏನು ಅಬ್ಸರ್ವ್ ಮಾಡ್ತೀನಿ ಅಂತಂದರೆ, ಈ 20 ಓಮ್ ರೆಸಿಸ್ಟೆನ್ಸ್ ಇರೋ ಕಂಡಕ್ಟರ್ ತುಂಬ ಬಿಸಿ ಆಗಿರುತ್ತೆ ಕಂಪೇರ್ ಟು ದಟ್ 10 ಓಮ್ ರೆಸಿಸ್ಟೆನ್ಸ್ ಆಫ್ ಎ ರೆಸಿಸ್ಟರ್. ಇಲ್ಲಿ ರೆಸಿಸ್ಟರ್ ಅಂದರೆ ಕಂಡಕ್ಟರ್ ಅಂತ ತೊಗೊಂಡಿರೋದು. ಓಕೆನಾ, ಸೊ 20 ಓಮ್ ತುಂಬ ಜಾಸ್ತಿ ಆಗಿರುತ್ತೆ. ಅಂದರೆ ಇದರಿಂದ ಗೊತ್ತಾಗಿರುತ್ತೆ ಈ ಹೀಟ್ ಎನರ್ಜಿ ಈಸ್ ಆಲ್ಸೋ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಆರ್ ಅಂತ. ಮೋರ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್, ಮೋರ್ ವಿಲ್ ಬಿ ದ ಹೀಟ್. ಎಷ್ಟು ಕರೆಂಟ್ನ ಅಪೋಸ್ ಮಾಡುತ್ತೆ, ಅಂದರೆ ಎಷ್ಟು ರೆಸಿಸ್ಟೆನ್ಸ್ ಹೈ ಇರುತ್ತೆ, ಅಷ್ಟೇ ನಮಗೆ ಹೀಟ್ ಪ್ರೊಡ್ಯೂಸ್ ಜಾಸ್ತಿ ಆಗುತ್ತೆ. ಕಾಂಬಿನೇಷನ್ ಆಫ್ ಪ್ಯಾರಲಲ್ ಅಂಡ್ ಸೀರೀಸ್ ಕಾಂಬಿನೇಷನ್, ಪ್ಯಾರಲಲ್ ಕಾಂಬಿನೇಷನ್ ಆ್ಯಂಡ್ ಸೀರೀಸ್ ಕಾಂಬಿನೇಷನ್ ಆಲ್ರೆಡಿ ನಾವು ಓದ್ವಲ್ಲ. ಸೊ ಇಲ್ಲಿ ಸೀರೀಸ್ ಕಾಂಬಿನೇಷನಲ್ಲಿ ನಮಗೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಗೊತ್ತಲ್ವಾ? ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ಎ ಸೀರೀಸ್ ಕಾಂಬಿನೇಷನ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ದ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಈಸ್ ಯೂಸ್ಡ್ ಇನ್ ದ ಸರ್ಕ್ಯೂಟ್. ಅದರಿಂದ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಅದರಿಂದ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ಫೈರ್ ಕ್ಯಾಚ್ ಆಗ್ಬೋದು, ಬೆಂಕಿ ಹತ್ಕೊಳ್ಳೋದು. ಓಕೆನಾ, ಅದರಿಂದ ಸೀರೀಸ್ ಕಾಂಬಿನೇಷನ್ ಯೂಸ್ ಮಾಡಲ್ಲ ಮನೆಗಳಲ್ಲಿ. ಯಾವ್ದು ಯೂಸ್ ಮಾಡ್ತೀವಿ? ಪ್ಯಾರಲಲ್ ಕಾಂಬಿನೇಷನ್ನ ಯೂಸ್ ಮಾಡ್ತೀವಿ. ಸರಿನಾ, ಅದಾಯಿತು. ನೆಕ್ಸ್ಟ್ ಇಲ್ಲ ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ, ಥರ್ಡ್ ಅಬ್ಸರ್ವೇಷನ್ ಏನು ಮಾಡ್ತಾರಂತಂದರೆ, ಐಡೆಂಟಿಕಲ್ ವೈರ್ಸ್ ತೊಗೊತಾರೆ. ಓಕೆನಾ, ಇದರಲ್ಲೂ 1 ಆಂಪಿಯರ್ ಕರೆಂಟ್ ಫ್ಲೋ ಮಾಡ್ತಾರೆ, ಇದರಲ್ಲೂ 1 ಆಂಪಿಯರ್ ಕರೆಂಟ್ ಫ್ಲೋ ಮಾಡ್ತಾರೆ. ರೆಸಿಸ್ಟೆನ್ಸ್ ಆಫ್ ದೀಸ್ 2 ಈಸ್, ಎಕ್ಸಾಂಪಲ್ಗೆ ಇದರಲ್ಲೂ 2 ಓಮ್ ಇದೆ, ಇದರಲ್ಲೂ 2 ಓಮ್ ಇದೆ. ಓಕೆನಾ, ಬಟ್ ಇಲ್ಲಿ ಕರೆಂಟು 1 ಅವರ್ ಆಗೋವರೆಗೂ ಕರೆಂಟ್ ಫ್ಲೋ ಆಗ್ತಿರುತ್ತೆ. ಬಟ್ ಇಲ್ಲೇನಾಗುತ್ತೆ,
ಟೈಮು ಬರೀ ಹಾಫ್ ಆನ್ ಅವರ್ ಅಂದರೆ ಬರೀ 30 ನಿಮಿಷ ಕರೆಂಟ್ ಫ್ಲೋ ಆಗುತ್ತೆ. ಆವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಆಫ್ಟರ್ ರಿಮೂವಿಂಗ್ ಆಲ್ ದ ಕನೆಕ್ಷನ್ಸ್, ಈ ಹಾಫ್ ಆನ್ ಅವರ್ ಆದಮೇಲೆ ಮತ್ತು 1 ಅವರ್ ಮೇಲೆ ನಾನು ಟಚ್ ಮಾಡಿದಾಗ ಈ ಕಂಡಕ್ಟರ್ ಏನಿದೆಯಲ್ಲ, ಫಸ್ಟ್ ಕಂಡಕ್ಟರ್ ಅಮ್ಮ ಸುಟ್ಟು ಬಿಡುತ್ತೆ ಕೈಯೆಲ್ಲ, ಆ ಥರ ಹೀಟ್ ಆಗಿರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಕರೆಂಟ್ ನೋಡಿ ಜಾಸ್ತಿ ಹೊತ್ತು ಫ್ಲೋ ಆಗಿದೆ. ಜಾಸ್ತಿ ಹೊತ್ತು ಫ್ಲೋ ಆಗಿರೋದ್ರಿಂದ ಹೀಟ್ ಜಾಸ್ತಿ ಆಗ್ತಾನೇ ಇರುತ್ತೆ. ಎಷ್ಟು ಟೈಮ್ ಕರೆಂಟ್ ಫ್ಲೋ ಆಗ್ತಿರುತ್ತೋ ಅಷ್ಟು ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಹೀಟ್ ಎನರ್ಜಿ ಈಸ್ ಆಲ್ಸೋ ಪ್ರಪೋರ್ಷನಲ್ ಟು ಟೈಮ್. ಇದನ್ನು ನಾನು ಆಲ್ ಟುಗೆದರ್ ಅಂದರೆ ಒಂದೇ ಇಕ್ವೇಷನ್ ಅಲ್ಲಿ ಬರೆದಾಗ ನನ್ಗೆ ಏನು ಸಿಗುತ್ತೆ ಅಂತಂದರೆ H ಈಸ್ ಈಕ್ವಲ್ ಟು I² RT ಅಂತ. ಇದನ್ನೇ ಜೌಲ್ಸ್ ಲಾ ಆಫ್ ಹೀಟ್ ಅಂತ ಕರಿತೀವಿ. ಓಕೆನಾ? ಆ್ಯಕ್ಚುಲಿ ಯಾವುದೇ ಒಂದು ಕ್ವಾಂಟಿಟಿನ ತಗೊಳ್ಳಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿನ ತಗೊಳ್ಳಿ, ಅವರಿಂದ ಅಥವಾ ಆ ವಸ್ತುವಿನಿಂದ ಎಷ್ಟು ಅಡ್ವಾಂಟೇಜ್ ಇರುತ್ತೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಇರುತ್ತೆ. ಎಕ್ಸಾಂಪಲ್, ಕಾಂಬಿನೇಷನ್ ಆಫ್ ರೆಸಿಸ್ಟರ್. ಯಾಕೆ ನಾವು ಪ್ಯಾರಲಲ್ ಕಾಂಬಿನೇಷನ್ ಯೂಸ್ ಮಾಡ್ತೀವಿ? ಯಾಕೆ ಅಂದ್ರೆ ಅಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಆಗಿರೋದ್ರಿಂದ ಹೀಟ್ ಕಮ್ಮಿ ಆಗಿರುತ್ತೆ, ಅದರಿಂದ ಪ್ಯಾರಲಲ್ ಕಾಂಬಿನೇಷನ್ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಹೀಟ್ ಪ್ರೊಡ್ಯೂಸ್ ಆದ್ರೂ ಆಕ್ಚುಲಿ ಇಟ್ ಈಸ್ ಎ ಬ್ಯಾಡ್ ಥಿಂಗ್ ಅಲ್ವಾ? ಹೀಟ್ ಪ್ರೊಡ್ಯೂಸ್ ಆಗಬಾರ್ದು. ಯಾಕೆಂದ್ರೆ ಅದು ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ಇಲ್ಲಾಂದ್ರೆ ಬೆಂಕಿ ಹತ್ಕೋಬಹುದು ಅಲ್ವಾ? ಯಾವುದೇ ಅಪಘಾತ ಆಗ್ಬೋದು, ಶಾರ್ಟ್ ಸರ್ಕ್ಯೂಟ್ ಅಂದರೆ ಎಲೆಕ್ಟ್ರಿಸಿಟಿ ರಿಲೇಟೆಡ್. ಓಕೆನಾ? ಇದರಿಂದ ಎಷ್ಟು ಡಿಸ್ಅಡ್ವಾಂಟೇಜ್ ಇದೆಯೋ ಅಷ್ಟೇ ಅಡ್ವಾಂಟೇಜ್ ಇದೆ. ಆ ಅಡ್ವಾಂಟೇಜ್ಗಳು ಯಾವ್ಯಾವ ಅಂತಂದ್ರೆ ನೋಡ ಬನ್ನಿ. ಅಪ್ಲಿಕೇಶನ್ಸ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎ ಕರೆಂಟ್ ಅಂದ್ರೆ ಈ ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ ನಮಗೆ ಏನು ಉಪಯೋಗ ಇದೆ? ಕಂಡಕ್ಟರ್ ಅಲ್ಲೇ ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ ಏನೇನು ಉಪಯೋಗ ಇದೆ? ಫಾರ್ ಎಕ್ಸಾಂಪಲ್ ನೋಡಿ, ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನಕ್ಕೆ ಹೋಗ್ತೀವಿ, ಅಂದರೆ ರಿಫ್ರೆಶ್ ಆಗೋಕ್ಕೆ ಅಥವಾ ಸ್ನಾನ ಮಾಡೋಕ್ಕೆ ಹೋಗ್ಲೇಬೇಕು. ಓಕೆ, ಸ್ನಾನ ಮಾಡಲೇಬೇಕು. ಸೊ ಸ್ನಾನ ಮಾಡಬೇಕಂದ್ರೆ ನಮ್ಗೇನು ಬೇಕು? ಬಿಸಿ ನೀರು ಬೇಕು. ಈಗಿನ ಕಾಲದಲ್ಲಿ ಯಾರು ಒಲೆ ಮೇಲೆ ನೀರನ್ನು ಕಾಯಿಸ್ಕೊಂಡು ಸ್ನಾನ ಮಾಡಲ್ಲ. ಅವರು ಗೀಸರ್ ಯೂಸ್ ಮಾಡ್ತಾರೆ, ಇಲ್ಲಾಂತಂದರೆ ವಾಟರ್ ಹೀಟರ್ ಯೂಸ್ ಮಾಡ್ತಾರೆ, ಅಥವಾ ಸೋಲಾರ್ ಪ್ಯಾನಲ್ ಯೂಸ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಏನಾಗುತ್ತಂದ್ರೆ ಈ ಗೀಸರಲ್ಲಿ ಮತ್ತೆ ವಾಟರ್ ಹೀಟರಲ್ಲಿ ನೈಕ್ರೋಮ್ ಅಂತ ಒಂದು ಮಟೀರಿಯಲ್ ಯೂಸ್ ಮಾಡ್ತಾರೆ. ರೆಸಿಸ್ಟಿವಿಟಿ ಟಾಪಿಕಲ್ಲಿ ನೋಡಿದ್ವಲ್ಲ, ಈ ನೈಕ್ರೋಮ್ ಏನಾಗಿರುತ್ತೆ ಅಂದರೆ ಹೈ ರೆಸಿಸ್ಟಿವಿಟಿ ಮಟೀರಿಯಲ್. ಇಟ್ ಈಸ್ ಎ ಅಲಾಯ್ ಅಲ್ವಾ? ನೈಕ್ರೋಮ್ ಅಂತಂದ್ರೆ ನಿಕ್ಕಲ್ ಪ್ಲಸ್ ಕ್ರೋಮಿಯಂ. ನಿಕ್ಕಲ್ ಪ್ಲಸ್ ಕ್ರೋಮಿಯಂ ಇಸ್ ಎ ಅಲಾಯ್, ಸೊ ಹೆನ್ಸ್ ಇಟ್ಸ್ ರೆಸಿಸ್ಟಿವಿಟಿ ವಿಲ್ ಬಿ ಮೋರ್. ಹಾಗೆ ಈ ಕರೆಂಟ್ ಫ್ಲೋ ಆದಂಗೆಲ್ಲ ಏನಾಗುತ್ತೆ? ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾನೇ ಹೋಗುತ್ತೆ. ಇನ್ಕ್ರೀಸ್ ಆಗ್ತಾನೇ ಹೋದ್ರೆ, ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಹೀಟ್ ಏನಾಗುತ್ತೆ? ಅಕಾರ್ಡಿಂಗ್ ಟು ಪ್ರೀವಿಯಸ್ ಕಂಡೀಷನ್ H ಈಸ್ ಈಕ್ವಲ್ ಟು I² RT. ಆರ್ ವ್ಯಾಲ್ಯೂ ಇನ್ಕ್ರೀಸ್ ಆದಂಗಿಲ್ಲ ಹೀಟ್ ಕಮ್ಮಿ ಆಗುತ್ತೋ ಅಥವಾ ಜಾಸ್ತಿ ಆಗುತ್ತೋ? ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅಂದ್ರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಹೀಟ್ ಮಾತ್ರ ಇನ್ಕ್ರೀಸ್ ಆಗ್ತಾನೇ ಇರುತ್ತೆ. ಅರ್ಥ ಆಯ್ತಾ? ಯಾವಾಗ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ ಅವಾಗ ಹೀಟ್ ಪ್ರೊಡ್ಯೂಸ್ ಕಮ್ಮಿ ಆಗುತ್ತೆ. ಅರ್ಥ ಆಯ್ತಾ? ವಾಟ್ ಈಸ್ ದ ಫಸ್ಟ್ ಅಪ್ಲಿಕೇಶನ್? ವಾಟರ್ ಹೀಟರ್ ಮತ್ತೆ ಗೀಸರ್. ಇಷ್ಟ ಆಯ್ತಾ? ನೆಕ್ಸ್ಟ್ ನಾವು ಯಾವುದಾದ್ರೂ ಸಮಾರಂಭಕ್ಕೆ ಹೋಗ್ಬೇಕಂದ್ರೆ ಅಥವಾ ಯಾವುದಾದ್ರೂ ಫಂಕ್ಷನ್ ಅಥವಾ ಇವೆಂಟ್ಗೆ ಹೋಗ್ಬೇಕಂದ್ರೆ ಒಳ್ಳೆ ಬಟ್ಟೆ ಹಾಕೊಂಡು ಓಡ್ತೀವಿ ಅಲ್ವಾ? ಈ ಹೊಸ ಬಟ್ಟೆಗಳಿದ್ರೆ ಓಕೆ, ಅದೇ ಹಳೆ ಬಟ್ಟೆಗಳಿದ್ರೆ ನಾವೇನು ಮಾಡ್ತೀವಿ? ಐರನ್ ಮಾಡ್ಕೊಳ್ತೀವಿ ತಾನೆ. ಐರನ್ ಬೇಕಂತಂದ್ರೆ ಈಗಿನ ಜಗತ್ತಿನಲ್ಲಿ ಯಾರು ಅದು ಯಾವುದು ಡಬ್ಬ ಹಿಡ್ಕೊಂಡು ಮಾಡ್ತಾರಲ್ಲ, ಅದೇ ಇದ್ದಿಲ್ ಹಾಕಿ, ಅಷ್ಟು ರಿಸ್ಕ್ ಯಾರು ತಗೊಳ್ಳಲ್ಲ. ಎಲೆಕ್ಟ್ರಿಕ್ ಐರನ್ ಯೂಸ್ ಮಾಡ್ತಾರೆ. ಆ ಎಲೆಕ್ಟ್ರಿಕ್ ಐರನ್ ಅಲ್ಲೂ ಅಷ್ಟೇ ನೈಕ್ರೋಮ್ ಯೂಸ್ ಮಾಡಿರ್ತಾರೆ. ಅಲ್ಲಿ ಏನಾಗುತ್ತಂತಂದ್ರೆ ಎಷ್ಟು ಕರೆಂಟ್ ಫ್ಲೋ ಆಗುತ್ತೋ, ನೈಕ್ರೋಮ್ ಅಂದ್ರೆ ಹೈ ರೆಸಿಸ್ಟಿವಿಟಿ, ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಹೇಗೆ ಕರೆಂಟ್ ಫ್ಲೋ ಆಗುತ್ತೆ, ರೆಸಿಸ್ಟೆನ್ಸ್ ಇಸ್ ಆಲ್ಸೋ ಇನ್ಕ್ರೀಸಸ್. ವೆನ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್, ವಾಟ್ ಹ್ಯಾಪನ್ಸ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಹೀಟ್? ಮ್ಯಾಗ್ನಿಟ್ಯೂಡ್ ಆಫ್ ಹೀಟ್ ಇಸ್ ಆಲ್ಸೋ ಇನ್ಕ್ರೀಸಸ್. ಆದ್ರಿಂದ ನೆಕ್ಸ್ಟ್ ಅಪ್ಲಿಕೇಶನ್ ಏನಂತಂದ್ರೆ ಎಲೆಕ್ಟ್ರಿಕ್ ಐರನ್. ಎಲೆಕ್ಟ್ರಿಕ್ ಐರನ್ ಅಲ್ಲೂ ಯೂಸ್ ಮಾಡ್ತಾರೆ. ಮತ್ತು ಅತಿ ಉಪಯೋಗಕರ ಅಪ್ಲಿಕೇಶನ್ ಅಥವಾ ಉಪಯೋಗಕರ ಏನಂತಾರೆ ಅದಕ್ಕೆ
ಎಲೆಕ್ಟ್ರಿಕ್ ಎಫೆಕ್ಟ್ ಆಫ್ ಕರೆಂಟ್ ಅಂತಂದರೆ, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಫ್ಯೂಸ್. ನಮ್ಮ ಮನೆಗಳಲ್ಲಿ ಫ್ಯೂಸ್ ಇಲ್ಲ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನೇನು ಅವಘಡ ಆಗ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಅಲ್ಲಿ ಫ್ಯೂಸೇ ಇಲ್ಲ ಮನೆಗಳಲ್ಲಿ, ನೀವು ನೋಡಿರ್ಬೋದು ಟಿ ವಿ ಬರ್ನ್ ಆಗಿರುತ್ತೆ ಈ ಮಳೆಗಾಲದಲ್ಲಿ, ಸ್ಪೆಷಲಿ ಮಳೆಗಾಲದಲ್ಲಿ, ಡ್ಯೂ ಟು ಶಾರ್ಟ್ ಸರ್ಕ್ಯೂಟ್. ಶಾರ್ಟ್ ಸರ್ಕ್ಯೂಟ್ ಅಂದರೆ ಗೊತ್ತಲ್ವಾ, ಓವರ್ ಲೈಡಿಂಗ್ ಇಸ್ ಡಿಫ್ರೆಂಟ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ಇಸ್ ಡಿಫ್ರೆಂಟ್. ಅಲ್ಲಿ ಎಕ್ಸ್ಪ್ಲೇನ್ ಅಂತ ನೆಕ್ಸ್ಟ್ ಚಾಪ್ಟರ್. ಓಕೆ, ಇವೆಲ್ಲ ಇದೆ. ಓಕೆನಾ. ಶಾರ್ಟ್ ಸರ್ಕ್ಯೂಟ್ ಅಂದರೆ ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದಾಗ ಏನಾಗುತ್ತೆ, ಕರೆಂಟ್ ಜಾಸ್ತಿ ಇನ್ಕ್ರೀಸ್ ಆಗಿಬಿಡುತ್ತೆ, ರಪ್ ಅಂತ ಇನ್ಕ್ರೀಸ್ ಆಗುತ್ತೆ. ಕರೆಂಟ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೆ, ಫ್ಯೂಸ್ ಇಲ್ಲ ಅಂದರೆ ಹೆವಿ ಕರೆಂಟ್ ಫ್ಲೋ ಆಗುತ್ತೆ. ಫ್ಲೋ ಆದಾಗ ಏನಾಗುತ್ತೆ, ಡಬ್ 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 ಅಂತ ಹೋಗ್ಬಿಡುತ್ತೆ, ಬರ್ನ್ ಆಗಿಬಿಡುತ್ತೆ, ವರ್ಕೇ ಆಗಲ್ಲ ಅವು. ಆ ವರ್ಕ್ ಆಗಲಿಲ್ಲ ಅಂದರೆ ಏನಾಗುತ್ತೆ, ನಮಗೆ ಅಷ್ಟೆಲ್ಲ ಕಷ್ಟಪಟ್ಟು ತಂದಿರ್ತೀವಿ, ಸಡನ್ ಆಗಿ ಹೆವಿ ಕರೆಂಟ್ ಫ್ಲೋ ಆಗೋ ಮೂಲಕ ಎಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಬರ್ನ್ ಆಗುತ್ತೆ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ, ಮನ್ಸಿಗೆ ನೋವಾಗುತ್ತೆ ತಾನೆ. ಆದ್ದರಿಂದ ಈ ಫ್ಯೂಸ್ ಅನ್ನೋದು ಅಪ್ಲಿಕೇಶನ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎ ಎಲೆಕ್ಟ್ರಿಕ್ ಕರೆಂಟ್. ಏನಾಗುತ್ತೆ, ಈ ಎಲೆಕ್ಟ್ರಿಕ್ ಫ್ಯೂಸ್ ಅನ್ನೋದು ಸೇಫ್ಟಿ ಡಿವೈಸ್. ಎಲೆಕ್ಟ್ರಿಕ್ ಫ್ಯೂಸ್ ನೋಡಿ ತಾನೆ ಮನೆಗಳಲ್ಲಿ, ನೋಡಿ 2 ಬಾಡಿ ಇರುತ್ತೆ, ಒಂದು ಬಾಡಿನ ಅದಕ್ಕೆ ಅಟ್ಯಾಚ್ ಮಾಡಿದಾಗ ಕರೆಂಟ್ ಫ್ಲೋ ಆಗುತ್ತೆ. ಇನ್ಸೈಡ್ ಒಂದು ಮಟೀರಿಯಲ್ ಇದೆ, ಆ ಮಟೀರಿಯಲ್ ಫ್ಯೂಸ್ ಅಂತ ಕರೀತಾರೆ. ಈ ಫ್ಯೂಸು ಲೆಡ್ ಮತ್ತು ಟೆನ್ನಿಂದ ಮಾಡಿದ್ದಾರೆ. ಇದು ಅಲಾಯ್ನೇ, ಬಟ್ ಏನಂದರೆ ಹೈ ರೆಸಿಸ್ಟಿವಿಟಿ, ಲೋ ಮೆಲ್ಟಿಂಗ್ ಪಾಯಿಂಟ್. ಯಾಕೆ ಲೋ ಮೆಲ್ಟಿಂಗ್ ಪಾಯಿಂಟ್? ಇವಾಗ ಕರೆಂಟ್ ಫ್ಲೋ ಆಗ್ತಾನೆ ಇರುತ್ತೆ ಅನ್ಕೊಳ್ಳಿ, ಸಡನ್ ಆಗಿ ಕರೆಂಟ್ ಹೆಚ್ಚಾದರೆ ಏನಾಗುತ್ತೆ, ಹೀಟು ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆಗಿ ಏನಾಗುತ್ತೆ, ಆ ಮಟೀರಿಯಲ್ ಏನಿದೆಯಲ್ಲ, ಅಲಾಯ್ ಆಫ್ ಲೆಡ್ ಆ್ಯಂಡ್ ಟಿನ್, ಅದು ಮೆಲ್ಟ್ ಆಗಿಬಿಡುತ್ತೆ. ಮೆಲ್ಟ್ ಆದಾಗ ಅದು ಬ್ರೇಕ್ ಆಗಿಬಿಡುತ್ತೆ. ಮೆಲ್ಟ್ ಅಂದ್ರೆ ಗೊತ್ತಲ್ಲ, ಬ್ರೇಕ್ ಆದ ತಕ್ಷಣ ಏನಾಗುತ್ತೆ, ಕರೆಂಟು ಫ್ಲೋ ಆಗಲ್ಲ. ಬ್ರೇಕ್ ಅಂದರೆ ದೆರ್ ಇಸ್ ನೋ ಬ್ರಿಡ್ಜ್ ಬಿಟ್ವೀನ್ 2 ಪಾತ್ಸ್, ಮೀನ್ಸ್ ಆ ಎಂಡಿಂದ ಈ ಎಂಡಿಗೆ ಯಾವುದೇ ಪಾತ್ ಇಲ್ಲ ಅಂದ್ರೆ ಅದು ಜಂಪ್ ಮಾಡೋಕ್ಕಾಗುತ್ತಾ, ಕರೆಂಟು ಫ್ಲೋ ಆಗಲ್ಲ. ಕರೆಂಟು ಫ್ಲೋ ಆಗಿಲ್ಲ ಅಂದರೆ ಓಕೆ, ನಮ್ಮ ಎಲೆಕ್ಟ್ರಿಕಲ್ ಡಿವೈಸ್ ಸೇಫ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ಯಾರು ಕಾಪಾಡಿದ್ರು ಎಲೆಕ್ಟ್ರಿಕಲ್ ಡಿವೈಸ್ನ? ಫ್ಯೂಸ್ ತಾನೆ. ನೋಡಿ ಈ ಫ್ಯೂಸ್ದು ಪ್ರಾಮುಖ್ಯತೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಫ್ಯೂಸ್ ಇಲ್ಲಾಂದರೆ ತುಂಬ ಅವಘಡಗಳು ಸಂಭವಿಸುತ್ತೆ. ಅದರಿಂದ ಫ್ಯೂಸ್ನ ಖಂಡಿತವಾಗಿ ಯೂಸ್ ಮಾಡಿ ಮನೆಗಳಲ್ಲಿ. ಓಕೆನಾ, ಅಷ್ಟಾಯಿತು. ಸೊ ಇಲ್ಲಿ ನೆಕ್ಸ್ಟ್ ಅಪ್ಲಿಕೇಶನ್ ಯಾವುದು, ಫ್ಯೂಸ್. ಓಕೆನಾ. ಇನ್ನು ಯಾವುದಾದ್ರೂ ಉಳಿದಿದ್ದೀನಾ? ಎಲೆಕ್ಟ್ರಿಕ್ ಓವೆನ್, ಅದೇ ಎಲೆಕ್ಟ್ರಿಕ್ ಒಲೆ, ವಿದ್ಯುತ್ ಒಲೆ ಅಂತ ಕರೀತು. ನೋಡಿ ಏನಾಗುತ್ತೆ, ಕರೆಂಟ್ ಫ್ಲೋ ಆದಾಗ ಫುಲ್ಲು ಏನಂತಾರೆ, ಆ ಕಾಯಿಲ್ ಏನಿರುತ್ತೆ ಫುಲ್ ಕೆಂಪು ಆಗುತ್ತೆ. ಹಳೆ ಕಾಲದಲ್ಲಿ ನೋಡಿರ್ತೀರ, ಫುಲ್ ಕೆಂಪಾಗಿ ಅದು ಹೀಟ್ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಅದ್ರ ಮೂಲಕ ನಾವು ಓಲ್ಡನ್ ಡೇಸಲ್ಲಿ ಜಾಸ್ತಿ ದೂರ ಏನಿಲ್ಲ, ಸ್ವಲ್ಪ ವರ್ಷಗಳ ಕೆಳಗೆ ಯೂಸ್ ಮಾಡ್ತಾ ಇದ್ವಿ. ಬಟ್ ಈಗಿನ ಕಾಲದಲ್ಲಿ ಇಲ್ಲ. ಇವಾಗ ಏನಾಗುತ್ತೆ, ಸಿಸ್ಟಮ್ಯಾಟಿಕ್ ಆಗಿ ಒಂದು ಪ್ಯಾನಲ್ ಬಂದಿದೆ, EMI ಮೂಲಕ, ಇಂಡಕ್ಷನ್ ಸ್ಟವ್ ಅಂತ ಕರೀತಾರೆ. ಅದ್ರ ಮೂಲಕ ಇವಾಗ ಎಲ್ಲ ಅಡುಗೆಗಳನ್ನು ಮಾಡ್ತಾ ಇದ್ದಾರೆ. ಸರಿನಾ. ಇಷ್ಟೆಲ್ಲ ಅಪ್ಲಿಕೇಶನ್ಸ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ ಅಂತ. ನೆಕ್ಸ್ಟ್ ನೋಡೋಣ ಏನಿದೆ. ಕಂಪ್ಯೂಟ್ ಹೀಟ್ ಜನರೇಟೆಡ್ ವೈಲ್ ಟ್ರಾನ್ಸ್ಫರಿಂಗ್ 96,000 ಕೂಲಮ್ ಆಫ್ ಚಾರ್ಜ್ ಇನ್ 2 hours ಥ್ರೂ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 40 ವೋಲ್ಟ್. ಸೊ ಇಲ್ಲಿ ಏನು ಕಂಡುಹಿಡಬೇಕು ನಾವು, ಕಂಪ್ಯೂಟ್ ಹೀಟ್ ಎನರ್ಜಿ. ಇಲ್ಲಿ ಏನು ಕೇಳಿದ್ರೆ, ಕಂಪ್ಯೂಟ್ ದ ಹೀಟ್ ಜನರೇಟೆಡ್, ನಾವು ಎಷ್ಟು ಹೀಟ್ ಜನರೇಟ್ ಆಗಿದೆ ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕಾಗಿದೆ. ಯಾವ ಥರ ತಿಳ್ಕೊಳ್ಳೋದು, ಬೈ ಸಾಲ್ವಿಂಗ್ ನ್ಯೂಮರಿಕಲ್. ಈ ಸಮಸ್ಯೆಯನ್ನು ಬಿಡಿಸಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಹೀಟ್ ಜನರೇಟ್ ಆಗಿದೆ ಅನ್ನೋದು. ಅಕಾರ್ಡಿಂಗ್ ಟು ಜೌಲ್ಸ್ ಲಾ ಆಫ್ ಹೀಟ್ ಏನು ಹೇಳುತ್ತಂದ್ರೆ, H is directly proportional to I square, H is directly proportional to resistance and H is directly proportional to time. ಬಟ್ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಕೂಲಮ್ ಕೊಟ್ಟಿದ್ದಾರೆ, ಅಂದರೆ ಚಾರ್ಜ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 96,000 ಕೂಲಮ್. ಓಕೆನಾ. ಮತ್ತೆ 2 hours ಕೊಟ್ಟಿದ್ದಾರೆ. ಟೈಮ್ ಎಷ್ಟು, 2 hour. ಮತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ, V ಎಷ್ಟು, 40 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಸರಿನಾ. ಇಲ್ಲಿ SI ಯೂನಿಟ್ ಆಫ್ ಎ ಹೀಟ್ ಎನರ್ಜಿ ಈಸ್ ಎ ಜೌಲ್ ಓನ್ಲಿ. ಓಕೆ, ನಥಿಂಗ್ ಬಟ್ ವ್ಯಾಟ್ ಸೆಕೆಂಡ್. ಓಕೆ, ವಾಟ್ ಸೆಕೆಂಡ್, ಇಟ್ ಈಸ್ ಎ ಪವರ್ ವಾಟ್ ಪರ್ ಸೆಕೆಂಡ್. ಓಕೆ, ಅದು ಡಿಫ್ರೆಂಟ್ ಬಿಡಿ. ಇಲ್ಲಿ ನಮಗೆ ಏನು ಕಂಡುಹಿಡಬೇಕು, ಹೀಟ್ ಎನರ್ಜಿ ಫೈಂಡ್ ಮಾಡಬೇಕು. ಹೀಟ್ ಎನರ್ಜಿ ಏನೂ ಯೂಸ್ ಮಾಡ್ಬೋದು, Hನೂ ಯೂಸ್ ಮಾಡೋದು, ಅದು ನಿಮ್ಮ ಇಷ್ಟ. ಓಕೆನಾ. ಇಲ್ಲಿ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿ ಬಟ್ ಇಲ್ಲಿ ಏನು ಯೂಸ್ ಮಾಡ್ತಾ ಇದೀವಿ, ಹೀಟ್ ಎನರ್ಜಿ. ಸೊ ಕ್ಯಾನ್ ಐ ರೈಟ್ ಹೀಟ್ ಎನರ್ಜಿ ಫಾರ್ಮುಲಾ ಏನು, H is equal to I square RT, ಬಟ್ ವಿ ಡು ನಾಟ್ ಹ್ಯಾವ್.
ಎಲೆಕ್ಟ್ರಿಕಲ್ ಎನರ್ಜಿ ಜನರಲ್ ಫಾರ್ಮುಲಾ ಏನಪ್ಪ, P ಇಂಟು T. ದಟ್ ಈಸ್ E ಇಸ್ ಈಕ್ವಲ್ ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ P, I ಇಂಟು V ಇಂಟು T. ಬಟ್ ಇಲ್ಲಿ ನಮಗೆ ಕರೆಂಟ್ ಕೊಟ್ಟಿಲ್ಲ ಅಲ್ವಾ. ಕರೆಂಟು, ವಾಟ್ ಯು ಮೀನ್ ಬೈ ಕರೆಂಟ್? ಇಟ್ ಇಸ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಂದರೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಎಷ್ಟು ಚಾರ್ಜಸ್ ಫ್ಲೋ ಆಗುತ್ತೆ ಇನ್ 1 ಸೆಕೆಂಡಲ್ಲಿ ಅನ್ನೋದು ನಮಗೆ ಕರೆಂಟನ್ನು ತಿಳ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಳ್ಳುತ್ತೆ. ಓಕೆನಾ. ಇನ್ ಪ್ಲೇಸ್ ಆಫ್ E, ಸಾರಿ ಇನ್ ಪ್ಲೇಸ್ ಆಫ್ I, ಕ್ಯಾನ್ ಐ ರೈಟ್ ಇಟ್ ಆಸ್ ಎ Q ಬೈ T ಇಂಟು V ಇಂಟು T. ನೋಡಿ, ಕರೆಂಟ್ ಡೆಫಿನೇಷನ್ ಪ್ರಕಾರ ಕರೆಂಟ್ ಯಾವ ಥರ ಡಿಫೈನ್ ಮಾಡಿದ್ವಿ, I ಇಸ್ ಈಕ್ವಲ್ ಟು Q ಬೈ T ತಾನೆ, ಅದನ್ನು ನಾನು ಇಲ್ಲಿ ಬರೆದಿರೋದು. ಸೊ ದಿಸ್ ಟಿ ಗೆಟ್ ಕ್ಯಾನ್ಸಲ್. ವಾಟ್ ಇಸ್ ದ ರಿಮೈನಿಂಗ್ ಥಿಂಗ್, Q ಇಂಟು V. ವಾಟ್ ಈಸ್ Q? ಬನ್ನಿ, ಎಷ್ಟು Q ಅಂತಂದರೆ 96,000 ಕೂಲಮ್. ಓಕೆ, ಇಂಟು ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ, ಪೊಟೆನ್ಷಿಯಲ್ ಡಿಫರೆನ್ಸ್ 40 ವೋಲ್ಟ್. ಸೊ ದಿಸ್ ಕೂಲಮ್ ಪರ್ ವೋಲ್ಟ್ ಅಂದ್ರೂ ಜೌಲೆ. ಓಕೆ, ಕೂಲಮ್ ಪರ್ ವೋಲ್ಟ್ ಅಂದ್ರೂ ಜೌಲೆ. ಓಕೆ, ದಿಸ್ ಕೂಲಮ್ ವೋಲ್ಟ್ is nothing but 1 joule. Fine. Now ಇಲ್ಲಿ ನೋಡಿ, ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ, ಇಲ್ಲಿ ಝೀರೋಸ್ನ ಮರ್ತ್ಬಿಡಿ, ಯೂನಿಟ್ಸ್ ಮರ್ತ್ಬಿಡಿ, ಜಸ್ಟ್ ನಂಬರ್ ತೊಗೊಳ್ಳಿ. 96 ಇಂಟು 4, 4 6 24, 4 9 36, 36 38. ಸೊ ನಂಬರ್ಸ್ ತೊಗೊಂಡಾಗ ನನಗೆ ಎಷ್ಟು ಬಂತು, 384. ಎಷ್ಟು ಝೀರೋಸ್ ಇದೆ, 1 2 3 4, 4 ಝೀರೋಸ್ ಇದೆ. ಇದು ಜೌಲ್. ಓಕೆನಾ. ಇದನ್ನು ನಾನು ಈ ಥರ ಬರಿಬೋದಾ, E ಇಸ್ ಈಕ್ವಲ್ ಟು 1 2 3 4 5 6, 3.84 ಇಂಟು 10⁶ ಜೌಲ್. ಓಕೆನಾ. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಯಾವ ಥರ ಅಂತಂದರೆ E ಇಸ್ ಈಕ್ವಲ್ ಟು 3.8 ಮೆಗಾ ಜೌಲ್ ಅಂತಲೂ ಬರಿಬೋದು. ಇದು ಕರೆಕ್ಟು, ಇದು ಕರೆಕ್ಟು, ಇದು ಕರೆಕ್ಟ್. ಅರ್ಥ ಆಯ್ತಾ? 3.8 ಮೆಗಾ ಜೌಲ್. ಏನೋ ಡೌಟ್ ಇದೆನಾ? ಅರ್ಥ ಆಯ್ತಾ? ಸ್ಕ್ರೀನ್ಶಾಟ್ ತೊಗೊಂಡ್ರಾ? ನೋಡಿ, ಕ್ಲಿಯರ್? ಓಕೆ, ನೆಕ್ಸ್ಟ್ ಏನಿದೆ ನೋಡೋಣ. An electric iron of resistance 20 ohm takes a current of 5 ampere. Calculate the heat developed in 30 seconds. ಬನ್ನಿ ನೋಡೋಣ. ಸಾಲ್ವ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ ಡೇಟಾ ಬರ್ಕೋಬೇಕು. ಏನೇನು ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 20 ಓಮ್, ಕರೆಂಟ್ 5 ಆಂಪಿಯರ್, ಟೈಮ್ ಎಷ್ಟು ಕೊಟ್ಟಿದ್ದಾರೆ, 30 ಸೆಕೆಂಡ್. ಏನು ಕಂಡುಹಿಡಬೇಕು, ಹೀಟ್ ಡೆವಲಪ್ಡ್ ಇನ್ 30 ಸೆಕೆಂಡ್. ಹೀಟ್ ಕ್ವೆಶ್ಚನ್ ಮಾರ್ಕ್. ಇಲ್ಲಿ ಐ ಇದೆ, ಆರ್ ಇದೆ, ಟಿ ಇದೆ. ದೇರ್ಫೋರ್ ಡೈರೆಕ್ಟ್ಲಿ ಯು ಕ್ಯಾನ್ heat energy is given by H is equal to I square RT. ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಸರಿನಾ? ಇಷ್ಟು ಯೂಸ್ ಮಾಡಿದ್ಮೇಲೆ ಎಸ್ ಐ ಯೂನಿಟ್ ಅಲ್ಲಿ ಇದೆನಾ, ಯಾ, ಓಮ್ ಈಸ್ ಎಸ್ ಐ ಯೂನಿಟ್, ಆಂಪಿಯರ್ ಈಸ್ ಎಸ್ ಐ ಯೂನಿಟ್, ಸೆಕೆಂಡ್ ಈಸ್ ಆಲ್ಸೋ ಎಸ್ ಐ ಯೂನಿಟ್ ಆಫ್ ಎ ಟೈಮ್. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಐ ಸ್ಕ್ವೇರ್ ಅಂದ್ರೆ ಐ ಇಂಟು ಐ ತಾನೆ. ಸೊ ಐ ವ್ಯಾಲ್ಯೂ ಎಷ್ಟು, 5 ಇಂಟು 5 ಇಂಟು ಆರ್ ವ್ಯಾಲ್ಯೂ 20 ಇಂಟು ಟೈಮ್ 30 ಸೆಕೆಂಡ್. ಓಕೆನಾ. 5 5 25, 2 3 6, 2 0. ಓಕೆನಾ. 25 ಇಂಟು 6 ಎಷ್ಟಾಗುತ್ತೆ, 25 ಇಂಟು 6, 5 6 30, 6 12 15. ಸೊ 1150 ಫಾಲೋಡ್ ಬೈ 2 zeros ಜೌಲ್. ಇಷ್ಟು. ಅಥವಾ ನೀನು ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ ಅಂದರೆ 15 ಕಿಲೋ ಜೌಲ್. ಇದನ್ನು ಕರೆಕ್ಟ್. ಅರ್ಥ ಆಯ್ತಾ? ಸೊ ಇಷ್ಟು ಎಲೆಕ್ಟ್ರಿಕಲ್ ಹೀಟ್ ಎನರ್ಜಿ ಡೆವಲಪ್ಡ್ ಇನ್ 30 ಸೆಕೆಂಡ್ಸ್. ಇಷ್ಟು ಅರ್ಥ ಆಗಿದ್ರೆ ನೀವು ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. 9 ಮಾರ್ಕ್ಸ್, ಮಿಸ್ ಇಲ್ಲದೆ 9 ಮಾರ್ಕ್ಸ್ ಬರುತ್ತೆ. ಮಿಸ್ ಇಲ್ಲದೆ 9 ಮಾರ್ಕ್ಸ್. ನೋಡಿ, ಇಷ್ಟು ವಿಡಿಯೋ ನೋಡೋದ್ರಿಂದ ನಿಮಗೆ 9 ಮಾರ್ಕ್ಸ್ ಫಿಕ್ಸ್, ಕಟ್ಟಿಟ್ಟ ಬುತ್ತಿ. ಸರಿನಾ? ನೋಡ, ಏನಾದರೂ ಟಾಪಿಕ್ ಇದೆನಾ? ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿ ಲಾಸ್ಟಿಗೆ ಥ್ಯಾಂಕ್ ಯು ಎಲ್ಲರಿಗೂ ಈ ಲೆಕ್ಚರ್ ಇಷ್ಟ ಆಗಿದೆ ಅಂದ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕ್ಲಾರಿಫಿಕೇಶನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಓಕೆನಾ? ಏನು ಮಾಡಬೇಕು, ಕೀಪ್ ಸ್ಮೈಲ್,
and keep study. Thank you.